ಆಗಿದೆ ಆರ್ವಿ ದೇಸಿಂಕೋಡಿ. ಆರ್ವಿ ದೇಸಿಂಕೋಡಿ ಪರವಾಗಿ ಓಪನಿಂಗ್ ದಾಂಡುಗಾರರಾಗಿ ಸಾಗರದ ರೀತಿ ಜಗ್ಗು ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳುವಂತ ಎಲ್ಲಾ ಭರವಸೆಯನ್ನು ಹೊತ್ತುಕೊಂಡು ಬಂದಂತ ದಾಂಡುಗಾರರು. ಶಿಖರಿ ಭಾಗದಲ್ಲಿ ಜಗ್ಗು ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟುಕೊಡುತ್ತಾ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಎಸೆಗಾರಿಕೆ, ಅದ್ಭುತ ರೀತಿಯ ದಾಂಡುಗಾರಿಕೆ ಪ್ರದರ್ಶನ. ಯಾವುದೇ ಒಟ್ಟಗಳು ಲಭಿಸ್ತಾ ಇಲ್ಲ, ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಇಲ್ಲಿ ದ್ವಿತೀಯ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ ವಿಭಾಗ ತಕ್ಷವಿ ಬಿರ್ಲಾ ಪರವಾಗಿ ಅದ್ಭುತ ರೀತಿಯ ಎಸೆತಗಾರಿಕೆ ವಿಭಾಗದಲ್ಲಿ ಶ್ರೀಕಾಂತ್. ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಮತ್ತೆ ದಾಂಡುಗಾರಿಕೆ ಭಾಗದಲ್ಲಿ ಜಗ್ಗ ಅದ್ಭುತ ರೀತಿ ಹೊಡೆದ, ನೇರವಾಗಿ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ಶರವೇಗದ ಚೆಂಡು, ಅದ್ಭುತ ರೀತಿಯ ಎಸೆತಗಾರಿಕೆ, ಓವರ್ ಆರ್ಮ್ ಶೈಲಿ ಅಂತೂ ಅದ್ಭುತವಾಗಿದೆ. ಪ್ರಥಮ ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ ಆರ್ವಿ ದೇಸಿಂಕೋಡಿ ಪರವಾಗಿ. ತೃತೀಯ ಚೆಂಡು ಮುಕ್ತಾಯದ ಬಳಿಕ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ದಾಖಲೆಯೊಂದಿಗೆ ಒಂದು ಹುದ್ದರಿಯನ್ನು ಕೂಡ ಕಳೆದುಕೊಳ್ತಾ ಇದೆ ಆರ್ವಿ ದೇಸಿಂಕೋಡಿ. ತಕ್ಷವಿ ಪೆರ್ಲಾ ಪರವಾಗಿ ಬಹಳ ಅದ್ಭುತ ರೀತಿಯ ಜಾನಾಕ್ಷತ ಎಸೆಗಾರಿಕೆ ವಿಭಾಗದಲ್ಲಿ ಶ್ರೀಕಾಂತ್ ರವರು ಚತುರ್ಥ ಬಾರಿಗೆ ಸೇಯಬೇಕಾಗಿದೆ. ಒನ್ ಡೌನ್ ಕ್ರಮಾಂಕದ ಆಟಗಾರ ನೇರವಾಗಿ ಮೈದಾನಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಮಿಸ್ಟರ್ ಅನಿಲ್ ರವರು ಒನ್ ಡೌನ್ ಕ್ರಮಾಂಕದ ಆಟಗಾರನಾಗಿ ಆಗಮಿಸಿಕೊಳ್ಳುತ್ತಾ ತನ್ನ ತಂಡಕ್ಕೆ ಆಸರೆಯಾಗುವಂತ ಭರವಸೆಯನ್ನು ಹೊತ್ತುಕೊಂಡು ಮತ್ತೆ ಚತುರ್ಥ ಚೆಂಡಿಗಾಗಿ ದಾಂಡುಗಾರಿಕೆ ಭಾಗದಲ್ಲಿ ಚತುರ್ಥ ಚೆಂಡು, ಅದ್ಭುತ ರೀತಿಯ ಎಸೆಗಾರಿಕೆ, ಔಟ್ಸೈಡ್ ದಿ ಲೆಗ್ ಸ್ಟಂಪ್, ವೈಡ್ ಕಾಲ್ ಬೈ ಅಂಪೈರ್. ಪ್ರಥಮ ಅತಿರಿಕ್ತತೆಯ ಓಟಗಳು ದಾಖಲಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು, 3 ಚೆಂಡು ಮುಕ್ತಾಯದ ಬಳಿಕ ಚತುರ್ಥ ಬಾರಿಗೆ ಸೇಯಬೇಕಾಗಿದೆ. ಚತುರ್ಥ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ರೀತಿಯ ಎಸೆಗಾರಿಕೆ, ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಲಯಭರಿತ ಚೆಂಡು, ಲಯಬದ್ಧತೆಯ ಚೆಂಡು, ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಅದ್ಭುತ ರೀತಿಯ ಶೈಲಿಯ ಓವರ್ ಆರ್ಮ್ ಎಸೆತಗಾರಿಕೆ. 4 ಚೆಂಡು ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು. ಶ್ರೀಕಾಂತ್ ಅದ್ಭುತ ರೀತಿಯ ಎಸೆಗಾರಿಕೆ. ಪಂಚಮ ಬಾರಿಗೆ ಮತ್ತೆ ಅದ್ಭುತ ರೀತಿಯ ಎಸೆತಗಾರಿಕೆ, ಇಲ್ಲಿ ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಬಹಳ ಅದ್ಭುತ ರೀತಿಯ ಶೈಲಿಯ ಎಸೆತಗಾರಿಕೆ. ಶ್ರೀಕಾಂತ್ ತನ್ನ ಕಂಚಿನ ಪ್ರಥಮ ಓವರಿನ ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇಯಬೇಕಾಗಿದೆ. ಪ್ರಥಮ ಓವರ್ ಮುಕ್ತಾಯ ಕಂಡು ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳ ದಾಖಲಿಸಿಕೊಳ್ತಾ ಇದೆ ಆರ್ವಿ ದೇಸಿಂಕೋಡಿ. 5 ಓವರ್ಗಳ ಪಂದ್ಯಾಟವಾಗಿದೆ. ಅದ್ಭುತ ರೀತಿಯ ಎಸೆಗಾರಿಕೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 1 ಹುದ್ದರಿಗಳ ನಷ್ಟದೊಂದಿಗೆ
ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಎರಡನೇ ಓವರ್ಗಾಗಿ ಗಿರೀಶ್ ರವರ ಆಗಮನವಾಗಿದೆ. ಪ್ರಥಮ ಅದ್ಭುತ ರೀತಿಯ ಓವರ್ ಅನ್ನು ಮುಕ್ತಾಯಗೊಳಿಸಿದಂತ ಶ್ರೀಕಾಂತ್ ಈ ಬಾರಿ ದ್ವಿತೀಯ ಬಾರಿಗೆ ಗಿರೀಶ್ 5 ಓವರ್ಗಳ ಪಂದ್ಯಾಟ 5 ಎಸೆತಗಾರರನ್ನ ಬಳಸಿಕೊಳ್ಳುವಂತೆ ಓವರ್ ಆರ್ಮ್ ಪಂದ್ಯಾಕೂಟದಲ್ಲಿ ಅಂಡರ್ ಆರ್ಮ್ ಇತಿಹಾಸದಲ್ಲಿ ದಾಖಲೆಗಳನ್ನು ಬರೆದಂತ ಬಿಲ್ಲವ ಸಮಾಜ ಬಾಂಧವರ ಆಟಗಾರರ ಸಮ್ಮುಖದಲ್ಲಿ ಈ ದಿನದ ಮೈದಾನದ ಒಳಭಾಗದಲ್ಲಿ ಓವರ್ ಆರ್ಮ್ ಪಂದ್ಯಾಕೂಟದ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಓಹೋ ವಾಟ್ ಮ್ಯಾಜಿಕಲ್ ಡೆಲಿವರಿ, ಅದ್ಭುತ ರೀತಿಯ ಎಸೆಗಾರಿಕೆ ಪ್ರಾರಂಭಿಸಿಕೊಳ್ಳಲಾಗಿದೆ. ಗಿರೀಶ್ ಎಸೆದಂತ ಪ್ರಥಮ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಮತ್ತೆ ಗಿರೀಶ್. ಈ ಬಾರಿ ಲಯಭರಿತ ಚೆಂಡು, ಅದ್ಭುತ ರೀತಿಯ ಪ್ರದರ್ಶನ, ದ್ವಿತೀಯ ಉದ್ದರಿಯಾಗ ತಗೊಳ್ತಾ ಇದೆ. ಸಮರ್ಪಕವಾಗಿ ಬಳಸಿಕೊಳ್ಳಲು ಎಲ್ಲಾ ರೀತಿಯ ಅವಕಾಶವಿತ್ತು, ಆದರೆ ನೇರವಾಗಿ ಕಾಟನ್ ಬಾಲ್ ಮುಖೇನ ಗಿರೀಶ್ ರವರು ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ಒಂದು ಹುದ್ದರಿಯನ್ನು ಪಡೆದುಕೊಳ್ತಾ ಆರ್ ವಿ ದೇಸಿಂಗೋಡಿ ಪರವಾಗಿ ಎರಡನೇ ಹುದ್ದರಿ ಆಘಾತ ತಗೊಳ್ತಾ ಇದೆ. ಬೆಳ್ತಂಗಡಿ ತಾಲೂಕು ವಿಭಾಗದ ಅಂಡರ್ ಆರ್ಮ್ ಇತಿಹಾಸದಲ್ಲಿ ದಾಖಲೆಗಳನ್ನ ಬರೆದಂತ ಆಟಗಾರನ ಆಗಮನವಾಗಿದೆ. ಪ್ರಶ್ವಿನ್ ರವರ ಆಗಮನವಾಗಿದೆ. 2 ಹುದ್ದರಿ ಪತನದ ಬಳಿಕ ತೃತೀಯ ಚೆಂಡಿಗಾಗಿ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಗಿರೀಶ್ ಎದುರಿಸಲು ಪ್ರಶ್ವಿನ್. ಈ ಬಾರಿ ಅಂತೂ ನೋ ಬಾಲ್, ಎಲ್ಲಿ ಅಕ್ರಮ ಚೆಂಡನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ನೋ ಬಾಲ್, ಇಲ್ಲಿ ಫ್ರೀ ಹಿಟ್ ಚಾಲ್ತಿಯಾಗಬೇಕಾಗಿದೆ. ಉಚಿತ ಹೊಡೆತವಾಗಿದೆ. ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಫ್ರೀ ಹಿಟ್ ಎಸೆತವನ್ನ ಸಮರ್ಪಕವಾಗಿ ಎದುರಿಸಲು ಈ ಬಾರಿ ಸಾಗರ್ ಸ್ಟ್ರೈಕರ್ ವಿಭಾಗದಲ್ಲಿ ಎರಡು ಚೆಂಡು ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಉಚಿತ ಹೊಡೆತವಾಗಿದೆ. ಸಮರ್ಪಕವಾಗಿ ಬಳಸಿಕೊಳ್ಳಬರೆ ಈ ಬಾರಿ ಸಾಗರ್. ತೃತೀಯ ಚೆಂಡು ಚಾಲ್ತಿಯಲ್ಲಿ ಇದು ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಎಸೆತ ಔಟ್ ಸೈಡ್ ದಿ ಆಫ್ ಸ್ಟಂಪ್, ವೈಡ್ ಬಾಲ್. ಮತ್ತೆ ಅತಿರಿಕ್ತತೆ ಓಟಗಳು ದಾಖಲಿಸಿಕೊಳ್ಳಲಾಗಿದೆ. ಮತ್ತೆ ಫ್ರೀ ಹಿಟ್ ಚಾಲ್ತಿಯಾಗಬೇಕಾಗಿದೆ. ಇಲ್ಲಿ ಉಚಿತ ಹೊಡೆತಕ್ಕೆ ಅವಕಾಶವಂತೂ ಖಂಡಿತ ಇದೆ. ಇಲ್ಲಿ ಬಳಸಿಕೊಂಡ ಆಟಗಾರ ಸಾಗರ್ ಅದ್ಭುತ ರೀತಿ ಹೊಡೆತದೊಂದಿಗೆ ಪ್ರಥಮ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅದ್ಭುತ ರೀತಿಯ ಲಾಂಗ್ ಆಫ್ ಕಡೆಗೆ ನೇರವಾಗಿ ಸಿಕ್ಸರ್ ದಾಖಲಿಸುವ ಮುಖೇನ ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗವನ್ನ ಆಯ್ದುಕೊಳ್ತಾ ಇದ್ದಾರೆ ಮಿಸ್ಟರ್ ಸಾಗರ್. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳನ್ನು ದಾಖಲಿಸಿಕೊಳ್ಳಲಾಗಿದೆ. 3 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 12. ಇದು ದ್ವಿತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಸಾಗರ್ ಸಿಕ್ಸರ್ ವೀರ ಮತ್ತೆ ಸ್ಟ್ರೈಕರ್ ಭಾಗದಲ್ಲಿ ಎದುರಿಸಬೇಕಾಗಿದೆ. ಇಲ್ಲಿ ಚತುರ್ಥ ಚೆಂಡು ಎಸ್ತಗಾರಿಕೆ ಭಾಗದಲ್ಲಿ ಗಿರೀಶ್. 4ನೇ ಬಾರಿಗೆ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಇಲ್ಲಿ ಚೆಂಡಿಗೂ ದಂಡಿಗೂ ಯಾವುದೇ ನಿಖರತೆಯ ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಮತ್ತೆ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4 ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿಗೆ ಮತ್ತೆ ಗಿರೀಶ್. ಸ್ಟ್ರೈಕರ್ ವಿಭಾಗದಲ್ಲಿ ಸಿಕ್ಸರ್ ವೀರ ಸಾಗರ್. ಮತ್ತೆ ಅದ್ಭುತ ರೀತಿಯ ಎಸೆಗಾರಿಕೆ ಲೆಗ್ ಸೈಡ್ ಭಾಗದಲ್ಲಿ ಒಂಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 13. 2 ಹುದ್ದರಿಗಳ ಪತನದೊಂದಿಗೆ ಈ ಬಾರಿ ಸ್ಟ್ರೈಕರ್ ಭಾಗದಲ್ಲಿ ಪ್ರಶ್ವಿನ್. ಅಂತಿಮ ಬಾರಿಗೆ ಸೇಬೇಕಾಗಿದೆ ಗಿರೀಶ್. ಇದು ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಲಾಸ್ಟ್ 1 ಬಾಲ್ ಟು ಗೋ. ದ್ವಿತೀಯ ಓವರ್ ಚಾಲ್ತಿಯಲ್ಲೇ ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು ಪ್ರಶ್ವಿನ್. ನೇರವಾಗಿ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ ಅವಳಿ ಒಟ್ಟುಗಳೊಂದಿಗೆ ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗ್ತಾ ಇದೆ.
ದ್ವಿತೀಯ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 15 2 ಉದ್ದರಿಗಳ ನಷ್ಟದೊಂದಿಗೆ. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ತಕ್ಷ್ವಿ ಪೆರ್ಲಾ ಪರವಾಗಿ ಶರಣ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ನ ವಿಭಾಗವನ್ನು ಆಯ್ದುಕೊಂಡಂತ ಶರಣ್. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್ ಔಟ್ ಸೈಡ್ ದಿ ಆಫ್ ಸ್ಟಂಪ್ ವೈಡ್ ಬಾಲ್. ಮತ್ತೆ ಅತಿರಿಕ್ತತೆಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುತ್ತಾ ಇದೆ. 16 ಅಂಕಿಅಂಶ ಪಟ್ಟಿಯಲ್ಲಿ 12 ಚೆಂಡುಗಳು ಮಾತ್ರ ಮುಕ್ತಾಯವಾಗಿದೆ. ದ್ವಿತೀಯ ಓವರ್ ಮುಕ್ತಾಯದ ಬಳಿಕ ತೃತೀಯ ಓವರ್ನ ಪ್ರಥಮ ಚೆಂಡು ಮತ್ತೆ ಚಾಲ್ತಿಯಲ್ಲಿ. ಶರಣ್ ಟು ಸಾಗರ್, ಗಿಲ್ಲಿ ಮತ್ತೆ ವೈಡ್ ಬಾಲ್. ಅತಿರಿಕ್ತತೆಯ ಓಟಗಳು ಈ ಬಾರಿ ಎಲ್ಲೋ ಒಂದು ಕಡೆ ಲಯವನ್ನ ಕಳೆದುಕೊಂಡಂತೆ ತಕ್ಷ್ವಿ ಪೆರ್ಲಾ ಸತತವಾಗಿ ಅತಿರಿಕ್ತತೆಯ ಓಟಗಳನ್ನು ನೀಡುತ್ತಾ ಇದೆ. ಈ ಬಾರಿ ಅಂತೂ ಅದ್ಭುತ ರೀತಿಯ ಎಸೆತಗಾರಿಕೆ. ಸತತವಾಗಿ 3 ವೈಡ್ಗಳನ್ನ ನೇರವಾಗಿ ಎಸೆಯುತ್ತಾ ಈ ಬಾರಿ ಪ್ರಥಮ ಚೆಂಡು ಚಾಲ್ತಿಯಲ್ಲೇ ಸಾಗರ್ ಅವರ ಹುದ್ದರಿಯನ್ನು ಪಡೆದುಕೊಳ್ಳುವಂತ ಎಲ್ಲ ಅವಕಾಶವಿದೆ. ಎಸ್ಇಲ್ಲಿ ಸಾಗರ್ ಅವರು ನೇರವಾಗಿ ವೀಕ್ಷಣೆಯತ್ತ ಮನೆ ಮಾಡುತ್ತಾ ಇದ್ದಾರೆ. ತೃತೀಯ ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ. ಆರ್ ವಿ ದೇಸಿಂಗ್ಕೋಡಿ ಪರವಾಗಿ ತೃತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳನ್ನು ದಾಖಲಿಸಿಕೊಂಡಿದೆ. ತೃತೀಯ ಹುದ್ದರಿಯ ಬಳಿಕ ಅಂಡರ್ ಆರ್ಮ್ ಇತಿಹಾಸದಲ್ಲಿ ಅದ್ಭುತ ಆಟಗಾರ ಕೌಶಿಕ್ ಧಾರಾವಿ ಇವರ ಆಗಮನವಾಗಿದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ತೃತೀಯ ಓವರ್ ಕೂಡ ಅದ್ಭುತ ರೀತಿಯಲ್ಲಿ ಎಕ್ಸೈಡ್ ಭಾಗಕ್ಕೆ ದಂಡಿಸುವಂತ ಪ್ರಯತ್ನಕ್ಕೆ ಇಲ್ಲಿ ಮತ್ತೆ ಒಂದು ಹುದ್ದರಿ ಆಘಾತಗೊಳ್ತಾ ಇದೆ. ಬಂದ ತಕ್ಷಣ ನಿರೀಕ್ಷಣೆಯತ್ತ ಕೌಶಿಕ್ ನಾರಾವಿ ಎದುರಿಸಿದಂತ ಪ್ರಥಮ ಚೆಂಡಿನಲ್ಲೇ ತನ್ನ ಹುದ್ದರಿಯನ್ನು ಆಘಾತಗೊಳಿಸುವಲ್ಲಿ ಮತ್ತೆ ಅದ್ಭುತ ರೀತಿಯ ಕಂಬ್ಯಾಕ್ ಅನ್ನು ಪಡೆದುಕೊಳ್ತಾ ಇದೆ ತಕ್ಷ್ವಿ ಪೆರ್ಲಾ. ಅದ್ಭುತ ರೀತಿಯ ಎಸೆತಗಾರಿಕೆ. ದ್ವಿತೀಯ ಚೆಂಡು ಮುಕ್ತಾಯವಾಗಿದೆ. ಇಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆಯುವಂತ ಎಲ್ಲ ಅವಕಾಶವಿದೆ ಶರಣ್ ರವರಿಗೆ. ಪ್ರಥಮ ಹಂತದಲ್ಲಿ ಸತತವಾಗಿ 3 ವೈಡ್ಗಳನ್ನು ಬಿಟ್ಟುಕೊಟ್ಟ ನಂತರ ಕೂಡ ಅದ್ಭುತ ರೀತಿಯ 2 ಚೆಂಡುಗಳಲ್ಲಿ 2 ಹುದ್ದರಿಗಳನ್ನು ಪಡೆದುಕೊಳ್ಳುತ್ತಾ ಇಲ್ಲಿ ಹ್ಯಾಟ್ರಿಕ್ ಆಗಿ ಅವಕಾಶವಿದೆ. ಓವರ್ ಪಂದ್ಯಾಕೂಟದಲ್ಲಿ ಅದ್ಭುತ ಎಸೆತವನ್ನ ಎಸೆಯುತ್ತಾ ಮಿಸ್ಟರ್ ಶರಣ್. ಮತ್ತೆ ಅದ್ಭುತ ಡಿಫೆನ್ಸ್ ಪ್ರದರ್ಶನ. ತೃತೀಯ ಚೆಂಡು ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳು. ಚತುರ್ಥ ಬಾರಿಗೆ ಸೇಬೇಕಾಗಿದೆ ಮಿಸ್ಟರ್ ಶರಣ್. ಅದ್ಭುತ ರೀತಿಯ ಲಯಭರಿತ ಎಸೆತಗಾರಿಕೆ. ಇಲ್ಲಿ 4ನೇ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ. ಪಂಚಮ ಬಾರಿಗೆ ಮಿಸ್ಟರ್ ಶರಣ್. ಸ್ಟ್ರೈಕರ್ ಭಾಗದಲ್ಲಿ ನಿತಿನ್. ಫುಲ್ ಟಾಸ್ ಚೆಂಡು. ಅದ್ಭುತ ರೀತಿಯ ಎಸೆತ. ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ. ಪಂಚಮ ಚೆಂಡು ಕೂಡ ಮುಕ್ತಾಯವಾಗಿದೆ. ಇಲ್ಲಿ ನೋ ಬಾಲ್. ಇಲ್ಲಿ ಅಕ್ರಮ ಚೆಂಡು ದಾಖಲಿಸಿಕೊಳ್ತಾ ಇದೆ. ಉಚಿತ ಹೊಡೆತದ ಅವಕಾಶವಿದೆ ಆರ್ ವಿ ದೇಸಿಂಗ್ಕೋಡಿ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಶ್ವಿನ್ ರವರಿ. ಪ್ರಶ್ವಿನ್ ಅಂತಿಂತ ಆಟಗಾರನಲ್ಲ. ಮೂಲೆ ಮೂಲೆಗೂ ಅಂಡರ್ ಆರ್ಮ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ಸಿಕ್ಸರ್ಗಳನ್ನು ಬಾರಿಸಲು ಹೆಸರುವಾಸಿ. ಇಲ್ಲಿ ಎದುರಿಸಿದಂತ ಚೆಂಡು ನೇರವಾಗಿ ಫ್ರೀ ಹಿಟ್ ಚೆಂಡಾಗಿತ್ತು. ಅವಳಿ ಓಟದ ಸೇರ್ಪಡೆಯಾಗ್ತಾ ಇದೆ. ತೃತೀಯ ಓವರ್ ಕೂಡ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 22 ಲಾಸ್ಟ್ 1 ಬಾಲ್ ಟು ಗೋ.
ಅಂತಿಮ ಒಂದು ಚೆಂಡು ಮಾತ್ರ ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಓಟಗಳ ದಾಖಲಿಸಿಕೊಂಡಿದೆ. ಅಂತಿಮ ಬಾರಿಗೆ ರಿವರ್ಸ್ಶಿಪ್ಗಾಗಿ ಪ್ರಯತ್ನ. ಒಂಟಿ ಓಟ ಸುಲಭ. ಒಂಟಿ ಓಟದೊಂದಿಗೆ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 23 ಬಯಸು ಮುಖೇನ ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ಅದ್ಭುತ ರೀತಿ ಇನ್ನಿಂಗ್ಸ್ ಅನ್ನ ಪ್ರಾರಂಭಿಸಿಕೊಂಡಂತ ಆರ್.ವಿ. ದೇಸಿಂಕೋಡಿ 4 ಹುದ್ದೆಯನ್ನು ಕಳೆದುಕೊಂಡು 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಓವರ್ಗಳ ಆಟ ಮಾತ್ರ ಬಾಕಿ ಇದೆ. ಇದು ಪ್ರಥಮ ಇನ್ನಿಂಗ್ಸ್. ಗಮನಿಸಿಕೊಳ್ಳಿ, ತಮಗೆ ನಿಗದಿಪಡಿಸಿದಂತ 20 ನಿಮಿಷಗಳ ಒಳಗಾಗಿ ತಾವುಗಳು ಪ್ರಥಮ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಚತುರ್ಥ ಓವರ್ ಅನ್ನ ಪ್ರಾರಂಭಿಸಿಕೊಳ್ಳಲಾಗಿದೆ. ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. ದಂಡಂ ದಶಗುಣಂ. ಅದ್ಭುತ ರೀತಿಯ ದಾಂಡುಗಾರಿಕೆ ಮಿಸ್ಟರ್ ಪ್ರಶ್ವಿನ್. ಚತುರ್ಥ ಓವರಿನ ಪ್ರಥಮ ಚೆಂಡು ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲೇ ಮತ್ತೆ ಪ್ರಶ್ವಿನ್ ಸ್ಟ್ರೈಕರ್ ವಿಭಾಗದಲ್ಲಿ. ಆಹಾ, ಲಯ ಭರಿತ ಅದ್ಭುತ ರೀತಿಯ ಎಸೆತಗಾರಿಕೆ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಸನ್ನ ಪ್ರಥಮ ಚೆಂಡಿನಲ್ಲಿ ಅದ್ಭುತ ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ ನಂತರ ತೃತೀಯ ಬಾರಿಗೆ ಎದುರಿಸಲು ಮತ್ತೆ ಪ್ರಶ್ವಿನ್ ರಿವರ್ಸ್ಶಿಪ್ಗಾಗಿ ಪ್ರಯತ್ನ. ಕಿಲ್ಲಿ ನೋ ಬಾಲ್. ಅಕ್ರಮ ಚೆಂಡು. 1+1 ಒಟ್ಟು 3 ಓಟಗಳ ಸೇರ್ಪಡೆಗೊಳ್ತಾ ಇದೆ. ನೋ ಬಾಲ್ +2. ಇಲ್ಲಿ ಮತ್ತೆ ಫ್ರೀ ಹಿಟ್ ಚಾಲ್ತಿಯಾಗಬೇಕಾಗಿದೆ. ಉಚಿತ ಹೊಡೆತದ ಅವಕಾಶವಿದೆ. ಸ್ಟ್ರೈಕರ್ ಭಾಗದಲ್ಲಿ ಮತ್ತೆ ಪ್ರಶ್ವಿನ್. ಫ್ರೀ ಹಿಟ್ ಚೆಂಡು. ಅದ್ಭುತ ರೀತಿಯಲ್ಲಿ ದಾಂಡುಗಾರಿಕೆ ವಿಭಾಗವನ್ನು ಆಯ್ದುಕೊಂಡಂತ ಪ್ರಶ್ವಿನ್ ಒಂಟಿ ಓಟವನ್ನು ದಾಖಲಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 33 ಓಟಗಳು ದಾಖಲಾಗಿದೆ. ತೃತೀಯ ಚೆಂಡು ಕೂಡ ಮುಕ್ತಾಯವಾಗಿದೆ. ಚತುರ್ಥ ಓವರಿನ ಚತುರ್ಥ ಚೆಂಡು ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಸನ್ನ ಅದ್ಭುತ ರೀತಿಯ ದಾಂಡುಗಾರಿಕೆ ಲೆಗ್ ಸೈಡ್ ಭಾಗಕ್ಕೆ ದಂಡಿಸುವಂತ ಎಲ್ಲ ಪ್ರಯತ್ನ. ನಿತಿನ್ ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಶ್ವಿನ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಕ್ಷಮಿಸಿ, ಅಂತಿಮ 2 ಚೆಂಡು ಪಂಚಮ ಬಾರಿಗೆ ಸೇಬೇಕಾಗಿದೆ. ಪ್ರಸನ್ನ ಟು ಸಿಕ್ಸರ್ ವೀರ ಪ್ರಶ್ವಿನ್. ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಪಂಚಮ ಚೆಂಡು. ಅದ್ಭುತ ರೀತಿಯ ಎಸೆತಗಾರಿಕೆ ಲೆಗ್ ಸೈಡ್ ಭಾಗದಲ್ಲಿ ವೈಡ್ ಬಾಲ್. ಮತ್ತೆ ಅತಿರಿಕ್ತತೆಯ ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ಹೆಚ್ಚಳದೊಂದಿಗೆ 35 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ ಆರ್.ವಿ. ದೇಸಿಂಕೋಡಿ. ಪಂಚಮ ಬಾರಿಗೆ ಮತ್ತೆ ಪ್ರಸನ್ನ ಪ್ರಶ್ವಿನ್ ರಿವರ್ಸ್ಗಾಗಿ ಪ್ರಯತ್ನ. ಎಲ್ಲಾ ರೀತಿಯ ಅನುಭವದ ಹೊಡೆತವನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಬೌಂಡರಿ ದಾಖಲಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ಮನಮೋಹಕ ಶೈಲಿಯ ರಿವರ್ಸ್ಶಿಪ್ಗಾಗಿ ಪ್ರಯತ್ನಿಸಿದ್ರು. ಪ್ರಯತ್ನಕ್ಕಂತೂ ಸಿಗ್ತಾ ಇದೆ ಬೌಂಡರಿ. ಅಂತಿಮ ಬಾರಿಗೆ ಲಾಸ್ಟ್ 1 ಬಾಲ್ ಟು ಗೋ. ಅದ್ಭುತ ರೀತಿಯ ದಾಂಡುಗಾರಿಕೆ. ನೇರವಾಗಿ ಪ್ರಶ್ವಿನ್ ರವರು ಕೂಡ ನಿರ್ಗಮನವನ್ನು ಕಾಣಬೇಕಾಗಿದೆ. ಚತುರ್ಥ ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. 5 ಹುದ್ದರಿಗಳು ಕೂಡ ಪತನವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓವರ್ ಮುಕ್ತಾಯಗಳ ಬಳಿಕ 39. ಯುವವಾಹಿನಿ ಸಂಚಲನ ಸಮಿತಿ ಉಜಿರೆ ಪ್ರಪ್ರಥಮ ಬಾರಿಗೆ
ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಓವರ್ ಪಂದ್ಯಾಕೂಟಕ್ಕೆ ಶ್ರೀಯುತ ರವಿಕುಮಾರ್ ಬರಮೇಲು, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಉಜಿರೆ, ಇವರು ಆಗಮಿಸಿರುತ್ತಾರೆ. ಸರ್, ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಚಾಲ್ತಿಯಾಗಬೇಕಾಗಿದೆ. 4 ಓವರ್ಗಳು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 39 5 ಹುದ್ದರಿಗಳು ಇವಾಗಲೇ ನಷ್ಟಗೊಳ್ತಾ ಇದೆ. ಅಂತಿಮ ಓವರ್ ಚಾಲ್ತಿಯಾಗಬೇಕಾಗಿದೆ. ಜರ್ಸಿ ನಂಬರ್ 17ರಲ್ಲಿ ಓಹೋ, ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಶಾಟ್ ಬೈ ನಿತಿನ್. ಅದ್ಭುತ ರೀತಿಯ ದಾಂಡುಗಾರಿಕೆ ಎದುರಿಸಿದಂತ ಅಂತಿಮ ಓವರಿನ ಪ್ರಥಮ ಚೆಂಡಿಗೆ ಬಿದ್ದಿದೆ ಬಾಸುಂಡೈ. 6 ರನ್ ದಾಖಲಿಸಿಕೊಳ್ತಾ ಇದ್ದಾರೆ. ಲೆಗ್ ಸೈಡ್ ವಿಭಾಗದಲ್ಲಿ ಅದ್ಭುತ ರೀತಿಯ ದಾಂಡುಗಾರಿಕೆ, ಎಸೆತಗಾರಿಕೆ ವಿಭಾಗದಲ್ಲಿ ದೀಪಕ್. ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ನಿತಿನ್. ದ್ವಿತೀಯ ಚೆಂಡಿಗಾಗಿ ಅದ್ಭುತ ರೀತಿಯ ಗೂಟಗಳ ಮಧ್ಯೆ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ 46 ಓಟಗಳು ದಾಖಲಿಸಿಕೊಳ್ತಾ ಇದೆ RV ದೇಸಿಂಗ್ಕೋಡಿ. ತೃತೀಯ ಬಾರಿಗೆ ಎಸೆತಗಾರಿಕೆ ಭಾಗದಲ್ಲಿ ದೀಪಕ್, ದಾಂಡುಗಾರಿಕೆ ಭಾಗದಲ್ಲಿ ರಂಜಿತ್. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತೃತೀಯ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಕೂಡ ಚಾಲ್ತಿಯಲ್ಲಿದೆ. ಮತ್ತು ಸ್ಟ್ರೈಕರ್ ವಿಭಾಗದಲ್ಲಿ ಸಿಕ್ಸರ್ ವೀರ ನಿತಿನ್. ಚತುರ್ಥ ಬಾರಿಗೆ ಎದುರಿಸಲು ಅದ್ಭುತ ರೀತಿಯ ಹೊಡೆತ, ವರ್ಲ್ಡ್ ಬೌನ್ಸ್ ಓವರ್ ದ ರಾಪ್ ಬೌಂಡ್ರಿ. ಅದ್ಭುತ ರೀತಿಯ ದಾಂಡುಗಾರಿಕೆ. ಸ್ಟ್ರೈಟ್ ಲಾಂಗ್ ಔಟ್ ಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ನಿತಿನ್ ರವರ ಅದ್ಭುತ ರೀತಿಯ ಹೊಡೆತದೊಂದಿಗೆ ಅಂಕಿಅಂಶ ಪಟ್ಟಿಯಂತೂ ನೇರವಾಗಿ 51 ಓಟವನ್ನ ಸಮರ್ಪಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ, ನೇರವಾಗಿ ಕಾಟ್ ಅಂಡ್ ಬೌಲ್. ಈ ಬಾರಿಯಂತೂ ಸಿಕ್ಸರ್ ಬೌಂಡರಿ ವೀರ ನಿತಿನ್ ನೇರವಾಗಿ ವೀಕ್ಷಣೆಯತ್ತ ಮನೆ ಮಾಡಬೇಕಾಗಿದೆ. ಅದ್ಭುತ ರೀತಿಯ ಓಟಗಳನ್ನ ತನ್ನ ತಂಡಕ್ಕೆ ಆಸರೆಯಾಗಿಸಿಕೊಳ್ಳುತ್ತಾ 51 ಓಟಗಳನ್ನ ದಾಖಲಿಸಿಕೊಂಡು 6 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂತಿಮ ಬಾರಿಗೆ ಅಂಕಣದ ಒಳಭಾಗವನ್ನ ಆಗಮಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಮನು. ಜರ್ಸಿ ನಂಬರ್ 18ರಲ್ಲಿ ಅದ್ಭುತ ದಾಂಡುಗಾರರು. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರಿನ ಅಂತಿಮ 1 ಚೆಂಡು ಮಾತ್ರ ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 51 6 ಹುದ್ದರಿ ನಷ್ಟದೊಂದಿಗೆ ಅಂತಿಮ ಬಾರಿಗೆ ಲೆಗ್ ಸೈಡ್ ಭಾಗದಲ್ಲಿ ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ. ಒಂಟಿ ಓಟ ಸುಲಭ, ಅವಳಿ ಓಟಕ್ಕಾಗಿ ಕರೆಯನ್ನಂತೂ ಕೊಟ್ಟರು. ಈ ಬಾರಿ ಅಂತೂ ಮತ್ತೊಂದು ಹುದ್ದರಿ ಆಗತಗೊಳ್ತಾ ಇದೆ. 7 ಹುದ್ದರಿಗಳು ಆಗತಗೊಳ್ಳುವಾಗ RV ದೇಸಿಂಗ್ಕೋಡಿ ಪರವಾಗಿ 52 ಓಟಗಳು ದಾಖಲಿಸಿಕೊಳ್ತಾ ಇದೆ. 5 ಓವರ್ಗಳು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 52 ತಕ್ಷವಿ ಪೆರ್ಲಾ ತಂಡಕ್ಕೆ 5 ಓವರ್ಗಳಲ್ಲಿ 53 ಓಟದ ಅವಶ್ಯಕತೆ ಇದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ.
ಹಲೋ 53 ಓಟವನ್ನು ಬೆನ್ನಟ್ಟಿ ಬರಬೇಕಾಗಿದೆ. ಲಕ್ಷ್ಮಿ ಬಿರ್ಲಾ ಪರವಾಗಿ ಓಪನಿಂಗ್ ದಾಂಡುಗಾರರಾಗಿ ಆಗಮಿಸಿಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಮನೀಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್. ಉಜಿರೆ ಪರಿಸರದ ಬೆಳ್ತಂಗಡಿ ತಾಲೂಕಿನ ಓವರ್ ಇತಿಹಾಸದಲ್ಲಿ ಕಿಶೋರ್ ಅದ್ಭುತ ರೀತಿಯ ದಾಂಡುಗಾರರು. ಬಹಳಷ್ಟು ವೈಯಕ್ತಿಕ ಬಹುಮಾನವನ್ನು ಪಡೆದುಕೊಂಡಂತ ಆಟಗಾರ. ಈ ಬಾರಿ ಪ್ರಥಮ ಓವರ್ ಚಾಲ್ತಿಯಾಗಬೇಕಾಗಿದೆ. 5 ಓವರ್ಗಳ ಪಂದ್ಯಾಟ. ಎಸೆತಗಾರಿಕೆ ವಿಭಾಗದಲ್ಲಿ ಜಗ್ಗ. ಅದ್ಭುತ ರೀತಿಯಲ್ಲಿ ಲಯಭರಿತ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ವಿಭಾಗದಲ್ಲಿ ಜಗ್ಗ. ಶರವೇಗದ ಚೆಂಡು ಗುರುತಿಸಲು ವಿಫಲತೆ. ಪ್ರಥಮ ಚೆಂಡು ಕೂಡ ಚುಕ್ಕಿಯಾಗುತ್ತಾ ಇದೆ. ದ್ವಿತೀಯ ಬಾರಿಗೆ ಮತ್ತೆ ಎಸೆಯಬೇಕಾಗಿದೆ ಜಗ್. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಮನೀಶ್. ದ್ವಿತೀಯ ಬಾರಿಗೆ ಅದೇ ಶೈಲಿಯ ಚೆಂಡು ಸತತವಾಗಿ ದ್ವಿತೀಯ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ರೀತಿಯ ಲಯಬದ್ಧ ಚೆಂಡು. ತೃತೀಯ ಬಾರಿಗೆ ಮತ್ತೆ ಜಗ್ಗ. 53 ಓಟದ ಅವಶ್ಯಕತೆ ಇದೆ. ರಿವರ್ಶಿಪ್ಗಾಗಿ ಪ್ರಯತ್ನ. ಅದೇ ರೀತಿಯ ಎಸೆತಗಾರಿಕೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ 3 ಎಸೆತಗಳು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ಬೌಲಿಂಗ್ ಶೈಲಿ ವಿಭಾಗ ಮಿಸ್ಟರ್ ಜಗ್ಗ 4ನೇ ಬಾರಿಗೆ. ಈ ಬಾರಿಯಂತೂ ದಂಡಿಸಲು ಅವಕಾಶವಂತೂ ಇತ್ತು. ಪ್ರಥಮ ಓಟದೊಂದಿಗೆ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ ಲಕ್ಷ್ಮಿ ಪೆರ್ಲ ಪರವಾಗಿ. 4 ಚೆಂಡುಗಳು ಮುಕ್ತಾಯವಾಗಿದೆ. ಪ್ರಥಮ ಓವರ್ ಕೂಡ ಚಾಲ್ತಿಯಲ್ಲಿದೆ. ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ಜಗ್ಗ. ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್. ಪಂಚಮ ಬಾರಿಗೆ ಮತ್ತೆ ರಿವರ್ಸಿಪ್ಗಾಗಿ ಪ್ರಯತ್ನ. ಈ ಬಾರಿಯಂತೂ ಪಂಚಮ ಚೆಂಡು ಕೂಡ ಮುಕ್ತಾಯವಾಗುತ್ತಾ ಇದೆ. ಬಲವಾದ ಮನವಿಯಂತೂ ಈ ಬಾರಿಯಂತೂ ತೀರ್ಪುಗಾರರಲ್ಲಿ ಬಲವಾದ ಮನವಿಯಂತೂ ಖಂಡಿತ ಇದೆ. ತೀರ್ಪುಗಾರರಿಂದ ಯಾವ ರೀತಿ ಮನವಿಯನ್ನ ಪಡೆದುಕೊಳ್ಳಲು ಅವಕಾಶವನ್ನು ಪಡೆದುಕೊಳ್ಳುತ್ತದೆ ಕಾದು ನೋಡಬೇಕಾಗಿದೆ. ಪಂಚಮ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ ಮಿಸ್ಟರ್ ಜಗ್ಗ. ಬಿಲ್ಲವ ಸಮಾಜ ಬಾಂಧವರ ಅದ್ಭುತ ರೀತಿಯ ಗುರುನಾರಾಯಣ ಟ್ರೋಫಿ 2025 ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಓವರ್ ಆರ್ಮ್ ಬಿಡ್ಡಿಂಗ್ ಮಾದರಿಯ ಲೀಗ್ ಓವರ್ ಆರ್ಮ್ ಪಂದ್ಯಾಕೂಟ ಬಹಳಷ್ಟು ಮೆರುಗಣ್ಣ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಓವರ್ ಆರ್ಮ್ ಎಲ್ಲ ಅನುಭವವನ್ನು ಪಡೆದುಕೊಂಡಂತ ಆಟಗಾರರು ಮೈದಾನ ಒಳಭಾಗದಲ್ಲಿ. ಎಸೆಲಿ ಪಂಚಮ ಚೆಂಡು ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ ಮಿಸ್ಟರ್ ಜಗ್ಗ. ನಮ್ಮ ಈ ಪಂದ್ಯಾಕೂಟಕ್ಕೆ ಶ್ರೀಯುತ ಶ್ರೀಧರ ಪೂಜಾರಿ ಕಲಾಯಿ ಮಾಜಿ ಅಧ್ಯಕ್ಷರು, ಕ್ಷಮಿಸಿ, ನಮ್ಮ ಈ ಪಂದ್ಯಾಕೂಟಕ್ಕೆ ಶ್ರೀಯುತ ಜಯಶಂಕರ್ ಮಾಜಿ ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸೇವಾ ಸಮಿತಿ ಉಜಿರೆ ಇವರು ಆಗಮಿಸಿರುತ್ತಾರೆ. ಸರ್, ತಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಷ್ಟು ಇಲ್ಲಿ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. ದಂಡಂ ದಶಗುಣಂ. ಅದ್ಭುತ ರೀತಿಯ ಹೊಡೆತ. ಈ ಬಾರಿ ಅಂತೂ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ಕಿಶೋರ್ ಈ ಬಾರಿ ಅಂತೂ ನೇರವಾಗಿ ವೀಕ್ಷಣೆಯತ್ತ ಆಗಮಿಸಿಕೊಳ್ತಾ ಇದ್ದಾರೆ. ಲಕ್ಷ್ಮಿ ಪೆರ್ಲಾ ಪರವಾಗಿ ಪ್ರಥಮ ಆಘಾತಗೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 1 ಓಟವನ್ನು ಬಿಟ್ಟುಕೊಟ್ಟು ಒಂದು ಉದರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದ್ಭುತ ರೀತಿಯ ಲಯಭರಿತ ಎಸೆಗಾರಿಕೆ ಮಿಸ್ಟರ್ ಜಗ್ಗ. ಪ್ರಥಮ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಪ್ರಥಮ ಉದ್ದರಿ ಪತನದೊಂದಿಗೆ
ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಸಾಗರ್ ಪ್ರಥಮ ಓವರ್ ಮುಕ್ತಾಯದ ಬಳಿಕ ಕೇವಲ ಒಂಟಿ ಓಟದೊಂದಿಗೆ ದ್ವಿತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮನೀಶ್ ಅದ್ಭುತ ರೀತಿಯ ಎಸೆಗಾರಿಕೆ. ಸಾಗರ್ ಎಸೆದಂತ ಪ್ರಥಮ ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಓಟವನ್ನು ದಾಖಲಿಸಿಕೊಳ್ತಾ ಇದೆ ಲಕ್ಷ್ಮೀ ಪೆರ್ಲಾ ಪರವಾಗಿ. ಶ್ರೀಕಾಂತ್ ದಾಂಡುಗಾರಿಕೆ ಭಾಗದಲ್ಲಿ ಅದ್ಭುತ ರೀತಿಯ ಶೈಲಿ ಎಸೆತಗಾರಿಕೆ. ಔಟ್ಸೈಡ್ ದಿ ಆಫ್ ಸ್ಟಂಪ್ ವೈಡ್ ಬಾಲ್ ಮತ್ತೆ ಅತಿರಿಕ್ತತೆ ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳು. ಪ್ರಥಮ ಒಂದು ಹುದ್ದರಿಯನ್ನು ಆಘಾತಗೊಳ್ತಾ ಇದೆ ಲಕ್ಷ್ಮೀ ಪೆರ್ಲಾ ಪರವಾಗಿ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ಶೈಲಿ ಎಸೆತಗಾರಿಕೆ. ಈ ಬಾರಿ ಅಂತೂ ಬಯಸು ಮುಖೇನ ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು. ದ್ವಿತೀಯ ಚೆಂಡು ಮುಕ್ತಾಯಗೊಳ್ತಾ ಇದೆ. ಅದ್ಭುತ ರೀತಿಯ ದಾಂಡುಗಾರಿಕೆ. ಇಲ್ಲಿ ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ. ಒಂಟಿ ಓಟವನ್ನು ದಾಖಲಿಸಿಕೊಳ್ತಾ ಇದೆ ಲಕ್ಷ್ಮೀ ಪೆರ್ಲಾ ಪರವಾಗಿ. ಓಪನಿಂಗ್ ದಾಂಡುಗಾರನಾಗಿ ಆಗಮಿಸಿದಂತ ಈ ಮನೀಶ್ ಪ್ರಥಮ ಓವರ್ನ ತೃತೀಯ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು. ಚತುರ್ಥ ಬಾರಿಗೆ ಸಾಗರ್ ಅದ್ಭುತ ರೀತಿಯ ಆಫ್ಸೈಡ್ ಭಾಗಕ್ಕೆ ದಂಡಿಸುವಂತ ಪ್ರಯತ್ನ. ಅದ್ಭುತ ಕ್ಷೇತ್ರ ರಕ್ಷಣೆ. 4 ಚೆಂಡು ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು ಮಾತ್ರ. 4 ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಾಗರ್. ದೊಡ್ಡ ಹೊಡೆದಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ ಅಂತೂ ಅದ್ಭುತ ರೀತಿಯ ಶೈಲಿ ಎಸೆಗಾರಿಕೆ. ಚೆಂಡು ಮತ್ತೆ ಡಾಟ್ ಬಾಲ್. ಇಲ್ಲಿ ಪಂಚಮ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ ಸಾಗರ್. ಸ್ಟ್ರೈಕರ್ ವಿಭಾಗದಲ್ಲಿ ಮನೀಶ್. ಅಂತಿಮ ಬಾರಿಗೆ ಈ ಬಾರಿ ಅಂತೂ ಮನೀಶ್ ಗರ್ಜಿಸಿಕೊಳ್ತಾ ಇದ್ದಾರೆ. ನೇರವಾಗಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ ಲಕ್ಷ್ಮೀ ಪೆರ್ಲಾ ಪರವಾಗಿ ಮನೀಶ್. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು ದಾಖಲಿಸಿಕೊಳ್ತಾ ಇದೆ. ಸರಾಸರಿ ಪ್ರತಿ ಓವರ್ಗಳಲ್ಲಿ 6 ಓಟಗಳಂತೆ. ದ್ವಿತೀಯ ಓವರ್ ಮುಕ್ತಾಯಕ್ಕೆ 12. ಒಂದು ಹುದ್ದರಿ ಆಘಾತಗೊಂಡಿದೆ. ದ್ವಿತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಎಸೆಗಾರಿಕೆ ಭಾಗದಲ್ಲಿ ಬಾರಿ ರಂಜಿತ್ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ರೀತಿಯ ಹೊಡೆತಗಾರಿಕೆ. ಆಫ್ಸೈಡ್ ಭಾಗದಲ್ಲಿ ದಂಡಿಸಿದ್ರು. ನೇರವಾಗಿ ಕ್ಷೇತ್ರ ಮಾಲಕರ ಭದ್ರ ಬಗಸಲ್ಲಿ ಈ ಬಾರಿ ಅಂತೂ ಮತ್ತೆ ಶ್ರೀಕಾಂತ್ ರವರ ಹುದ್ದರಿ ಆಘಾತಗೊಳ್ತಾ ಇದೆ. ತೃತೀಯ ಓವರಿನ ಪ್ರಥಮ ಚೆಂಡು ನೇರವಾಗಿ ದ್ವಿತೀಯ ಹುದ್ದರಿ ಕೂಡ ಆಘಾತ. ಅಂಕಿಅಂಶ ಪಟ್ಟಿಯಲ್ಲಿ 12. 2 ಹುದ್ದರಿಯನ್ನು ಪಡೆದುಕೊಳ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕಾ ವಿಭಾಗವನ್ನು ಪಡೆದುಕೊಳ್ತಾ ಇದೆ ಆರ್.ವಿ. ದೇಸಿಂಗ್ ಕೋಡಿ. ಶರಣ್ ರವರ ಆಗಮನವಾಗಿದೆ. ಈ ಬಾರಿ ಅಂತೂ ಅಂಕಣಗಳ ಭಾಗದಲ್ಲಿ ಅಣ್ಣ ತಮ್ಮಂದಿರ ಆಟವನ್ನ ಕಾದು ನೋಡಬೇಕಾಗಿದೆ. ಪ್ರಥಮ ಚೆಂಡಿನಲ್ಲಿ ಒಂದು ಹುದ್ದರಿಯನ್ನು ಪಡೆದುಕೊಂಡಂತ ಎಸೆತಗಾರ ಮಿಸ್ಟರ್ ರಂಜಿತ್ ಮತ್ತೆ ದ್ವಿತೀಯ ಬಾರಿ
ಅದ್ಭುತ ಶೈಲಿಯ ಎಸೆತಗಾರಿಕೆ. ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ಶೈಲಿಯ ಎಸೆತಗಾರಿಕೆ. ರಂಜಿತ್ ಎಸೆದಂತ 2 ಚೆಂಡುಗಳು ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ತೃತೀಯ ಬಾರಿಗೆ ಮತ್ತೆ ಎಸೆಯಬೇಕಾಗಿದೆ ರಂಜಿತ್ ಶೇಖರ್ ಭಾಗದಲ್ಲಿ ಶರಣ್. ಫುಲ್ ಟಾಸ್ ಮಾದರಿಯ ಚೆಂಡು ಲೆಗ್ ಸೈಡ್ ಭಾಗದಲ್ಲಿ ವೈಡ್ ಬಾಲ್. ಮತ್ತೆ ಅತಿರಿಕ್ತತೆಯ ಒಟ್ಟುಗಳನ್ನು ದಾಖಲಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13. ದ್ವಿತೀಯ ಚೆಂಡು ಮಾತ್ರ ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಎಸೆತಗಾರಿಕೆ ಭಾಗದಲ್ಲಿ ರಂಜಿತ್. ದೊಡ್ಡ ಹೊಡೆದಕ್ಕ ಪ್ರಯತ್ನ. ಕ್ಲೀನ್ ಬಾಲ್. ನೇರವಾಗಿ ಹುದ್ದರಿಯನ್ನ ಕಳೆದುಕೊಳ್ತಾ ಇದೆ ಶರಣ್ ರವರು. ಮತ್ತೆ ವೀಕ್ಷಣೆಯತ್ತ ತಕ್ಷ್ವಿ ಬಿರ್ಲಾ ಪರವಾಗಿ 3ನೇ ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ. 13 ಅಂಕಿಅಂಶ ಪಟ್ಟಿಯಲ್ಲಿ ತೃತೀಯ ಓವರಿನ ತೃತೀಯ 3 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 13. ಮೂರು ಹುದ್ದರಿಯ ಪತನದ ಬಳಿಕ ದೀಪಕ್ ರವರ ಆಗಮನವಾಗಿದೆ. ಬಹಳಷ್ಟು ಓಟವನ್ನ ಗಳಿಸಬೇಕಾದಂತೆಲ್ಲ ಸಂದರ್ಭಗಳಿದೆ. ತೃತೀಯ ಓವರ್ ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ರಂಜಿತ್ ಅದ್ಭುತ ರೀತಿಯ 3 ಚೆಂಡುಗಳು ಕೂಡ ಮುಕ್ತಾಯಗೊಳ್ತಾ ಇದೆ. ಚತುರ್ಥ ಬಾರಿ ರಿವರ್ಶಿಪ್ಗಾಗಿ ಪ್ರಯತ್ನ. ಅದ್ಭುತ ರೀತಿಯ ಹೊಡೆತ ಲೆಗ್ ಸೈಡ್ ಭಾಗದಲ್ಲಿ ಒಂದು ಒಟ್ಟ ಸಂಪೂರ್ಣ ನೇರವಾಗಿ ಬೌಂಡರಿಯತ್ತ ಸಮೀಪಿಸಿಕೊಳ್ತಾ ಇದೆ ಚೆಂಡು. ತ್ರಿವಳಿ ಓಟಗಳು ದಾಖಲಿಸಿಕೊಳ್ತಾ ಇದೆ. 3 ಓಟಗಳು ಗುಟ್ಟಗಳ ಮಧ್ಯೆ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. 4 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 16 ಓಟಗಳು. ಪಂಚಮ ಬಾರಿಗೆ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ರಂಜಿತ್. ಶ್ರೀಕರ್ ಭಾಗದಲ್ಲಿ ಮನೀಶ್ ರವರು 1 ಸಿಕ್ಸರ್ ಅನ್ನು ದಾಖಲಿಸಿಕೊಂಡು ತನ್ನ ತಂಡಕ್ಕೆ ಆಸರೆಯಾಗುವಂತ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾದಂತಹ ಸಂದರ್ಭವಾಗಿದೆ. ಅದ್ಭುತ ರೀತಿಯ ದಾಂಡುಗಾರಿಕೆ ಸೊಡು ಭಾಗದಲ್ಲಿ ಒಂಟಿ ಓಟ ಸಂಪೂರ್ಣತೆಯೊಂದಿಗೆ ಪಂಚಮ ಚೆಂಡು ಕೂಡ ಮುಕ್ತಾಯವಾಗುತ್ತಾ ಇದೆ. ಅಂತಿಮ ಬಾರಿಗೆ ಸೇರಬೇಕಾಗಿದೆ ಇಲ್ಲಿ ತೃತೀಯ ಓವರ್ ಚಾಲ್ತಿಯಲ್ಲಿ. ಲಾಸ್ಟ್ 1 ಬಾಲ್ ಟು ಗೋ. ರಿವರ್ಶಿಪ್ಗಾಗಿ ಪ್ರಯತ್ನ. ಈ ಬಾರಿ ಅಂತೂ ಒಂಟಿ ಓಟ ಸಂಪೂರ್ಣತೆ. ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳು 3 ಹುದ್ದರಿ ನಷ್ಟದೊಂದಿಗೆ. ಹದಿನೈದು ಅಂಕಿಅಂಶ ಪಟ್ಟಿಯಲ್ಲಿ 18 ಅಂಕಿಅಂಶ ಪಟ್ಟಿಯಲ್ಲಿ 3 ಹುದ್ದರಿ ಪತನವಾಗಿದೆ. 12 ಚೆಂಡುಗಳ ಮುಂದೆ 35 ಓಟದ ಅವಶ್ಯಕತೆ ಇದೆ. ದಯವಿಟ್ಟು ದ್ವಿತೀಯ ಪಂದ್ಯಾಟದ ಅದೃಷ್ಟದ ನಾಣ್ಯಚುಂಬಿಕೆಗಾಗಿ ಆಗಮಿಸಿ. ಫ್ಯಾಂಟಸಿ ಕ್ರಿಕೆಟರ್ಸ್ ವಿರುದ್ಧವಾಗಿ ಡಿಜೆ ಬ್ರದರ್ಸ್ ಪುದುವೆಟ್ಟು. ದಯವಿಟ್ಟು 2 ತಂಡದ ನಾಯಕರು ಆದಷ್ಟು ಬೇಗ ಬರಬೇಕು. ಎಕ್ಸಿಡ್ ಭಾಗದಲ್ಲಿ ದಂಡಿಸಿದ್ರು ಈ ಬಾರಿ ದೀಪಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದೆ. ಎದುರಿಸಿದಂತ ಚತುರ್ಥ ಓವರಿನ ಪ್ರಥಮ ಚೆಂಡಿಗೆ ಅದ್ಭುತ ರೀತಿಯ ಹೊಡೆತಗಳು ದಾಖಲಿಸಿಕೊಳ್ತಾ ಇದೆ. ಸಿಕ್ಸರ್ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 24 ಓಟಗಳು ದಾಖಲಾಗಿದೆ. ದಯವಿಟ್ಟು ಮತ್ತೆ ದ್ವಿತೀಯ ಪಂದ್ಯಾಟದ ನಾಣ್ಯಚುಂಬಿಕೆಗಾಗಿ ಆಗಮಿಸಿಕೊಳ್ಳಿ. ಫ್ಯಾಂಟಸಿ ಕ್ರಿಕೆಟರ್ಸ್ ವಿರುದ್ಧವಾಗಿ ದಿವ್ಯ ಜ್ಯೋತಿ ಬ್ರದರ್ಸ್ ಮುದ್ದುಬೆಟ್ಟು. ದಯವಿಟ್ಟು 2 ತಂಡದ ನಾಯಕರು ಅದೃಷ್ಟದ ನಾಣ್ಯಚುಂಬಿಕೆಗಾಗಿ ಅಂತಿಮ ಕರೆಯೊಂದಿಗೆ ಆಗಮಿಸಿಕೊಳ್ಳಿ. ದಯವಿಟ್ಟು
ಎರಡು ತಂಡದ ನಾಯಕರ ಗಮನಕ್ಕೆ. ರಿವರ್ಶಿಪ್ಗಾಗಿ ಪ್ರಯತ್ನ, ಅದ್ಭುತ ರೀತಿಯ ಹೊಡೆತಗಾರಿಕೆ. 1 balls 2 balls ಓವರ್ ದ ರೆಫ್ ಬೌಂಡ್ರಿ. ನೋ ಬಾಲ್ ಪ್ಲಸ್ ಬೌಂಡರಿ. ಇಲ್ಲಿ ತಿರುವನ್ನ ಕಾಣುವಂತ ಎಲ್ಲ ಸೂಚನೆಗಳು ಲಭಿಸ್ತಾ ಇದೆ. ಕೇವಲ 1 ಚೆಂಡುಗಳಿಗೆ 11 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇಲ್ಲಿ ದುಬಾರಿ ಎಸೆತಗಾರ ನಿತಿನ್. ಅಂಕಿಅಂಶ ಪಟ್ಟಿಯ ಸ್ಥಿತಿಗತಿಯ ಬದಲಾಗುವಂತ ಸಂದರ್ಭದಲ್ಲಿ 29 ಓಟಗಳು ದಾಖಲಿಸಿಕೊಳ್ತಾ ಇದೆ. 29 ಅಂಕಿಅಂಶ ಪಟ್ಟಿಯಲ್ಲಿ 3 ಹುದ್ದರುಗಳು ನಷ್ಟಗೊಳ್ತಾ ಇದೆ. 11 ಎಸೆತಗಳ ಮುಂದೆ 24 ಓಟದ ಅವಶ್ಯಕತೆ ಇದೆ. ಮತ್ತೆ ದ್ವಿತೀಯ ಚೆಂಡಿಗೆ ದಂಡಂ ದಶಗುಣ. ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗದಲ್ಲಿ ಮಿಂಚಿನ ಪ್ರತಿಭೆ ದೀಪಕ್ ತನ್ನ ತಂಡಕ್ಕೆ ಆಸರೆಯಾಗುವಂತ ಎಲ್ಲ ಭರವಸೆಯನ್ನು ನೀಡುತ್ತಾ ಇದ್ದಾರೆ. 2 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 35 ಓಟಗಳು ದಾಖಲಿಸಿಕೊಳ್ತಾ ಇದೆ. ಈ ಬಾರಿಯಂತೂ 10 ಚೆಂಡುಗಳ ಮುಂದೆ 18 ಓಟದ ಮಾತ್ರ ಅವಶ್ಯಕತೆ ಇದೆ. ದಯವಿಟ್ಟು ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡದ ನಾಯಕ ದಯವಿಟ್ಟು ಬನ್ನಿ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ತಂಡದ ನಾಯಕ ಕಾಯ್ತಾ ಇದ್ದಾರೆ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರತಿ ಪಂದ್ಯಾಕೂಟ ಕೂಡ ತಮಗೆ ನಿಗದಿಪಡಿಸಿದಂತ ಕಾಲಾವಕಾಶದೊಂದಿಗೆ ಸಾಗಿ ಬರಬೇಕಾಗಿದೆ. ದಯವಿಟ್ಟು ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡದ ನಾಯಕ ಬನ್ನಿ. ದ್ವಿತೀಯ ಚೆಂಡು ಮಾತ್ರ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 35 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಸಿಕ್ಸರ್ ಬೌಂಡರಿಗಳ ಸರದರ್ಶಕರ ಭಾಗದಲ್ಲಿ ಮತ್ತೆ ದೊಡ್ಡ ಹೊಡೆತಗಳು. ಗಿಲ್ಲಿ 1 balls 2 balls ಬೌಂಡರಿ. ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಬೈ ದೀಪಕ್. ಅದ್ಭುತ ರೀತಿಯ ದಾಂಡುಗಾರಿಕೆ. ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ 39 ಓಟಗಳು ದಾಖಲಿಸಿಕೊಳ್ತಾ ಇದೆ. 9 ಚೆಂಡುಗಳ ಮುಂದೆ 14 ಓಟದ ಮಾತ್ರ ಅವಶ್ಯಕತೆ ಇದೆ. ಪ್ರಥಮ ಹಂತದಲ್ಲಿ ಎಡವಿದರೂ ಕೂಡ ಅಂತಿಮ ಕ್ಷಣದಲ್ಲಿ ಸಿಡಿಲಬ್ಬರದ ದಾಂಡುಗಾರಿಕೆಯೊಂದಿಗೆ ದೀಪಕ್ ತಂಡಕ್ಕೆ ಆಸರೆಯಾಗುವಂತ ಎಲ್ಲ ಲಕ್ಷಣಗಳನ್ನ ಎಲ್ಲ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. 9 ಚೆಂಡುಗಳ ಮುಂದೆ 14 ಓಟ ಬೇಕಾಗಿದೆ. ಪ್ರಥಮ ಪಂದ್ಯಾಟ ಇಲ್ಲಿ ರೋಚಕ ಸ್ಥಿತಿಯತ್ತು. ಎಸೆತಗಾರಿಕಾ ವಿಭಾಗದಲ್ಲಿ ನಿತಿನ್ ಲಯಬದ್ಧತೆಯ ಚೆಂಡನ ದಾಳಿಯನ್ನು ಸಂಘಟಿಸಬೇಕಾಗಿದೆ. 3 ಚೆಂಡು ಮಾತ್ರ ಮುಕ್ತಾಯಗೊಳ್ಳುತ್ತಾ ಇದೆ. ಚತುರ್ಥ ಬಾರಿಗೆ ಮತ್ತೆ ನಿತಿನ್ ಸ್ಟ್ರೈಕರ್ ವಿಭಾಗದಲ್ಲಿ ದೀಪಕ್. ಈ ಬಾರಿಯಂತೂ ಲಯಬದ್ಧತೆಯ ಚೆಂಡು. ಲಯಬದ್ಧತೆಯ ಚೆಂಡಿನೊಂದಿಗೆ ಚತುರ್ಥ ಚೆಂಡು ಕೂಡ ಮುಕ್ತಾಯ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 40. ನಮ್ಮ ಈ ಪಂದ್ಯಾಕೂಟಕ್ಕೆ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ನಿವೃತ್ತ ಶಿಕ್ಷಕರು ಧರ್ಮಸ್ಥಳ, ಅದೇ ರೀತಿ ಶ್ರೀಯುತ ಹರೀಶ್ ಕುಮಾರ್ ಬರಮೇಲು ಅಧ್ಯಕ್ಷರು, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ಇವರು ಆಗಮಿಸಿದ್ದಾರೆ. ಸರ್, ತಮಗೆ ಆದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಪಂಚಮ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ ನಿತಿನ್. ಸ್ಟ್ರೈಕರ್ ವಿಭಾಗದಲ್ಲಿ ಮನೀಶ್. ಫುಲ್ ಟಾಸ್ ಮಾದರಿ ಚೆಂಡು, ಅದ್ಭುತ ರೀತಿಯ ದಾಟುಗಾರಿಕೆ, ನೇರವಾಗಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿಕೊಂಡಂತ ತಕ್ಷ್ಮಿ ಪೆರ್ಲಾ ಪ್ರಥಮ ಹಂತದಲ್ಲಿ ಎಲ್ಲೋ ಒಂದು ಕಡೆ ಎಡವಿಕೊಂಡರೂ ಕೂಡ ಅಂತಿಮ ಕ್ಷಣದಲ್ಲಿ
ತನ್ನ ತಂಡಕ್ಕೆ ಎಲ್ಲ ಗೆಲ್ಲುವ ಭರವಸೆ. ಗಮನಿಸಿಕೊಳ್ಳಬೇಕಾದರೆ 4ನೇ ಓವರಿನಲ್ಲಿ 28 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಮಿಸ್ಟರ್ ನಿತಿನ್. 6 ಚೆಂಡು 7 ಓಟಗಳು ಬೇಕಾಗಿದೆ. 6 balls 7 to get. Who will win this match? ಅಂತಿಮ ಕ್ಷಣದಲ್ಲಿ ಬಂದಂತ ಈ ದೀಪಕ್ 6 ಚೆಂಡುಗಳ ಮುಂದೆ 7 ಓಟವನ್ನು ಗಳಿಸಬೇಕಾಗಿದೆ. ಪ್ರಥಮ ಚೆಂಡು ರಿವರ್ಶಿಪ್ಗಾಗಿ ಪ್ರಯತ್ನ. 1 ball 2 balls ಬೌಂಡರ್. ಒಂಟಿ ಸುಲಭವಲ್ಲಿ ಓಟದ ಸೇರ್ಪಡೆ. ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ, ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಪ್ರಥಮ ಚೆಂಡಿನಲ್ಲಿ 3 ಓಟಗಳು. ಅಂತಿಮ 5 ಚೆಂಡು ಬೇಕಾಗಿದೆ 4 ಓಟಗಳು. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿಕೊಂಡಂತ ತಕ್ಷ್ಮಿ ಪೆರ್ಲಾ ಗೆಲ್ಲುವ ನಿರೀಕ್ಷೆಯತ್ತ. ದ್ವಿತೀಯ ಚೆಂಡು ಅದ್ಭುತ ರೀತಿಯ ಹೊಡೆತಗಾರಿಕೆ. ಅದ್ಭುತ ರೀತಿಯ ಆಟದ ಪ್ರದರ್ಶನ. ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ 3 ಓಟದ ಅವಶ್ಯಕತೆ ಇದೆ. 4 ಚೆಂಡು ಕೂಡ ಬಾಕಿ ಇದೆ. ಎದುರಿಸಿದಂತ 8 ಚೆಂಡುಗಳಲ್ಲಿ 27 ಓಟವನ್ನು ದಾಖಲಿಸಿಕೊಂಡು ತಂಡಕ್ಕೆ ಆಸರೆಯಾದಂತ ಈ ವ್ಯಕ್ತಿ ದೀಪಕ್. ಎದುರಿಸಿದಂತ ಚೆಂಡು ಕೇವಲ 8. 27 + 28 ಓಟವನ್ನು ಗಳಿಸಿಕೊಳ್ಳುತ್ತಾ ತನ್ನ ತಂಡಕ್ಕೆ ಗೆಲ್ಲುವಂತ ಭರವಸೆಯನ್ನ ಸಂಪೂರ್ಣವಾಗಿ ದೊರಕಲು ಅವಕಾಶವನ್ನು ಗಿಟ್ಟಿಸಿಕೊಳ್ಳಬಲ್ಲಂತ ಈ ದೀಪಕ್. ಅದ್ಭುತ ಇನ್ನಿಂಗ್ಸ್ ಪ್ರದರ್ಶನ, ಅದ್ಭುತ ದಾಂಡುಗಾರಿಕೆ. ಮೂರು ಚೆಂಡು 2 ಓಟದ ಅವಶ್ಯಕತೆ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಆಫ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. ಇಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಇಲ್ಲಿ ಪ್ರಥಮ ಪಂದ್ಯಾಟವನ್ನು ನೇರವಾಗಿ ಗೆದ್ದುಕೊಳ್ತಾ ಇದೆ ತಕ್ಷ್ಮಿ ಪೆರ್ಲಾ. ಅದ್ಭುತ ರೀತಿ ಇನ್ನಿಂಗ್ಸ್, ಅದ್ಭುತ ರೀತಿ ದಾಂಡುಗಾರಿಕೆ. ದಯವಿಟ್ಟು ಒಮ್ಮೆ ಜೋರದ ಕೈ ಚಪ್ಪಾಳೆ ಬರಲೇಬೇಕು. 9 ಚೆಂಡುಗಳ ಮುಂದೆ ವೈಯಕ್ತಿಕ ಮೊತ್ತ 28 ಓಟವನ್ನು ದಾಖಲಿಸಿಕೊಂಡಂತ ಈ ದೀಪಕ್ ತನ್ನ ತಂಡಕ್ಕೆ ಖಂಡಿತವಾಗಿಯೂ ಗೆಲುವಿನ ನಗೆಯನ್ನು ಬೀರಿಸಿಕೊಟ್ಟಂತ ವ್ಯಕ್ತಿ. ಅದೇ ರೀತಿ ಓಪನಿಂಗ್ ದಾಂಡುಗಾರನಾಗಿ ಆಗಮಿಸಿಕೊಂಡು ತನ್ನ ತಂಡಕ್ಕೆ ಮತ್ತೊಬ್ಬ ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಟ್ಟಂತ ಮನೀಶ್ ಕೂಡ ಅದ್ಭುತ ರೀತಿಯ ಆಟಗಾರರು. ಮನೀಶ್ ಅವರು ಕೂಡ ಎದುರಿಸಿದಂತ 11 ಚೆಂಡುಗಳ ಮುಂದೆ 21 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅದ್ಭುತ ರೀತಿಯ ಇರುವರ ಜತೆಯಾಟ ತನ್ನ ತಂಡಕ್ಕೆ ಗೆಲ್ಲುವಂತ ಎಲ್ಲ ಅವಕಾಶವನ್ನು ಗಿಟ್ಟಿಸಿಕೊಂಡಿದೆ. ಪ್ರಥಮ ಪಂದ್ಯಾಟ ಮುಗಿದ ಬಳಿಕ ದಯವಿಟ್ಟು ದ್ವಿತೀಯ ಪಂದ್ಯಾಟದ ನಾಣಿಚುಮಿಕೆಯನ್ನು ಗೆದ್ದುಕೊಂಡ ತಂಡದ ಜೊತೆಗೆ 2 ತಂಡಗಳು ಕೂಡ ಆದಷ್ಟು ಬೇಗ ಬರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ಪ್ರತಿ ಇನ್ನಿಂಗ್ಸ್ಗಳಿಗೆ ಕೇವಲ 20 ನಿಮಿಷಗಳ ಕಾಲಾವಕಾಶ ಮಾತ್ರವಿದೆ.
तांबडी ही चमकते उन्हात कला 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 तांबडी ही चमकते उन्हात कला 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 तांबडी ही चमकते उन्हात कला 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 तांबडी ही चमकते उन्हात कला कला खादीचा पांढरा शर्ट खाकी पॅन्ट टाकून मीठ कडक चेहऱ्यावर दिसपणे चकाचक आवाजात वजनी बोलण्याने नासातात म्हणून तरकणारे नाव घेतात हक्कानं जे तुला डाग दिसतं रंगावर माखलेलं मातीच्या रंगाला जे पण काही दिलेले देवानं मिरवतोय हक्कानं क्लब मध्ये क्रिटिक तर मराठी वाचणारा संकास आपल्या कामात नाही कधी काय शंका क्राऊड मध्ये अंगावर साक्षीला जनता जिकडे जाशील तिकडे आपलाच डंका दशीर कारागिरी एकनीवर मारलेला रंदा मी गाडीवर फिरताना कामानी स्टेजवरती विसरो की घामानी तांबडी चमकते उन्हात कला 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 ದಯವಿಟ್ಟು ಗಮನಿಸಿಕೊಳ್ಳಿ, ಈ ಪಂದ್ಯಾಕೂಟದಲ್ಲಿ ನೇರ ಪ್ರಸಾರದಲ್ಲಿ ಯಾವುದೇ ರೀತಿಯ ತಮ್ಮ ವೈಯಕ್ತಿಕ ಹುದ್ದೆಗಳ ಜಾಹೀರಾತುಗಳಿದ್ದಲ್ಲಿ ದಯವಿಟ್ಟು ಶ್ರವಣ್ ರವರನ್ನು ಸಂಪರ್ಕಿಸಬೇಕು. ವೇದಿಕೆಯ ಎಡಭಾಗದಲ್ಲಿ ನೇರ ಪ್ರಸಾರದ ಕೌಂಟರ್ ವಿಭಾಗಕ್ಕೆ ಬಂದು ತಾವುಗಳ ವೈಯಕ್ತಿಕ ಜಾಹೀರಾತುಗಳಿದ್ದಲ್ಲಿ ಇವರನ್ನು ಸಂಪರ್ಕಿಸಿಕೊಳ್ಳಿ. ಈ ದಿನದ ಪಂದ್ಯಾಕೂಟ ಯೂಟ್ಯೂಬ್ ನೇರ ಪ್ರಸಾರವಿದೆ. ನಮ್ಮ ಮೀಡಿಯಾ ಎನ್ನುವಂಥ ಈ ಒಂದು ಅದ್ಭುತ ಸಂಸ್ಥೆಯ ನೇರ ಪ್ರಸಾರ ಈ ಪಂದ್ಯಾಕೂಟದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲರೂ ವೀಕ್ಷಿಸಬಹುದು. SIDAY Mix.
ಎಸ್ಎಲ್ಐ ಪ್ರಥಮ ಪಂದ್ಯಾಟ ಮುಗಿದ ಬಳಿಕ ದ್ವಿತೀಯ ಪಂದ್ಯಾಟದ ನಾಣಿಸುವಿಕೆಯನ್ನು ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡವು ಗೆದ್ದುಕೊಳ್ತಾ ಇದೆ. DJ Sidoy Remix Salboni Se ನಾಣಿಸುವಿಕೆಯನ್ನು ಗೆದ್ದುಕೊಂಡಂತ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡವು ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. 5 ಓವರ್ಗಳ ಪಂದ್ಯಾಟವಾಗಿದೆ. ಓವರ್ ಆರ್ಮ್ ಪಂದ್ಯಾಕೂಟದಲ್ಲಿ ಅಂಡರ್ ಆರ್ಮ್ ಪಂದ್ಯಾಕೂಟದಲ್ಲಿ ಕೂಡ ಇತಿಹಾಸವನ್ನು ಬರೆದಂತ ಎಲ್ಲ ತಾರೆಯರಿಗೆ ಓವರ್ ಆರ್ಮ್ ಪಂದ್ಯಾಕೂಟ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಬಿಲ್ಲವ ಸಮಾಜ ಬಾಂಧವರ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಓವರ್ ಆರ್ಮ್ ಪಂದ್ಯಾಕೂಟ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ದಯವಿಟ್ಟು ಎರಡೂ ತಂಡದ 12 ಆಟಗಾರರ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ತಮ್ಮ ಆಟಗಾರರ ಪರಿಚಯವನ್ನು ವ್ಯಕ್ತಪಡಿಸುವ ಸಲುವಾಗಿ ದಯವಿಟ್ಟು ತಮ್ಮ ಎರಡೂ ತಂಡಗಳ 12 ಆಟಗಾರರ ನಮ್ಮೊಂದಿಗೆ ಸಹಕಾರವನ್ನು ನೀಡಿ. ದಯವಿಟ್ಟು ಫ್ಯಾಂಟಸಿ ಕ್ರಿಕೆಟರ್ಸ್ ಅದೇ ರೀತಿ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ತಂಡದ 12 ಆಟಗಾರರು ದಯವಿಟ್ಟು ನಾಯಕರೇ ತಮ್ಮ ತಂಡಕ್ಕೆ ಒಂದು ಸೂಚನೆಯನ್ನು ನೀಡುತ್ತಾ ಇದ್ದೇವೆ. ಸ್ಕೋರರ್ ವಿಭಾಗದಲ್ಲಿ ತಮ್ಮ ಪ್ರತಿ ಆಟಗಾರರ ಪರಿಚಯವನ್ನು ಮಾಡುವ ಸಲುವಾಗಿ ದಯವಿಟ್ಟು ನಮ್ಮೊಂದಿಗೆ ತಮ್ಮ 12ನೇ ಆಟಗಾರರನ್ನ ಕಳುಹಿಸಿಕೊಡಿ. ಸ್ಕೋರರ್ ವಿಭಾಗದಲ್ಲಿ ಯಾವುದೇ ಸಮಸ್ಯೆಗಳು ಬಾರದಿರಲು ತಮ್ಮ ಇರುವಿಕೆ ದಯವಿಟ್ಟು ನಮ್ಮೊಂದಿಗೆ ಇರಬೇಕು. ದಾಟಗಾರಿಕೆ ಭಾಗದಲ್ಲಿ ಸಂದೀಪ್, ಅದೇ ರೀತಿ ನಾಶಕರ ಭಾಗದಲ್ಲಿ ಶ್ರೀಕಾಂತ್. 5 ಓವರ್ಗಳ ಪಂದ್ಯಾಟವಾಗಿದೆ. ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಜರ್ಸಿ ನಂಬರ್ 21ರಲ್ಲಿ ದಯವಿಟ್ಟು ಆಟಗಾರನ ಹೆಸರು ಅಖಿಲ್ ರವರು ಪ್ರಥಮ ಓವರ್ ಅನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಚಾಲ್ತಿಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿ. ಆಹಾ, ಅದ್ಭುತ ರೀತಿಯ ಲಯಬದ್ಧತೆಯ ಚೆಂಡು, ಶರವೇಗದ ಚೆಂಡನ್ನು ಗುರುತಿಸಲು ವಿಫಲ. ಪ್ರಥಮ ಚೆಂಡು ಇಲ್ಲಿ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಶೇಖರ್ ಭಾಗದಲ್ಲಿ ಸಂದೀಪ್ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಮತ್ತೆ ಔಟ್ ಸೈಡ್ ದಿ ಆಫ್ ಸ್ಟಂಪ್. ಪ್ರಥಮ ಒಟ್ಟುಗಳೊಂದಿಗೆ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಪರವಾಗಿ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಕೂಟದ ಸೇರ್ಪಡೆಗೊಳ್ತಾ ಇದೆ. ಅತಿರಿಕ್ತತೆಯ ಓಟಗಳು ದಾಖಲಿಸಿಕೊಂಡಾಗ ದ್ವಿತೀಯ ಎಸೆತ ಕೂಡ ಚಾಲ್ತಿಯಲ್ಲಿ. ಫುಲ್ ಟಾಸ್ ಮಾದರಿಯ ಚೆಂಡು ನೇರವಾಗಿ ಲೆಗ್ ಸೈಡ್ ಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಸಂದೀಪ್ ರವರ ದಾಂಡು ಘರ್ಜನೆಯನ್ನು ಪ್ರಾರಂಭಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಒಟ್ಟುಗಳು ಜಮೆಯಾಗುವಾಗ ದ್ವಿತೀಯ ಚೆಂಡು ಮಾತ್ರ ಮುಕ್ತಾಯವಾಗಿದೆ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಅದ್ಭುತ ರೀತಿಯ ಎಸ್ತಗಾರಿಕೆ. ತೃತೀಯ ಚೆಂಡು ಕೂಡ ಅದ್ಭುತ ರೀತಿಯಲ್ಲಿತ್ತು. ಈ ಬಾರಿ ಅಂತೂ ಚುಕ್ಕಿಯಾಗಿ ಪರಿಣಮಿಸುವಾಗ ತೃತೀಯ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 7 ಒಟ್ಟುಗಳು. ಪ್ರಜಿತ್ ಎಸ್ತಗಾರಿಕೆ ಭಾಗದಲ್ಲಿ ಮತ್ತೆ ಲೆಗ್ ಸೈಡ್ ಭಾಗದಲ್ಲಿ ವೈಡ್ ಬಾಲ್ +1 ಅತಿರಿಕ್ತತೆಯ ಒಟ್ಟುಗಳು ದಾಖಲಿಸಿಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 9 ಒಟ್ಟುಗಳು. ತೃತೀಯ ಚೆಂಡು ಮಾತ್ರ ಮುಕ್ತಾಯಗೊಳ್ತಾ ಇದೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಪ್ರಜಿತ್ ಮತ್ತೆ ಚತುರ್ಥ ಬಾರಿಗೆ ಹೊಡೆದಕ್ಕೆ ಪ್ರಯತ್ನಿಸಿದ್ರು.
ಲಾಂಗೋನಿ ಭಾಗದಲ್ಲಿ ಒಂಟಿ ಓಟ ಸಂಪೂರ್ಣತೆಯೊಂದಿಗೆ ಪಂಚಮ ಚೆಂಡು ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. ಕ್ಷಮಿಸಿ, 4 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 10 ಪುಟಗಳು ಪಂಚಮ ಬಾರಿಗೆ ಸೇಬೇಕಾಗಿದೆ ಪ್ರಜಿತ್. ಶ್ರೀಕುರಿ ಭಾಗದಲ್ಲಿ ಸಂದೀಪ್. ಈ ಬಾರಿಯಂತೂ ಅದ್ಭುತ ರೀತಿಯ ಶರವೇಗ ಭರಿತ ಚೆಂಡು ಲೆಗ್ ಬಾಯಿಸುವ ಮುಖೇನ ಒಂಟಿ ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. ಪ್ರಥಮ ಓವರಿನ 5 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 10 ಪುಟಗಳು ದಾಖಲಿಸಿಕೊಳ್ತಾ ಇದೆ. 5 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 11. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಪರವಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಅದ್ಭುತ ರೀತಿಯ ಸ್ಥಗಾರಿಕೆ. ಪ್ರಥಮ ಓವರ್ ಮುಕ್ತಾಯ ಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 12. ಯಾವುದೇ ಹುದ್ದರಿಗಳು ಆಘಾತಗೊಳ್ತಾ ಇಲ್ಲ. ಅದ್ಭುತ ರೀತಿಯ ಜೊತೆಯಾಟ. ಓಪನಿಂಗ್ ದಾಂಡುಗಾರರಾಗಿ ಆಗಮಿಸಿಕೊಂಡಂತ ಸಂದೀಪ್ ರೀತಿ ಶ್ರೀಕಾಂತ್. ದಯವಿಟ್ಟು ಗಮನಿಸಿಕೊಳ್ಳಿ, ಪ್ರತಿ ಇನ್ನಿಂಗ್ಸ್ಗಳಿಗೆ 20 ನಿಮಿಷಗಳ ಮಾತ್ರ ಕಾಲಾವಕಾಶವಿದೆ. ಪ್ರತಿ 5 ಓವರ್ಗಳನ್ನು 20 ನಿಮಿಷಗಳ ಒಳಗಾಗಿ ತಾವುಗಳು ಮುಗಿಸಿಕೊಳ್ಳಬೇಕು. ದ್ವಿತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ 12 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಪ್ರಥಮ ಓವರಿನಲ್ಲಿ 1 ಸಿಕ್ಸರ್ನೊಂದಿಗೆ ಸಂದೀಪ್ ರವರು ಡಾನ್ಶೇಖರ್ ಭಾಗದಲ್ಲಿ. ಈ ಬಾರಿಯಂತೂ ಪುದುವೆಟ್ಟು ಪರಿಸರದ ಅದ್ಭುತ ದಾಂಡುಗಾರ ಶ್ರೀಕಾಂತ್ ಶ್ರೀಕರ್ ಭಾಗದಲ್ಲಿ ದ್ವಿತೀಯ ಓವರ್ನ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಬೌಲರ್ ನೇಮ್ ಪನ್ನು. ಇಲ್ಲಿ ಪನ್ನೂರವರು ದ್ವಿತೀಯ ಓವರ್ನ ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯಾಟವಾಗಿದೆ. 5 ಎಸೆತಗಾರರನ್ನ ಬಲಿಸಿಕೊಳ್ಳುವಂತೆ ದ್ವಿತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಪ್ರಥಮ ಓವರಿನಲ್ಲಿ ಅದ್ಭುತ ದಾಂಡುಗಾರಿಕೆಯೊಂದಿಗೆ 12 ಓಟಗಳ ಜೊತೆಯಾಟದ ನಂತರ ದ್ವಿತೀಯ ಓವರಿನ ಪ್ರಥಮ ಚೆಂಡು ಎದುರಿಸಲು ಶ್ರೀಕಾಂತ್. ಎಸೆತಗಾರಿಕೆ ಭಾಗದಲ್ಲಿ ಪನ್. ಓಹೋ, ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. 1 ಬೌನ್ಸ್. ಅದ್ಭುತ ಕ್ಷೇತ್ರ ರಕ್ಷಣೆ. ಬೌಂಡರಿ ದಾಖಲಿಸಿಕೊಳ್ತಾ ಇದೆ. 4 ಓಟದ ಸೇರ್ಪಡೆ. ತೀರ್ಪುಗಾರಿಕಾ ವಿಭಾಗದಲ್ಲಿ ಅದ್ಭುತ ತೀರ್ಪುಗಾರಿಕೆ. ಸುಂದರ್ ಖಂಡ್ಯಾಡಿ, ಅದೇ ರೀತಿ ಸುಜಯ್ ಖಂಡ್ಯಾಡಿ ತೀರ್ಪುಗಾರಿಕೆ ವಿಭಾಗವನ್ನ ಹೊಂದಿಕೊಂಡಂತ ಅದ್ಭುತ ರೀತಿಯ ತೀರ್ಪುಗಾರರು. ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು ದಾಖಲಿಸಿಕೊಳ್ತಾ ಇದೆ. ಡಿಜೆ ಬ್ರದರ್ಸ್ ಪುದುವೆಟ್ಟು. ತೃತೀಯ ಬಾರಿಗೆ ಪನ್ನು. ಶ್ರೀಕರ್ ಭಾಗದಲ್ಲಿ ಸಂದೀಪ್. ಆಹಾ, ಅದ್ಭುತ ಶರವೇಗ ಭರಿತ ಚೆಂಡು ನೇರವಾಗಿ ಕೂಟವನ್ನು ಸ್ಪರ್ಶಿಸುವ ಮುಖೇನ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಪರವಾಗಿ ಅದ್ಭುತ ರೀತಿಯ ಸ್ಥಗಾರಿಕೆ ಮಿಸ್ಟರ್ ಪನ್ನು. 17 ಅಂಕಿಅಂಶ ಪಟ್ಟಿಯಲ್ಲಿದೆ. ಪ್ರಥಮ ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ. ತೃತೀಯ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಓವರಿನ ಚತುರ್ಥ ಚೆಂಡು ಚಾಲ್ತಿಯಾಗಬೇಕಾಗಿದೆ. 1 ಡೌನ್ ಕ್ರಮಾಂಕದಲ್ಲಿ ಸುಮಾನ್ ರವರ ಆಗಮನವಾಗಿದೆ.
ದಾಂಡುಗಾರಿಕೆ ವಿಭಾಗದಲ್ಲಿ ಸುಮನ್ ಚತುರ್ಥ ಬಾರಿಗೆ ಪನ್ನು. ಓಹೋ, ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಶಾಟ್ ಔಟ್ ಆಫ್ ದಿ ಬಾರ್. ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಎದುರಿಸಿದಂತ ಪ್ರಥಮ ಚೆಂಡಿಗೆ ಅದ್ಭುತ ರೀತಿಯಲ್ಲಿ ದಂಡಿಸುವ ಮುಖೇನ ವೈಯಕ್ತಿಕ ಮೊತ್ತ 6 ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ತಾ ಇದೆ. 23-4 ಚೆಂಡು ಮುಕ್ತಾಯಗೊಳ್ತಾ ಇದೆ. ಪಂಚಮ ಬಾರಿಗೆ ಸೇಯಬೇಕಾಗಿದ್ದ ಪನ್ನು. ಸ್ಟ್ರೈಕರ್ನಲ್ಲಿ ಮತ್ತೆ ಸಿಕ್ಸರ್ ವೀರ ಸುಮನ್. ಮತ್ತೆ ಆಫ್ಸೈಡ್ ಭಾಗದಲ್ಲಿ ಅದ್ಭುತ ರೀತಿಯ ಅದ್ಭುತ ಶೈಲಿಯ ದಾಂಡುಗಾರಿಕೆ. ಒಂಟಿ ಓಟ, ಜಂಟಿ ಓಟ, ಅವಳಿ ಓಟದ ಸೇರ್ಪಡೆಗೊಳ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 25 for loss of 1 wicket after completion of second over, 5th ball, last 1 ball to go. ಅದ್ಭುತ ರೀತಿಯ ಚೆಂಡು. ಚೆಂಡಿಗೂ ದಂಡಿಗೂ ನಿಖರತೆ ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿಯಾಗಿ ಪರಿಣಮಿಸುವಾಗ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 25, 1 ಹುದ್ದರಿ ಪತನದೊಂದಿಗೆ. ಅದ್ಭುತ ರೀತಿಯ ಎಸೆತಗಾರಿಕೆ. ತೃತೀಯ ಓವರಿನ ಪ್ರಥಮ ಚೆಂಡು ಅಖಿಲ್ ಎಸೆತಗಾರಿಕೆ ವಿಭಾಗದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 26. ಪ್ರಥಮ ಚೆಂಡು ಮುಕ್ತಾಯಗೊಳ್ಳುವಾಗ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ ಅಖಿಲ್ ಈ ಬಾರಿ. ಸ್ಟ್ರೈಕರ್ ವಿಭಾಗದಲ್ಲಿ ಸುಮನ್ ರವರ ಆಗಮನವಾಗಿದೆ. ಎದುರಿಸಿದಂತ 2 ಚೆಂಡುಗಳಲ್ಲಿ ವೈಯಕ್ತಿಕ ಮೊತ್ತ 8 ಓಟವನ್ನು ದಾಖಲಿಸಿಕೊಳ್ಳುತ್ತಾ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ರೀತಿಯ ಎಸೆತಗಾರಿಕೆಯಲ್ಲಿ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ. ದ್ವಿತೀಯ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ವಿಭಿನ್ನ ಶೈಲಿ ಎಸೆತಗಾರಿಕೆ. ಅಖಿಲ್ ತೃತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ದ್ವಿತೀಯ ಚೆಂಡು ಕೂಡ ಮುಕ್ತಾಯವಾಗಿದೆ ತೃತೀಯ ಬಾರಿ. ಗಮನಿಸಿಕೊಂಡು ಆಡಬೇಕಾದಂತ ಸಂದರ್ಭ ಇದು. ಅಖಿಲ್ ಸ್ಟೈಲ್. ಮತ್ತೆ ಡಾಟ್ ಬಾಲ್. ಮತ್ತೆ ಸತತವಾಗಿ 3ನೇ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ. ತೃತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಓವರ್ ಅರ್ಮ ಪಂದ್ಯಾಕೂಟದಲ್ಲೇ ಹಲವಾರು ಪ್ರತಿಷ್ಠಿತ ಎಸೆತಗಾರರು ಬಹಳಷ್ಟು ತನ್ನ ಪರಿಶ್ರಮವನ್ನ ಈ ಪಂದ್ಯಾಕೂಟಕ್ಕೆ ಮೀಸಲಿಡುತ್ತಾ ಅದ್ಭುತ ರೀತಿಯ ಮತ್ತೆ ಲಯಬದ್ಧತೆಯ ಚೆಂಡು. 4ನೇ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 2 ಓವರ್ಗಳಲ್ಲಿ 25 ಇದ್ದಂತ ಸಂದರ್ಭದಲ್ಲಿ ಅಖಿಲ್ ರವರ ಆಗಮನದ ನಂತರ 4 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಬಿಟ್ಟುಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು 26 ಓಟವನ್ನು ದಾಖಲಿಸಿಕೊಳ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು. ಪಂಚಮ ಬಾರಿಗೆ ಮತ್ತೆ ಅಖಿಲ್. ಸ್ಟ್ರೈಕರ್ ವಿಭಾಗದಲ್ಲಿ ಲೆಗ್ ಸೈಡ್ ಭಾಗದಲ್ಲಿ ಓಹೋ ಇಲ್ಲಿ ಅಂತೂ ಸುಲಭದ ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ವೈಡ್ ಪ್ಲಸ್ ಬೌಂಡರಿ. ಐದು ಓಟಗಳು ನೇರವಾಗಿ ಖಾತೆಯಲ್ಲಿ ಜಮೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಂತೂ 31 ಓಟವನ್ನು ಗಮನಿಸಿಕೊಳ್ತಾ ಇದೆ. ನಾಲ್ಕು ಚೆಂಡು ಮುಕ್ತಾಯದ ಬಳಿಕ
ಪಂಚಮ ಬಾರಿಗೆ ಅಖಿಲ್ ಎಸೆಯಬೇಕಾಗಿದೆ. ಅದ್ಭುತ ರೀತಿಯ ಎಸೆಗಾರಿಕೆ. ಆಫ್ ಸೈಡ್ ಭಾಗದಲ್ಲಿ ಒಂಟಿ ಓಟವನ್ನ ದಾಖಲಿಸಿಕೊಳ್ಳುತ್ತ ಅಂಕಿಅಂಶ ಪಟ್ಟಿಯಲ್ಲಿ 32. 32 ಲಾಸ್ ಆಫ್ 1 ವಿಕೆಟ್. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ತೃತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಎಸೆತ. ಈ ಬಾರಿಯಂತೂ ಶರವೇಗ ಭರಿತ ಚೆಂಡಿನೊಂದಿಗೆ 3 ಓವರ್ಗಳು ಕೂಡ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 32 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಒಂದು ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ. ಅಂತಿಮ 2 ಓವರ್ಗಳು ಮಾತ್ರ ಬಾಕಿ ಇದೆ. ಅದೆಷ್ಟು ರನ್ಗಳನ್ನು ಕಲೆ ಹಾಕಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಉತ್ತಮ ಜತೆಯಾಟದೊಂದಿಗೆ ಪ್ರಥಮ ಹಂತದಲ್ಲಿ ಆಗಮಿಸಿಕೊಂಡಂತ ಸಂದೀಪ್ ಒಂದು ಸಿಕ್ಸರ್ ಅನ್ನು ಬಾರಿಸಿ ತನ್ನ ತಂಡಕ್ಕೆ ಆಸರೆಯಾಗಿಸಿಕೊಂಡು, ತದನಂತರ ಬಂದಂತ ಈ ಶ್ರೀಕಾಂತ್ ಒಂದು ಬೌಂಡರಿಯನ್ನು ಬಾರಿಸಿಕೊಂಡು ಅದ್ಭುತ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿಕೊಂಡ್ರು. ತದನಂತರದಲ್ಲಿ ಸುಮನ್ ರವರು ಅದ್ಭುತ ಒಂದು ಸಿಕ್ಸರ್ನೊಂದಿಗೆ ತನ್ನ ತಂಡಕ್ಕೆ ಆಸರೆಯಾಗುವಂತ ಎಲ್ಲ ಭರವಸೆಯೊಂದಿಗೆ 3 ಓವರ್ಗಳಲ್ಲಿ ಉತ್ತಮ ಜತೆಯಾಟದೊಂದಿಗೆ 32 ಓಟವನ್ನು ಗಳಿಸಿಕೊಂಡು 4ನೇ ಓವರ್ ಚಾಲ್ತಿಯಲ್ಲಿದೆ. ಎಲ್ಲಿ ಅದ್ಭುತ ರೀತಿಯ ಹೊಡೆದಾರಿಕೆ. ಔಟ್ ಆಫ್ ದಿ ಗ್ರೌಂಡ್. ವಿಶಿಷ್ಟ ಶೈಲಿಯ ಹೊಡೆತಗಾರಿಕೆ. ತೀರ ಲೆಗ್ ಸೈಡ್ ಭಾಗದಲ್ಲಿ ಅದ್ಭುತ ರೀತಿಯ ಬಲಿಷ್ಠ ಹೊಡೆತದೊಂದಿಗೆ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಮತ್ತೆ ಸುಮನ್. ಗರಿಷ್ಠ ಮೊತ್ತದತ್ತ ದಾಪುಗಾಳ ನೀಡುವಂತಹ ಎಲ್ಲ ಅವಕಾಶವಿದೆ. 38 ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಚೆಂಡು. ಅದ್ಭುತ ರೀತಿಯ ದಾಂಡುಗಾರಿಕೆ. ಆಹಾ, ಎಲ್ಲಿ ನಾಟಕೀಯ ಪ್ರದರ್ಶನ. ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಕ್ಷೇತ್ರ ಪಾಲಕ ಮಾಡಿದಂತ ಒಂದು ತಪ್ಪು. 4 ಓಟಗಳು ನೇರವಾಗಿ ಸುಮನ್ ರವರ ಖಾತೆಯಲ್ಲಿ. 42 ಅಂಕಿಅಂಶ ಪಟ್ಟಿಯಲ್ಲಿ ಚತುರ್ಥ ಓವರಿನ ದ್ವಿತೀಯ ಚೆಂಡು ಮಾತ್ರ ಮುಕ್ತಾಯಗೊಳ್ಳುವ. ತೃತೀಯ ಬಾರಿಗೆ ಎದುರಿಸಿದಂತ ಚೆಂಡು ನೇರವಾಗಿ ಲೆಗ್ ಸೈಡ್ ಭಾಗದಲ್ಲಿ ಒಂಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ಳುತ್ತೆ. ಅದ್ಭುತ ರೀತಿಯ ಎಸೆತಗಾರಿಕೆ. ಅಂಕಿಅಂಶ ಪಟ್ಟಿಯಲ್ಲಿ 43 ಓಟಗಳು 3 ಚೆಂಡು ಮುಕ್ತಾಯಗೊಳ್ಳುವಾಗ ಚತುರ್ಥ ಬಾರಿಗೆ ಸೇಯಬೇಕಾಗಿದೆ ಅನಿಲ್. ಎಸೆತಗಾರಿಕೆ ಭಾಗದಲ್ಲಿ ಅನಿಲ್. ಶ್ರೀಕಾಂತ್ ನಿಧಾನಗತಿಯ ಚೆಂಡು, ನಕಲ್ ಬಾಲ್. 4ನೇ ಚೆಂಡು ಕೂಡ ಸಂಪೂರ್ಣತೆಗೊಳ್ತಾ ಇದೆ. 43 ಅಂಕಿಅಂಶ ಪಟ್ಟಿಯಲ್ಲಿ ಈ ಬಾರಿ ಅಂತ ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. ಒಂಟಿ ಓಟ ಸಂಪೂರ್ಣತೆ. ಪಂಚಮ ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 44. ಅಂತಿಮ ಒಂದು ಚೆಂಡು ಚಾಲ್ತಿಯಲ್ಲಿದೆ. ಚತುರ್ಥ ಓವರಿನ ಅಂತಿಮ ಒಂದು ಚೆಂಡು ಕೂಡ ಮುಕ್ತಾಯಗೊಳ್ಳುವಾಗ 4 ಓವರ್ಗಳು ಮುಕ್ತಾಯವಾಗಿದೆ. 45 ಅಂಕಿಅಂಶ ಪಟ್ಟಿಯಲ್ಲಿ 1 ಹುದ್ದರಿ ಮಾತ್ರ ನಷ್ಟವಾಗಿದೆ. ಅದ್ಭುತ ರೀತಿ ಇನ್ನಿಂಗ್ಸ್ ಪ್ರಾರಂಭಿಸಿಕೊಂಡಂತ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಅದ್ಭುತ ರೀತಿಯ ಜತೆಯಾಟದ ನಂತರ 45 ಓಟವನ್ನ ದಾಖಲಿಸಿಕೊಳ್ತಾ ಇದೆ. ಅಂತಿಮ 1 ಓವರ್ ಮಾತ್ರ ಬಾಕಿ ಇದೆ. ಅಂತಿಮ ಓವರಿನ ಪ್ರಥಮ ಚೆಂಡು ಅದ್ಭುತ ರೀತಿಯಲ್ಲಿ
ಲೆಗ್ ಬೈಸ್ ಮುಖೇನ ಒಂಟಿ ಓಟದೊಂದಿಗೆ ಅಂತಿಮ ಓವರಿನ ಪ್ರಥಮ ಚೆಂಡು ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಬಾರಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಸುಮಿತ್. ಅದ್ಭುತ ರೀತಿಯ ಎಸೆತಗಾರಿಕೆ. ಲೆಗ್ ಸೈಡ್ ವಿಭಾಗದಲ್ಲಿ ಅತಿರಿಕ್ತತೆಯ ಓಟಗಳು ಖಾತೆಯಲ್ಲಿ ಜಮೆಗೊಳ್ಳುತ್ತಾ ಇದೆ. ವೈಡ್ +1 2 ಓಟದ ಸೇರ್ಪಡೆಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 48 ಓಟವನ್ನು ದಾಖಲಿಸಿಕೊಳ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಬುದುವೆಟ್ಟು. ಸುಮಿತ್ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀಕಾಂತ್ ದಂಡಿಸುವಂತೆ ಎಲ್ಲ ಪ್ರಯತ್ನಗಳು ನೇರವಾಗಿ ಕ್ಷೇತ್ರ ಪಾಲಕನ ಅದ್ಭುತ ರೀತಿಯ ಕ್ಯಾಚ್. ಈ ಬಾರಿ ಅಂತೂ ಶ್ರೀಕಾಂತ್ ರವರು ಕೂಡ ವೀಕ್ಷಣೆಯತ್ತ ಮರಳುವಾಗ ದ್ವಿತೀಯ ಹುದ್ದರಿ ಆಘಾತಗೊಳ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಬುದುವೆಟ್ಟು ಪರವಾಗಿ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರಿನ 2 ಚೆಂಡು ಮುಕ್ತಾಯ ಕಾಣುವಾಗ 48 ಅಂಕಿಅಂಶ ಪಟ್ಟಿಯಲ್ಲಿ 2 ಹುದ್ದರಿಗಳ ನಷ್ಟದೊಂದಿಗೆ ಅದ್ಭುತ ರೀತಿಯ ಜೊತೆಯಾಟಕ್ಕೆ ಕಡಿವಾಣವನ್ನು ಹಾಕುವ ಎಸೆತಗಾರ ಈ ಬಾರಿ ಅಂತೂ ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಸೇಬೇಕಾಗಿದೆ. ರಿವರ್ಶಿಪ್ಗಾಗಿ ಪ್ರಯತ್ನ. ಅದ್ಭುತ ರೀತಿಯ ಎಸೆತಗಾರಿಕೆ. ಈ ಬಾರಿ ಅಂತೂ ರನ್ಔಟ್ಗಾಗಿ ಬಲವಾದ ಬಾರಿ ಯಾಸಿಲ್ ಔಟ್. ಈ ಬಾರಿ ಸಿಕ್ಸರ್ ವೀರ ಸುಮಾನ್ ರವರು ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಮನವಲ್ಲದ ಓಟ, ದುಡುಕಿನ ನಿರ್ಧಾರ, ಹುದ್ದರಿ ಆಘಾತ. ಅಂತಿಮ ಓವರಿನ 3 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 48 ಓಟಗಳಲ್ಲಿ ಸ್ಥಗಿತಗೊಳ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ ಸುಮಿತ್ ಎಸೆತಗಾರಿಕೆ ವಿಭಾಗದಲ್ಲಿ. ಫಸ್ಟ್ ಬಾಲ್ ಸಿಂಗಲ್, ನೆಕ್ಸ್ಟ್ ಬಾಲ್ ವೈಡ್ +1, ನೆಕ್ಸ್ಟ್ ಬಾಲ್ ವಿಕೆಟ್, ನೆಕ್ಸ್ಟ್ ಬಾಲ್ ವಿಕೆಟ್. ಫಸ್ಟ್ ಬಾಲ್ ಡಾಟ್. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ 4 ಚೆಂಡು ಮುಕ್ತಾಯಗೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯವಾಗಿದೆ. ಅದ್ಭುತ ರೀತಿಯ ದಂಡಿಸುವ ಪ್ರಯತ್ನ, ಅದ್ಭುತ ಕ್ಷೇತ್ರ ರಕ್ಷಣೆ. ಪಂಚಮ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 50 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ ಎಸೆತಗಾರಿಕೆ ಭಾಗದಲ್ಲಿ ಸುಮಿತ್. ಲಾಸ್ಟ್ 1 ಬಾಲ್ ಟು ಗೋ. ಅಂತಿಮ 1 ಚೆಂಡು. ಅದ್ಭುತ ರೀತಿಯ ಎಸೆತ, ಸ್ಟಾಪ್ ಔಟ್ ಮುಖೇನ ಈ ಬಾರಿ ಹುದ್ದರಿ ಪತನದೊಂದಿಗೆ ಪ್ರಥಮ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು. 5 ಓವರ್ ಮುಕ್ತಾಯಗಳ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 50 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ಇನ್ನಿಂಗ್ಸ್, ಅದ್ಭುತ ರೀತಿಯ ಪ್ರದರ್ಶನ. ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡಕ್ಕೆ
5 ಓವರ್ಗಳಲ್ಲಿ 51 ಓಟದ ಅವಶ್ಯಕತೆ ಇದೆ. ಅದೇ ರೀತಿ ತೃತೀಯ ಪಂದ್ಯಾಟದ ದೃಶ್ಯದ ನಾಣ್ಯ ಚಿಮ್ಮಿಕೆಗಾಗಿ ಆಗಮಿಸಿಕೊಳ್ಳಿ. ಚಾಮುಂಡೇಶ್ವರಿ ಆರಿಕೋಡಿ ವಿರುದ್ಧವಾಗಿ ಅಯಾನ್ ಪೂಜಾರಿ ಕಾಶಿಪಟ್ನ. ಚಾಮುಂಡೇಶ್ವರಿ ಆರಿಕೋಡಿ ವಿರುದ್ಧವಾಗಿ ಅಯಾನ್ ಪೂಜಾರಿ ಕಾಶಿಪಟ್ನ ತಂಡದ ನಾಯಕರು ದಯವಿಟ್ಟು ನಾಣ್ಯ ಚಿಮ್ಮಿಕೆಗಾಗಿ ವೇದಿಕೆ ಮುಂಭಾಗಕ್ಕೆ ಆಗಮಿಸಿಕೊಳ್ಳಬೇಕು. ದಯವಿಟ್ಟು ಆಟಗಾರರ ಅಥವಾ ಪ್ರೇಕ್ಷಕರ ಗಮನಕ್ಕೆ ಒಂದು ಕೀ ಬದಲಾವಣೆಯಾಗಿದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಒಂದು ಕೀ ಬದಲಾವಣೆಯಾಗಿದೆ. ಆ ಬದಲಾವಣೆಯಾದಂತ ಕೀಯನ್ನ ಕಮೆಂಟ್ರಿ ಬಾಕ್ಸ್ ಹತ್ರ ಕೊಟ್ಟು ಸಹಕರಿಸಿ ನಿಮ್ಮ ಕೀಯನ್ನು ಪಡೆದುಕೊಳ್ಳಿ. ಬಳುಕಬೇಡ ಕುಲುಕಬೇಡ ಜಿಗಿಲಿ ಜಿಗಿಲಿ ಬಾಟ್ ಮಮ್ಮ ಕುಂತರ ಬಿಸಿ ಯು ಆರ್ ಸೂಪರ್ ಹಾಟ್ ಮಮ್ಮ. Super hot mama. Madonna safari, tertiya Ferrari. ದಯವಿಟ್ಟು ಕ್ರೀಡಾ ಸಂಚಾಲಕರು ಶ್ರೀ ದೇವಿ ಪ್ರಸಾದ್ ಬರವೇಲು ಇಲ್ಲಿದ್ದು ತಾವು ಮೊದಲ ವೇದಿಕೆಗೆ ಬರಬೇಕು. ಕಣ್ಣ ತುಂಬಿಕೊಳ್ಳಿ ಕಣ್ಣ ಹೊಡೆಯಬೇಡ ಹುಡುಗರೆಲ್ಲ ಸ್ಪಾಟ್ ಮಮ್ಮ ಉತ್ತರ ಬಿಸಿ ಯು ಆರ್ ಸೂಪರ್ ಹಾಟ್ ಮಮ್ಮ. ಏ ಹೋಗೋ 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 ಅಂದ್ರು ಯಾರು ಹೋಯ್ತಿಲ್ಲ. ಏ ಮನೆ ಮಟ್ಟ ಎಲ್ಲ ಬಿಟ್ಟು ಹಿಂದೆ ಬಿದ್ರಲ್ಲ. ಆಡಿ ಐಸ್ ಸ್ಪೈಸ್ ಸುಸ್ತಾಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟರ್ಫ್ಲೈ ಇವಳು ಸೊಂಟ 0 ಸೈಜ್. 4 ದಿನದಿಂದ ನೀ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್ ಯಪ್ಪ ಮೇಕಿಂಗ್ ಸೋ ಮಚ್ ನಾಯ್ಸ್. ಏ ಕಲ್ಲು ಎಸ್ ರೆಡಿ. ಯಶಸ್ವಿ ಭಾಗದಲ್ಲಿ ಶರಣ್. ಒಂದು ನಿಮಿಷ ಸರ್, ತಿರುಪಗಾರ ಒಂದು ನಿಮಿಷ. ದಯವಿಟ್ಟು ತೀರ್ಪಗಾರ ಒಂದು ನಿಮಿಷ.
ಪಂದ್ಯಾಟವನ್ನ ಮುಂದುವರಿಸಿ ತೀರ್ಪುಗಾರರೇ. ಐದು ಓವರ್ಗಳ ಪಂದ್ಯಾಟವಾಗಿದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಬುಧವೇಟು ತಂಡವು 5 ಓವರ್ಗಳಲ್ಲಿ 50 ಓಟವನ್ನ ದಾಖಲಿಸಿಕೊಂಡಿತ್ತು. ಇದೀಗ ದ್ವಿತೀಯ ಇನ್ನಿಂಗ್ಸ್ ಅನ್ನ ಪ್ರಾರಂಭಿಸಿಕೊಂಡಂತ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡಕ್ಕೆ 51 ಓಟದ ಅವಶ್ಯಕತೆ ಇದೆ. 5 ಓವರ್ಗಳ ಪಂದ್ಯಾಟವಾಗಿದೆ. ಪ್ರಥಮ ಓವರ್ ಕೂಡ ಚಾಲ್ತಿಯಲ್ಲಿದೆ. ಎಸ್ತುಗಾರಿಕೆ ಭಾಗದಲ್ಲಿ ರಾಜೇಶ್, ಸ್ಟ್ರೈಕರ್ ಭಾಗದಲ್ಲಿ ಶರಣ್. ಅದ್ಭುತ ರೀತಿಯ ಎಸೆತಗಾರಿಕೆ. ಶ್ರವಣ್ ದಾಂಡುಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಪ್ರಥಮ ಓವರ್. ಅದ್ಭುತ ರೀತಿಯ ದಾಂಡುಗಾರಿಕೆ, ಅದ್ಭುತ ರೀತಿಯ ಎಸೆತ, ಅದ್ಭುತ ಕ್ಷೇತ್ರ ರಕ್ಷಣೆ. ದ್ವಿತೀಯ ಚೆಂಡು ಕೂಡ ಇಲ್ಲಿ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ಶೈಲಿಯ ಎಸೆತಗಾರಿಕೆ. ಆಹಾ, ಶರವೇಗದ ಚೆಂಡು ಗುರುತಿಸಲು ವಿಫಲತೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಮಿಸ್ಟರ್ ಶ್ರವಣ್. ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ಗರ್ಜಿಸಿ ಬಂದಂತ ಈ ದಾಳಿಗಾರ ರಾಜೇಶ್ ಎಸೆದಂತ 3 ಚೆಂಡುಗಳು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4ನೇ ಚೆಂಡು ಕೂಡ ಇಲ್ಲಿ 4ನೇ ಚೆಂಡು ಕೂಡ ಚುಕ್ಕಿಯಾಗುತ್ತಾ ಇದೆ. ಎಸೆದಂತ 4 ಚೆಂಡುಗಳು ಕೂಡ ಕಬ್ಬಿಣದ ಕಡಲೆಕಾಯಿ ಆಗುವಂತ ಸಂದರ್ಭ. ಈ ದಾಳಿಗಾರ ರಾಜೇಶ್ ಪಂಚಮ ಬಾರಿಗೆ ಮತ್ತೆ ಮುಂದುವರೆಸಿಕೊಳ್ಳುತ್ತಾ ಅದ್ಭುತ ದಾಂಡುಗಾರಿಕೆ ಆಫ್ ಸೈಡ್ ಭಾಗದಲ್ಲಿ ನೇರವಾಗಿ ಬೌಂಡರಿಯನ್ನ ಸಮೀಪಿಸಿಕೊಳ್ತಾ ಇದೆ. ಪ್ರಥಮ ಬೌಂಡರಿ ನೇರವಾಗಿ ಫ್ಯಾಂಟಸಿ ಕ್ರಿಕೆಟರ್ಸ್ ಪರವಾಗಿದೆ. ಎದುರಿಸಿದಂತ 5 ಚೆಂಡುಗಳಲ್ಲಿ 4 ಓಟವನ್ನ ವೈಯಕ್ತಿಕ ಮೊತ್ತವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. 1 ಬೌಂಡರಿಯೊಂದಿಗೆ ಮಿಸ್ಟರ್ ಶ್ರವಣ್. ಅಂತಿಮ ಬಾರಿಗೆ ರಾಜೇಶ್ ಮತ್ತು ಶೇಖರ್ ಭಾಗದಲ್ಲಿ ಶ್ರವಣ್. ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ. ಅಂತಿಮ ಕ್ಷಣದಲ್ಲಿ ಪ್ರಥಮ ಓವರ್ ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು. ಅದ್ಭುತ ರೀತಿಯ ದ್ವಿತೀಯ ಇನ್ನಿಂಗ್ಸ್ ಕೂಡ ಪ್ರಾರಂಭವಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ತೃತೀಯ ಪಂದ್ಯಾಟದ ದೃಶ್ಯದ ನಾಣ್ಯಚುಮಿಕೆಗಾಗಿ ಆಗಮಿಸಿಕೊಳ್ಳಿ. ಚಾಮುಂಡೇಶ್ವರಿ ಆರಿಕೋಡಿ ವಿರುದ್ಧವಾಗಿ ಅಯ್ಯನ್ ಪೂಜಾರಿ ಕಾಶಿಪಟ್ನ. ದಯವಿಟ್ಟು ತಂಡಗಳ ನಾಯಕರು ವೇದಿಕೆಯ ಮುಂಭಾಗದಲ್ಲಿ ಆಯೋಜಕರನ್ನ ಸಂಪರ್ಕಿಸಿ ನಾಣ್ಯಚುಮಿಕೆಯನ್ನು ಮುಂದುವರಿಸಿಕೊಡಿ. ಆಯೋಜಕರು ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಸಂದೀಪ್, ಶೇಖರ್ ವಿಭಾಗದಲ್ಲಿ ಅನಿಲ್. ದ್ವಿತೀಯ ಓವರ್ನ ಪ್ರಥಮ ಚೆಂಡು ರಿವರ್ಶಿಪ್ಗಾಗಿ ಪ್ರಯತ್ನ. ಈ ಬಾರಿ ಅಂತೂ ದುಡುಕಿನ ನಿರ್ಧಾರ ಹುದ್ದರಿ ಆಘಾತಗೊಳ್ತಾ ಇದೆ. ಎದುರಿಸಿದಂತ ಪ್ರಥಮ ಚೆಂಡು ನೇರವಾಗಿ ವೀಕ್ಷಣೆಯತ್ತ ಆಗಮಿಸಬೇಕಾಗಿದೆ ಮಿಸ್ಟರ್ ಅನಿಲ್. ಅದ್ಭುತ ರೀತಿಯ ಎಸೆತಗಾರಿಕೆ. ಸಂದೀಪ್ ಎಸೆದಂತ ಪ್ರಥಮ ಚೆಂಡು ಹುದ್ದರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ದ್ವಿತೀಯ ಚೆಂಡು ಕೂಡ ಚಾಲ್ತಿಯಾಗಬೇಕಾಗಿದೆ. ಜರ್ಸಿ ನಂಬರ್ 44ರಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ ಅಖಿಲ್.
ನಮ್ಮ ಈ ಪಂದ್ಯಾಕೂಟಕ್ಕೆ ಶ್ರೀಯುತ ಸಚಿನ್ ಇಂಚರ ಮೊಬೈಲ್ಸ್ ಧರ್ಮಸ್ಥಳ ಇವರು ಆಗಮಿಸಿದ್ದಾರೆ. ಸರ್, ತಮಗೆ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಅಶೋಕ್, ಮಾಜಿ ಅಧ್ಯಕ್ಷರು ಕಡಿರುದ್ಯಾವರ ಪಂಚಾಯತ್. ಸರ್, ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸಂಘಟಕರು ಇವರನ್ನು ಕೂಡ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಭುತ ಎಸೆತಗಾರಿಕೆ, ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಅದ್ಭುತ ಕ್ಷೇತ್ರ ರಕ್ಷಣೆ, ಒಂದು ಕೈಯಲ್ಲಿ ಅದ್ಭುತ ರೀತಿಯ ಕ್ಯಾಚ್ ಅನ್ನು ಪಡೆಯುವ ಮುಖೇನ ಜರ್ಸಿ ನಂಬರ್ 17ರಲ್ಲಿ ಗಿರೀಶ್ ರವರು ಅದ್ಭುತ ಕ್ಷೇತ್ರ ಪಾಲನೆ. ದ್ವಿತೀಯ ವರ್ಣ 3 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4, ಎರಡನೇ ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ. ಫುಲ್ ಟಾಸ್ ಮಾದರಿ ಚೆಂಡು, ಇಲ್ಲಿ ವಿನೋದ್ ದಾಂಡು ಗರ್ಜಿಸ್ತಾ ಇದೆ. ನೇರವಾಗಿ ಸಿಕ್ಸರ್ ಅನ್ನ ಕ್ರಮಿಸಿಕೊಳ್ತಾ ಇದೆ ಚೆಂಡು. ದಯವಿಟ್ಟು ತೃತೀಯ ಪಂದ್ಯಾಟದ ದಾಂಡಿ ಚಿಮ್ಮಿಗಾಗಿ ಆಗಮಿಸಿಕೊಳ್ಳಿ. ಅಯ್ಯನ್ ಪೂಜಾರಿ ಕಾಶಿಪಟ್ಟ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಚಾಮುಂಡೇಶ್ವರಿ ಆರಿಕೋಡಿ ತಂಡದ ನಾಯಕ ಎಲ್ಲಿದ್ದರೂ ಧಾವಿಸಿ ಬರಬೇಕು. ದಯವಿಟ್ಟು ತಮಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಅದ್ಭುತ ರೀತಿಯ ಎಸೆತಗಾರಿಕೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಆಹೋ, ಅದ್ಭುತ ರೀತಿ ಶರವೇಗ ಭರಿತ ಚೆಂಡು. ಚೆಂಡಿಗೂ ದಂಡಿಗೂ ನಿಖರತೆ, ಸಂಪರ್ಕಗಳು ಕಾಣಸಿಗ್ತಾ ಇಲ್ಲ. ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 12, 2 ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ. 18 ಚೆಂಡುಗಳು ಬಾಕಿ ಇರುವಾಗ ನಲವತ್ತ 9 ಓಟವನ್ನ ದಾಖಲಿಸಿಕೊಳ್ಳಬೇಕಾಗಿದೆ. ಕ್ಷಮಿಸಿ, 39 ಓಟವನ್ನ ದಾಖಲಿಸಿಕೊಳ್ಳಬೇಕಾಗಿದೆ. 18 ಚೆಂಡುಗಳು ಕೂಡ ಬಾಕಿ ಇದೆ. ಕಳೆದ ಪಂದ್ಯಾಟದಲ್ಲಿ ಒಂದು ಕ್ಷಣದಲ್ಲಿ ಕೈ ಬಿಟ್ಟತ್ತ ಪಂದ್ಯಾಟವನ್ನ ಬಹಳಷ್ಟು ಶ್ರಮದೊಂದಿಗೆ ದೀಪಕ್ ರವರು ಅದ್ಭುತ ಶೈಲಿಯ ದಾಂಡುಗಾರಿಕೆಯೊಂದಿಗೆ ತನ್ನ ತಂಡಕ್ಕೆ ಆಸರೆಯಾಗಿಸಿಕೊಂಡು ಗರಿಷ್ಠ ಮೊತ್ತಕ್ಕೆ ಸೈ ಎನ್ನುವಂತೆ ದಾಂಡನ್ನು ಬೀಸಿ ತನ್ನ ತಂಡಕ್ಕೆ ವಿಜಯದ ನಗೆಯನ್ನು ಬೀರಿಸಿಕೊಟ್ರು. ತದನಂತರ ಈ ಪಂದ್ಯಾಕೂಟದಲ್ಲಿ 18 ಚೆಂಡು 39 ಓಟಗಳು ಬೇಕಾಗಿದೆ. ದಂಡಿಸುವರೆ ನಿಲ್ಲಿಸುವರೆ ಇದೆಲ್ಲ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಅದ್ಭುತ ರೀತಿಯ ಎಸೆತಗಾರಿಕೆ. ಆಫ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. ಇಲ್ಲಿ ಅದ್ಭುತ ಕ್ಷೇತ್ರ ರಕ್ಷಣೆ. ಅವಳಿ ಓಟದ ಸೇರ್ಪಡೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14, ದ್ವಿತೀಯ ವರ್ಣ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ. ದಯವಿಟ್ಟು ತೃತೀಯ ಪಂದ್ಯಾಟದ ನಾಣ್ಯಚಿಮ್ಮಿಕೆಯನ್ನ ಶ್ರೀಯುತ ರವಿಕುಮಾರ್ ಬರಮೇಲು, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಉಜಿರೆ, ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಬಾರಿ ಅಂತೂ ನಿಧಾನಗತಿಯ ಆಟದ ಪ್ರದರ್ಶನ. 6 ಚೆಂಡುಗಳು 16 ಓಟದ ಅವಶ್ಯಕತೆ ಇದೆ. ಕ್ಷಮಿಸಿ, 18 ಓಟದ ಅವಶ್ಯಕತೆ ಇದೆ. 6ರ ಮುಂದೆ 18. ಸ್ಟ್ರೈಕರ್ ವಿಭಾಗದಲ್ಲಿ ವಿನೋದ್, ಬಲಿಷ್ಠ ಬಲಾಢ್ಯ ಈ ಆಟಗಾರ. ಸರಿ ಸುಲಭವಾಗಿ ಸಿಕ್ಸರ್ಗಳನ್ನು ಬಾರಿಸುವಂತ ಎಲ್ಲ ಸಾಮರ್ಥ್ಯವನ್ನು ಗಳಿಸಿಕೊಂಡಂತ ಆಟಗಾರ. 18 ಬೇಕಾದಂತ ಸಂದರ್ಭದಲ್ಲಿ ದಂಡಿಸುವರೆ, ಎಸೆತಗಾರ ನಿಲ್ಲಿಸುವರೆ.
ಅಂತಿಮ ಓವರ್ ಅನ್ನು ಕೈಗೆತ್ತಿಕೊಳ್ಳುತ್ತಾ ಕಿಶನ್ ರವರು ನಿಲ್ಲಿಸಲೇಬೇಕಾದಂತ ಸಂದರ್ಭವಾಗಿದೆ. ಅಂತಿಮ 6ರ ಮುಂದೆ 18 ಬೇಕಾದಂತ ಸಂದರ್ಭದಲ್ಲಿ ವಿನೋದ್ ರವರು ಗರ್ಜಿಸಲೇಬೇಕಾಗಿದೆ. ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಶ್ರೀಕುರಿ ಭಾಗದಲ್ಲಿ ವಿನೋದ್ ಇಲ್ಲಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನಿಸಿದ್ರು, ನೇರವಾಗಿ ನೋ ಬಾಲ್. ಗಿಲ್ಲಿ ಆಕ್ರಮ ಚೆಂಡು, ನೋ ಬಾಲ್ +1. ದಯವಿಟ್ಟು ಗಮನಿಸಿಕೊಳ್ಳಿ, ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಎಲ್ಲ ಕ್ರಿಕೆಟ್ನ ನಿಯಮಗಳನ್ನ ಅರಿತುಕೊಂಡು ಬಂದು ಈ ಒಂದು ಮೈದಾನದಲ್ಲಿ ಅದ್ಭುತ ತೀರ್ಪುಗಾರಿಕೆಯೊಂದಿಗೆ ಇರುವರು. ಸುಂದರ್ ಕನ್ಯಾಡಿ, ಅದೇ ರೀತಿ ಸುಜಯ್ ಕನ್ಯಾಡಿ ತೀರ್ಪುಗಾರಿಕೆ ವಿಭಾಗದಲ್ಲಿ ಮಾತ್ರವಲ್ಲ ಅದ್ಭುತ ರೀತಿಯ ಆಟಗಾರರು ಕೂಡ. ಇಲ್ಲಿ ಉಚಿತ ಹುಡುಗರೆಯಾಗಿದೆ, ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಎಸೆತಗಾರಿಕೆ, ದೊಡ್ಡ ಹೊಡೆತಕ್ಕಂತೂ ಪ್ರಯತ್ನವಿತ್ತು. ಒಂಟಿ ಓಟದ ಸೇರ್ಪಡೆಯೊಂದಿಗೆ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 35 ಒಟ್ಟುಗಳು, 36 ಒಟ್ಟುಗಳು, 5 ಚೆಂಡು 15 ಬೇಕಾಗಿ. 5 balls 15 to get. Who will win this match? ಅದ್ಭುತ ರೀತಿಯ ಎಸೆತಗಾರಿಕೆ, ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಶ್ರೀಯುತ ಜಾರಪ್ಪ ಪೂಜಾರಿ ಸುದ್ದಿ ಬಿಡುಗಡೆ ವರದಿಗಾರರು ಇವರು ಕೂಡ ಆಗಮಿಸಿಕೊಂಡಿದ್ದಾರೆ. ಸರ್, ತಮಗೂ ಕೂಡ ಅದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಸಂಘಟಕರು ಇವರನ್ನು ಕೂಡ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿನೋದ್ ಬಾರಿಸಿದಂತ ಹೊಡೆತ ನೇರವಾಗಿ ಈ ಬಾರಿಯಂತೂ ಹುದ್ದರಿ ಪತನಕ್ಕೊಳಗಾಗ್ತಾ ಇದೆ. ಅದ್ಭುತ ಇನ್ನಿಂಗ್ಸ್ ಪ್ರಾರಂಭಿಸಿಕೊಂಡಂತ ವಿನೋದ್ ಹತ್ತು ಚೆಂಡುಗಳನ್ನು ಎದುರಿಸಿಕೊಂಡು ವೈಯಕ್ತಿಕವಾಗಿ 22 ಓಟವನ್ನ ಗಳಿಸುವಲ್ಲಿ ವಿನೋದ್ ಈ ಬಾರಿ ಚತುರ್ಥ ಓವರಿನ 2 ಚೆಂಡು ಮುಕ್ತಾಯಗೊಳ್ಳುವಾಗ 4ನೇ ಓವರಿನ ತೃತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಜರ್ಸಿ ನಂಬರ್ 1ರಲ್ಲಿ ಸುಮಿತ್ ರವರು ಆಗಮಿಸಿಕೊಳ್ತಾ ಇದ್ದಾರೆ. 4 ಚೆಂಡು ಬೇಕಾಗಿದೆ, 14 ಓಟ. 14 to get. 4 ಚೆಂಡು 14. ದೊಡ್ಡ ಹೊಡೆದಕ್ಕೆ ಪ್ರಯತ್ನಿಸಿದ್ರು, ಒಂಟಿ ಓಟದ ಸೇರ್ಪಡೆಯೊಂದಿಗೆ ಇಲ್ಲಿ ಲೆಗ್ ಬೈಸ್ ಮುಖೇನ ಒಂಟಿ ಓಟ. ಚೆಂಡು 13 ಓಟದ ಅವಶ್ಯಕತೆ. 2 ಸಿಕ್ಸರ್ಗಳನ್ನ ದಾಖಲಿಸಲೇ ಬೇಕಾದಂತ ಸಂದರ್ಭವಿದೆ. ಈ ಸಂದರ್ಭಕ್ಕನುಸಾರವಾಗಿ ದಾಂಡುಗಾರ ಗರ್ಜಿಸಬಲ್ಲ. 2 ಸಿಕ್ಸರ್ಗಳು ತನ್ನ ತಂಡಕ್ಕೆ ಆಸರೆಯಾಗುವಂತ ಎಲ್ಲ ಅವಕಾಶಗಳು ಈ ಬಾರಿ ಎಸೆತಗಾರನಿಗೂ ಇದೆ, ದಾಂಡುಗಾರನಿಗೂ ಇದೆ. ದಾಂಡುಗಾರ ಬಾರಿಸಿದಂತ ಹೊಡೆತ ನೇರವಾಗಿ ಒಂಟಿ ಓಟವನ್ನ ಕಲೆ ಹಾಕುವಂತ ಪ್ರಯತ್ನ. ಈ ಬಾರಿ ಅಂತೂ ಅದ್ಭುತ ರೀತಿಯ ರನ್ಔಟ್. ಒಂಟಿ ಓಟವನ್ನು ಮಾತ್ರ ಗಳಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳಿವೆ, 12 ಓಟಗಳು ಬೇಕಾಗಿದೆ. ಎರಡು ಚೆಂಡು 2 ಸಿಕ್ಸರ್ನ ಅವಶ್ಯಕತೆ ಇದೆ. ಅಂತಿಮ ಕ್ಷಣದಲ್ಲಿ ಬಂದಂತ ಈ ಎಸೆತಗಾರ ಕಿಶನ್ ಅದ್ಭುತ ಎಸೆತಗಾರಿಕೆಯೊಂದಿಗೆ ಅಂತಿಮ ಕ್ಷಣದಲ್ಲಿ 2 ಚೆಂಡುಗಳಿರುವಾಗ 2 ಸಿಕ್ಸರ್ಗಳ ಅವಶ್ಯಕತೆ ಇರುವಾಗ ದಾಂಡುಗಾರ ಸಮರ್ಪಕವಾಗಿ ಸಿಕ್ಸರ್ಗಳನ್ನು ದಾಖಲಿಸಿಕೊಳ್ಳಬಲ್ಲನೆ, ಎಸೆತಗಾರ ನಿಲ್ಲಿಸಬಲ್ಲನೆ. ಅದ್ಭುತ ರೀತಿಯ ಎಸೆತ. ಇಲ್ಲಿ ಇನ್ನೇನೋ ಘೋಷಣೆ ಮಾತ್ರ ಬಾಕಿ. ಅದ್ಭುತ ರೀತಿಯ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿಕೊಂಡಂತ
ದಿವ್ಯ ಜ್ಯೋತಿ ಬ್ರದರ್ಸ್ ಕುದುವೆಟ್ಟು ನೇರವಾಗಿ ಗೆಲ್ಲುವಂತ ಎಲ್ಲ ನಿರೀಕ್ಷೆಯಲ್ಲಿ ಅಂತಿಮ ಒಂದು ಚೆಂಡು 11 ಓಟದ ಅವಶ್ಯಕತೆ ಇದೆ. ದ್ವಿತೀಯ ಪಂದ್ಯಾಟ ಕೂಡ ಅಂತ್ಯವಾಗುವ ಸಂದರ್ಭದಲ್ಲಿ ಅಂತಿಮ ಒಂದು ಚೆಂಡು. ಎಸ್, ಇಲ್ಲಿ ಅದ್ಭುತ ರೀತಿಯ ಹೊಡೆತಗಾರಿಕೆ ಲೆಗ್ ಸೈಡ್ ಭಾಗದಲ್ಲಿ 1 ಬೌನ್ಸ್, ಇಲ್ಲ ಕ್ಷಮಿಸಿ, ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 46 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ನೇರವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು. ದಯವಿಟ್ಟು ಇದೀಗ ತೃತೀಯ ಪಂದ್ಯಾಟಕ್ಕೆ ನಾಣ್ಯಚುಮಿಕೆಯನ್ನು ಗೆದ್ದುಕೊಂಡಂತ ರೀತಿ ಎದುರಾಳಿಯ ತಂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇಲ್ಲಿ ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ ಇದರ ಆಶ್ರಯದಲ್ಲಿ ಗುರುನಾರಾಯಣ ಟ್ರೋಫಿ 2025 ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಓವರ್ ಆರ್ಮ್ ಬಿಟ್ಟಿಂಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಆಯೋಜಿಸಲ್ಪಟ್ಟಂತ ಪಂದ್ಯಾಕೂಟದ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಆಟಗಾರರು ಒಂದೊಮ್ಮೆ ಬಂದು ಸಹಕಾರವನ್ನು ನೀಡಬೇಕಾಗಿದ್ದ ಮನವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ 8 ತಂಡಗಳು ತಮ್ಮ ಸಮವಸ್ತ್ರದೊಂದಿಗೆ ವೇದಿಕೆ ಮುಂಭಾಗದಲ್ಲಿ ಸಾಲಾಗಿ ನಿಂತು ಸಹಕಾರವನ್ನು ನೀಡಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು 8 ತಂಡಗಳ ಗಮನಕ್ಕೆ ದಯವಿಟ್ಟು. ಹಲೋ, ದಯವಿಟ್ಟು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿರುವಂತ 8 ತಂಡಗಳ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ಗಣ್ಯರ ಸಮ್ಮುಖದಲ್ಲಿ ವೇದಿಕೆ ಮುಂಭಾಗದಲ್ಲಿ ತಮ್ಮ ಸಮವಸ್ತ್ರದ ಜೊತೆಗೆ ತಾವೆಲ್ಲರೂ ಸಾಲಾಗಿ ನಿಂತು ಸಹಕಾರವನ್ನು ನೀಡಬೇಕು. ಲೈನ್ ಅಪ್ ಆಗಬೇಕು. ದಯವಿಟ್ಟು 8 ತಂಡಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇಂತಹ ತಮ್ಮ ಸ್ವಜಾತಿ ಬಾಂಧವರ ಅದ್ಭುತ ಈ ಪಂದ್ಯಾಕೂಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯಾತಿ ಅತಿಥಿಗಳ ಸಮ್ಮುಖದಲ್ಲಿ ಅವರ ದಿವ್ಯ ಹಸ್ತದ ಮುಖೇನ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ದಯವಿಟ್ಟು 8 ತಂಡದ ಆಟಗಾರರು ಲೈನ್ ಅಪ್ ಆಗಿ ನಿಂತು ಸಹಕರಿಸಬೇಕು. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ದಯದಿದ್ದು ಎನ್ಮ ತಂಡದ ಪೂರ ಪ್ಲೇಯರ್ಸ್ ಸಾಲಾದ ವೇದಿಕೆದ ಎದುರು ಉಂಟೋಡು ಪಂದನಿಗಳ ವಿನಂತಿನ ಮಲ್ತೊಂದಿಲ್ಲ. ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುತ್ತಿರುವಂತಹ 8 ತಂಡಗಳ ಪೈಕಿ ದಿವ್ಯ ಪುದುವೆಟ್ಟು ಇದರ ಮಾಲಕರಾದಂತಹ ಶ್ರೀಯುತ ರಂಜು ಬೀರುವ ಮಹೇಶ್, ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕನ್ಯಾಡಿ ಫ್ರೆಂಡ್ಸ್ ಇದರ ಮಾಲಕರು ನವೀನ್ ಸುವರ್ಣ ಸರ್, ತಾವುಗಳು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು. ಅದೇ ರೀತಿ ಅಯಾನ್ ಪೂಜಾರಿ ಕಾಶಿಪಟ್ನ ಇದರ ಮಾಲಕರಾಗಿರುವಂತಹ ಶ್ರೀಯುತ ಪ್ರದೀಪ್ ಕಾಶಿಪಟ್ನ ಸರ್, ತಾವುಗಳು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ RV ದೇಸಿಂಗ್ಕೋಡಿ ಇದರ ಮಾಲಕರಾದಂತಹ ಶ್ರೀಯುತ ರವಿ ದೇಸಿಂಗ್ಕೋಡಿ ಸರ್, ತಾವು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಅದೇ ರೀತಿ ಚಾಮುಂಡೇಶ್ವರಿ ಆರಿಕೋಡಿ ತಂಡದ ದಯಾನಂದ, ಅದೇ ರೀತಿ ಡಾಕ್ಟರ್ ಚೇತನ್,
ಸರ್ ತಾವುಗಳು ಕೂಡ ದಯವಿಟ್ಟು ವೇದಿಕೆಯಲ್ಲಿ ಬಂದು ಆಸನರಾಗಬೇಕು. ಅದೇ ರೀತಿ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡದ ಮಾಲಕರು ಶ್ರೀಯುತ ಅನಿಲ್ ರವರು ಕೂಡ ವೇದಿಕೆಗೆ ಬಂದು ಆಸನರಾಗಬೇಕೆ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಲಕ್ಷ್ಮೀ ಪೆರ್ಲಾ ತಂಡದ ಮಾಲಕರು ಶ್ರೀಯುತ ರಾಜೇಶ್, ಕಿಶೋರ್ ಪೆರ್ಲಾ, ಲಕ್ಷ್ಮೀ ಪೆರ್ಲಾ ತಂಡದ ಮಾಲಕರು ಕಿಶೋರ್ ಪೆರ್ಲಾ ಸರ್ ತಾವುಗಳು ಕೂಡ ವೇದಿಕೆಯಲ್ಲಿ ಬಂದು ಆಸನರಾಗಬೇಕು. ಅದೇ ರೀತಿ ಮೈರೋಲ್ ತಡ್ಕ ತಂಡದ ರಾಜೇಶ್ ಮೈರೋಲ್ ತಡ್ಕ, ಅದೇ ರೀತಿ ನವೀನ್ ಮೈರೋಲ್ ತಡ್ಕ ದಯವಿಟ್ಟು ತಾವುಗಳು ಕೂಡ ವೇದಿಕೆಯಲ್ಲಿ ಬಂದು ಆಸನರಾಗಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಪಂದ್ಯಾಕೂಟಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಯುತ ಗಣೇಶ್, ಹೆಡ್ ಸರ್ವಿಸ್ ಮ್ಯಾನೇಜರ್ ವಿವಾ ಟೊಯೋಟೋ ಬೆಂಗಳೂರು ಇವರು ಆಗಮಿಸಿದ್ದಾರೆ. ಸರ್ ತಮಗೂ ಕೂಡ ಅದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ಕೂಡ ಬಂದು ವೇದಿಕೆಯಲ್ಲಿ ಬಂದು ಆಸನರಾಗಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಲೋ, ಓಂ ಶ್ರೀ ಗುರುಭ್ಯೋ ನಮಃ. ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ ಇದರ ಆಶ್ರಯದಲ್ಲಿ ಗುರುನಾರಾಯಣ ಟ್ರೋಫಿ 2025 ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಆಯೋಜಿಸಲ್ಪಟ್ಟಂತ ಓವರ್ ಆರ್ಮ್ ಬಿಡ್ಡಿಂಗ್ ಮಾದರಿಯ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿದ್ದೇವೆ. ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀಯುತ ಜಯಶಂಕರ್ ಮಾಜಿ ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಮಿತಿ ಉಜಿರೆ ಸರ್ ತಮಗೆ ಆದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಯತೀಶ್ ಕಣ್ಯಡಿ ಇವರನ್ನ ಹೂವು ನೀಡುವ ಮುಖಾಂತರ ಇವರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಜೋರದ ಕೈಚಪ್ಪಾಲೆ ಬರಲಿ. ಶ್ರೀಯುತ ಜಯಶಂಕರ್ ಮಾಜಿ ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ನಮ್ಮ ಪಂದ್ಯಕೂಟಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿಕೊಂಡ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಜಾತ ಅನ್ನಿ ಪೂಜಾರಿ ಮಾಜಿ ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ ಮೇಡಮ್ ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಶಾಂತ್ ಇವರು ಶಾಲು ನೀಡಿ ಇವರನ್ನ ಗೌರವದಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ರವಿಕುಮಾರ್ ಬರೆಮೇಲು ಸರ್ ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಗಣೇಶ್ ಧರ್ಮಸ್ಥಳ ಇವರು ಶಾಲು ಹೊದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಗೌರವ ಉಪಸ್ಥಿತಿ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ನಿವೃತ್ತ ಶಿಕ್ಷಕರು ಧರ್ಮಸ್ಥಳ ಸರ್ ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೂರಿ ಇವರು ಶಾಲು ಹೊದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗೌರವಾನ್ವಿತರು
ಮುಖ್ಯ ಅತಿಥಿಯವರವರು ಕೂಡ ಶ್ರೀಯುತ ಗುರುರಾಜ್ ಗುರಿಪಳ್ಳ, ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ. ಸರ್ ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಜಗದೀಶ್ ಇವರು ಶಾಲು ಹೊದಿಸುವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಹರೀಶ್ ಕುಮಾರ್ ಬರಮೇಲು, ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಕಾಂತ್ ಇವರು ಶಾಲು ಹೊದಿಸುವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಿತೇಶ್ ರೆಂಜಾಳ, ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಉಜಿರೆ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸುಹಾನ್ ಇವರು ಶಾಲು ಹೊದಿಸುವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ನಾರಾಯಣ ಪೂಜಾರಿ ಬೆಳಾಲು, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಬೆಳ್ತಂಗಡಿ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ಸಜ್ಜನ್ ಇವರು ಶಾಲು ಹೊದಿಸಿ ಗೌರವದಿಂದ ಇವರನ್ನು ಕೂಡ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಶ್ರೀಯುತ ಸಚಿನ್ ಇಂಚರ ಮೊಬೈಲ್ ಧರ್ಮಸ್ಥಳ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರವಣ್ ಇವರು ಇವರಿಗೆ ಶಾಲು ಹೊದಿಸಿ ಗೌರವದಿಂದ ಇವರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಅಶೋಕ್, ಮಾಜಿ ಅಧ್ಯಕ್ಷರು ಕಡಿರುದ್ಯಾವರ ಪಂಚಾಯತ್. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಗಣೇಶ್ ಇವರು ಶಾಲು ಹೊದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಗೆ ಆಗಮಿಸಿ ನಮ್ಮೊಂದಿಗಿರುವಂತಹ ಶ್ರೀಯುತ ರವಿಚಂದ್ರ ರತ್ನಮಾನಸ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶಿವ ಕನ್ಯಾಡಿ ಇವರು ಶಾಲು ಹೊದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಸದಾಶಿವ ಸಾಲಿಯಾನ್, ಮಹಾವೀರ ಸೊಸೈಟಿ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಪೂರ್ಣಾಕ್ಷ ಪುದುವೆಟ್ಟು ಇವರು ಶಾಲು ಹೊದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಶ್ರೀಯುತ ಗುರುಪ್ರಸಾದ್ ಕೋಟ್ಯಾನ್, ಸದಸ್ಯರು ಗ್ರಾಮ ಪಂಚಾಯತ್ ಉಜಿರೆ. ಇವರಿಗೆ ಚಂದ್ರ ಪೆರ್ಲಾ ಇವರು ಶಾಲು ಹೊದಿಸಿ ಇವರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರುವಂತಹ ಶ್ರೀಯುತ ಜಾರಪ್ಪ ಪೂಜಾರಿ, ಸುದ್ದಿ ಬಿಡುಗಡೆ ಬೆಳ್ತಂಗಡಿ. ಸರ್ ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಶೋಕ್ ಇವರು ಶಾಲು ಹೊದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ
ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ದಯಾನಂದ ಪಿ ಬೆಳಾಲು ಸರ್, ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ರವಿ ಲೈಲಾ ಇವರು ಶಾಲು ಓದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಗಣೇಶ್, ಹೆಡ್ ಸರ್ವಿಸ್ ಮ್ಯಾನೇಜರ್ ವಿವೋ ಟೊಯೋಟಾ ಬೆಂಗಳೂರು. ಸರ್, ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ರಾಹುಲ್ ಕನ್ಯಾಡಿ ಇವರು ಶಾಲು ಓದಿಸಿ ಇವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ 8 ತಂಡದ ಮಾಲಕರಿಗೂ ಕೂಡ ನಮ್ಮ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಗೌರವದಿಂದ ಸ್ವಾಗತಿಸಿಕೊಳ್ಳಬೇಕಾಗಿ ಪಂದ್ಯಾಕೂಟದ ಕ್ರೀಡಾ ಸಂಚಾಲಕರು ಶ್ರೀಯುತ ದೇವಿ ಪ್ರಸಾದ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ದೇವಿ ಪ್ರಸಾದ್ ಬರಮೇಲೆ ಇವರು ನಮ್ಮ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುತ್ತಿರುವಂತಹ 8 ತಂಡದ ಎಲ್ಲಾ ಮಾಲಕರನ್ನ ಗೌರವದಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಡಿಜೋ ಬ್ರದರ್ಸ್ ತಂಡ ಪುದುವೆಟ್ಟು ತಂಡದ ರಂಜು ಬಿರುವ, ಅದೇ ರೀತಿ ಮಹೇಶ್ ರವರು, ಅದೇ ರೀತಿ ಕನ್ಯಾಡಿ ಫ್ರೆಂಡ್ಸ್ ತಂಡದ ಮಾಲಕರು ಶ್ರೀಯುತ ನವೀನ್ ಸುವರ್ಣ, ಅದೇ ರೀತಿ ಅಯಾನ್ ಪೂಜಾರಿ, ಕಾಶಿಪಟ್ಟ ತಂಡದ ಮಾಲಕರು ಪ್ರದೀಪ್ ಕಾಶಿಪಟ್ನ, ಅದೇ ರೀತಿ RV ದೇಸಿಂಕೋಡಿ ತಂಡದ ಮಾಲಕರು ಶ್ರೀಯುತ ರವಿ ದೇಸಿಂಕೋಡಿ, ಅದೇ ರೀತಿ ಚಾಮುಂಡೇಶ್ವರಿ ಆರಿಕೋಡಿ ತಂಡದ ಮಾಲಕರು ಶ್ರೀಯುತ ದಯಾನಂದ, ಅದೇ ರೀತಿ ಡಾಕ್ಟರ್ ಚೇತನ್, ಅದೇ ರೀತಿ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡದ ಮಾಲಕರು ಶ್ರೀಯುತ ಅನಿಲ್, ಅದೇ ರೀತಿ ತಕ್ಷ್ಮಿ ಪೆರ್ಲಾ ತಂಡದ ಮಾಲಕರು ಶ್ರೀಯುತ ಕಿಶೋರ್ ಪೆರ್ಲಾ, ಅದೇ ರೀತಿ ಫ್ರೆಂಡ್ಸ್ ಮೈರಲ್ ತಡ್ಕ ತಂಡದ ಮಾಲಕರು ರಾಜೇಶ್ ಮೈರಲ್ ತಡ್ಕ, ಅದೇ ರೀತಿ ನವೀನ್ ಮೈರಲ್ ತಡ್ಕ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಕೋಟಿ ಚೆನ್ನಯ್ಯ ವೇದಿಕೆಯಲ್ಲಿ ಯುವವಾಹಿನಿ ಸಂಚಲನ ಸಮಿತಿ ಉಜಿರೆ ಇದರ ಆಶ್ರಯದೊಂದಿಗೆ ಬಿಲ್ಲವ ಸಮಾಜ ಬಾಂಧವರಿಗೆ ಆಯೋಜಿಸಲ್ಪಟ್ಟಂತ ಫಿಟ್ಟಿಂಗ್ ಮಾದರಿಯ ಓವರ್ ಆರ್ಮ್ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಗೆ ಆಗಮಿಸಿಕೊಂಡು ಇದೀಗ ಪಂದ್ಯಾಕೂಟದ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀಯುತ ಜಯಶಂಕರ್, ಮಾಜಿ ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ಇವರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರು ಸೇರಿ ಈ ಪಂದ್ಯಾಕೂಟದ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಮೂಲಕ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ದಿವ್ಯ ಹಸ್ತದೊಂದಿಗೆ ನಮ್ಮ ಈ ಪಂದ್ಯಾಕೂಟಕ್ಕೆ ಶುಭಾರಂಭವನ್ನು ನೀಡಬೇಕು. ದೀಪ ಪ್ರಜ್ವಲನೆ ಮೂಲಕ ನಮ್ಮ ಈ ಪಂದ್ಯಾಕೂಟ ಶುಭಾರಂಭಗೊಂಡು ಯಾವುದೇ ನಿರ್ವಿಘ್ನಗಳು ಬಾರದಂತೆ ಪ್ರಥಮ ಹಂತದಿಂದ ಪ್ರಾರಂಭಿಸಿಕೊಂಡಂತ ಈ ಅದ್ಭುತ ಪಂದ್ಯಾಕೂಟ ಅಂತಿಮದವರೆಗೂ ಆ ದೇವರ ಆಶೀರ್ವಾದದೊಂದಿಗೆ ಯಶಸ್ಸನ್ನು ಗಳಿಸಿಕೊಡಲಿ ಎನ್ನುವಂತಹ ದೇವರ ಪ್ರಾರ್ಥನೆಯೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ಗಣ್ಯರ ದಿವ್ಯ ಹಸ್ತದ ಮುಖಾಂತರ ದೀಪ ಪ್ರಜ್ವಲನ ಕಾರ್ಯಕ್ರಮ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವ. ಆ ಗಣಪತಿ ದೇವರನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಅದೇ ರೀತಿ ಈ ಜಾಗೆಯ ದೇವರುಗಳು ದೈವ ದೇವರುಗಳು ಇವರೆಲ್ಲರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಪಂದ್ಯಾಕೂಟದಲ್ಲಿ ಯಾವುದೇ ನಿರ್ವಿಘ್ನಗಳು ಬಾರದಂತೆ, ಯಾವುದೇ ಆಟಗಾರರಿಗೂ ತೊಂದರೆಗಳು ಬಾರದಂತೆ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಾ शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु
ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿಕೊಂಡು ಶ್ರೀಯುತ ಜಯಶಂಕರ್ ಮಾಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ಇವರ ಜೊತೆಗೂಡಿ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರುವಂತಹ ಶ್ರೀಯುತ ಜಯಶಂಕರ್ ಮಾಜಿ ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ಇವರು ನಮ್ಮ ಪಂದ್ಯಾಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಓಂ ಶ್ರೀ ಜನಾರ್ದನ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡಂ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ಗುಮೆ ಗುರುಮೆ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀ ಶ್ರೀ ಮಹಾನ್ ಗಣಪತಿಯೇ ನಮಃ. ಪ್ರಥಮವಾದ ಇನ್ನು ಗಣಪತಿಯನ್ನು ಪ್ರಾರ್ಥನೆ ಮಲ್ತೊಂದು ಇನ್ನು ನಡಪನ ಕ್ರೀಡಾಕೂಟಕ್ಕೂ ಒವೇ ರೀತಿಲ ತೊಂದರೆ ಅಂದೆ ಅಡ್ಡಿ ಅಂತಕ ಬರಂದೆ ಎಡ್ಡೆ ರೀತಿ ನಡಪಡಮಣ್ಣ ದೇವರಿಡ ಪ್ರಾರ್ಥನೆ ಮಲ್ಪೆ. ಮುಖ್ಯ ಆತಿಥ್ಯ ಗುರುನಾರಾಯಣ ಸಂಚಾಲನ ಸಮಿತಿ ಮಕ್ಕಳು ಹಮ್ಮಿಕೊಂಡಿನ ಕ್ರೀಡಾಕೂಟ ಎಡ್ಡೆ ರೀತಿ ನಡಪಡಮಣ್ಣದ ಪ್ರಾರ್ಥನೆ ಮಲ್ತೊಂದು ಇತ್ಯಾನೆ ದೊಂಬು ಶುರು ಆತಂಡು ಯಾನ್ ಜಾಸ್ತಿ ಪಡ್ತು ಪಾತ್ಯರ್ಜಿ ಒಂದು 2 ನಿಮಿಷ ಪಾತ್ಯರ್ದು ಎನ್ನ ಈಗಲೇ ಮಾತೇರಿಗಿಲ್ಲ ಜವಣೇರೇನು ಯಾನ್ ಬೊಕ್ಕ ಮಾತೇರ್ಲ ವೇದಿಕೆ ಉರಿಯನ್ನ ಪುದರ್ ಪಣ್ಪೂಜೆ ಯಾನ್ ಪಂಡ ಸುಮಾರು ಕೊಡ್ತಾ ಹಾಕೊಂಡು ವೇದಿಕೆ ಇತ್ತಿನ ಮಾತಾ ಗಣ್ಯರೇ ವೇದಿಕೆ ತೀರ್ಥಿತ್ತಿನ ಕ್ರೀಡಾಪಟುಲೆ ಒಂದು ಯಾನ್ಲ ಒಂಜಿ 25-40 ವರ್ಷ ದುಂಬು ಕ್ರೀಡಾಪಟು 27 ವರ್ಷ ಆಂಡ್ ಎಂಕ್ ಯಾಲ್ನ ಕ್ರಿಕೆಟ್ ಗೊಬ್ಬುದಿನಾಯ್ ಆಂಡ ಎಂಕಿತ್ತೆ ಪ್ರಯಾಂಡ್ ಗೊಬ್ಬರ ಆಪುಜಿ ಆಂಡ ಎಂಕೊಂಜಿ ಹುಮ್ಮಸ್ಸುಂಡು ನಿಕಲಂಚಿನ ಜವಣರಿಗೆ ಒಂಜಿ ಪ್ರೋತ್ಸಾಹ ಮಲ್ಪೊಡು ಪನ್ಪನ ಒಂಜಿ ಹುಮ್ಮಸ್ಸು ಉಂಡು. ದಾದ ಪಂಡ ಎಂಕ ತೂನಾಗ ಇನ್ನು ಜವಣೇರೇನು ಪೂರ ತೂನಾಗ ನಮ್ಮ ಜವಣೇರು ಒಂದು ಉಜಿರೇಡು ಕೋಟಿ ಚೆನ್ನೈಯರು ಕ್ರೀಡಾಕೂಟ ಮಲ್ಪನು ಯುವವಾಯಿಂದಕುಲು ಫಸ್ಟ್ ಒಂದು ಇದ ಮುಟ್ಟ ನಮ್ಮ ಎಷ್ಟು ರೆಡಿ ಆತಜಿ ಉಜಿರೇಡು ಒಂಜಿ ಒಂದು ಕ್ರಿಕೆಟ್ ಮ್ಯಾಚ್ ಆತನೇ ಇಜ್ಜಿ ಒಂದು ಪ್ರಥಮ ಬಾರಿ ಆಂದುಂಡು ಆ ಬಾರಿ ಎಡ್ಡೆ ರೀತಿ ನಡಪಡೋಣ ಪಂಡದು ಯಾನ ದೇವರಿಡ್ಲ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಇಡ್ಲ ಮುಲ್ತ ಜನಾರ್ದನ ಸ್ವಾಮಿ ದೇವರಿಡೆಲ್ಲ ಪ್ರಾರ್ಥನೆ ಮಲ್ಪುವೆ. ಅಂಜನೆ ನಿಖಲೆನ್ ತೂನಕ ಭಾರಿ ಖುಷಿ ಆಪುಂಡು ಆಂಡ ಇನಿ ನಿಖಲು ಗೊಬ್ಬನ ಮ್ಯಾಚ್ ಹೂವಾಂಡಲ 2 ಟೀಮ್ ಇಜಿನ 3 ಟೀಮ್ ಬರ್ಪುನು ಆಂಡ ಬಾಕಿದ ಕುಲ್ಲು ಬೇಸರ ಮಲ್ಪರ ಬಲ್ಲಿ ನಿಖಲು ಎಡ್ಡೆ ರೀತಿಡು ಆ ಕೋಟಿ ಚೆನ್ನೈಯನ್ನು ನೆನತದ ನಿಖಲು ಗೊಬ್ಬುಲೆ ನಿಖಲು ಯೋದ್ಲ ಎಡ್ಡೆ ಒಂಜಿ ಮ್ಯಾಚ್ ತೋಜಾದ ಕೊರ್ಪರೆ ಎಂಕಲೇದು ಅಂಚನೆ ಏನನಿ ನಾನು ಹವನ ಮಲ್ತಿನ ಯೋ ಎಂದಕಲಿಗಿಲ್ಲ ಯಾನ ಫಸ್ಟ್ ಅಕಲೆ ಪ್ರಥಮವಾದ ಒಂಜಿ ಎನ್ನ ಅಭಿನಂದನೆಯನ್ನು ಕೊರ್ಪೆ. ಬೊಕ್ಕ ಮುಖ್ಯವಾದ ಇನಿ ನಮ್ಮ ಗುರುನಾರಾಯಣ ಮಂದಿರದ ಅಧ್ಯಕ್ಷರಾದ ರವಿ ಬೆರಮೇಲು ಬೈದ್ಯರು ಎಂಕ ಬಾರಿ ಖುಷಿಯನ್ನು ಪಂಡ ಇದ್ದಮಟಾರಿಗೆ ಅನ್ ಪಂಡಜಿ 6 ಕುಂಭಮೇಳಗೂ ಪೋದು ತೀರ್ಥಸ್ಥಾನ ಮಲ್ತು ಬೈದ್ಯರು ನಮ್ಮ ಪೂರ ವಾಟ್ಸಪ್ಡು ಪಾಡ್ದ್ಯರು ಆರೇನು ತೂನಾಗ ನಮ್ಮ ಮಾತೆರ್ಲ ಒಂಜಿ ಮೀದು ಲಕ್ಕಿನ ಕಾಂಡು ನಮ್ಮ ಉಜಿರೆಗೆ ಒಂಜಿ ಬಾರಿ ಒಂಜಿ ಹೆಮ್ಮೆದ ವಿಷಯ ರವಿಪುರ ಮೇಲೂ ಕುಂಭಮೇಳಗೂ ಪೋದು ಬತ್ತಿರತ್ತ ಪಂಡದು ಅಂಚಾದು ಇತ್ತೆ ಅಕಲು
ಗುರುಬೆ ಗುರುಭವನ ಕಟ್ಟೋಡು ಪಂಡದ್ದು ಒಂಜಿ ಒಂದು ಪ್ರಸ್ತಾಪ ಪಾಡೊಂದಿರು ಅಂಚೆನೆ ಖಂಡಿತವಾದ್ಲ ಆರು ಮೂಜಿ ಗಂಗಾ ನದಿ ಸರಸ್ವತಿ ಈ ತ್ರಿವಳಿ ಸಂಗಮಡು ಮೀದು ಬತ್ತನ ನಮ್ಮ ಉಜಿರೆಗೆ ಬಿಲ್ಲವರಿಗೆ ಬಾರಿ ಒಂಜಿ ಹೆಮ್ಮೆದ ವಿಷಯ ಅಂಚದ ಆರೆಗ್ಲಿ ಆನ ಬಾರಿ ಒಂಜಿ ಅಭಿನಂದನೆ ಕೊರೊಂದುಲ್ಲೆ. ಅಂಚಾದ ಇತ್ತೆ ನಮ್ಮ ಒಂಜಿ ಒಂದು ಮಲ್ತನ ಸಂಕಲ್ಪ ಮಲ್ತನ ಗುರುಮಂದಿರ ಯಾನ್ 95 ಯಾನ್ 85ಗೆ ಸೌದಿ ಅರೇಬಿಯಾ ರಿಯಾದ್ಗೆ ಹೋದು 96 ಬತ್ತಿತ್ತೆ 97 98ಗೆ ಯಾನ್ಲ ರಮೇಶ್ ಪೂಜಾರ್ಲ ಸೇರ್ದು ನಮ್ಮ ಮುಲ್ಪ ಬಿಲ್ಲವ ಸಂಘನ ಕಟ್ಟಿಯ ಅಪ್ಪಗ ನಿಕ್ಲು ಕೆಲವರಿಗೆ ನಲ್ಲ ಪುಟ್ಟುದೇಪಾಯರು ನಿಕ್ಲು ಪುರ ಜೋಕುಲು ಆಂಡಲ್ಲಿ ಇನ್ನಿ ನಿಕ್ಕಲೇನು ತೂನಾಗ ಎಂಕ ಭಾರಿ ಖುಷಿ ಆಪುಂಡು ಭಾರಿ ಹೆಮ್ಮೆ ಆಪುಂಡು ಆಂಡೆ ಆನ ಕ್ರಿಕೆಟ್ ಎಲ್ಲ ಭಾರಿ ಅಭಿಮಾನಿ ಅಂಚ ನಿಕ್ಕಲೇನು ಕಾಂಡೇಟ್ ಬಯ್ಯ ಮುಟ್ಟ ನಿಕ್ಲು ಗೊಬ್ಬನ ಮುಟ್ಟಲೆ ಅನುಕೂಲ ಅಂತ ಓಡು ಬಂಡದು ಎಂಕ ಭಾರಿ ಒಂಜಿ ಆಶೆ ಉಂಡು. ರವಿ ಪೂಜಾರಿ ಸಂಕಲ್ಪ ಮಲ್ತದು ನಮ್ಮ ಗುರುಮಂದಿರ ಕಟ್ಟುವ ಪಂಡದು ಎಂಕಲು ಅಪ್ಪನೇ ಜಾಗ ನಾಡೊಂದಿತ್ತ 96 ಇಂಚಿ ಜಾಗ ನಾಡೊಂದಿತ್ತು ಎಂಕಲಿ ಜಾಗ ತಿಕ್ಕಜಿ ಐಡ್ದು ಬೊಕ್ಕ ಯಾನ ರಮೇಶ್ ಪೂಜಾರಿ ಅಧ್ಯಕ್ಷರಾಯರು ಯಾನ ಕಾರ್ಯದರ್ಶಿ ಆದಿತ್ತೆ ಬೊಕ್ಕ ಯಾನ ಅಧ್ಯಕ್ಷ ತಿಮ್ಮಪ್ಪ ಮಾಸ್ಟರ್ ಕಾರ್ಯದರ್ಶಿ ಆದಿತ್ಯರು ಬೊಕ್ಕ ರವಿ ಬರಮೇಲ್ಲ ಅಧ್ಯಕ್ಷರ ಆದಿತ್ಯರು ಆಂಡ ಕಲ ಪ್ರಯತ್ನ ಗೂಡುಜಿ ಇತ್ತೆ ನಂಗೆ ದೇವರು ಆ ಪ್ರಯತ್ನ ಒಂದು ಮಾಡ್ತಿದ್ದೇರು ಅಂಚ ಆಧುನಿಕಲು ಜವಣೇರು ಒವ್ವೇ ಕಾರ್ಯ ಅಡಚಣೆ ಬರಡು ಎಂಚಿನ ಬರಡು ಗುರುಮಂದಿರ ಕಟ್ಟುವೆವು ನಾವು ಗುರುಮಂದಿರ ಪಂಪನ ಸ್ಲೋಗನ್ ನಿಕ್ಕಲು ಪಾಡ್ದಾರು ಅವು ಖಂಡಿತ ನಿಕ್ಕಲು ಅವು ನಾರಾಯಣ ಗುರು ಸ್ವಾಮಿ ಯಾರನ್ನ ಗುರುಮಂದಿರ ಕಟ್ಟವೇರು ಅಂಚ ನಿಕ್ಕಲು ಒವ್ವೇ ಅಡೆತಡೆ ಬತ್ತಿಂಡಲ್ಲ ಇತ್ತೆ ಪ್ರಾರಂಭಡೆ ಅಂತ ಅಡೆತಡೆ ಬತ್ತಿಂಡು ಅವೇನು ರವಿ ಬರ ಮೇಲೆ ಸಾಲ್ವ್ ಮಾಡ್ತಿದ್ದರು ನಲ್ಲ ನಿಕ್ಕಲು ಜವಣೇರು ನಿಕ್ಕಲಿ ಶಕ್ತಿ ಉಂಡು ನಮ್ಮ ಕೋಟಿ ಚೆನ್ನಯರ ವಂಶದ ಕುಲು ಅವೇನು ಖಂಡಿತ ನಮ್ಮ ಮಲ್ಪುವ ಅಂಚಾದ ಗುರುಮಂದಿರೆಲ್ಲ ಕಟ್ಟಲಿ ಇನಿ ನಡಪುನ ಒಂಜಿ ಕ್ರೀಡೆ ಎಡ್ಡೆ ರೀತಿ ಮಲ್ಪಲೆ ಒವ್ವೇ ಒಂಜಿ ಭಿನ್ನಾಭಿಪ್ರಾಯ ಬರನ್ನಕ್ಕ ನಮ್ಮ ಸತ್ಯವಂತರು ಕೋಟಿ ಚೆನ್ನಯರ ಸತ್ಯವಂತರು ಅಕಲು ಸತ್ಯವು ತಿಗಲೆಡು ಸಾಧಿ ಕೊಡ್ತು ನಕಲು ಅಂಚೆನೇ ಇತ್ತಲ್ಲ ನಮ್ಮನ್ನ ಕಾಲೋಡು ಈ ನಮ್ಮನ್ನ ಒಂಜಿ ಸತ್ಯವಂತರು ಪಂಡದು ಕೆಲವು ನಮ್ಮ ಸಾಮಾಜಿಕ ನಮ್ಮನ್ನು ಶೋಷಣೆ ಮಲ್ತೊಂದುಂಡು ನಮ್ಮನ್ನು ತಿರ್ತೆ ಮಲ್ತೊಂದುಂಡು ಐಕನಿಕಲು ಏರ್ಲ ಪೋಡಿ ಅಂದೆ ನಮ್ಮ ಸಮಾಜವನ್ನು ಮಿತ್ತು ಕಾಣೋಡು ಇತ್ತೆ ನಮ್ಮನ್ನು ಶೋಷಣೆ ಪಂಡ ಏತು ಉಂಡು ಪಂಡ ನಮ್ಮನಿಗೆ ಎಡ್ಡೆ ಕ್ರೀಡೆ ಪಟ್ಟಣಕ್ಕಳು ಇತ್ತೆಂದಲ್ಲ ಒಂಜಿ ನಮ್ಮ ತಾಲೂಕು ಮಟ್ಟಡು ಅತ್ತು ಒಂಜಿ ರಾಜ್ಯ ಮಟ್ಟಡು ಆಡು ರಾಷ್ಟ್ರ ಮಟ್ಟಡು ನಮ್ಮ ಏರ್ಲ ಪ್ಲೇಯರ್ಲಕ್ಕಳು ಇಜ್ಜೇರು ಅಂಚೆ ನಿಕ್ಲೈಟ್ ಇನ್ನು ಗೊಬ್ಬಿನೈಟ್ ಒರಿ ಆಂಡಲ ರಾಷ್ಟ್ರ ಮಟ್ಟಗೂ ಪೋದು ಮುಟ್ಟಾಡು ಪಂಡದು ಯಾನು ದೇವರಡ ನಟ್ಟುವೆ ಇತ್ತೆ ನಮ್ಮನ ನೆಟ್ಟು ಒರಿ ರಾಷ್ಟ್ರ ಮಟ್ಟಡು ಒರಿಲ ಒಂಜಿ ಬಿಲ್ಲವೇ ಇಜ್ಜೆ ಆಂಡ ಇತ್ತೆ ಮುಲ್ಪ ಒರಿ ಬಾಂಬೆ ಟೀಮ್ಡು ಒರಿ ಕೋಟ್ಯಾನ್ ಎಂಚು ಕೋಟ್ಯಾನ್ ಪಂಡ ಸರಿ ಗೊತ್ತಿಜ್ಜಿ ಆ ಕೋಟ್ಯಾನ್ ಒರಿ ದುಂಬರೊಂದುಲ್ಲೆ ಆಯ ಮಿತ್ತು ಬರೋಡು ಆಯ ರಾಷ್ಟ್ರ ಮಟ್ಟೋಡು ಬರೋಡು ಪೊಯ್ಸರ್ತಿಯಾಗ ಅವಕಾಶ ಇತ್ತಂಡು ರವೀಂದ್ರ ಜಡೇಜೆ ಬೊಕ್ಕ ವಾಷಿಂಗ್ಟನ್ ಸುಂದರ್ ಮಕ್ಕಳಿಗೆ ಒಬ್ಬುಜಿಂಡಾಯಾಗ ಅವಕಾಶ ಇತ್ತಂಡು ಆಂಡಲ ಅಕ್ಕಲು ಲಾಸ್ಟ್ ಅಕ್ಕಲು ನೆತ್ತ ಟೀಮ್ ಎಡ್ಡೆ ಗೊಬ್ಬಿಯರು ಅಂಚ ಇಂಬ್ಯಾಗ ಪ್ರಯೋಜನ ತಿಕ್ಕಜಿ ಅಂಚಿನ ತಿಕ್ಕಜಿಂದ ಮಲ್ಲಜ್ಜಿ ನನ್ನ ಕ್ರಮೇಣ ಬರುವೆ ನಿಗುಲು ನಮ್ಮ ಉಜಿರೆಡು ಒರಿ ರಾಷ್ಟ್ರ ಮಟ್ಟಗೂ ಎಂಕುಲು ಇಪ್ಪನ ಜನ ಗೊತ್ತಿಜ್ಜಿ ರಾಷ್ಟ್ರ ಮಟ್ಟಡು ಒರಿ ಪ್ಲೇಯರ್ ಬರಡು ಅಂಚೆನೆ ಇನ್ನು ನಡಪನ ಮ್ಯಾಚಡ್ ತೀರ್ಪುಗಾರರು ಅಂಪೈರ್ಸ್ನ ಡಿಸಿಷನ್ ಭಾರಿ ಮುಖ್ಯ ಅಕಲು ನಿಕಲು ಡಿಸಿಷನ್ ಕೊರ್ಪನ ಒವ್ವೇ ಒಂಜಿ ಒತ್ತಡಗು ಆಜಿಂಡ ಒತ್ತಡಗು ಬಲಿಯಾವಂದೆ ನಿಕಲು ಕೋಟಿ ಚೆನ್ನೈರ್ನ ವಂಶಡು ಪುಟ್ಟದ ನಕಲು ಆದಿತ್ತದು ನಿಕಲು ನ್ಯಾಯವಾದ ಒಂಜಿ ತೀರ್ಪು ಕೊರ್ಲಾಕಲೇದು ಆ ತೀರ್ಪು ನಿಕಲು ಕೊರ್ಪನ ತೀರ್ಪುಡೆ ಗೇಮು ದುಂಬುಪಿರಾವು ಅಂಚಾದ ನಿಕುಲ್ಲಾತೆ ನಿಕಡಲೆನ್ನ ಒಂಜಿ ಮನವರಿಕೆ ನಿಕಲು ಕೊರ್ಪನ ಡಿಸಿಷನ್
ನಿಕ್ಲು ಕೊರ್ಪುಂಡು ಅಂಪೇರ್ ತೀರ್ಪು ಅವು ಫೈನಲ್ ತೀರ್ಪು ಆಪುಂಡು ಅಂಚಾದ ಅವೇನು ನಿಕ್ಲು ಕರೆಕ್ಟ್ ಆದ ಸರಿಯಾದ ಕೊರ್ದು ಮಲ್ಪಲೆ ಮಂಡದ ನಿಕ್ಕೊಂದು ಪ್ರಾರ್ಥನೆ ಬೊಕ್ಕ ಇತ್ಯಾತೇನೆ ದೊಂಬು ಬೈದಿಂಡು ನಾನಲ್ಲ ಮ್ಯಾಚ್ ಸ್ಟಾರ್ಟ್ ಆರೋಂಡು ಎಂಕ ಲೆಕ್ಕದ ಎನಾನ ಲೆತ್ತದು ನೆಕ್ಕ ಎನಾನ ಎನ್ನಿ ಒಂಜಿ ಕ್ರಿಕೆಟಿನ ಉದ್ಘಾಟನೆ ಮಲ್ಪರ ಕೋಟಿ ಜನ ಯಾರನ್ನ ಕ್ರಿಕೆಟಿನ ಒಂಜಿ ಉದ್ಘಾಟನೆ ಮಲ್ಪರ ಅವಕಾಶ ಮಲ್ತ್ಕೊನ್ಯಕ್ಕೆ ನಿಖಲೆ ಮಾತೆರೆಗಳ ಧನ್ಯವಾದ. ಜೈ ಗುರುದೇವ್. ಹಲೋ. ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಮ್ಮ ಈ ಒಂದು ಪಂದ್ಯಾಕೂಟದಲ್ಲಿ ಪ್ರೀತಿ ಇಟ್ಟು ಆಗಮಿಸಿ ಆಟಗಾರರಿಗೆ ಶುಭಾಶಯವನ್ನು ಸಲ್ಲಿಸಿಕೊಡುತ್ತಾ ನಮ್ಮ ಪಂದ್ಯಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಿದ ಶ್ರೀಯುತ ಜಯಶಂಕರ್ ಮಾಜಿ ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ಸರ್ ತಮಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರುವಂತಹ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ನಿವೃತ್ತ ಶಿಕ್ಷಕರು ಧರ್ಮಸ್ಥಳ ಸರ್ ತಾವುಗಳು ಕೂಡ ನಮ್ಮ ಪಂದ್ಯಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡೋಕೆ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಜಾತ ಅನ್ನಿ ಪೂಜಾರಿ ಮಾಜಿ ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ. ಮೇಡಮ್ ತಾವುಗಳು ಒಂದೆರಡು ಮಾತುಗಳು ನಡೆಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಡಿಪ್ಪನ ಅಧ್ಯಕ್ಷರೇ ಅಂಚನೆ ಮಹತಾಯನ ಸುಜಾತಿ ಬಾಂಧವರೇ ಮೆಗ್ಗೆ ಪಲಯನಕ್ಲೆ ಇನ್ನು ವಿಶೇಷವಾದ ಈತ ಜನತ ಅಂಜೋನ ನಡಟು ಯಾನೊಂಜಿ ಪೊಂಜೋ ಪಂಡ ಹೆಂಗೆ ಹೆಮ್ಮೆ ಅನ್ಸೌಂಡು ಎನ್ನ ಒಂಜಿ ಕಾರ್ಯಕ್ರಮ ಯಾ ನೃತ್ಯ ಆಂಡಲ ಬರ್ತದೆ ಈ ವೇದಿಕೆಡೆ ಉಲ್ಲ ಎತ್ತ ಪಂಡದು ಈ ಕಾರ್ಯಕ್ರಮ ಇನ್ನೇ ನಡತೊಂದಿಪ್ಪನ ಕ್ರೀಡಾಕೂಟ ಉದ್ದೇಶ ನಮ್ಮ ಒಂಜಿ ಸಮಾಜದ ಗುರುಮಂದಿರ ಮಲ್ಪೋಡು ಪಂಚಿನ ಉದ್ದೇಶ. ಆ ಉದ್ದೇಶದ ಒಂದು ಈ ಕ್ರೀಡಾಕೂಟ ಮಲ್ತೊಂದುಲ್ಲ ಒಂದು ನಮ್ಮ ಇಲ್ಲದ ಕಾರ್ಯಕ್ರಮ ಇತ್ತೆ ನಮ್ಮ ಅಧ್ಯಕ್ಷರೆಲ್ಲ ಪಂಡೇರು ಕ್ರೀಡೆ ಪಂಡೆ ಬೊಕ್ಕ ಏತೆ ಟೀಮ್ ಬತ್ತನಲ್ಲ ಗೆಲುವು ಪಂಪ್ ನಾವು ಒಂಜಕ್ಕೆ ಹಾಕೊಂಡು ಅವೇ ಗೆಲುವಿತ್ತನಲ್ಲ ನಮ್ಮ ಇನ್ನು ಎಡ್ಡೆ ಅಭಿಪ್ರಾಯದ ಗೆತ್ತೊಂದು ನಮ್ಮ ಮಾತೆಲ್ಲ ಹೊಂದಾಣಿಕೆ ಪೋಪುನಂಚಿತ್ ನಾವು ಭಾರಿ ಮುಖ್ಯವಾದುಂಡು ಒಂದು ಒಂಜಿ ನಮ್ಮ ಸಮಾಜದ ಮಂದಿರ ನಿರ್ಮಾಣಗೋಸ್ಕರ ಮಲ್ತೊಂದಿಪ್ಪುನಂಚಿತ್ ನಾವು ಒಂಜಿ ಕ್ರೀಡಾಕೂಟ ಏನು ಹಿಡ್ದತ್ರ ನಮ್ಮ ಮಾತೆಲ್ಲ ಒಗ್ಗಟ್ಟು ಗೊಬ್ಬುದು ಖುಷಿ ಪಡೆಪು ನಾವು ಬಹಳ ಮುಖ್ಯವಾದುಂಡು. ಉಜಿರೆಡು ಬಿಲ್ಲವ ಸಂಘ ಮಲ್ಪೋಡು ಪಂಪ್ನ ಕನಸು ಮಸ್ತ್ ವರ್ಷದ ಪಿರಾಕದ ಒಂದೇ 10-20 ವರ್ಷದ್ದು ಜಯಶಂಕರ್ ನೆನಪು ರವಿ ನೆನಪು ಎಂಗ್ಲು ಪೂರ ಸಂಘಟನೆಡು ಭಾರಿ ಸಂಘಟನೆ ಮಲ್ಪೋಡು ಪಂಪ್ನ ಉದ್ದೇಶಡು ಜತದ ನಕ್ಲು ಕೆಲವೊಂದು ಅಡೆತಡೆ ಇಪ್ಪು ನಡೆದತ್ರ ನಮಗೊಂದು ಮೀಟಿಂಗ್ ಮಲ್ಪನ ವ್ಯವಸ್ಥೆ ಇಪ್ಪಂದೆ ಇತ್ತು ನಡೆದತ್ರ ಕ್ರಮೇಣ ಅವು ಅಡೆಗೆ ಒಂತುದಿತ್ತು ನನ್ನ ದುಂಬದ ಪೀಳಿಗೆಗೆ ನಮ್ಮ ಸಮಾಜದ ಒಂಜಿ ಮಂದಿರ ಉಂಡು ಪನ್ಪುನಂಚಿತ್ನ ವಿಷಯ ತೆರಪಾದು ಕೊರ್ರೆ ಈ ಒಂಜಿ ಮಂದಿರ ನಿರ್ಮಾಣ ಒಂದಿಪ್ಪನ ಮಸ್ತ್ ಖುಷಿ ಕೊರೊಂದುಂಡು ಪಾತೆರಂಡ ಮಸ್ತ್ ವಿಷಯ ಉಂಡು. ದೊಂಬುದ ಪೊರ್ತು ಗೊಬ್ಬುನಕ್ಕೆಲ್ಲ ಕಾತೊಂದಿಪ್ಪೇರು ಅಕ್ಲನ ಗೊಬ್ಬುನ ಕಾತರತೆ ಇತ್ತೇ ಇಪ್ಪುಂಡು ಅಂಚನೆ ಯಾನು ಒಂಜಿ ಕ್ರೀಡಾ ಪಟುಲ್ನಕ್ಲೆಗೆ ಒಂಜಿ ಪಾತೆರ ಪನೋಡು ಅಂಡ ಮಾತೆರೆಗ್ಲ ಪನೋಲಿ ಉಂದೇನು ವೆಲ್ನೆಸ್ ಕೋಚ್ ಆದ ವರ್ಕ್ ಮಲ್ತೊಂದುಲ್ಲ ಪಂಡ ಇನ್ನು ಕ್ರೀಡೆ ನಮ್ಮ ತಗೊಂದುಲ್ಲ ಕಬಡ್ಡಿ ಇಪ್ಪು ಕ್ರಿಕೆಟ್ ಇಪ್ಪು ಪ್ರತಿ ಒಂಜಿ ಕ್ರೀಡೆ ಇಲ್ಲ ಕ್ರೀಡಾಪಟುನಕ್ಲೆ ಅವಲೋಲು ಗೊಬ್ಬುನಾಗ ಹಾಕ್ಲಿಕ್ಕೆ ಆರೋಗ್ಯ ಸಮಸ್ಯೆ ಅವೊಂದಿಪ್ಪನೇನು ಮಸ್ತ್ ತಗೊಂದುಲ್ಲ ನಮ್ಮ ಇನ್ನಿತ ಜೀವನ ಶೈಲಿ ಇಪ್ಪು ಯೋಚನೆ ಮಲ್ಪನ ರೀತಿ ಇಪ್ಪು ನಮ್ಮನ ಆಹಾರ ಪದ್ಧತಿ ಇಪ್ಪು ಪೂರ ವ್ಯತ್ಯಾಸ ಆಪನ ಹಿಡ್ದಾತ್ರ ಇನ್ನಿತ ಕೆಲವೊಂದು ಅನಾರೋಗ್ಯ ಸಮಸ್ಯೆಲೆ ಹೆಚ್ಚು ಆವೊಂದುಂಡು ಪಂದರೆ ಬೇಜಾರು ಆವೊಂದುಂಡು ದಯದೀದು ಏರುಲ್ಲನ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಪ್ರಥಮವಾದ ಗಮನ ಕೊರೋಡು ನಿಖಲಿ ದೊಂಬುಡು ಗೊಬ್ಬುನಂಚಿತ್ನ ಪೊರ್ತುಡು ಹೈಡ್ರೇಷನ್ ಮಲ್ತೊಂಡಂಚಿತ್ನ ನೀರು ಪರ್ಪುನಂಚಿತ್ನ ಇಪ್ಪು ಸಮಯಕ್ಕೆ ಸರಿಯಾದ ಆಹಾರ ಗೆತೊಂಡಂಚಿತ್ನ ಇಪ್ಪು ರಾತ್ರಿ ಸಮಯಕ್ಕೆ ಸರಿಯಾದ ನಿದ್ರೆ ಮಲ್ಪುನಂಚಿತ್ನ ಇಪ್ಪು ಒಂದು ನಿಖಲ ಜೀವನಡು ನಮ್ಮ 5 ಪಿಲ್ಲರ್ ಅಂದು ಪನ್ಪ ಇಲ್ಲಾಗ 4 ಪಿಲ್ಲರ್ ಎಂಚ ಪಾಡುವನ ನಮ್ಮ ಆರೋಗ್ಯಗ 5 ಪಿಲ್ಲರ್ ಮುಖ್ಯವಾದ ಪಾಡು ನೋಡು ಒಂಜಿ ನೀರು ಪರ್ಪುನ ಟೈಮಿಗೆ ಸರಿಯಾದ ಒನಸ್ ಮಲ್ಪುನ ಟೈಮಿಗೆ ಸರಿಯಾದ ಜೆಪ್ಪುನ ಅಂಚೆನೆ ಪಾಸಿಟಿವ್ ಥಿಂಕಿಂಗ್ ಮಲ್ಪುನ ಎಡ್ಡೆ ಯೋಚನೆ ಮಲ್ಪುನ ಒಂಜಿ ಎಡ್ಡೆ ಗ್ರೂಪ್ ದೊಟ್ಟು ಇಪ್ಪುನ ಒಂಜಿ ಎಡ್ಡೆ ಸಂದೇಶ ಕೊರ್ಪುನಂಚಿತ್ನ ಗ್ರೂಪ್ ದೊಟ್ಟು ಇಪ್ಪುನಂಚಿತ್ ನಾವು ಭಾಳ ಮುಖ್ಯವಾದುಂಡು ಕಾಸು ಏತಲ ಮಲ್ಪೋಲಿ ಆರೋಗ್ಯ ಹಾಳಾಂಡು ಪಂಡ ನಮ್ಮನ್ನು ಕೂಡ ಕನವರ ಆಪುಜಿ ಈ ಭೂಮಿಗೆ ಅಂಚದು ನಮ್ಮ ಕ್ರೀಡಾಪಟುನಕ್ಲೆಗೆ ಅನ್ನೊಂದು ದಾಯ ಪನ್ಪೆ ಪಂಡ ಇತ್ತೀಚಿನ ಇಂಚಪ್ಪಗೆ ನಡತೊಂದು ಇಪ್ಪುನಂಚಿನ ಕೆಲವೊಂದು ಘಟನೆ ನಮ್ಮ ತೊಗೊಂದಿಪ್ಪು ನಡೆದತ್ರ ಒಂಜಿ ಕಿವಿ ಮಾತು ಒಂದು ಪನ್ಪುಲಕ ಪಂಡ ಒಂದುಲ್ಲೆ ಮಾತೆರೆಗ್ಲ ಎಡ್ಡೆ ಅವಾರ್ಡು ಮೋಲಿನಿ ಏರ್ಪುರ ಕ್ರಿಕೆಟ್ ಗೊಬ್ಬೊಂದುಲ್ಲಾರ ನಿಕ್ಲೆ ಮಾತೆರೆಗ್ಲ ಅಭಿನಂದನೆ ಪನೊಂದು ಯುವವಾಹಿನಿದ ಒಂಜಿ ಮಾಜಿ ಅಧ್ಯಕ್ಷರನ್ನ ನೆಲೆಟ್ಟು ಉಜಿರೆ ಗ್ರಾಮಡು ಒಂಜಿ ಸಂಘಟನೆಡು ಇತ್ತಿನ ಒಂಜಿ ನೆಲೆಟೇನ ನೀನು ಗುರ್ತಿಸಾದ ಈ ಸಭೆಟ್ ವೇದಿಕೆಡು ಕುಲ್ಲಾದ ಗೌರವಿಸಾದರು ನಿಕ್ಲೆ ಮಾತೆರೆಗ್ಲ ಧನ್ಯವಾದ ಕೊರೊಂದು ಏನಾರಡು ಪಾತೆರ ಮುಗಿತೊಂದುಲ್ಲೆ ಧನ್ಯವಾದ. ಅದ್ಭುತ ಮಾತುಗಳು. ಆಟಗಾರರು ಆಟದ ಜೊತೆಗೆ ತಮ್ಮ ಆರೋಗ್ಯವನ್ನ ಯಾವ ರೀತಿ ಉತ್ತಮ ರೀತಿಯಲ್ಲಿ ಇರಬೇಕು ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕೆನ್ನುವಂಥ ಅದ್ಭುತ ಹಿತನುಡಿಗಳನ್ನ ನೀಡಿಕೊಟ್ಟಂತ
ಶ್ರೀಮತಿ ಸುಜಾತಾ ಅನ್ನಿ ಪೂಜಾರಿ ಮಾಜಿ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ ತಮಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯರು ಶ್ರೀಯುತ ಗುರುರಾಜ್ ಗುರಿಪಳ್ಳ, ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ. ಸರ್, ತಾವುಗಳು ಕೂಡ ನಮ್ಮ ಪಂದ್ಯಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ನಡೆಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯೋಡು ನೆಲೆಯೇನೆ ಜಿತ್ನ ಮಾತಾ ದೈವ ದೇವರನ್ನು ಮನಸಾರೆ ಸ್ಮರಣೆ ಮಲ್ತೊಂದು ಆರಾಧ್ಯ ದೇವರಾಯನ ಜಿತ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲಿಗೆ ಅಡ್ಡ ಬರೊಂದು ಅಮರಬಲ್ಲಿ ಕೋಟಿ ಚೆನ್ನೈರನ್ಲ ಸ್ಮರಣೆ ಮಲ್ತೊಂದು ಯುವವಾಹಿನಿ ಸಂಚಾಲನ ಸಮಿತಿ ಉಜಿರೆ ನಿತ್ತ ಆಶ್ರಯ ನಡಪನ ಜಿತ್ನ ಓವರ್ ಆರ್ಮ್ ಬಿಡ್ಡಿಂಗ್ ಕ್ರಿಕೆಟ್ ಪಂದ್ಯಾಟದ ಮುಖ್ಯ ವೇದಿಕೆಡು ಆಸೀನರಾದಿಪ್ಪನ ಜಿತ್ನ ಕಾರ್ಯಕ್ರಮದ ಉದ್ಘಾಟಕರು ಅಂಚನೆ ಹಿರಿಯರಾಯನ ಜಿತ್ನ ಜಯಶಂಕರ್ ಅಂಚನೆ ಸೇರಿದನ ಜಿತ್ನ ಮಾತಾ ಗಣ್ಯಮಾನ್ಯರೇ ಎದುಡಿಪ್ಪನ ಜಿತ್ನ ಮಾತಾ ಕ್ರೀಡಾಪಟುಲೆ ಆಯೋಜಕರೇ ಯುವವಾಹಿನಿ ಸಂಚಾಲನ ಸಮಿತಿದ ಮಾತಾ ಪದಾಧಿಕಾರಿ ಮಿತ್ರರೇ ನಮ್ಮ ಬಾರಿ ಪರ್ಲದ ಒಂಜಿ ಕಾರ್ಯಕ್ರಮಡ್ ಇನಿ ಕುಲ್ಲದ ಪಂಪನ ಮಸ್ತ್ ಎಂಕ್ ಇಷ್ಟ ಒಂದು ದಯಪಂಡ ಕ್ರೀಡಾಕೂಟ ಆಯೋಜನೆ ಮಲ್ಪನ ಆತ್ ಸುಲಭದ ವಿಚಾರ ಆತ್. ಈ ಒಂಜಿ ಕ್ರೀಡಾಕೂಟ ಆಯೋಜನೆ ಮಲ್ಪಡನಾಡ ಸಂಘಟಕರ ನಕಲು ಮುಲ್ಪದ ಸಂಚಾಲನ ಸಮಿತಿದ ಅಧ್ಯಕ್ಷರ ನಕಲು ಆದಿಪ್ಪು ಏರ ಆದಿಪ್ಪು ಮಕ್ಕಳು ಸುಮಾರು ತಿಂಗಳು ಕಟ್ಲೆ ರಾತ್ರಿ ಪಗಲು ಬೆಂದದು ಇನ್ನು ಈ ಕ್ರೀಡಾಕೂಟನ ಮುಲ್ಪ ಆಯೋಜನೆ ಮಲ್ತೇರು. ಏನು ದಾಯ ಪಣೊಂದಿಲ್ಲ ಅಂತ ಪಂಡ ಮುರಣಿರ್ ದಿಂಚಿ ನಮ್ಮನ ಮನೋಜನ ನಕಲು ಬೊಕ್ಕ ದೇವಿಯನ್ನ ನಕಲು ಮಗಳು ಪೂರ ನಿರಂತರವಾದ ಇನ್ವಿಟೇಷನ್ ಕೊರ್ಪನೇತ ಪಿರೌಡೆ ಬೆನೊಂದಿತ್ತೇರು ಮಣಿ ಬೆಳ್ತಂಗಡದ ಒಂಜಿ ಕಾರ್ಯಕ್ರಮಗಳ ಬತ್ತಿತ್ತೇರು. ಯುವಯಿಂದ ಪದಪ್ರದಾನದ ಕಾರ್ಯಕ್ರಮ ಅಲ್ಪಲ ಇನ್ವಿಟೇಷನ್ ಕೊರ್ಪನೇತ ಒಂಜಿ 10 ನೆಟ್ಟು ಬೇಲೆ ಮಲ್ತೊಂದಿತ್ತೇರು. ದಾಯ ಮಲ್ತೊಂದಿಲ್ಲ ಪಂಡ ನಮ್ಮನ ಸಮಾಜ ಒಗ್ಗಟ್ಟಾವಡು ಸಂಘಟನಾತ್ಮಕವಾದ ಬಲಿಷ್ಠ ಅವಡು ಪಂಡ ಜಿತ್ನ ಒಂಜಿ ಉದ್ದೇಶ ಅಂದಿ ಒಂದು ಎಡ್ಡೆ ಕಾರ್ಯಕ್ರಮಣಿನಿ ಯುವವಾಹಿನಿ ಸಂಚಾಲನ ಸಮಿತಿದ ಉಜಿರದ ಜವನರು ಪಾಡೊಂದುಲ್ಲೇರು. ಅದಕ್ಕೋಸ್ಕರ ಪರ್ಲದ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತನ ಮಾತಾ ಯುವವಾಹಿನಿದ ಸಮಾಜದ ಮಾತ ಪದಾಧಿಕಾರಿಗಳ ಜೋರಾಯಿನ ಕೈತಾಟಿ ನಮ್ಮ ಜೋರಾದ ಬೊಟ್ಟೊಡಾಪುಂಡು ಕುಡೊಂಜಿ ವಿಚಾರದ ಪಂಡ ಉಜಿರದ ಜವನರು ಪ್ರತಿ ವರ್ಷಲ ಒಂಜಿ ವಿಭಿನ್ನವಾಯಿನ ಜಿತ್ನ ಎಡ್ಡೆ ಕಾರ್ಯಕ್ರಮನ ಉಜಿರ ನಮ್ಮನ ಸಮಾಜ ಬಾಂಧವರಿಗೆ ಅರ್ಪಣೆ ಮಲ್ತೊಂದುಲ್ಲೇರು. ಅಕ್ಲು ಗುರುಮಂದಿರ ಗುರುಪೂಜೆ ಮಲ್ಪನಂಥ ಕಾರ್ಯಕ್ರಮ ಆದಿಪ್ಪ ಅಲ್ಪ ಒಂಜಾತ್ ಸಾಂತ್ವನ ನಿಧಿ ಆದಿಪ್ಪು ವಿದ್ಯಾನಿಧಿ ಕೊರ್ಪಣೆತ ಮುಖಾಂತರ ವಿದ್ಯಾರ್ಥಿ ನಕ್ಲಿಗೆ ಏರು ಕಷ್ಟಡುಲ್ಲರ ಅಕ್ಲೆಗೆ ಬೆರಿಸಾಯ ಕೊರ್ಪನ ಜಿತ್ನ ಬರೀ ಮಲ್ಲ ಕೆಲಸ ಮಲ್ಪನ ಜಿತ್ನ ಒಂಜಿ ಸಂಘಟನೆ ಇತ್ತಂದಾಂಡ ಅವು ಯುವವಾಹಿನಿ ಸಂಚಾಲನ ಸಮಿತಿ ಉಜಿರಾಯ ಪಂಡ್ರ ಮಸ್ಟ್ ಇಷ್ಟಪಡ್ಪೆ ಕುಡಂಜಿ ವಿಚಾರ ಎಂಜಿನ ಅಂದ ಪಂಡ ಮನೋಜನ ನಕ್ಲು ಸುಮಾರು ಸತಿ ಎಂಗಳ ಪಣೊಂದಿತ್ತಾರೆ ಎಂಜಿನ ಪಂಡ ಗುರುಮಂದಿರ ಆವಡು ಉಜಿರಡೊಂಜಿ ಗುರುಮಂದಿರ ಆವಡು ಪಂಡ ಜಿತ್ನ ಒಂಜಿ ವಿಚಾರ ಗುರುಮಂದಿರಗೆ ಸುಮಾರು ವರ್ಷದಿಂಚಿ ಇನಿ ಉದ್ಘಾಟಕರ ಪನ್ನಲೆಕೊಂಡು ಸುಮಾರು ವರ್ಷದಿಂಚಿ ನಮಕೊಂಜಿ ಜಾಗ ಹೊಡಿತಂಡು ಕೆಲವು ತಿಕಡು ಜಾಗ ತುಯ್ಯರು ಯಾನ್ಲ ಒಂಜಿ ತಿಕಡು ಲಾಸ್ಟ್ ಟೈಮ್ಡು ನಮ್ಮನ ಮುಂಡತ್ತೋಟದಲ್ಲಿ ಒಂಜಿ ಜಾಗ ತುಪ್ಪನಾಗ ಅಲ್ಪೊಂಜಿ ಮೀಟಿಂಗ್ ಇತ್ತು ಅಡೆಗಲ ಯಾನ್ಲ ಬತ್ತಿತ್ತೆ ನಿರಂತರವಾದ ಇನಿ ಗುರುಮಂದಿರದ ಜಾಗಗೆ ಮಕ್ಕಳು ಪ್ರಯತ್ನ ಮಲ್ತೊಂದಿಪ್ಪನಾಗ ಗುರುಕುಲ್ನ ಒಂಜಿ ಆಶೀರ್ವಾದ ತಿಕ್ಕಂಡು ದಯಪಂಡ ಗುರುಕುಲ ಏಪಲ ನಮ್ಮ ಒಂಜಿ ಪದ್ಧತಿ ಅಂದಾಂಡ ಗುರುಕುಲ್ ನಮ್ಮನ 10 ಪದ್ಧತಿ ದೀಪಾವಳಿ ಪಂಡ ಜಿತ್ನ ಬಾರಿ ಮಲ್ಲ ಒಂಜಿ ನಮಕ್ ನಂಬಿಕೆ ಉಂಡು ಅಂಚಾದಿಪ್ಪನಾಗ ಮೊಕಲ ಮಾತೇರ್ನಲ ಇನಿ ಪ್ರಯತ್ನದವರ ನಮಕ್ ಉಜಿರದ ಒಂಜಿ ಬಾರಿ ಎಡ್ಡೆ ಜಾಗ ಉಜಿರದ ಸಮೀಪಡೆ ಸುರಿಯ ರೋಡ್ ಒಂಜಿ ಎಡ್ಡೆ ಜಾಗ ನಮಕ್ ತೆಗೆದುಂಡು ಸುಮಾರು 30 ಸೆನ್ಸ್ ಜಾಗ ಐಟು ಉಂಡು ಆಂಡ ಐತ ಒಟ್ಟಿಗೂ ನಮಕ್ ಸುಮಾರು 1 ಎಕರೆ ಮಿತ್ತು ಆ ಜಾಗ ನಂಗೆ ತೆಗೆದುಂಡು ಅಂಚಾದಿಪ್ಪನಾಗ ಭವ್ಯವಾಯಿನ ಜಿತ್ನ ಗುರುಮಂದಿರನು ನಮ್ಮ ಖಂಡಿತವಾದ ದುಂಬದ ದಿನಟ್ಟು ನಿರ್ಮಾಣ ಮಲ್ಪರ ಉಲ್ಲ ಅಂಚಾದು ಅದಕ್ಕೋಸ್ಕರ ಪಾರದರ್ಶಕವಾದ ಏರ್ ಮಾತ ಪ್ರಯತ್ನ ಮಲ್ತಾರ ಮುಲ್ಪ ಪ್ರತಿ ವರಿಯಾಗ್ಲ ಇನಿ ಯಾನು ಯುವವಾಹಿನಿ ರಿಜಿಸ್ಟರ್ಡ್ ಬೆಳ್ತಂಗಡಿ ಘಟಕದ ಪರವಾದ ಯಾನು ಅಭಿನಂದನೆ ಕೊರೊಂದಿಲ್ಲ ಅಂಚನೆ ಈ ಗುರುಮಂದಿರ ನಿರ್ಮಾಣದ ಪಿರವಡಿಪ್ಪನ ಜಿತ್ನ ಮಾತರೆಗ್ಲ ಯಾನು ವಂದಿಸ ಒಂದಿಲ್ಲ ಇದೊಟ್ಟಿಗೂ ಕುಡೊಂಜಿ ವಿಚಾರ ಎಂಜಿನ ಅಂದ ಪಂಡ ನಮ್ಮನ ಸಮಾಜಡ್ ಒಂದು 10 ಜನ ಬಡವೇರ್ನ ಜೋಕುಲೇರು ಅಕ್ಲಿಗೆ ಕಲ್ಪರ್ಲ ಕಷ್ಟ ಒಂದುಂಡು ನಮ್ಮ ಸುರೂಕಾದ ನಾರಾಯಣ ಗುರುಕುಲ ಪಂತನಂಚಿತ್ನ ವಿಚಾರ ಎಂಜಿನ ಪಂಡ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಪಂಚಿತ್ನ ವಿಚಾರ ಅಂಚಾದು ಏರ್ ಮಾತ ನಮ್ಮನ ಸಮಾಜಡು ಇನಿ ವಿದ್ಯೆಗೋಸ್ಕರ ಕಷ್ಟಪಡೊಂದಿಲ್ಲರ ಅಕ್ಲೆಗೆ ಸ್ಕಾಲರ್ಶಿಪ್ ಕೊರ್ಪನ ಜಿತ್ತ ಒಂದು 10 ಸಂಘಟನೆ ನಮಕೊಂಡು ಏರ್ ಮಾತ ಅಂಚಿತ್ನ ಸಮಸ್ಯೆ ಇತ್ತು ನಾನು ದಯದಿದ್ದು ಯುವವಾಹಿನಿ ಸಂಚಾಲನ ಸಮಿತಿದ ಅಧ್ಯಕ್ಷರೇ ಉಳ್ಳೇರು ಮುಲ್ಪ ನಮ್ಮನ ಸಮಾಜದ ಪ್ರಮುಖರ ನಕ್ಲು ಖಂಡಿತವಾದ ಅಕ್ಲೆಗೆ ಈ ವಿಚಾರನ ತೆರಿಪೇರಂದಾಂಡ ಒಂಜಾತ ಸ್ಕಾಲರ್ಶಿಪ್ ಕೊರ್ಪನ ಜಿತ್ನ ಪ್ರಯತ್ನನ ಪ್ರಾಮಾಣಿಕವಾದ ಯುವವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ ಮಲ್ಪುಣು ಪಂಪನ ಜಿತ್ನ ವಿಚಾರ ಒಂಜಿ ಯಾನು ಪಣೊಂದಿಲ್ಲ ಕುಡೊಂಜಿ ಎಂಜಿನ ಅಂತ ಪಂಡ
ಇನಿ ಆರೋಗ್ಯದ ಸಮಸ್ಯೆ ಮಸ್ತ್ ಆವೊಂದುಂಡು ಐಟ್ಲ ಹೃದಯಘಾತದ ವಿಚಾರ ಇನ್ನಿನ ತೂವಂದಂಡ ಭಾರಿ ಗಂಭೀರವಾಯಿನ ಜಿತ್ತ ವಿಚಾರ ಹೃದಯಘಾತ ಆವೊಂದುಂಡು ಅಂಡ ನೆತ್ತ ಬಗ್ಗೆ ನಮ್ಮ ಜಾತ ಯೋಚನೆ ಮಲ್ಪಡಾಪುಂಡು ದುಂಬುದ ದಿನಟ್ಟು ಪ್ರತಿ ಒಂಜಿ ಸಂಚಾಲನ ಸಮಿತಿದಕ್ಕೆಲ್ಲ ಆರೋಗ್ಯ ಶಿಬಿರನ ಮಲ್ಪಡತ ಮುಖಾಂತರ ಇನಿ ಬೆಳ್ತಂಗಡಿ ಘಟಕ ಈ ಒಂಜಿ ವರ್ಷಡು ಹೃದಯಘಾತಕ್ಕೆ ಸಂಬಂಧಪಟ್ಟ ಚಿತ್ತ ಒಂಜಾತ್ ವಿಚಾರ ದಯಗಾಪಡು ಪಂಡ ಚಿತ್ತ ವಿಚಾರ ಆದಿಪ್ಪು ಅತಂದ ಬೇತೆ ಬೇತೆ ಆರೋಗ್ಯ ಶಿಬಿರలను ಇನಿ ಗ್ರಾಮಡು ಮಲ್ಪಡು ಪಂಡ ಚಿತ್ತ ಒಂಜಿ ಬಾರಿ ಮಲ್ಲ ಸಂಕಲ್ಪ ದಿವಂದ ದಯಪಂಡ ಯುವವಾಯಿಂದ ದಶಮಾನೋತ್ಸವ ವರ್ಷ ನಿರ್ದವರ ಒಂಜಾತ್ ಕಾರ್ಯಕ್ರಮ ದೀಪ ನಿರ್ದವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಚಿತ್ತ ಒಂಜಾತ್ ಕಾರ್ಯಕ್ರಮ ಎಂಗಳು ಪಾಡುವ ಖಂಡಿತವಾದ ದುಂಬುದ ದಿನಟ್ಟು ಉಜಿರೆ ಸಂಚಾಲನ ಸಮಿತಿದ ಒಟ್ಟುಗುಲ ಎಂಗಳು ಕಾರ್ಯಕ್ರಮ ಮಲ್ಪರ ತಯಾರಾದುಲ್ಲ ಅಂಚನೆ ಮುಲ್ಪ ಬೆಂತನ ಚಿತ್ನ ಮಹಾತ ಯುವವಾಯಿನದ ಎಂಕಲ್ನ ಮಿತ್ರರನಕ್ಲೆ ಮಾತರೆಗಳ ಒಂದಿಸ ಒಂದು ಅವಕಾಶಕ್ಕಾದ ಒಂದಿಸ ಒಂದಿಲ್ಲ ಹಲವಾರು ಸೂಕ್ಷ್ಮ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡುವ ಮುಖಾಂತರ ಈ ಸಂಘಟನೆ ಈ ಪಂದ್ಯಾಕೂಟ ಈ ಒಂದು ಆಯೋಜನೆ ಯಾವ ರೀತಿ ಆ ಒಂದು ಸಂಘಟನೆ ಆ ಸಂಘಟಕರು ಬಂದಂತ ಶ್ರಮ ಇವೆಲ್ಲವನ್ನ ವ್ಯಕ್ತಪಡಿಸುವ ಮುಖಾಂತರ ನಮ್ಮ ಈ ಪಂದ್ಯಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿ ಒಂದೆರಡು ಮಾತುಗಳನ್ನು ಶ್ರೀಯುತ ಗುರುರಾಜ್ ಗುರಿಪಳ್ಳ ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಬೆಳ್ತಂಗಡಿ ಘಟಕ ತಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿರುವಂತಹ ಶ್ರೀಯುತ ನಾರಾಯಣ ಪೂಜಾರಿ ಬೆಳಲು ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ಸರ್ ತಾವು ಕೂಡ ಒಂದೆರಡು ಮಾತುಗಳ ಬಗ್ಗೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಈ ಗ್ರಾಮದೇವಿರು ಅಂಜನೆ ನಮ್ಮನ ಆರಾಧ್ಯ ಮೂರ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದಗು ಅಡ್ಡಬುರುಂದು ಕಾರಣಿಕ ಪುರುಷರು ಇತಿಹಾಸಡು ನಮ್ಮ 500 ಆಜಿನ ವರ್ಷಕ್ಕೂ ದುಂಬೆ ಈ ಒಂಜಿ ಸಮುದಾಯದನ್ನು ಬಲಿಷ್ಠ ಸಮುದಾಯವನ್ನು ತೊಯ್ಪಾಯಂಚಿನ ಪರಮವೀರರು ಕೋಟಿ ಚೆನ್ನೈನ ಪ್ರಾರ್ಥನೆ ಮಲ್ತಂದು ಇನ್ನು ನಡಪನಂಚ ಯುವವಾಹಿನಿ ಸಂಚಲನ ಸಮಿತಿ ಉಜಿರೆ ಈ ಒಂಜಿ ಗುರುನಾರಾಯಣ ಟ್ರೋಫಿದ ಪಿರೌಡು ಇತ್ತ ಬೆನ್ಪುನಂಚಿನ ಮಾತ ಸಂಘಟಕರಿಗೆ ಅಂಚನೆ ಇನ್ನಿತ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಲ್ತನ ನನ್ನ ಆತ್ಮೀಯ ಮಿತ್ರರು ಬೊಕ್ಕ ಈ ಸಮುದಾಯಕ್ಕೆ ಸಲಾದ ಎಷ್ಟೋ ವರ್ಷ ಬೆಂತನಾರು ನಮ್ಮನ ಜಯಶಂಕರ್ ಯುವ ನಾಯಕಿ ನಮ್ಮನ ರವಿ ಬರೆಮೇಲ್ರು ಇತ್ತೆ ಯುವ ವಾಹಿನಿ ಸಂಚಲನ ಸಮಿತಿದ ಅಧ್ಯಕ್ಷರನ್ನ ಗುರುರಾಜ್ ಬೇರೆ ಬೊಕ್ಕ ಎಂಕಲ್ನ ರಿಟೈರ್ಡ್ ಮಾಸ್ಟರ್ ಮಾತ ಎನ್ನ ಆತ್ಮೀಯ ಬಂಧುಲು ಈ ವೇದಿಕೆಗಳಲ್ಲಿ ಅಕಲೆ ಮಾತೆರಲ್ಲ ವಂದನೆ ಮಲ್ತೊಂದು ಬಹುಶಃ ಹೆಚ್ಚ ಪಾತೆರ ಬೋಬುಜಿ ಕ್ರಿಕೆಟ್ ಮ್ಯಾಚ್ ಸುಮಾರು ಆತಂಡು ನನ್ನ ಆತ ಅವರಂಡು ಅಂಡ ಇಂಚಿತ್ನ ಕಾರ್ಯಕ್ರಮಗಳು ಅಲ್ಲಲ್ಲಿ ಮಾತ ನಮ್ಮ ಜವಣೇರ ಸಂಘಟನೆ ಮಲ್ತದ್ದು ನಮ್ಮನ ಸಂಘಟನೆ ದುಂಬಿಕೊಂಡು ಒಂದು ಭಾರಿ ಪ್ರಯತ್ನ ಮಲ್ತೊಂದು ಅಂಡ ಆ ಒಂಜಿ ಸಾಮಾನ್ಯವಾದ ಯಾನು ತುಯಿನೆಂಚಿನ ಮಂಡ ಈ ಪೂರ ಕಾರ್ಯಕ್ರಮ ಪೂರ ಆಯ್ನಡ್ದೊಕ್ಕ ನಮ್ಮ ಅವು ದಾದನ ನಂಗೆ ಶಾಪನ ಒಂದು ಗೊತ್ತಿಜ್ಜಿ ಐನೊಂಜಿ ನಮ್ಮನ ಸಮಾಜಕ್ಕೂ ಅನುಷ್ಠಾನ ಮಲ್ಪರಾಗ ನಂಗೆ ಒಂತೆ ಪೋಡಿಗೆ ಹಾಕೊಂಡೋ ಅಥವಾ ನಮ್ಮಕ್ಕೆ ನಮ್ಮ ಸಂಘಟನೆ ಅಲ್ಪ ಕಮ್ಮಿ ಹಾಕೊಂಡೋ ಈ ಒಂಜಿ ಚಿಂತನೆಯಲ್ಲೂ ನಮ್ಮ ಮಲ್ಪ ಅಗತ್ಯ ಖಂಡಿತವಾದ ಉಂಡು ದಯಪಂಡ ನಮ್ಮ ಆಯ್ನಡ್ದು ಇನಿಮುಟ್ಟ ತೂಯಿನ ಪ್ರಕಾರಂಡ ನಮ್ಮನ ಜವಣೇರು ನನ್ನನ್ನೇ ಬೆರೆಯ ಬೋಪನಂಚಿತ್ ನಾವು ಒಂಜಿ ಪ್ರವೃತ್ತಿನ ಕಮ್ಮಿ ಮಾಡ್ಕೊಡು ನಮ್ಮನ ಜವಣೇರನೇ ದುಮ್ಮಿಕೊಂಡೊಪ್ಪನಂಜಿ ಕೆಲಸವನ್ನು ಪ್ರತಿ ಒಂಜಿ ಸ್ಟೇಜ್ ಅವು ಸಾಮಾಜಿಕ ಎಪ್ಪಡು ಧಾರ್ಮಿಕ ಎಪ್ಪಡು ಅವು ಮಾತಾ ಕ್ಷೇತ್ರಲ್ಲ ನಮ್ಮನ ಜವಣೇರು ಮಾತಾ ಸೇರಿದು ನಮ್ಮನಲ್ಪ ನಾಲೆಜ್ ಇತ್ನಾಗಲೇ ನಮ್ಮ ದುಂಬಿಕೊಂಡು ಒಂದು ಪೋಣಿದಾಂಡ ನಮ್ಮನ ಸಮುದಾಯ ದುಂಪು ಒಪ್ಪಣು ಒಂಜಿ ಉದಾಹರಣೆ ದಯ ಕೊರ್ಪೇಂಡ ಇನ್ನಿದೊಂಜಿ ನಾಯಕತ್ವದ ವಿಷಯ ಅಡಿನಿ ಕೀರ್ತಿಶೇಷ ವಸಂತ ಮಂಗೇರಿದ ಬೊಕ್ಕ ನಮ್ಮನ ಸಮುದಾಯಕ್ಕೆ ಒಂಜಿ ಬಲಿಷ್ಠ ನಾಯಕಿ ಜಂದಂಚಿನ ಒಂಜಿ ಪರಿಸ್ಥಿತಿ ನಿರ್ಮಾಣ ಆತನು ಪ್ರಪ್ರಥಮವಾದ ನಮ್ಮ ಮಾತ ಜವಣೇರು ಯೋಚನೆ ಮಲ್ಪಡ ನೆಂಚಿನ ಮಂಡ ಏರೇ ಪಕ್ಷದ ಪ್ರಶ್ನೆ ಇಜ್ಜಿ ಒಂಜಿ ಬಲಿಷ್ಠ ನಾಯಕನ ತಯಾರು ಮಲ್ಪನಂಚಿನ ಒಂಜಿ ಕೆಲಸ ಮಲ್ತಾರದಾಂಡ ನಮ್ಮನ ಮಾತ ಕೆಲಸ ಬಾರಿ ಸುಲಲಿತ ಪುಣ್ಯದ ಅನ್ನೋ ಒಂಜಿ ಆಶಯ ಉಂಡು ಐಕ ಮಾತ ಎಂಕಲ್ನ ಒಂಜಿ ಬೆರಿಸಾಯ ಉಂಡು ಅವು ಆವಡು ಆಯ್ಜಿಂದಾಂಡ ನಮ್ಮ ಇನೇ ಬಹುಸಂಖ್ಯಾತ ಬಿಲ್ಲವೇರು ನಮ್ಮ ಈ ತಾಲೂಕು ಡಿಪ್ನಾಕ್ಲು ಸಂಖ್ಯೆಡ್ ಮಾತ್ರ ಇತ್ತಂದಾಂಡ ಪ್ರಯೋಜನ ಇಜ್ಜಿ ಸಂಖ್ಯೆಡ್ ಏತೋ ಒಂದಿಪ್ಪುಡು ಆಡ ಆ ಸಂಖ್ಯೆಗೆ ಒಂಜಿ ಬೆಲೆ ಇಜ್ಜಿಂದ ಅನ್ನೋ ಒಂಜಿ ಅನಿಸಿಕೆ ಒಂದುಂಡು ಅವೇನು ಪ್ರಥಮವಾದ ಮಲ್ಪಡು ಆಯ್ತ ಕೆಲಸ ಜವಣೇರಿಡ್ದಾವಡು ಪ್ರತಿ ನಮ್ಮನ ಪ್ರತಿ ಒಂಜಿ ಸ್ಟೇಜ್ ಇಲ್ಲ ನಮ್ಮನ ಜವಣೇರು ದುಂಬರ್ಪನ ಕೆಲಸನು ಒರಿ ಏರಿ ಒಂಜಿ ಎಡ್ಡೆ ಒಂಜಿ ನಾಲೆಜ್ ಇತ್ತನಲ್ಲ ಅಕಲೆ ನಮ್ಮ ಬಾಕಿ ದಕ್ಲು ಪೂರ ಬೆಂಬಲಿಸವುಡು ನಮ್ಮ ಜವಣೇರು ಆಯೆ ದುಂಬು ಆಯೆ ಮಲ್ಲ ಜನಾಪೆ ಅಂಚಾಪೆ ಇಂಚಾಪೆ ಫನ್ನತ್ ನಮ್ಮ ಮಾತ ನಮ್ಮನ ಕರ್ತವ್ಯ ಪ್ರತಿಯೊರಿಯಾಗಲ ದುಂಬು ಒಪ್ಪನ ಒಂಜಿ ಆಶಯ ಉಂಡು ಆ ತಾಕತ್ತಲ ಬಿಲ್ಲವರೆಗೆ ಉಂಡು ಆಂಡ ಪ್ರಕೃತ ವಿದ್ಯಮಾನದ ಪ್ರಕಾರ ಎಂಚ ಉಂಡು ಅನ್ನೋ ಒಂಜಿ ಯೋಚನೆ ನಾವು ಮಲ್ತೊಂದಾಂಡ ಖಂಡಿತವಾದ ನಾ ಇನ್ನೊಂಜಿ ನಮ್ಮ ಟಾರ್ಗೆಟ್ ರೀಚ್ ಮಲ್ಪರ ಆಪುಂಡು ಅವೇನು ನಮ್ಮ ಮಲ್ಪೊಡು ಅನ್ನಿಕಡೆ ವಿನಂತಿ ಮಲ್ತೊಂದುಲ್ಲೆ ದಯವಂಡ ಮಾತಾ ಸ್ಟೇಜಿಲು ತುಲೆ ಪ್ರತಿ ನಮ್ಮ ಜಿಲ್ಲೆ ಉಭಯ ಜಿಲ್ಲೆಗಳಲ್ಲಿ ತೂಲೆ ಪ್ರತಿಯೊಂದು ವಿಷಯ ಇರಡು ಒಂಜಿ ಕಂಬಳದ ವಿಷಯ ಬರೋಣ ಆನೆ ದಿವಂಗತ ಕಂಕನಾಡಿ ರಾಮ ಪೂಜಾರ್ ಹಿಡಿದು ನಮ್ಮ
ಪೈಯೋಡು ಸಾಲಿ ಅನ್ರು ಅಂಚಿತ್ ನಾಲ್ಕು ಪುರ ಬುಡ್ನೆಡುಕ ಇನ್ನು ಏಕಾಂಗಿ ಹೋರಾಟ ಮಲ್ಪನಾರು ನಮ್ಮ 20 ಭಾಸ್ಕರ್ ಕೊಟ್ಟಿ ಅನ್ರು ಬಾಕಿ ದಾಖಲೆ ಮಾತಾ ಇಂಜಿನ ಉಂಡು ಒಂದು ತೆರೆಮರೆಕ್ಕೆ ಪೋಯಿನ ದಯಮಂಡ ಅಕ್ಲೆಗೆ ಆತು ತುಳಿತಾ ಉಂಡು ಒಂದು ಎರು ನಮನ ಯಾನು ಮಸ್ತ್ ಕಂಬಳದ ಅಭಿಮಾನಿ ಒರಿಯಾಡ ಒಂದು ಎಡ್ಡೆ ಎರು ಇತ್ತನದಾಂಡ ಅವೇನು ಡಿಫೀಟ್ ಮಲ್ಪಾರ 2-3 ಜನ ಸೇರಿದು ಬೇತೆ ಜಾಸ್ತಿ ಆಗಲಿ ಸೇರ್ತಾ ಎದುರು ಪಾಡ್ನ ಅಂಡ ಇಮ್ಯಾನ ಸೋಪ ಹೊಡತ್ತಾಂಡು ಇಂಚಿತ್ರ ಒಂಜಿ ಪರಿಸ್ಥಿತಿ ನಿರ್ಮಾಣ ಒಂದುಂಡು ಒಂದು ನೆಟ್ಟು ಕಂಬಳದಂದು ಹತ್ತು ಪ್ರತಿ ಒಂಜಿ ವಿಷಯ ಇಡ್ಲ ಯಾಕಡೆ ಜಯಶಂಕರ್ ಬಂಡೇರಿ ಆ ಕ್ರೀಡಾ ಕ್ರಿಕೆಟ್ ಪ್ರತಿಯೊಂದು ವಿಷಯ ಎಲ್ಲ ಬಿಲ್ಲವೇರಿನ ತುಳಿತಾಗ ಆಪನ ಸೂಕ್ಷ್ಮವಾದ ಪ್ರತಿಯೊಂದು ಎಟ್ಲ ಆವೊಂದುಂಡು ಅಯ್ನ ಮಾತ್ರ ನಮ್ಮ ಗಮನಿಸೋನ ಅಗತ್ಯ ಉಂಡು ಅಯ್ನ ಚಿಂತನೆ ಮಲ್ಪ ಅಗತ್ಯ ಉಂಡು ಅವೇನು ನಮ್ಮನ ಬೇತೆ ಸಂಘಟನೆ ಜಾಸ್ತಿ ಒಂದು ವಿಷಯ ನಮ್ಮ ಸಂಘಟನೆ ಕಂಡವಟಾಯ ಸುಮಾರು ಕುಡ್ಲಾಡಿ 24 ಸಂಘಟನೆ ಬಿಲ್ಲವೇರನೊಂದಿಗೆ ಒಂದು ಎಂಜಿನ ಮಂಡ ಒರೆಡು ಆಯ್ಜಿನ ಕುಡ್ಲ ಸಂಘಟನೆ ಕಟ್ಟಣ ಸೊ ಒಂದು ಆರವಲ್ಲಿ ಇನ್ನೇ ಕೋಟಿ ಚೆನ್ನೈಯರನ ಆದರ್ಶ ನಮ್ಮ ಪನ್ಪ ಪೂರ ಪುದರ್ ಪನ್ಪ ಆ ಕೋಟಿ ಚೆನ್ನೈಯರ ಆಕಲ ಎಡ್ಡೆ ಗುಣ ಬುಕ್ ಆಕಲ ಒಂಜಿ ತಾಕತ್ತಡು ಇನಿ ಆಕಲ ಚರಿತ್ರೆಡು ಮಲ್ಲ ಒಂಜಿ ಒಂದು ಏಪಲ ಪ್ರಾತಸ್ಮರಣೀಯರಾದುಲ್ಲೇರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬೊಕ್ಕ ಮಹಾತ್ಮ ಗಾಂಧಿಗೆ ಆಕಲಿ ಏಪಲ ಆಕಲೇನು ಶೂಟ್ ಮಾಡ್ತೋಲಿ ಆಂಡ ದಾಯ ಆತಜಿ ಆಕಲ ದೀಶಕ್ತಿ ಹಂಚೊಂಡು ಮಹಾತ್ಮ ಗಾಂಧಿಯನ್ನ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ದೀಶಕ್ತಿ ಪಂಡ ಆಕಲೆ ಕೊಂಚ ಆ ಎದೆಗಾರಿಕೆ ಇತ್ತು ನಡೆದವರ ಕೊನೆ ಕಾಲ ಮುಟ್ಲ ಆಕಲೇನು ದಾನ ಮಲ್ಪಾರ ಆಯ್ಜಿ ಕೊನೆ ಕಾಂಡು ಆರೇನು ಗಾಂಧಿನ ಶೂಟ್ ಮಾಡ್ತೀರ ಅಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನು ಒಂದು ಮಲ್ಪಾರ ಆಯ್ಜಿ ದಯಬಂಡ ಆರ್ನ ಅಂಚಿತ್ನ ಒಂಜಿ ದೀಶಕ್ತಿ ಆರೆ ಇತ್ತು ಸೊ ಆ ದೀಶಕ್ತಿ ನಮ್ಮ ದಿನೋಲ ನಾರಾಯಣ ಸ್ಮರಣೆ ಮಲ್ತೊಂದು ನಮ್ಮಲ ಇನ್ನು ಬುಳೆ ಪೋರ ನಮ್ಮ ಖಂಡಿತವಾದ ಒಂಜಿ ಆತ್ಮಬಲ ಬೋಡು ಅಂಚ ಇತ್ತನ ಪ್ರತಿಯೊಂಜಿ ನಮ್ಮ ಗುರು ಮಂದಿರ ವಾಡು ಇನ್ನು ನಮ್ಮ ಸಾಧನೆ ಮಲ್ಪಾರ ಸಾಧ್ಯ ಉಂಡು ಐಕ ದಾದವಂಡ ಬೊಕ್ಕೊಂಜಿ ವಿಷಯ ಅಂಚನ ಮಂಡ ಯಾನು ಮಾತೆರೆಲ್ಲ ಗಮನಿಸಿದ ವಿಷಯ ನಮ್ಮನ ಜೋಕ್ಲೆಗ್ ನಮ್ಮನ ಸಮಾಜದಕ್ಲೆಗ್ ಇರ ಹೆಲ್ಪ್ ಮಲ್ಪ್ಲೆ ಮಸ್ತ್ ಹೆಲ್ಪ್ ಮಲ್ಪ್ಲೆ ಒಂಜಿ ಚೂರು ಸಮಯ ಬಿಟ್ಟು ಏರಾಣ್ಲವರಿ ಬತ್ತ ಆಯ್ ಬೊಕ್ಕ ನಮ್ಮನ್ನು ಗಮನಿಸನೇಜೆ ನಮ್ಮನ ಮೋನೆ ತೂಪುಜೆ ಇಂಚಿನ ಪರಿಸ್ಥಿತಿ ನಿರ್ಮಾಣ ಒಂದು ನಮ್ಮನ ಸಮಾಜ ಒಂದು ಎನ್ನ ಬೆಳಾಲ್ಡತ್ತು ಇಡೀ ಏನು ತೂವೊಂದುಲೆ ಏನು ಸಾಮಾನ್ಯ ಮಾತಾ ಊರುಳ್ಳ ತೂವೊಂದುಲೆ ಆ ಕಷ್ಟ ಕಾಲಗೂ ಇರೋರಿಗೆ ಸಹಾಯ ಮಲ್ತೇನಲ್ಲ ಆಯ ಬುಕ್ಕದ ಸಂದರ್ಭ ಅವು ಮಾತು ಅಂಚೆ ಪಡೆ ಕಷ್ಟ ಏರ್ಲ ಮಲ್ಪೇರು ನನ್ನೋರೆಲ್ಲ ಪಂಚೆ ಈ ಒಂಜಿ ಒಂದು ಆರ ಬಲ್ಲಿ ಆ ಚಂದುಗಡಿಕಲ್ನ ಸಂಖ್ಯೆ ಕಮ್ಮಿ ಅವಡು ನಮ್ಮನ ಸಮಾಜದ ದಾನೆ ಆತನ ಮಂಡ ಈ ಚಂದುಗಡಿನ ಸಂಖ್ಯೆ ಜಾಸ್ತಿ ಒಂದು ಬತ್ತನೆ ನಮ್ಮನ ಕೋಟಿ ಚೆನ್ನೈಯರ ಆದರ್ಶ ನಾರಾಯಣ ಗುರುಕುಲನ ಆದರ್ಶ ಪೂರ ಒಂಜಿ ಮರೆಕ್ಕೆ ಬೋಂದುಂಡು ಅವು ತೆರೆ ಮರೆಕ್ಕೆ ಬೋಂದುಂಡು ಇನ್ನು ಪಾರ ಬಿಡ್ರೋ ಅಲ್ಲಿ ಜವಣಿಯರು ಮಾತೆರ್ಲ ನಿಕ್ಲು ಒಟ್ಟ ಹೊಡ ಮಾಡಿದೆ ಅನ್ನೋ ಒಂಜಿ ಭಾರಿ ಆಶಯ ಉಂಡು ಎಂಕುಲ ನಿಕ್ಲೆ ಬೇರೆ ಸಾಯದು ಉಂಟು ಬಾ ಅವು ಏಪಲ ನಮ್ಮನ ಒಂಜಿ ತಂಕ ಇತ್ತನ್ನ ಖಂಡಿತವಾದ ನಂಗೆ ಏರ್ಲ ಅಂದು ಅಲ್ಪ ಅವು ತನ್ನ ಒಂಜಿ ದೇವಸ್ಥಾನದ ವಿಷಯ ಬಿಡೋದು ಒಳ್ಳೆ ಇಪ್ಪಾಡು ನಂಗೆ ಲೀಡರ್ಶಿಪ್ ತಿಕ್ಕೊಂಡ ನಮ್ಮ ಇನ್ನು ಬಿಡ್ರವಲ್ಲಿ ನಮ್ಮ ನಕ್ಲು ಸಪೋರ್ಟ್ ಮಲ್ಪೋಡು ಇದು ವಿಷಯ ದಾನೆ ಆತನ ಮಂಡ ಏರೆಲ್ಲ ಲೀಡರ್ ನಕ್ಲು ಮಸ್ತು ಇಲ್ಲ ನಿಂಗೆ ರವಿ ಅಣ್ಣ ಮಲ್ಲ ಲೀಡರ್ ಇಲ್ಲ ಅಕ್ಲೆ ಬೇರೆ ಸಾಯೋದು ನಮ್ಮ ನಕ್ಲು ಮಾತೆರ್ಲ ನಮ್ಮ ಖಂಡಿತ ಸಮಾಜನ ಏರೆಲ್ಲ ದ್ವೇಷ ಮಲ್ಪರಲ್ಲಿ ನಮ್ಮ ನಕ್ಲು ದುಂಪು ಓಡಂಡ ಇತ್ತಿನ ಜನ ಒಂಜಿ 10 ಜನ ಅಲ್ಲ ನಮ್ಮ ನಕ್ಲ ಈಗ ಸಪೋರ್ಟ್ ಆದ ಉಂಟೋಡು ಅವು ಪಕ್ಷದ ಭೇದ ಇಜ್ಜಿ ಆ ಬುಡೋಡಿ ಆ ರೀತಿ ಮಲ್ತನ ಮಾತ್ರ ಈ ಸಮುದಾಯ ದುಂಪು ಹಾಕೊಂಡು ಇಜ್ಜಂದಾಣ ನಮ್ಮನ ಸಮುದಾಯ ಕುಡಲ ಒಂಜಿ ಸಂದರ್ಭ ಎಂಚಿನ ಇತ್ತನ ಮಂಡ ನಮ್ಮ ಭಾರಿ ಒಂಜಿ ಹಿಂದುಳಿದ ವರ್ಗ ನಂಕಲ ಒಂಜಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಯಾಕನೆ ಭಾರಿ ಪಿದಾಯ್ಕುಲ್ಲವನ ಮಾತ ವ್ಯವಸ್ಥೆ ಇತ್ತನ ಆ ಒಂಜಿ ಸಂದರ್ಭ ಹೋರಾಟ ಮಲ್ತನಕ್ಲು ಮಸ್ತ್ ಜನ ಒಲ್ಲೇರು ಎಂಗ್ಲ ಜನಾರ್ದನ ಪೂಜಾರಿಪ್ಪು ವಸಂತ ಬಂಗೇರಿಪ್ಪು ಇಂಚಿನಕ್ಲು ನಮ್ಮ ನಕ್ಲು ಮಸ್ತ್ ಜನ ಕೆಲಸ ಮಾಡ್ತೀರ ಇನ್ನು ಮಾತ ನಮ್ಮ ನೆನಪುಡ್ದಿ ಒಂದು ಮಿತ್ತಗ್ಲ ನಮ್ಮನ ಜವಣೇರಿನ ನಮ್ಮ ಬುಳೆಪವನ ಕೆಲಸ ಮಲ್ಪುಗ ಆತ ಏನು ಪನ್ಲೆಕ್ಕನೆ ಒಂಜಿ ಎಡ್ಡೆ ನಾಯಕನ ತಯಾರು ಮಲ್ಪಂಚಿನ ಕೆಲಸ ಈ ಯೋಜನಾಂಗಡ್ದು ಅವ್ರದ್ದು ಪಂಡೊಂದು ಎಂಕ ಅವಕಾಶಗಳನ್ನು ನಿಕ್ಲೆ ಮಾತೆಲ್ಲ ಒಂದಿಸ ಇನ್ನೆರಡು ಪಾತ್ರೆ ಮುಗಿಪೆ ನಮಸ್ತೆ. ಒಬ್ಬ ವ್ಯಕ್ತಿಗೆ ಕ್ರೀಡಾ ಸ್ಫೂರ್ತಿ ಕ್ರೀಡೆಯಲ್ಲಿ ಆಗಿರ್ಬೋದು ಅಥವಾ ಇತರ ಕ್ಷೇತ್ರಗಳಲ್ಲಾಗಿರ್ಬೋದು ಬೆನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಗುರಿ ಮುಟ್ಟುವ ತನಕ ಬೆನ್ನೆಲುಬಾಗಿ ನಿಲ್ಲಬೇಕೆನ್ನುವಂಥ ಮಾತಿನೊಂದಿಗೆ ಅದ್ಭುತ ರೀತಿಯಲ್ಲಿ ಒಂದೆರಡು ಮಾತುಗಳನ್ನಾಡಿದಂಥ ಶ್ರೀಯುತ ನಾರಾಯಣ ಪೂಜಾರಿ ಬೀಳಲು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ ಬೆಳ್ತಂಗಡಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರುವಂತಹ ಶ್ರೀಯುತ ರವಿಕುಮಾರ್ ಬರವೇಲು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಉಜಿರೆ ಸರ್ ತಾವುಗಳು ಕೂಡ ಒಂದೆರಡು ಮಾತುಗಳನ್ನ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಉಜಿರೆ ಗ್ರಾಮ ದೇವರಾಯನ ಜನಾರ್ದನ ದೇವರನ್ನು ಸಾಷ್ಟಾಂಗ ಪ್ರಣಾಮನ ಮಲ್ತೊಂದು ಈ ಭಾಗದ ಮಾತಾ ದೈವ ದೇವರನ್ನು ಸುಗಿತೊಂದು ನಮ್ಮ ಆರಾಧ್ಯ ದೇವರಾಯನಂಚಿನ ನಾರಾಯಣ ಗುರುಕೇನು ಅಂಚನೆ ಕೋಟಿ ಚೆನ್ನೈರನ್ನು ಪ್ರಾರ್ಥನೆ ಮಲ್ತೊಂದು ಯುವವಾಹಿನಿ ಸಂಚಾಲನ ಸಮಿತಿ ಉಜಿರೆ ನೆತ್ತ ವತಿ ಹಿಡ್ದು ಇನಿ ಆಯೋಜನೆ ಮಲ್ತಿನಂಚಿತ್ನ ಒಂಜಿ ಪಂದ್ಯಾಟ ಅವು ಕ್ರಿಕೆಟ್ ಜವನೇರೆಗೂ ಬುಕ್ಕ ಐತೊಟ್ಟಿಗೂ ಎಲ್ಲ 40 ವರ್ಷದ ಮಿತ್ತಿದಾಕ್ಲೆಗೆಲ್ಲ ಒಂಜಿ ಪಂದ್ಯನು ದಿವಂದೇರು ಅಡ ಬಾರಿ ಒಂಜಿ ಖುಷಿತ ವಿಷಯ ದಾಯಕಂಡ ಜವನೇರೆಗೆ ಮಾತ್ರ ನಮ್ಮನೆಟ್ಟು 40 ವರ್ಷದ ಮಿತ್ತಿದಾಕ್ಲೆಲ್ಲ ಆ ಗೊಬ್ಬು ನಂಚಿನ ತಾಕತ್ತು ಉಂಡು ಪಂಪಿಂಡು ತೊಜಿಪವರೋಸ್ಕರ ಈ ಒಂಜಿ ಕ್ರೀಡೆನು ಆಯೋಜನೆ ಮಾಡ್ತಿದ್ದಾರೆ. ಆ ನಿಕ್ಲೆಗೆ ಮಲ್ಲ ಒಂಜಿ ಅಭಿನಂದನೆ ನಾನು ಕೋರೊಂದಿಲ್ಲ.
ನಮ್ಮ ಬಿಲ್ಲವ ಸಮಾಜನ ಒಟ್ಟು ಮಲ್ಪರ ಒಂಚೂರು ನಮಗೆ ಕಷ್ಟ ದಾಯಂದು ಕೇಂದ್ರಂಡ ಇನಿ ಬಿಲ್ಲವರೆಗಿಂದ ದೀತಿನಂಚಿಂದೇ ಒಂಜಿ ಕ್ರೀಡೆ ಬಿಲ್ಲವರೆಗೆ ಎಣ್ಮ ಟೀಮುಲುಲ್ಲ ಬಿಡ್ಡಿಂಗ್ ಎತ್ತಿನಂಚಿನ ಟೀಮುಲು ಐತೊಟ್ಟಿಗೂ ಅಕ್ಲ ಪರವಾದು ಬತ್ತಿನಂಚಿನ ಅಕ್ಲು ನಮ್ಮ ಇನಿ ಮುಲುಲ್ಲ ಅಡ ಏತು ಜನ ನಮ್ಮ ಈ ವೇದಿಕೆ ಎದುರು ಉಲ್ಲ ಪನ್ಪುಣಕ್ಕೆ ನಮ್ಮ ಸಾಕ್ಷಿ ಅದು ಕೇನೋಡಾಪುಂಡು ದಯಂದು ಕೇಂಡ ಈತು ಪೊಡ್ತು ವೇದಿಕೆ ಅಡಿತಿನಕ್ಲು ಮಸ್ತ್ ಜನ ಪಾತಿರೇರು ಉದ್ಘಾಟನೆ ಮಲ್ತಿನಂಚಿತ್ನ ಜಯಶಂಕರ್ ಪಾತಿರೇರು ನಾರಾಯಣರು ಪಾತಿರೇರು ಸುಜಾತಕ್ಕ ಪಾತಿರೇರು ಸುಮಾರು ಜನರು ಪಾತಿರ್ದಿರಿ ನಮ್ಮ ಜಾತಿದ ಪರವಾದ ನಮ್ಮ ಸಂಘದ ಪರವಾದ ಸಂಘಟನೆದ ಪರವಾದ ಪಾತಿರೇರು ಬುಂಡ ಬೇತೆ ಪಾತಿರ್ದಿಜರಿ ಆಂಡ ಏತು ಜನ ನಮ್ಮ ಒಟ್ಟು ಮಲ್ಪರ ಹಾಪುಂಡು ಏತು ಜನ ನಮ್ಮ ಒಟ್ಟಾಪ ಪಂಡು ನಾವು ಇನಿ ನಮ್ಮ ತೋಡೈನಂಚಿತ್ ನಾವು ಯಾನು ಸುಮಾರು ಸರ್ತಿ ಕೆಲವು ವೇದಿಕೆ ಪಂತ್ರುಂಡು ಬಿಲ್ಲವೇರನು ಒಟ್ಟು ಮಲ್ಪಲ ಒಂಜೆ ಈ ಕಪ್ಪೆಲೆನು ಪತ್ತದೆ ಕುರುವೇಡು ಬಾಡ್ನಲ ಒಂಜೆ ದಯಗೊಂಡ ಹೊರ ಅಂಚಿ ಕೊಂಜಿ ಪೋಂಡುದಂಡ ಒಂಜಿ ಇಂಚಿಗೆ ಬೋದಿಪ್ಪುಂಡು ನಮ್ಮನ್ನು ಒಟ್ಟು ಮಲ್ಪರ ಅಪ್ಪುಜಿ ಇನಿ ನಮ್ಮ ಜಿಲ್ಲೆಡು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಡು ಬಲಿಷ್ಠವಾಯಿನ ಜಾತಿ ಏರಿಕೆಂಡು ನಾವು ಬಿಲ್ಲವೇರು ಬಿಲ್ಲವ ಸಮಾಜ ಅತಿ ಹೆಚ್ಚು ಸಂಖ್ಯೆ ಪುನಂಜಿನ ಐಟ್ಲ ಬೆಳ್ತಂಗಡಿ ಜಾಸ್ತಿ ಪುನಂಜಿದ್ ನಾವು ಆಂಡ ನಮ್ಮನ್ನು ನಮಗೆ ಒಟ್ಟು ಮಲ್ಪರ ನನಲ ತಯಾರಾತಜಿ ನಮ್ಮ ನಾಯಕರನ್ನಗೆಲ್ಲ ರೆಡಿ ಆತಜಿ ರೈಕ್ ಇನ್ನಿತ್ತ ಈ ಒಂಜಿ ಕ್ರೀಡಾಕೂಟದ ಇನ್ನೊಂಜಿ ಈ ಕ್ರಿಕೆಟ್ದ ಉದ್ದೇಶದ ಕೇಂದ್ರಂಡ ಈ ಏರೆಗಲ ಯುವಾಯಿನಡಿ ಇತ್ತಿನಂಚಿನ ಯುವಕರಿಗೆ ದುಡ್ಡು ಮಲ್ಪಡು ಅತ್ತನ ಎಂಗ್ಲ ದಾನ ನೆಟ್ಟೆ ಖರ್ಚಿಗೆ ಆಪಣಂಚಿನ ವ್ಯವಸ್ಥೆಗೆ ಪಡೋದು ಅಕ್ಕಲು ಖಂಡಿತವಾದ ಈ ಕ್ರೀಡೆ ಅಂತಿದ್ದೀರಿ ಅಕ್ಕಲದ ಈತನ ಉದ್ದೇಶ ಒಂಜೆ ನಮಕ್ಕೆ ನಮ್ಮ ಸಮಾಜ ಒಟ್ಟಾವಡು ನಮ್ಮ ಸಮಾಜ ಬಾಂಧವ್ಯರನ್ನು ಒಟ್ಟಿಗೆ ಸೇರಿಸವಡು ನಮ್ಮ ಯುವಕರನ್ನಕ್ಕಲು ಗೊಬ್ಬುನಕ್ಕಲು ಮಸ್ತ್ ಜನ ಉಳ್ಳೇರಿ ಅಕ್ಕಲಗೊಂಜಿ ವೇದಿಕೆ ಆವಡು ಅಕ್ಕಲ ಒಂಜಿ ಗ್ರೌಂಡ್ ಗೊಬ್ಬಡು ಅಕ್ಕಲೊಂಜಿ ಸಮಾಜೋಡು ಗುರ್ತಿಸೋಡು ಪನ್ಪಂಜಿನ ಉದ್ದೇಶನ ದೀವೊಂದು ಈ ಒಂಜಿ ಕ್ರೀಡೆಯನ್ನು ದೀತೇರು ನಮ್ಮಕ್ಕಲು ಮಾತಾ ಒಂಜಿ ಬಾಗ್ ಬಂದೆಟ್ಟೆಲ್ಲ ಉಳ್ಳೇರು ಪ್ರತಿ ಒಂಜಿ ಗೊಬ್ಬೆ ಇಪ್ಪು ಆ ಡ್ಯಾನ್ಸ್ ಮಲ್ಪುಣಂಚಿನ ಇಪ್ಪು ಅತನ ಪದ್ಯ ಪನ್ಪುಣಕ್ಲಿಪ್ಪು ಅತ ಎರುಗುಡಿಪುಣಕ್ಲಿಪ್ಪು ಪ್ರತಿ ಒಂಜಿ ವಿದಟ್ಟಲ ನಮ್ಮ ಮಕ್ಕಳು ಉಳ್ಳೇರು ಇನ್ನು ರಾಜ್ಯೋಡು ತೂಂಡ್ದಂಡ ಚಲನಚಿತ್ರ ನಟರ್ನಗಲಿ ಏರಿ ಕೆಂಡದಂಡ ಎಡ್ಡೆ ಆಕ್ಟ್ ಮಲ್ತನಗಲಿ ಏರಿಗಂಡ ಬಿಲ್ಲವೇರು ಎಡ್ಡೆ ಕ್ರೀಡೆಡ್ ಏರು ಗುರ್ತಿಸನಗಲಿಗಂಡ ಬಿಲ್ಲವೇರು ಎಡ್ಡೆ ಒಂಜಿ ಪ್ರಬಂಧನ ಬರೆತ್ರನ ಒಂಜಿ ಎಡ್ಡೆ ಕಾವ್ಯ ಕವನನ ಬರೆತನಗಲಿಗೆ ಏರಂಡ ಬಿಲ್ಲವೇರು ಅಂಚಿತ್ನ ಒಂಜಿ ಬಿಲ್ಲವ ಸಮಾಜ ನಮ್ಮ ಅಟ್ಟುಕೊಂಡು ಆತ್ತಿ ಎಡ್ಡೆ ಎಂದಂಜಿ ವ್ಯವಸ್ಥೆ ಇಪ್ಪುಣಂಚಿನ ಸಮಾಜ ನಮ್ಮ ಆಂಡ ನಮ್ಮನ್ನು ನಮಕ್ ಒಟ್ಟು ಮಲ್ಪರ ಒಟ್ಟು ಗುರ್ತಿಸವ್ರ ನಮಕ್ ಭಾರಿ ಕಷ್ಟ ನಮ್ಮನ್ನು ಆಪುಜಿ ನಮಕ್ ಗುರ್ತಿಸವನಾರ ಐಕೋಸ್ಕರ ನಮ್ಮ ಮಾತಿರ್ಲ ಒಟ್ಟಿಗೆ ಸೇರೊಂದು ಪ್ರತಿ ಒಂಜಿ ಕಾರ್ಯಕ್ರಮ ಒಟ್ಟಿಗಿತ್ತೊಂದು ನಮ್ಮ ಗೊಬ್ಬುನಂಚಿದ್ದ ಕ್ರೀಡೆಗೆ ನಮ್ಮ ಗೊಬ್ಬು ಜೋಣಲ ಗೊಬ್ಬುನಕ್ಕಿಲೆಗೆ ಸಹಕಾರನು ಕೊರೊಂದು ಮಲ್ಪುಣಂಚಿನ ಕೆಲಸಕ್ಕೆ ನಮ್ಮ ಪ್ರೋತ್ಸಾಹನ ಕೊರೊಂದು ಯಾಕಂದ್ರೆ ಜಯಶಂಕರ್ಲ ಪಂಡೇರಿ ಎಂಜಿರ್ದ ಇನ್ನಿ ನಾರಾಯಣಲ ಪಂಡೇರಿ ನಮ್ಮ ಗೊಬ್ಬುನಕ್ಲಿಗೆ ನಮ್ಮ ಮಲ್ಪುಣಕ್ಲಿ ನಮ್ಮ ಸಪೋರ್ಟ್ ಕೊರಿ ಅಂದಂಡ ಆಕ್ಲೇನು ದೆರ್ತು ಬತ್ತಿಂದಂಡ ಆಕ್ಲೆ ಸಮಾಜ ಗೆಡ್ಡೆ ಪುದರ ಪತ್ತ ಬರ್ಪೇರಿಂದು ನಮ್ಮ ಖಂಡಿತವಾದ ಆಕ್ಲಿಗೆ ಪ್ರೋತ್ಸಾಹನ ಕೊರಡು ಇನ್ನಿದ ಉದ್ದೇಶ ನಮ್ಮನ ಐತೆ ಯಥಾ ವರ್ಷದಿಂಜಿ ನಮ್ಮ ಹಿರಿಯಕಲು ಮರಣಿ ಜಯಶಂಕರ ಪಂಡೆ 1996 ಇಸ್ವಿರ್ದಿಂಜಿ ಎಂಕ್ಲು ಪ್ರಾರ್ಥನೆ ಪುಡರೊಂದುಲ್ಲ ಒಂಜಿ ಗುರುಮಂದಿರ ಒಡದು ಪಣೊಂದುಲ್ಲ 30 ವರ್ಷ ಆಂಡು ನನಲ ಎಂಕ್ಲಿಗೆ ದಲ ಮಲ್ಪರ ಆತಿಜೆಂದು ಎಂಕ್ಲ ಮನೋಜು ಅಂಜನೆ ಕಿಶೋರು ಅಂಜನೆ ಬರಮೇಲು ದೇವಿಪ್ರಸಾದ್ ಅಂಜನೆ ಸುಮಾರು ಜನ ಎಂಕ್ಲ ಯುವಕರನಕಲು ಏಪಲ ಪಣರೊಂಡು ಪಣ್ಣಗೆ ಎಂಕ್ಲಡ ಏಪಲ ಅವಿನ ಒಟ್ಟಿಗೆ ಎಂಗ್ಲಗೆ ಉಜಿರೆಡು ಗುರುಮಂದಿರ ಮಲ್ಪಗ ನಮ್ಮ ಗುರುಪೂಜೆ ಮಲ್ಪಗ ಎಂಗ್ಲಗೆ ಒಂಜಿ ಗುರುಪೂಜೆ ಮಲ್ಪೊಡು ಒಂಜಿ ಜಾಗೇಜಿ ಒಂಜಿ ಬಿಲ್ಲವ ಸಮಾಜದ ಒಂಜಿ ಮೀಟಿಂಗ್ ಮಲ್ಪೊಂಡು ಎಂಗ್ಲಗೆ ಜಾಗೇಜಿ ಎಂಗ್ಲು ಎರಡಲ್ಲ ಕೈಕಾರ ಪತ್ತದ ಒಲಾಂಡು ಒಂಜಿ ರೂಮ್ ಲೆಡ್ ಬೋದೆ ಮಲ್ಪಡಪ್ಪನಂಚಿನ ಪರಿಸ್ಥಿತಿ ಐಕೋಸ್ಕರ ಮಲ್ಪೊಡೊಂದು ಇಡೀ ಉಜಿರೆಡು ಸುತ್ತಮುತ್ತ ಎಂಗ್ಲು ಸಾಧಾರಣ ತಿರುಗದಾತಂಡು ಒಂಜಿ ಜಾಗನು ಗುರುತಿಸವಡಂಡ ಅಂಡ ಎಂಗ್ಲಗೆ ಜಾಗ ಸರಿಯಾದ ತಿಕ್ಕದಿಜ್ಜಾಂಡು ಎಂಗ್ಲಗೋರಿ ಪುಣ್ಯಾತ್ಮ ಮರಣಿ ತಿಕ್ಕೊಂಡೇರಿ ನಮ್ಮನ ವೇದಿಕೆಡಿ ಉಳ್ಳೇರಿ ಬಾರಿ ಮಲ್ಲ ಜನ ಹತ್ತಾರು ತೂವರ್ಲ ಏರೆಡ್ಲ ತೋಜಿನಂಚಿತ್ನಾರತ್ತೆ ಬಜಿ ಪಾಪದಾರು ಸಚಿನ್ ಪಂಡದ ಸಚಿದಾನಂದ ಇಂಜನೆ ಪಾತೆರ್ನಾಗ ಆರು ಬಂಡೇರಿ ಮಲ್ಪುಣ್ದಾಂಡ ಎನ್ನುವಂತೆ ಜಾಗ ಕೊರ್ಪೆ ಎರಡಂತೆ ಪಾಪ ಆರೆಗಲ ಒಂಜಿ ಅಕ್ರಮ ಸಕ್ರಮ ಆತನಂಚಿನ ಜಾಗ 1 ಎಕರೆ ಚಿಲ್ಲರೆ ಜಾಗ ಐಟ್ 30 ಸೆನ್ಸ್ ಜಾಗನ ಅರಣಿಕ್ಲೆ ಕೊರ್ಪಂದು ಬಂಡೇರಿ ಅರಣ್ಯನ ಈ ಒಂಜಿ ವೇದಿಕೆಡೆ ಅರಣ್ಯ ಅಭಿನಂದಿಸ ಒಂದಿಲ್ಲ ದಯಂದು ಕೇಂದ್ರಂಡ ಜನಗಳಿಗೆ ತಿತ್ತುಂಡಲ್ಲ ನನಲ ಮಲ್ತನೋಡು ನನಲ ಅಂಕೆ ಬೋರ್ಡ್ ಬಮ್ನ ಆಸೆ ಆಂಡ ಇಂಚಿನ ಮನುಷ್ಯಗೆ ನಮ್ಮ ಇತ್ತಿನಡೊಂದೆ ಗುರು ಮಂದಿರ ಮಲ್ಪರ ಕೊರ್ಕ ಬಮ್ನೊಂಜಿ ಆ ಒಂಜಿ ಎಡ್ಡೆ ಮನಸ್ಸಿಡ ಆರಂಜಿ 30 ಸೆನ್ಸ್ ಜಾಗನ ನಮಗೆ ಕೊಡ್ತೀರಿ ಆ ಜಾಗನ ಫಸ್ಟಿಗೆ ಪೋನಾಗ ಏರೆಗಲ ಆ ಜಾಗಡು ಮಲ್ಪಲ್ಯ ಮಾರ ಒಂದಕ್ಕೆ ಬರ್ತನೇರಿ ಈತಿ ಎತ್ತರಗ ಪೋಲ್ಯ ಪನ್ಪುಡ ಒಂಜಿ ಮನಸ್ಸಿಡೊಂಜಿ ಬೇನೆ ಐತೀನಿ ಆಂಡ ಎಂಕಲ್ನ ಜವನೇರವಿನ ಮಾತ ಒಟ್ಟು ಸೇರೊಂದು ಒಂಜಿ ಇಟಚಿನ ಪತೊಂದು ಪೋದು ಆ ಜಾಗನ ತಟ್ಟು ಮಾಲ್ತಿದ್ದು ತೂನಗ ಆ ಜಾಗದಾತಿ ಪೊರ್ಲು ಜಾಗ ನನ್ನ ಓಲ್ಲೈಜಿ ಅಂಚಿತ ಒಂಜಿ ಎಡ್ಡೆ ಜಾಗನ ಆರೆ ಎಂಕ್ಲೆ ಕೊಡ್ತೀರಿ ಆ ಜಾಗಡು ಇತ್ತೇನೆ ಎಂಕ್ಲೆ ಗುರುಮಂದಿರನ ಮಲ್ಪರ ಒಂಜಿ ತೀರ್ಮಾನ ಗೆತ್ತೊಂದು ಆತನೆ ಐಕೆ ಸಂಬಂಧಪಟ್ಟಂಚಿಂದ ನಕ್ಷೆಲ್ಲ ತಯಾರ ಒಂದುಂಡು ಆಯ್ನಾತು ಬೇಗ
ಎಂಕಲ ಒಂಜಿ ಪಾತೆರ ಉಂಡು ನನೊಂಜಿ ಸರ್ತಿ ಉಜಿರೆಡ್ ಗುರು ಪೂಜೆ ಆವಡ್ದಂಡ ಆ ಜಾಗಡೆ ಗುರು ಪೂಜೆ ಆವಡು ಪಂಡೊಂಜಿ ಬಲವಾಯಿನ ಒಂಜಿ ಎಂಕಲೊಂಜಿ ಪಾತೆರಡು ಪಂಡದು ಆ ಜಾಗಡೆ ಗುರು ಪೂಜೆ ಆವಡು ಅಲ್ಪನೆ ಗುರು ಪೂಜೆ ದಾನಿ ಆ ಒಂಜಿ ಗುರು ಮಂದಿರಗೆ ಶಿಲಾನ್ಯಾಸಲ ಮಲ್ಪಣಂಚಿನ ಮಲ್ಪೋಡು ಪಂಡೊಂಜಿ ಆಸೆಲ್ಲ ದಿವಂದ ಖಂಡಿತವಾದಲ ಎಂಕ್ಲ ಆ ಜಾಗಡು ಮಲ್ತದೇ ಮಲ್ಪ ಕಟ್ಟುವೆವು ಎಂಕ್ ಲೇಪ ಪಂತನ ಕಟ್ಟುವೆವು ಖಂಡಿತವಾದಲ ಕಟ್ಟುವೆವು ಆಂಡ ಎಂಕಲ ಜವಣೇರು ದಾದ ಮಲ್ತೇರಿಗೆ ಎಂಡದಂಡ ಆ ಒಂಜಿ ಗುರು ಮಂದಿರ ಮಲ್ಪೊಡುದಂಡ ಐಕೊಂಜಿ ಅಧ್ಯಕ್ಷ ಬೋರ್ಡು ಪನ್ಪುಡಂಜಿ ಉದ್ದೇಶಡು ಈತ ಎಂಕಲ ಉಜಿರೆಡು ಸಾಧಾರಣ ಒಂಜಿ 350 ಬಿಲ್ಲವ ಸಮಾಜದ ಇಲ್ಲುಲ್ಲ ಆಂಡ ಆಕಲು ನಾಡೊಂದು ಬತ್ತದು ಆ ಒಂಜಿ ಕಮಿಟಿಗೆ ಏನನೇ ಅಧ್ಯಕ್ಷ ಮಲ್ತಿದ್ದೀರಿ ಎಂಕು ಫಸ್ಟ್ಗೆ ಬೊರ್ಚಿ ದಾಯಗೆ ಎಂಕಲು ಮಸ್ತ್ ಹೋರಾಟ ಮಲ್ತಿನಾಕಲು ಮಸ್ತ್ ಸಂಘಟನೆಗೆ ಬೆಂತಿನಾಕಲು ನನಲ ಎಂಕಲು ದಾಯಗೆ ನನಲ ಜವನೇರು ಉಳ್ಳೇರು ಬರಡು ಪಂನ ಉದ್ದೇಶ ಎಂಗ್ಲು ಮನಿ ಪಂದೆ ಕುಲ್ದಿತ್ತ ಆಂಡ ಎಂಕ್ಲನ್ನು ಬುಡಂದೆ ಏನನೇ ಐಕ ಅಧ್ಯಕ್ಷರಾದ ಮಲ್ತಿದ್ದೀರಿ ಆ ಅಧ್ಯಕ್ಷ ಮಲ್ತಿನಕ್ಲೆ ಏನಾಗಲಿ ಅಭಿನಂದಿಸುವೆ ದಾಯ ಪಂಡದಂಡ 30 ವರ್ಷದ ಇಂಚಿ ಜೈಶಂಕರ್ ನಕ್ಲು ಮಲ್ತಿನ ಒಂಜಿ ಆ ಬೇಲೆಗೆ ಅಗ್ಲಿಡ್ದ ಆತಜ ನಿಖಲ್ನ ಆವದ್ನಂಚಿನ ಬೇಲೆನು ಎಂಕಲ್ ನಂಚಿತ್ ನಕ್ಲೆ ಮಲ್ಪರ ತಯಾರುಲ್ಲ ಪನ್ಪುಡಂಚಿನ ಈ ಪಾತೆರನು ಪನೊಂದು ಖಂಡಿತವಾದಿಲ್ಲ ಈ ಒಂಜಿ ಕ್ರಿಕೆಟ್ ಖಾಲಿ ಗೊಬ್ಬರ ಮಾತ್ರ ಸೀಮಿತ ಆತೆ ಆ ಒಂಜಿ ಸಂಘಟನೆ ಒಟ್ಟು ಮಲ್ಪಣಲ್ಲ ಐತು ಒಟ್ಟಿಗೂ ಗುರು ಮಂದಿರ ಮಲ್ಪಣ ಕನಸಿಲ್ಲ ನನಸಾವಡು ಪಂಪಂಜಿನ ಪಾತೆರನು ಪನೊಂದು ಈ ಒಂಜಿ ಕಾರ್ಯಕ್ರಮಡು ಲೆತ್ತದು ಅವಲ ಎಲ್ಲದ ದಿನತ ಬಯ್ಯದ ಕಾರ್ಯಕ್ರಮಕ್ಕೆ ಏನನ್ನು ಅತಿಥಿಯಾದು ಪಾರ್ದೇರಿ ಅಣ್ಣ ಇನ್ನಿತ ದಿನಟ್ಟು ಯಾನು ಮ್ಯಾಚ್ ತೂವರ ಬತ್ತನೆ ನಮ್ಮ ಸಮಾಜದಾಗಲಿ ಇಂಚ ಗೊಬ್ಬೆರದು ತೂವರ ಬತ್ತನೆ ಆತೆ ಅಣ್ಣ ಏನ ನೀನು ಲೆತ್ತದೆ ವೇದಿಕೆ ಕುಲ್ಲದು ಪಾತೆರ ಅವಕಾಶ ಕೊರ ನಂಚಿದ್ದ ನಿಕ್ಲೆ ಮಾತೆರಲ್ಲ ವಂದಿಸೋದು ನಮ್ಮ ಸಂಘ ನನಲ ಬಿಲ್ಲವ ಸಮಾಜ ಅತಿ ಎತ್ತರಗೂ ಬುಲೆಪ್ಪಣಂಚಿದ್ದ ಕೆಲಸವನ್ನು ನಮ್ಮರ್ದು ಆವಡು ಪಂಪಂಜಿನ ಪಾತೆರ ಪಣೊಂದು ಏಪಲ ನಿಖಿಲ್ ಮಲ್ಪಂಚಿನ ಕೆಲಸಕ್ಕೆ ನಿಖಿಲೊಟ್ಟಿಗೆ ಯಾನು ಏಪಲ ಉಲ್ಲೆ ಪಣೊಂದು ಈ ಒಂಜಿ ಅವಕಾಶಕ್ಕೆ ವಂದಿಸೋದೆನ್ನಡ ಪಾತ್ರ ಅಂತವೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ. ಹಲೋ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಥ ಅದ್ಭುತ ಮಾತನ್ನ ಮನದಟ್ಟು ಮಾಡುವ ಮುಖೇನ ಒಂದೆರಡು ಮಾತುಗಳನ್ನು ಮಾಡಿದಂಥ ಶ್ರೀಯುತ ರವಿಕುಮಾರ್ ಬರಮೇಲು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಉಜಿರೆ ಸರ್ ತಮಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಯುವ ವಾಹಿನಿ ಸಂಚಲನ ಸಮಿತಿ ಉಜಿರೆ ಇದರ ಆಶ್ರಯದಲ್ಲಿ ಲೀಗ್ ಮಾದರಿಯ 8 ತಂಡಗಳ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಆಯೋಜಿಸಲ್ಪಟ್ಟಂತಹ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಗೆ ಆಗಮಿಸಿ ನಮ್ಮ ದೀಪ ಪ್ರಜ್ವಲನ ಮುಖಾಂತರ ಉದ್ಘಾಟನೆಯನ್ನು ಮಾಡಿಕೊಟ್ಟು ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ನಿವೃತ್ತ ಶಿಕ್ಷಕರು ಧರ್ಮಸ್ಥಳ ಸರ್ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ರಿತೇಶ್ ರೆಂಜಾಲ ಇವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಇವರಿಗೆ ಧನ್ಯವಾದಗಳು ಸಮರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಶ್ರೀಯುತ ಗುರುರಾಜ್ ಗುರಿಪಳ್ಳ ಅಧ್ಯಕ್ಷರು ಸರ್ ತಮಗೂ ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಸಂಘಟಕರು ನೆನಪಿನ ಕಾಣಿಕೆಯಲ್ಲಿ ಇವರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸುವುದನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಖ್ಯ ವೇದಿಕೆಯಲ್ಲಿರುವ ಶ್ರೀಯುತ ನಾರಾಯಣ ಪೂಜಾರಿ ಬೆಳಲು ಪ್ರಧಾನ ಕಾರ್ಯದರ್ಶಿ ಶ್ರೀ ನಾರಾಯಣ ಸ್ವಾಮಿ ಸೇವಾ ಸಂಘ ಇವರಿಗೂ ಕೂಡ ನಮ್ಮ ಸಂಘಟಕರ ಪರವಾಗಿ ನೆನಪಿನ ಕಾಣಿಕೆಯಲ್ಲಿ ನಡೆಯುವವರನ್ನು ಕೂಡ ಇವರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸಬೇಕಾಗಿ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರುವಂತಹ ಶ್ರೀಯುತ ಹರೀಶ್ ಕುಮಾರ್ ಬರೆಮೇಲು ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ಸರ್ ತಮಗೂ ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರುವ ಶ್ರೀಯುತ ಸಚಿನ್ ಇನ್ಶೂರ್ ಮೊಬೈಲ್ಸ್ ಧರ್ಮಸ್ಥಳ ಇವರಿಗೆ ನವೀನ್ ಸುವರ್ಣ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಇವರಿಗೆ ಧನ್ಯವಾದಗಳು ಸಮರ್ಪಿಸಿದ್ದಾರೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಉದ್ಘಾಟನೆಯನ್ನು ಮಾಡಿಕೊಂಡಂತ ಶ್ರೀಯುತ ಜಯಶಂಕರ್ ಮಾಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಉಜಿರೆ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನವೀನ್ ಸುವರ್ಣ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಅಶೋಕ್ ಮಾಜಿ ಅಧ್ಯಕ್ಷರು ಅಭಿವೃದ್ಧಿ ಅವರ ಪಂಚಾಯತ್ ತಮಗೂ ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವ ಶ್ರೀಯುತ ಗುರುಪ್ರಸಾದ್ ಕೋಟ್ಯಾನ್ ತಮಗೂ ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ಇವರಿಗೂ ಕೂಡ ಸಂಘಟಕರ ಪರವಾಗಿ ಕಾಣಿಕೆಯನ್ನು ನೀಡಿ ಇವರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮ ಶ್ರೀಯುತ ಸದಾಶಿವ ಸಾಲಿಯನ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಂಘಟಕರು ನೆನಪಿನ ಕಾಣಿಕೆಯನ್ನು ನೀಡಿ ಇವರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸಬೇಕಾಗಿ ತಮ್ಮನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಮುಖ್ಯ ವೇದಿಕೆಯಲ್ಲಿ ರವಿಚಂದ್ರ ರತ್ನಮಾನಸ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಇವರು ಕೂಡ ಸಮರ್ಪಕರ ಪರವಾಗಿ ನೆನಪಿನ ಕಾಣಿಕೆ ನೀಡುವವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಜಾರಪ್ಪ ಪೂಜಾರಿ ಸಿದ್ದುಬಿಡಿಗರ ಬೆಳ್ತಂಗಡಿ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಂಘಟಕರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಇವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಶ್ರೀಯುತ ರವಿಕುಮಾರ್ ಬರಲೇನು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸಂಘಟಕರು ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಸಂಘಟಕರು ನೆನಪಿನ ಕಾಣಿಕೆಯನ್ನು ನೀಡಿದವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರುವಂತಹ ಪ್ರಮುಖವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂಥ 8 ತಂಡಗಳ ಮಾಲಕರು ಡಿಜೆ ಬ್ರದರ್ಸ್ ಮದುವೆಟ್ಟು ತಂಡದ ರಂಜು ಬಿರುವ, ಅದೇ ರೀತಿ ಮಹೇಶ್ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕನ್ಯಾಡಿ ಫ್ರೆಂಡ್ಸ್ ತಂಡದ ಮಾಲಕರು ನವೀನ್ ಸುವರ್ಣ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅಯ್ಯನ್ ಪೂಜಾರಿ ಕಾಶಿಪಟ್ನ ಇದರ ಮಾಲಕರು ಪ್ರದೀಪ್ ಕಾಶಿಪಟ್ನ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ RV ದೇಸಿಂಗ್ಕೋಡಿ ತಂಡದ ಮಾಲಕರು ರವಿ ದೇಸಿಂಗ್ಕೋಡಿ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಚಾಮುಂಡೇಶ್ವರಿ ಆರಿಕೋಡಿ ತಂಡದ ದಯಾನಂದ, ಅದೇ ರೀತಿ ಡಾಕ್ಟರ್ ಚೇತನ್ ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡದ ಮಾಲಕರು ಅನಿಲ್ ಸರ್ ತಮಗೂ ಕೂಡ ಧನ್ಯವಾದ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಲಕ್ಷ್ಮೀ ಬಿರ್ಲಾ ತಂಡದ ಮಾಲಕರು ಕಿಶೋರ್ ಬಿರ್ಲಾ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಅದೇ ರೀತಿ ಉದ್ಘಾಟನಾ ಸಮಾರಂಭದ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ನಮ್ಮ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ಇದೀಗ 3ನೇ ಪಂದ್ಯಾಟದ ನಾನಿ ಚಿಮ್ಮಿಕೆಯನ್ನ ಗೆದ್ದುಕೊಂಡಂತ ಚಾಮುಂಡೇಶ್ವರಿ ಆರಿಕೋಡಿ ತಂಡ, ಅದೇ ರೀತಿ ಎದುರಾಳಿಯ ತಂಡ ಆಯನ್ ಪೂಜಾರಿ ಕಾಶಿಪಟ್ನ, ದಯವಿಟ್ಟು 2 ತಂಡಗಳು ಕೂಡ ಮೈದಾನಕ್ಕೆ ಪ್ರವೇಶಿಸಬೇಕು. 3ನೇ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ.
ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ. ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಹರಿ ಓಂ. ಶ್ರೀ ಗುರುನಾರಾಯಣ ಟ್ರೋಫಿ 2025 ಕ್ರಿಕೆಟ್ ಕ್ರೀಡಾಕೂಟಕ್ಕೆ ನಮ್ಮನ್ನ ಸೇರಿಕೊಂಡವರಿದ್ದಾರೆ. ಈ ದಿನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡವರು ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್,
ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ಕಾಶಿಪಟ್ಟಣ ತಂಡಗಳ ನಡುವೆ ಸಾಗಿ ಬರ್ತಾ ಇದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ನಿರ್ಧಾರದಂತೆ ಕ್ಷೇತ್ರ ರಕ್ಷಣೆಯನ್ನು ಕೂಡ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮೀ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಎರಡು ತಂಡದ 12ನೇ ಆಟಗಾರ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಬಳಿ ಬರಬೇಕು. ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮಗಳು ಸಾಗಿ ಬರ್ತಾ ಇರುವ ಕಾರಣದಿಂದಾಗಿ ಆಟಗಾರರ ಹೆಸರನ್ನ ತಾವುಗಳಲ್ಲಿ ಸೂಚಿಸಬೇಕು. ಆ ನಿಟ್ಟಿನಲ್ಲಿ ಎರಡೂ ತಂಡದ 12ನೇ ಆಟಗಾರ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಬಳಿ ಇರಬೇಕು. ಹಲೋ ಹಲೋ ದಾಂಡುಗಾರಿಕೆ ವಿಭಾಗದಲ್ಲಿ ಅಯಾನ್ ಪೂಜಾರಿ ಕಾಶಿಪಟ್ಟಣದ ತಂಡದ ಪರವಾಗಿ, ಆರಂಭಿಕ ದಾಂಡಿಗಳ ರೂಪದಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಜಯರಾಜ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಶೋಕ್ ಹೆಸರಡಿ. ಅದೇ ರೀತಿ ಚಾಮುಂಡೇಶ್ವರಿ ಅರಿಕೋಡಿ ತಂಡದ ಪರವಾಗಿ ಆರಂಭಿಕ ಓವರ್ ಅನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಆಯೋಜಕರಲ್ಲಿ ಒಬ್ಬರಾದಂತಹ ಶ್ರೀಯುತ ಪ್ರಸಾದ್ ಬರಮೇಲು ಆರಂಭಿಕ ಓವರ್ಗಾಗಿ 5 ಓವರ್ಗಳ ಪಂದ್ಯಾಟ. ಮೊದಲ ಓವರ್ ಪವರ್ ಪ್ಲೇ. ಈ ಬಾರಿ ಅತಿರಿಕ್ತ ಘೋಷಣೆಗಳು ಕೊಡ್ತಾ ಇದೆ ತೀರ್ಪುಗಾರರ ಪೀಠದಿಂದ. ನೋ ಬಾಲ್ ಎಂಬ ತೀರ್ಮಾನಗಳು ಬಹುಶಃ ಕಳೆದ 1 ತಿಂಗಳಿನಿಂದ ನಿದ್ದೆಯನ್ನು ಕೆಟ್ಟು ಈ ಕ್ರೀಡಾಕೂಟದ ಯಶಸ್ವಿಗೆ ಶ್ರಮಿಸಿದಂತಹ ವ್ಯಕ್ತಿ ಮಿಸ್ಟರ್ ಪ್ರಸಾದ್ ಆರಂಭಿಕ ಓವರನ್ನು ಕೈಗೆತ್ತಿಕೊಂಡಾಗ ಸ್ವಲ್ಪ ನಿದ್ದೆಯ ಮಂಪರು ಇಲ್ಲಿ ಕಾಡ್ತಾ ಇದೆ. ಮತ್ತೆ ಫುಲ್ ಟಾಸ್ ಮಾದರಿಯ ಚೆಂಡು, ಮತ್ತೆ ನೋ ಬಾಲ್ ಘೋಷಣೆ. ಬ್ಯಾಕ್ ಟು ಬ್ಯಾಕ್ ನೋ ಬಾಲ್ಸ್. ಫ್ರೀ ಹಿಟ್ ನ ಲಾಭ ಮತ್ತೆ ಅಯಾನ್ ಪೂಜಾರಿ ಕಾಶಿಪಟ್ಟಣದ ದಾಂಡುಗಾರರಿಗೆ ಸಿಗ್ತಾ ಇದೆ. ಆರಂಭಿಕ ಓವರ್ನ 2 ಚೆಂಡುಗಳು ಕೂಡ ನೋ ಬಾಲ್ನ ರೂಪದಲ್ಲಿ ಅಂಕಪಟ್ಟಿಯನ್ನು ಸೇರಿಕೊಂಡಾಗ ಅಯಾನ್ ಪೂಜಾರಿ ಕಾಶಿಪಟ್ಟಣದ ಖಾತೆಯು ಕೂಡ ಅಂಕಪಟ್ಟಿಯಲ್ಲಿ ಸೇರಿಕೊಳ್ತಾ ಇದೆ. ಮತ್ತೆ ಪ್ರಸಾದ್ ಆರಂಭಿಕ ಓವರ್ನ ಮೊದಲನೇ ಚೆಂಡನ್ನು ಮತ್ತೆ ಎಸೆಯಬೇಕಾಗಿದೆ. ಕಳೆದ 2 ಚೆಂಡುಗಳು ಕೂಡ ನೋ ಬಾಲ್ನ ರೂಪದಲ್ಲಿ ಅಂಕಪಟ್ಟಿಯನ್ನು ಸೇರಿಕೊಂಡ್ರೆ ಮತ್ತೆ ಪ್ರಸಾದ್ ಆರಂಭಿಕ ಎಸೆತಕ್ಕಾಗಿ. ಈ ಬಾರಿ ಸುಂದರತೆಯ ಚೆಂಡು. ತೀರ್ಪುಗಾರರಿಂದ ಮತ್ತೆ ಅಡ್ಡ ಚೆಂಡಿನ ಘೋಷಣೆಗಳು ಬರ್ತಾ ಇದೆ. 3ನೇ ಅತಿರಿಕ್ತ ಅಂಕಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಬಹುಶಃ 1 ತಿಂಗಳ ನಿದ್ದೆ
ಪ್ರಸಾದ್ರಿಗೆ ಇಲ್ಲಿ ಮುಳುವಾಗ್ತಾ ಇದೆ. ಈ ಬಾರಿ ನಿಧಾನಗತಿಯ ಚೆಂಡು, ಫ್ರೀ ಹಿಟ್ ಎಸೆತವನ್ನ ನೆನಪಿಸಿಕೊಳ್ಳಬೇಕಾಗಿದೆ. ಆಟಗಾರರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು, ಆದ್ರೆ ಫ್ರೀ ಹಿಟ್ ಎಸೆತ ಜಾರಿಯಲ್ಲಿತ್ತು. ಕೇವಲ ರನ್ಔಟ್ಗೆ ಮಾತ್ರ ಫ್ರೀ ಹಿಟ್ ಎಸೆತದಲ್ಲಿ ಅವಕಾಶಗಳು. ಸುಂದರತೆಯ ಹೊಡೆತ, ಬಿರುಸಿನ ಹೊಡೆತದ ಪ್ರಯತ್ನದಲ್ಲಿ 4 ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನ ಮೊದಲ ಬೌಂಡ್ರಿಯು ಕೂಡ ಅಂಕಪಟ್ಟಿಯಲ್ಲಿ ಸೇರಿಕೊಳ್ತಾ ಇದೆ. ದುಬಾರಿ ಆಗ್ತಾ ಇದ್ದಾರೆ ಪ್ರಸಾದ್. ಮುಗಿಸಿರುವಂತದ್ದು ಕೇವಲ 2 ಚೆಂಡು, ಬಿಟ್ಟು ಕೊಟ್ಟದ್ದು ಬರೋಬ್ಬರಿ 9 ಓಟಗಳು. ಮತ್ತೆ ಸುಂದರತೆಯ ಚೆಂಡು, ಬ್ಲಾಕ್ ಹೋಲ್ ಡೆಲಿವರಿ. ಚೆಂಡು ನೇರವಾಗಿ ಗೂಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಂಡಾಗ 3 ಎಸೆತಗಳ ಮುಕ್ತಾಯದ ವೇಳೆಯಲ್ಲಿ ತಂಡದ ಮೊತ್ತ 9. ಮತ್ತೆ ಪ್ರಸಾದ್ 4ನೇ ಬಾರಿಗೆ ಈ ಬಾರಿ ಮತ್ತೆ ಸುಂದರತೆಯ ಚೆಂಡಾಗಿತ್ತು. ಕಟ್ಟರ್ ಮಾದರಿಯ ಎಸೆತ, ದಾಂಡಿಗನನ್ನ ವಂಚಿಸಿಕೊಂಡು ನೇರವಾಗಿ ಗೌಟ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಂಡಾಗ 2ನೇ ಚುಕ್ಕಿ ಎಸೆತ ಅಂಕಪಟ್ಟಿಯನ್ನು ಕೂಡ ಸೇರಿಕೊಳ್ತಾ ಇದೆ. ಅಂತಿಮ ಪ್ರಥಮ ಓವರ್ನ ಕೊನೆಯ 2 ಚೆಂಡುಗಳು ಕೂಡ ಬಾಕಿ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತದ ಪ್ರಯತ್ನಗಳು. ಕೇವಲ 1 ಓಟವನ್ನ ಗಳಿಸಿಕೊಂಡು ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರ್ನ ಕೊನೆಯ ಚೆಂಡು. ಈಗಾಗಲೇ 10 ಓಟಗಳನ್ನ ಗಳಿಸಿಕೊಂಡಿದ್ದಾರೆ ಅಯಾನ್ ಪೂಜಾರಿ ಕಾಶಿಪಟ್ನ. ಅಂತಿಮ ಬಾರಿಗೆ ಈ ಬಾರಿ ಮತ್ತೆ ಸುಂದರತೆಯ ಚೆಂಡು, ಫಲವಾದ ಮನವಿ. ತೀರ್ಪುಗಾರರಿಂದ ಯಾವುದೇ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಇದರೊಂದಿಗೆ ಆರಂಭಿಕ ಓವರ್ ಕೂಡ ಮುಕ್ತಾಯವನ್ನ ಕಂಡುಕೊಂಡಿದೆ. ಪ್ರಥಮ 2 ಚೆಂಡುಗಳಲ್ಲಿ 9 ಓಟಗಳನ್ನು ಬಿಟ್ಟುಕೊಟ್ರೆ ಮತ್ತುಳಿದ 4 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ರು ಮಿಸ್ಟರ್ ಪ್ರಸಾದ್. ಒಟ್ಟಾರೆಯಾಗಿ ಆರಂಭಿಕ ಓವರ್ನ ಮುಕ್ತಾಯದ ವೇಳೆಯಲ್ಲಿ 10 ಓಟಗಳು ಅಂಕಪಟ್ಟಿಯನ್ನ ಸೇರಿಕೊಳ್ತಾ ಇದೆ. ಐದು ಓವರ್ಗಳ ಪಂದ್ಯಾಟ, 5 ಎಸೆತಗಾರರನ್ನ ಉಪಯೋಗಿಸುವಂತಹ ಅನಿವಾರ್ಯತೆ ಪ್ರತಿದಂಡಕ್ಕೂ ಎದುರಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನೂತನ ಎಸೆತಗಾರನ ಪರಿಚಯವೂ ಕೂಡ ಕಾಣಸಿಗ್ತಾ ಇದೆ. ಮಿಸ್ಟರ್ ರೀತು ಮತ್ತೋರ್ವ ಆಯೋಜಕರು ಕೂಡ ದ್ವಿತೀಯ ಓವರನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಬಾರಿ ಗಾಳಿಯಲ್ಲಿದೆ ಚೆಂಡು, ದಂಡಿಸುವಂತಹ ಪ್ರಯತ್ನದಲ್ಲಿ ಇನ್ನಿಂಗ್ಸ್ ನ ಮೊದಲ ಸಿಕ್ಸರ್ ಕೂಡ ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಆರಂಭಿಕ ಓವರ್ನಲ್ಲೇ 10 ಓಟಗಳನ್ನು ಕಲೆಗೆ ಹಾಕಿಕೊಂಡಿದ್ರು. ದ್ವಿತೀಯ ಓವರ್ನ ಆರಂಭಿಕ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಒಟ್ಟಾರೆಯಾಗಿ ತನ್ನದ ಮೊತ್ತ 16ಕ್ಕೆ ಏರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಮತ್ತೆ ಬಲವಾಗಿ ದಂಡಿಸುವಂತಹ ಪ್ರಯತ್ನ,
ಮತ್ತೆ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಫ್ರಮ್ ದ ಬ್ಯಾಟ್ ಆಫ್ ಜಯರಾಜ. ಬರೋಬ್ಬರಿ 12 ಓಟಗಳು ಆರಂಭಿಕ 2 ಚೆಂಡುಗಳಲ್ಲಿ ದಾಖಲಿಸಿಕೊಳ್ತಾ ಇದ್ದಾನೆ ಜಯರಾಜ. ತಂಡದ ಮೊತ್ತವು ಕೂಡ 2 ದಶಕವನ್ನ ಕ್ರಮಿಸಿಕೊಳ್ತಾ ತಂಡದ ಮೊತ್ತ 22ಕ್ಕೆ ಏರಿಕೆ ಆಗ್ತಾ ಇದೆ. ಕಳೆದ ಓವರ್ನಲ್ಲೂ ಕೂಡ ಆರಂಭಿಕ 2 ಚೆಂಡುಗಳಲ್ಲಿ 9 ಓಟಗಳನ್ನು ಬಿಟ್ಟುಕೊಟ್ಟಿದ್ರು. ಮತ್ತೆ ಅದೇ ಮರುಕಳಿಸ್ತಾ ಇದೆ. ಈ ಬಾರಿ 12 ಓಟಗಳು. ಮತ್ತೆ 3ನೇ ಬಾರಿಗೆ ಸುಂದರತೆ ಚೆಂಡು, ಬಲವಾದ ಮನವಿ, ಇದರೊಂದಿಗೆ ಪುರಸ್ಕಾರಗಳು ಕೂಡ ಸಿಗ್ತಾ ಇದೆ. ಏಟಿಗೆ ಎದುರೇಟು ಎಂಬಂತೆ 2 ಸಿಕ್ಸರ್ಗಳ ಬಳಿಕ ಹುದ್ದರಿಯನ್ನು ಬರೆದುಕೊಳ್ತಾ ಇದ್ದಾರೆ ಮಿಸ್ಟರ್ ರೀತು. ಜಯರಾಜ್ರವರ ತೆರವಾದ ಸ್ಥಾನವನ್ನು ತುಂಬಲು ನೂತನ ದಾಂಡಿಗನ ರೂಪದಲ್ಲಿ ಅನಿಲ್ ಅಂಕಣದ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ದ್ವಿತೀಯ ಓವರ್ನ ಪ್ರಗತಿಯಲ್ಲಿ ನಾವಿದ್ದೇವೆ. 3 ಚೆಂಡುಗಳ ಮುಕ್ತಾಯಕ್ಕೆ ತರದ ಮೊತ್ತ 22. ಮತ್ತೆ ಸುಂದರತೆಯ ಚೆಂಡು, ಉತ್ತಮವಾದ ಲೈನ್ ಅಂಡ್ ಲೆಂತ್ ಡೆಲಿವರಿ. ಅಂದರಾಮ ಕ್ರಿಕೆಟ್ನಲ್ಲಿ ಉಜಿರೆಯ ಪರಿಸರದಲ್ಲಿ ಉತ್ತಮವಾದ ಎಸೆತಗಾರಿಕೆಯನ್ನು ನಡೆಸಿಕೊಳ್ಳಬಲ್ಲಂತಹ ಆಟಗಾರ ಮಿಸ್ಟರ್ ರೀತು ಈ ಬಾರಿ ಓವರ್ ಆರ್ಮ್ ಮಾದರಿಯ ಕ್ರಿಕೆಟ್ನಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಮತ್ತೆ ನಿಧಾನಗತಿಯ ಚೆಂಡು, ಕಟ್ಟರ್ ಮಾದರಿ ಎಸೆತಾದ್ರೆ ತೀರ್ಪುಗಾರರಿಂದ ಅಡ್ಡ ಚೆಂಡಿನ ಘೋಷಣೆಗಳು ಕೂಡ ಬರ್ತಾ ಇದೆ. ಮತ್ತೆ ವೇಗದ ಚೆಂಡು, ಗತಿ ಪರಿವರ್ತನೆಯನ್ನ ಮಾಡಿಕೊಳ್ತಾ ಇದ್ದಾನೆ ರೀತು. ಕಳೆದ ಚೆಂಡನ್ನು ನಿಧಾನಗತಿಯಲ್ಲಿ ಕಟರ್ ಮಾದರಿಯಲ್ಲಿ ಎಸೆಯುವಂತಹ ಪ್ರಯತ್ನವನ್ನ ಮಾಡಿಕೊಂಡಿದ್ರು. ತದನಂತರದ ಚೆಂಡು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಎಸೆತಾ ಇದ್ದಾರೆ. ದ್ವಿತೀಯ ಓವರ್ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತದ ಪ್ರಯತ್ನ, ಲೆಗ್ ಬೈಸ್ ರೂಪದಲ್ಲಿ ಮತ್ತೆ ಒಂದು ಓಟದ ಗಳಿಕೆಯನ್ನು ಮಾಡಿಕೊಳ್ತಾ ಆರಂಭಿಕ 2 ಓವರ್ಗಳು ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 25 ಓಟಗಳು ಅಂಕಪಟ್ಟಿಯನ್ನ ಕೂಡ ಈ ಹಂತದಲ್ಲಿ ಸೇರಿಕೊಳ್ತಾ ಇದೆ. ಮೂರನೇ ಓವರ್ನ ಎಸೆತಕ್ಕಾಗಿ ನೂತನ ಎಸೆತಗಾರನ ಪರಿಚಯವೂ ಕೂಡ ಮಿಸ್ಟರ್ ಚೈತನ್ಯ, ಧರ್ಮಸ್ಥಳ ಪರಿಸರದ ಒಬ್ಬ ಹಿರಿಯ ಓವರ್ ಆರ್ಮ್ ಕ್ರಿಕೆಟ್ ಆಟಗಾರ. ಲೋವ ಫುಲ್ ಟಾಸ್ ಚೆಂಡು ಕವರ್ಸ್ ವಿಭಾಗದಲ್ಲಿ 4 ಓಟಗಳಾಗುವ ಸಾಧ್ಯತೆ. ಅದರೊಂದಿಗೆ ತೃತೀಯ ಓವರ್ನ ಆರಂಭಿಕ ಚೆಂಡು ಕೂಡ ಬೌಂಡ್ರಿ ಗೆರೆಯನ್ನ ದಾಟಿಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 4 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 29ಕ್ಕೆ ಏರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಮತ್ತೆ ಬಲವಾಗಿ ದಂಡಿಸುವಂತಹ ಪ್ರಯತ್ನ, ಬ್ಲಾಕ್ ಹೋಲ್ ಡೆಲಿವರಿ, ಚೆಂಡು ನೇರವಾಗಿ ಗೌಟ ರಕ್ಷಕನ ಭದ್ರವಗೊಸೆಯನ್ನು ಸೇರಿಕೊಂಡಾಗ ಚುಕ್ಕಿ ಆಗಿ ಅಂಕಪಟ್ಟಿಯನ್ನು ಕೂಡ ಸೇರಿಕೊಳ್ತಾ ಇದೆ. ಈ ಬಾರಿ ಕ್ಲೀನ್ ಬಾಲ್, ದ್ವಿತೀಯ ಹೊದ್ದರಿಯ ಪತನವೂ ಕೂಡ ಅಯಾನ್ ಪೂಜಾರಿ ಕಾಶಿಪಟ್ಟಣಕ್ಕೆ. 29 ಓಟಕ್ಕೆ 2ನೇ ಹುದ್ದರಿಯು ಕೂಡ ನೆರಗುರುಳ್ತಾ ಇದ್ರೆ ನೂತನ ದಾಂಡಿಗನ ರೂಪದಲ್ಲಿ ಜರ್ಸಿ ನಂಬರ್ 12ರಲ್ಲಿ
ಶ್ರುತೀನ್ ರವರ ಆಗಮನವೂ ಕೂಡ ಕಾಣಸಿಗ್ತಾ ಇದೆ. ಮೂರನೇ ಓವರ್ನ ಪ್ರಗತಿಯಲ್ಲಿ 4ನೇ ಚೆಂಡಿಗಾಗಿ ಮತ್ತೆ ಮಿಸ್ಟರ್ ಚೇತನ್ ಎದುರಿಸಲು ನೂತನ ದಾಂಡಿಗ ಶ್ರುತೀನ್ ರವರು. ಈ ಬಾರಿ ಮತ್ತೆ ದಂಡಿಸುವಂತಹ ಪ್ರಯತ್ನ, ಅಡ್ಡ ಚೆಂಡಿನ ಘೋಷಣೆಗಳು, ಅತಿರಿಕ್ತ ರನ್ಗಳ ಮುಖಾಂತರವಾಗಿ ಮತ್ತೆ ಒಂದು ಓಟದ ಗಳಿಕೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಕಾಶಿಪಟ್ಟಣ ತಂಡ. ಈ ಬಾರಿ ಮತ್ತೆ ದಂಡಿಸುವಂತಹ ಪ್ರಯತ್ನ, ವಿರುಸಿನ ಹೊಡೆತದ ಪ್ರಯತ್ನದಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇಲ್ಲ. ಅಂತಿಮ 2 ಚೆಂಡುಗಳು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ದಂಡಿಸುವಂತಹ ಪ್ರಯತ್ನ, ಮತ್ತೆ ಔಟ್ಸೈಡ್ ದ ಲೆಗ್ ಅಡ್ಡ ಚೆಂಡಿನ ಘೋಷಣೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಾರಿ ಮತ್ತೆ ಬ್ಲಾಕ್ ಹೋಲ್ ಡೆಲಿವರಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ತೃತೀಯ ಓವರ್ನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ಗಾಳಿಯಲ್ಲಿ ಚೆಂಡು, ಉತ್ತಮವಾದ ಕ್ಷೇತ್ರ ರಕ್ಷಣೆ, 3ನೇ ಹುದ್ದರಿಯು ಕೂಡ ನರಗುರುಳ್ತಾ ಇದ್ರೆ ಆರಂಭಿಕ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 30. ಕಳೆದ ಓವರ್ನಲ್ಲಿ ಕೇವಲ 6 ಓಟಗಳನ್ನು ಮಾತ್ರ ಮಿಸ್ಟರ್ ಚೇತನ್ ರವರು ಬಿಟ್ಟುಕೊಟ್ರು. ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡಿಕೊಳ್ತಾ ಇದೆ ಚಾಮುಂಡೇಶ್ವರಿ ಅರಿಕೋಡಿ ತಂಡ. ಆರಂಭಿಕ 2 ಓವರ್ಗಳಲ್ಲಿ ಬರೋಬ್ಬರಿ 24 ಓಟಗಳನ್ನು ಬಿಟ್ಟುಕೊಟ್ರೆ 3ನೇ ಓವರ್ನಲ್ಲಿ ಕೇವಲ 6 ಓಟಗಳನ್ನು ಬಿಟ್ಟುಕೊಟ್ಟು 2 ಪ್ರಮುಖ ಹುದ್ದರಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಮಿಸ್ಟರ್ ಚೇತನ್. 4ನೇ ಓವರ್ ಅನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಬೌಲರ್ ನೇಮ್ ಪ್ಲೀಸ್. ಕೇಶವ. 4ನೇ ಓವರ್ಗಾಗಿ ಕೇಶವ ಚೆಂಡನ್ನ ಕೈಗೆತ್ತಿಕೊಳ್ತಾ ಇದ್ರೆ ಆರಂಭಿಕ ಚೆಂಡು ನೋ ಬಾಲ್ ನ ರೂಪದಲ್ಲಿ ಮತ್ತೆ ಅತಿರಿಕ್ತ ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಬಹುಶಃ ಓವರ್ ಆರ್ಮ್ ಕ್ರಿಕೆಟ್ ಆಟವನ್ನ ಹಲವಾರು ವರ್ಷಗಳ ಬಳಿಕ ಇಲ್ಲಿ ಆಡುವಂತಹ ಆಟಗಾರರು ಅದೆಷ್ಟೋ ಮಂದಿದ್ದಾರೆ. ಈ ಬಾರಿ ಮತ್ತೆ ಸುಂದರತೆ ಚೆಂದಾಗಿತ್ತು, ಆದ್ರೆ ತೀರ್ಪುಗಾರರು ಮತ್ತೆ ಅಗಲ ಚೆಂಡು ಎಂಬಂತೆ ಘೋಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಾರಿ ಮತ್ತೆ ಬಿರುಸಿನ ಓಟದ ಪ್ರಯತ್ನ, ಬಲವಾದ ಮನವಿಯನ್ನು ಮಾಡಿಕೊಂಡು ಊಟ ರಕ್ಷಣೆಯಲ್ಲಿ ಮಿಸ್ಟರ್ ಸೂರಿ.
ಬಹುಶಃ ಮತ್ತೆ ಫ್ರೀ ಹಿಟ್ ಎಸೆತವಾಗಿತ್ತು. ಅದನ್ನ ಮತ್ತೆ ಆಟಗಾರರು ಗಮನಿಸಿಕೊಳ್ತಾ ಇಲ್ಲ. ಆರಂಭಿಕ ಓವರ್ನಲ್ಲೂ ಕೂಡ ಇದೇ ರೀತಿಯ ಸಂಭ್ರಮಾಚರಣೆ ನಡೆದಿತ್ತು. ಮತ್ತದೆ ಮರುಕಳಿಸ್ತಾ ಇದೆ 4ನೇ ಓವರ್ನಲ್ಲಿ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತದ ಪ್ರಯತ್ನಗಳು. ಬ್ಲಾಕ್ ಹೋಲ್ ಡೆಲಿವರಿ ಮತ್ತೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಆರಂಭಿಕ 2 ಓವರ್ಗಳಲ್ಲಿ ಮಾತ್ರ ಬಿರುಸಿನ ಹೊಡೆತದಲ್ಲಿ ಯಶಸ್ಸನ್ನು ಕಂಡುಕೊಂಡಂತ ಕಾಶಿಪಟ್ನ ಮತ್ತುಳಿದ 2 ಓವರ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಮತ್ತೆ ಚೆಂಡು ಗಾಳಿಯಲ್ಲಿ ಸುಲಭದ ತುತ್ತಾಗಿತ್ತು. 6 ಓಟಗಳನ್ನ ಉಡುಗೊರೆಯ ರೂಪದಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಬಿಸಿಲಿನ ಬೇಗೆಯೂ ಕೂಡ ಕ್ಷೇತ್ರ ರಕ್ಷಣೆಗೆ ಅಡ್ಡಿಯನ್ನ ಮಾಡ್ತಾ ಇದ್ರೆ 6 ಓಟಗಳ ಜಮೆಯೊಂದಿಗೆ ತಂಡದ ಖಾತೆಯಲ್ಲಿ 38 ಓಟಗಳು. ಮತ್ತೆ ನೋ ಬಾಲ್ ಘೋಷಣೆ. ನೋ ಬಾಲ್ +2 ಅತಿರಿಕ್ತ ಓಟಗಳು ಮತ್ತೆ ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಬಹುಶಃ ಅವಸರದ ಆಟವನ್ನು ತೋರ್ಪಡಿಸಿದ್ರು ಸಿತಗಾರ. ಕ್ಷೇತ್ರ ರಕ್ಷಕರು ಇನ್ನೂ ಕೂಡ ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಸಿದ್ಧಗೊಳಿಸಿರಲಿಲ್ಲ. ಅದರ ಮುಂಚಿತವಾಗಿ ಚೆಂಡನ್ನು ಎಸೆದ್ರು. ಇದನ್ನು ಗಮನಿಸಿದಂತಹ ತೀರ್ಪುಗಾರರು ನೇರವಾಗಿ ನೋ ಬಾಲ್ ಘೋಷಣೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಂಡದ ಖಾತೆಯಲ್ಲಿ 3 ಓಟಗಳ ಜಮೆಯೊಂದಿಗೆ ತಂಡದ ಮೊತ್ತ ಏರಿಕೆ ಆಗ್ತಾ ಇದೆ 42. 4ನೇ ಓವರ್ನ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ಬಲವಾಗಿ ದಂಡಿಸುವಂತಹ ಪ್ರಯತ್ನ. ಔಟರ್ ಏರ್ಸ್ ಮುಖಾಂತರವಾಗಿ ಕ್ಷಮಿಸಿ ಲೆಗ್ ಬಾಯ್ಸ್ ಮುಖಾಂತರವಾಗಿ 1 ಓಟವನ್ನ ಗಳಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಏರಿಕೆ ಆಗುತ್ತಾ 43 ರನ್ ತಲುಪ್ತಾ ಇದೆ. ದಯವಿಟ್ಟಲ್ಲಿ ಕನ್ಯಾಡಿ ತಂಡದ ಆಟಗಾರರು ಚೆಂಡನ್ನ ಮೈದಾನದೊಳಗೆ ಕಳುಹಿಸಿಕೊಡಬೇಡಿ. ಈಗಾಗಲೇ ಪಂದ್ಯ ಬಹಳಷ್ಟು ವಿಳಂಬವಾಗಿ ಸಾಗಿ ಬರ್ತಾ ಇದೆ. ಈ ಬಾರಿ ರಿವರ್ಸ್ ಹೊಡೆತದ ಪ್ರಯತ್ನ ಸಫಲತೆಯನ್ನ ಕಂಡುಕೊಳ್ತಾ ಇಲ್ಲ. ಬಹುಶಃ ಪ್ರಸ್ತುತ ಸಮಯದಲ್ಲಿ ರಿವರ್ಸ್ ಹೊಡೆತಗಳು ಕ್ರಿಕೆಟ್ ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಸಿಗುವಂತಹ ಒಂದು ಹೊಡೆತ. ಈ ಬಾರಿ ಮತ್ತೆ ಸಫಲ ಮಾಡಿಕೊಂಡು ದಂಡಿಸುವಂತಹ ಪ್ರಯತ್ನ. ಮತ್ತೆ ಅಡ್ಡ ಚೆಂಡಿನ ಘೋಷಣೆಯನ್ನು ಮಾಡಿಕೊಂಡು ತೀರ್ಪುಗಾರರು. ನಾಲ್ಕನೇ ಓವರ್ನ ಅಂತಿಮ 1 ಚೆಂಡು ಮತ್ತೆ ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸ್ ಹೊಡೆದ ಪ್ರಯತ್ನ. ರನ್ಔಟ್ ನ ಸಾಧ್ಯತೆಗಳು ಕೂಡ ರನ್ಔಟ್ ಅನ್ನ ಕೂಡ ಕೈ ಚೆಲ್ಲಿಕೊಂಡ್ರು. 1 ಓಟವನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ಅದರೊಂದಿಗೆ ಆರಂಭಿಕ 4 ಓವರ್ಗಳ ಮುಕ್ತಾಯದ ವೇಳೆಯಲ್ಲಿ ಅಯಾನ್ ಪೂಜಾರಿ ಕಾಶಿಪಟ್ನ 45 ಓಟಗಳನ್ನು ಕಲೆ ಹಾಕಿಕೊಂಡಿದೆ. ಆರಂಭಿಕ ಇನ್ನಿಂಗ್ಸ್ ನ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಂತಿಮ ಓವರ್ಗಾಗಿ ನೂತನ ಎಸೆತಗಾರನ ಪರಿಚಯವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಅರಿಕೋಡಿ ತಂಡ. ಅಂತಿಮ ಓವರ್ಗಾಗಿ ನಿತಿನ್ ಚೆಂಡನ್ನ ಕೈಗೆತ್ತಿಕೊಳ್ತಾ ಇದ್ರೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ 6 ಚೆಂಡುಗಳ ಆಟ ಬಾಕಿ. ಈ ಬಾರಿ ಮತ್ತೆ ಅಡ್ಡ ಚೆಂಡಿನ ಘೋಷಣೆ.
ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಅನ್ನು ಮುಂದುವರಿಸಬೇಕಾಗಿ ತೀರ್ಪುಗಾರರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ಬಾರಿ ಫುಲ್ ಟಾಸ್ ಚೆಂಡು ನೆಟ್ಟ ನೇರ ಹೊಡೆತಗಳು ಸೀಮಾ ರೇಖೆಯಿಂದ ಹೊರಕ್ಕೆ. 6 ಓಟಗಳು ಅಂತಿಮ ಓವರ್ ನಲ್ಲಿ ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಬಹುಶಃ ಈ ಓಟಗಳು ಅಯಾನ್ ಪೂಜಾರಿ ಕಾಶಿಪಟ್ಟಣದ ಗೆಲುವಿಗೆ ಕಾರಣವಾಗುವಂತಹ ಓಟಗಳಾಗಬಹುದು. ಅಂತಿಮ ಓವರ್ನ ಆರಂಭಿಕ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿಕೊಂಡಾಗ ತನ್ನದ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ, ಮತ್ತೆ ಚೆಂಡು ನೇರವಾಗಿ ಸೀಮಾ ರೇಖೆಯಿಂದ ಹೊರಕ್ಕೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಅಂತಿಮ ಓವರ್ ನಲ್ಲಿ ಕೈ ಹಿಡಿತಾ ಇದ್ದಾನೆ ದಾಂಡುಗಾರ ಮಿಸ್ಟರ್ ಸುದೇಶ್. ಮೊನ್ನೆಯ ಸ್ನೋಬಾಲ್ ನ ಘೋಷಣೆಯೂ ಕೂಡ ಬರ್ತಾ ಇದೆ. ತೀರ್ಪುಗಾರರ ಪೀಠದಿಂದ ನೋ ಬಾಲ್ ನ ಘೋಷಣೆಗಳು ಕೂಡ, ಫ್ರೀ ಹಿಟ್ ನ ಲಾಭವೂ ಕೂಡ ಅಂತಿಮ ಓವರ್ ನಲ್ಲಿ ಸಿಗ್ತಾ ಇದೆ. ಅಂತಿಮ 5 ಚೆಂಡುಗಳು ಮತ್ತೆ ಬಾಕಿ ಉಳಿತಾ ಇದ್ರೆ ಬರೋಬ್ಬರಿ 59 ಓಟಗಳನ್ನ ಈಗಾಗಲೇ ಕಾಶಿಪಟ್ಟಣ ತಂಡ ಗಳಿಸಿಕೊಳ್ತಾ ಇದೆ. ನೂತನ ಥ್ರೋ ಎಸೆತವನ್ನ ಕಡ್ಡಾಯವಾಗಿ ನೋ ಬಾಲ್ ಎಸೆತ ಎಂಬಂಥ ತೀರ್ಮಾನವನ್ನು ರವಾನಿಸಿಕೊಳ್ಳಲಿಕ್ಕಿದ್ದಾರೆ ತೀರ್ಪುಗಾರರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಯಮಗಳನ್ನ ಪಾಲಿಸಿಕೊಂಡು ಆಟಗಾರರು ಆಟದ ಪ್ರದರ್ಶನವನ್ನು ತೋರ್ಪಡಿಸಬೇಕು. ಈ ಬಾರಿ ಸುಂದರತೆಯ ಚೆಂಡು, ಉತ್ತಮವಾದ ಲೈನ್ ಅಂಡ್ ಲೆಂತ್ ಡೆಲಿವರಿ, ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ತರದ ಮೊತ್ತ 6 ದಶಕವನ್ನ ಪೂರ್ಣಗೊಳಿಸ್ತಾ ಇದೆ. ತರದ ಮೊತ್ತ 60. ಈ ಬಾರಿ ಮತ್ತೆ ಬಿರುಸಿನ ಎಸೆತ, ದಂಡಿಸುವಂತಹ ಪ್ರಯತ್ನದಲ್ಲಿ ಔಟರ್ ರೈಟ್ಸ್ ಮುಖಾಂತರವಾಗಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ತ್ರಿವಳಿ ಓಟಗಳನ್ನು ಕೂಡ ಸಂಪೂರ್ಣಗೊಳಿಸಿಕೊಳ್ತಾ ಇದ್ದಾರೆ. ಚುರುಕಿನ ಓಟದ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡ್ರು ಕಾಶಿಪಟ್ಟಣದ ದಾಂಡುಗಾರರು. ಒಟ್ಟಾರೆಯಾಗಿ ತನ್ನ ಮೊತ್ತ ಏರಿಕೆಯನ್ನು ಕಂಡುಕೊಳ್ತಾ 63ಕ್ಕೆ ತಲುಪ್ತಾ ಇದೆ. ಇದುವರೆಗೆ ನಡೆದಂತಹ ಪಂದ್ಯಾಟಗಳಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಅಯಾನ್ ಪೂಜಾರಿ ಕಾಶಿಪಟ್ಟಣ ತಂಡ. ಮತ್ತೆ ರಿವರ್ಸ್ ಹೊಡೆತದ ಪ್ರಯತ್ನ, ಸತತವಾಗಿ 3ನೇ ಬಾರಿಗೆ ಪ್ರಯತ್ನವನ್ನು ಪಟ್ಟರು. 3 ಬಾರಿಯೂ ಕೂಡ ಸಫಲತೆಯನ್ನ ಕಂಡುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಂತಿಮ 2 ಚೆಂಡುಗಳ ಆಟ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ಬಲವಾಗಿ ದಂಡಿಸುವಂತಹ ಪ್ರಯತ್ನ, ಮತ್ತೆ ಲೆಗ್ ಬೈಸ್ ರೂಪದಲ್ಲಿ ಮತ್ತೆ ಒಂದು ಓಟದ ಗಳಿಕೆ. ಆರಂಭಿಕ ಇನ್ನಿಂಗ್ಸ್ ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 64 ಓಟಗಳನ್ನ ಈಗಾಗಲೇ ಗಳಿಸಿಕೊಳ್ತಾ ಇದೆ ಕಾಶಿಪಟ್ಟಣ ತಂಡ. ಅಂತಿಮ ಚೆಂಡು
ಅಂತಿಮ ಬಾರಿಗೆ ಬಾರಿ ಮತ್ತೆ ಸುಂದರತೆಯ ಚೆಂಡದರೊಂದಿಗೆ ಔಟರ್ ರನ್ಸ್ ಮುಖಾಂತರವಾಗಿ ಹುದ್ದರಿಯು ಕೂಡ ಪತನಗೊಳ್ತಾ ಇದ್ರೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ವೇಳೆಯಲ್ಲಿ 64 ಓಟಗಳನ್ನ ಕಲೆ ಹಾಕಿಕೊಂಡಂತಹ ಕಾಶಿಪಟ್ಟಣ ತಂಡ ಎದುರಾಳಿ ಚಾಮುಂಡೇಶ್ವರಿ ಅರಿಕೋಡಿ ತಂಡಕ್ಕೆ 65 ಓಟಗಳ ಬೃಹತ್ ಗುರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀಯುತ ಪೀತಾಂಬರ ಹೆರಾಜೆ ಗೌರವಾಧ್ಯಕ್ಷರು ಗೆಜ್ಜೆಗಿರಿ ಕ್ಷೇತ್ರ ನಮ್ಮನ್ನು ಉದ್ದೇಶಿಸಿ ಕ್ರೀಡಾಕೂಟವನ್ನು ಉದ್ದೇಶಿಸಿ ಶುಭ ಹಾರೈಕೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ഗുജറാത്തി കാതള കെട്ടിയ മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ കരകാട്ടത്തിൽ ഈ കൊലസിന് തഞ്ചം പോരടി ಮಾತರಿಗಳ ನಮಸ್ಕಾರ. ಯುವವಾಹಿನಿ ಸಂಚಲನ ಸಮಿತಿ ಮತ್ತು ಗುರುನಾಯಕ್ ಟ್ರಾಫಿದ 2025 ಈ ಒಂದು ಸಮಾರಂಭ ಗೊಬ್ಬಲೇನು ತೋಡ್ ಬಂದ್ಬಿಡ ಖುಷಿ ಅಂಡು ಕಡೆಗೆ ಈ ಒಂದು ಇತ್ತದ ಮ್ಯಾಚ್ ಸುಮಾರು 2 ಸಿಕ್ಸರ್ ಹಾಕಿನಂಚಿನ ಜವಾನಾಗ ಅಭಿನಂದನೆ ಕೊರೊಂದು ಏನು ಎಲ್ಲಂಜಿದ ಗೆಜ್ಜೆಗಿರಿತ್ತ ಒಂಜಿ ಗೌರವಾಧ್ಯಕ್ಷಲವಲ್ಲೇ ಬುಕ್ಕ ಅಲ್ಪಾಧಿಕಲು ಮಾತ ಉಜಿರದಕ್ಕಲು ಇಡೀ ಒಂಜಿ ವಿಶ್ವ ಬಿಲ್ಲವೇರು ಬರ್ತದೆ ಆ ಒಂಜಿ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಎಲ್ಲಂಜಿ 5ನೇ ತಾರೀಕು ಮಾರ್ಚ್ ಇಂದುವೇ ಬರ್ಪುನ 3ನೇ ತಾರೀಕಿಗೆ 2ನೇ ತಾರೀಕು ಮಾರ್ಚ್ ಒಂದು ಮಡಿಲಕ್ಕಿ ಸೇವೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಉಂಟು. ಸಾವಿರಾರು ಮಹಿಳೆಯರು ಆ ಕಾರ್ಯಕ್ರಮದ ಭಾಗವಹಿಸವರು. ಮನದಾನಿ 3ನೇ ತಾರೀಕಿಗೆ ಅವೇ ಮಾರ್ಚ್ 3ನೇ ತಾರೀಕಿಗೆ ಒಂದು ಧೂಮಾವತಿನ ನೇಮೋತ್ಸವ ಅಭೂತಪೂರ್ವವಾದ ನಡಪರುಂಡು. 4ನೇ ತಾರೀಕಿಗೆ ಅಲ್ಲಿ ಗೆಜ್ಜೆಗಿರಿಟ್ಟು ಕೋಟಿ ಚೆನ್ನೈಯರ್ನ ಅಪ್ಪೆನ ಒಂಜಿ ಸಮಾಗಮ ಪ್ರೀತಿದ ಸಮಾಗಮ ಆಪುರಂಚಿನ ಒಂಜಿ ಭವ್ಯವಾಯಿನ ಅಂಚಿನ ಕಾರ್ಯಕ್ರಮ. ಇನ್ನೊಂದು ವಿಶ್ವ ಬಿಲ್ಲವೆರ್ನ ಒಂದು ತರವಾಡಿ ಇಲ್ಲ ನಮ್ಮ ಮಾತೆಲ್ಲ ಒಂದು ಆ ಕಾರ್ಯಕ್ರಮಗೂ ಹೋದು ಐನು ಯಶಸ್ವಿ ಮತ್ತು ಕೊರ್ಕ ಒಂದು ನಮ್ಮನ ಶಕ್ತಿ ಕೇಂದ್ರ ಭಕ್ತಿ ಕೇಂದ್ರ ಐನ ಗೆಜ್ಜೆಗಿರಿನ ನನಾತ್ ಪ್ರೋತ್ಸಾಹ ಕೊರ್ಕ ಪಣ್ಣೊಂದು ಈ ಒಂಜಿ ಸಂದರ್ಭಡು ಮಸ್ತ್ ತೊಂಬುಂಡು ಅಂಚೆ ನಡೆದರೆ ಏನ ಹೆಚ್ಚು ಪಾತಿರ್ಜಿ ಜವಣೇರಿ ನನ್ನ ಗೊಬ್ಬುದು ಅಕಲ್ಲೊಂಜಿ ಕ್ರೀಡಾ ಪ್ರತಿಭೆಯನ್ನು ತೊಜ್ಪಾವುಡು ನನ್ನ ಮಿತ್ತುಗಳ ಒಂದು ಆತು ಕಾರ್ಯಕ್ರಮಲು ಆವಡು ಪಣ್ಣೊದ್ದು ನಮಕು ಈ ಉಜಿರೆಡ್ ಒಂಜಿ ಸೈಟ್ದ ಆಲೋಚನೆ ಮಾಡ್ತೀರಿ. ನಮಗೂ ಜಾಗ ಭಾರಿ ಮುಖ್ಯ. ಉಜಿರೆ ಬೆಳ್ತಂಗಡಿ ತಾಲೂಕದ ನಂಬರ್ 2 ವಿಲೇಜ್. ಆ ವಿಲೇಜ್ ನಗರಡು ಇನಿ ನಮಕು ಬೊಡೆನಂಚಿನ ವ್ಯವಸ್ಥೆ ಕಮ್ಮಿ ಅಂತ ತೋಜು ಅಂಡ ರವಿ ಅಣ್ಣೆ ಮುಲ್ಪ ಉಪಾಧ್ಯಕ್ಷರು ಆರ್ನಲ ಪ್ರಯತ್ನ ಬುಕ ಊರ್ದಾಕಲ್ನ ಪ್ರಯತ್ನೋಡು ಇನಿ ಒಂಜಿ ಮಲ್ಲ ಭವ್ಯವಾಯಿನ ಬಿಲ್ಲವ ಭವನ ಆಪಣ ಒಂಜಿ ಲಕ್ಷಣ ಉಂಡು. ಆ ಗುರು ಮಂದಿರಗೂ ನಮ್ಮ ಮಾತೆಲ್ಲ ಸಹಕಾರ ಕೊರ್ಕ ಪಣ್ಣೊಂದು ಕೊಡ್ತನ ಅವಕಾಶಗಳು ಹೊಂದಿಸದು ಎನ್ನ ರೆಡ್ಡಿ ಪಾತ್ರೆ ಮುಗಿಪವೆ ಮಾತ್ರೆಗಳ ನಮಸ್ಕಾರ. ಪ್ರೋತ್ಸಾಹಕ ಮಾತುಗಳೊಂದಿಗೆ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿದಂತಹ ಗೌರವಾನ್ವಿತ ಪೀತಾಂಬರ ಹೆರಾಚೆ ಗೌರವಾಧ್ಯಕ್ಷರು ಗೆಜ್ಜೆಗಿರಿ ಕ್ಷೇತ್ರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಕ್ರೀಡಾಕೂಟದ 3ನೇ ಪಂದ್ಯಾಟವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಇದರೊಂದಿಗೆ 4ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ಕೂಡ ರವಾನಿಸಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ಮೈರೋಲ್ ತಡಕ ವಿರುದ್ಧವಾಗಿ ಕನ್ಯಾಡಿ ಫ್ರೆಂಡ್ಸ್ ಈ ತಂಡದ ಕಪ್ತಾನರದಷ್ಟು ಬೇಗ ನಾಣ್ಯ ಚುಂಕಿಗಾಗಿ ಕಮೆಂಟ್ರಿ ಬಾಕ್ಸ್ ಬಳಿ ಬರಬೇಕು.
ಮುಂದಿನ ಪಂದ್ಯದ ನಾಣಿಸಿಕೆಗಾಗಿ ಫ್ರೆಂಡ್ಸ್ ಮೇರಲ್ದೊರ್ಕ ಹಾಗೂ ಕನ್ಯಾಡಿ ಫ್ರೆಂಡ್ಸ್ ಎರಡೂ ತಂಡದ ನಾಯಕರು ಆದಷ್ಟು ಬೇಗ ನಾಣಿಸಿಕೆಗೆ ಬರಬೇಕು. दूसरी ओवर की इनिंग्स आरंभ होते हुए इस बार गेंदबाज अच्छी गेम करते हुए पहली इनिंग्स की समाप्ति होने के बाद दूसरी इनिंग की प्रारंभ. गेंदबाज तैयार, इस बार फिर से उठा करके लेग साइड के बाहर. अंपायर की इशारा देखना पड़ेगा. 6 रन की इशारा आते हुए इस बार कोई मौका नहीं. शॉर्ट पिच गेम था, उसको पुल किया लेग साइड की बार 6 रन के लिए. इसी के साथ स्कोर बढ़कर दूसरी गेम पर छक्का लगने के बाद स्कोर बोर्ड में 6 रन बिना कोई विकेट के नुकसान पर. राइट आर्म लेफ्ट आर्म ओवर द विकेट इस बार तैयार. फिर से गेम बार अंपायर के पार करते हुए शॉर्ट गेम, लेकिन इसने पूरी तरह से बल्ले पर कलेक्ट कर पाए. इसी के साथ डॉट होते हुए स्कोर बोर्ड में 6 बिना कोई विकेट के नुकसान पर. 6 ऑन द बॉल. ದಯವಿಟ್ಟು ಮೈಕ್ ಆಪರೇಟರ್ ಸ್ವಲ್ಪ ಇಲ್ಲಿ ಬರಬೇಕು. ಮೈಕ್ ಆಪರೇಟರ್ ಚೂರು ಬೇಸ್ ಕಮ್ಮಿ ಅಲ್ಪಲೇನಾ. ಈ ಪಂದ್ಯಕೂಟಕ್ಕೆ ಈಗಾಗಲೇ ಗಣ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಅಶ್ವಥ್ ಕುಮಾರ್, ಸಿಇಒ ಶ್ರೀ ಗುರುದೇವ ವಿದ್ಯೋದಯ ಸಹಕಾರಿ ಸಂಘದ ಬೆಳ್ತಂಗಡಿ ಇವರು. ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅವರಿಗೆ ಈ ಪಂದ್ಯಕೂಟಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪ್ರಥಮ ಓವರಿನ ತೃತೀಯ ಎಸೆತಕ್ಕೆ ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಬಲಿಷ್ಠ ಮೊತ್ತವನ್ನು ಬೆನ್ನಟ್ಟಿದಂತಹ ತಂಡ ಈ ಬಾರಿ ದೊಡ್ಡಿ ಮುಟ್ಟಿ ಓಡುವಂತಹ ಪ್ರಯತ್ನ. 1 ರನ್ನಿನ ಸೇರ್ಪಡೆ. कोने 2 एसेत बाकी. पहली ओवर की चौथी गेम पूरे होने के बाद इस बार 5वीं गेम लेकर तैयार गेंदबाज. सॉरी, आखिरी गेंद. 5 गेम हो चुके हैं इस गेंद में, आखिरी एक गेम शेष है. बड़े शॉट की खेलने की कोशिश, लेकिन पूरी तरह से बल्ले पर नहीं आई. डॉट गेंद की समाप्त होते हुए स्कोर बोर्ड में 7 रन बिना 1 विकेट के नुकसान पर पहली ओवर समाप्त होने के बाद. ಇಪ್ಪತ್ತ4 ಎಸೆತಗಳ ಮುಂದೆ 58 ರನ್ನಿನ ಅವಶ್ಯಕತೆ. ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೆರಗಡೆಗೊಂಡಲು पवन कट्टे इवर कई चेंडू. एक अच्छी गेंद बाद पवन कट्टे. एक बेहतरीन गेंदबाज पवन कट्टे. जिस तरह से रुक पाते हैं बल्लेबाज को देखना पड़ेगा. अच्छी गेंद, पहली गेंद शॉर्ट पिच गेम था, लेकिन खेलने की कोशिश की बल्लेबाज, लेकिन बल्ले पर नहीं आई. डॉट गेम होते हुए इस बार पवन कट्टे. एक ऑलराउंडर प्लेयर है पवन कट्टे. इस बार फिर से तैयार, लॉन्ग रन अप लेते हुए इस बार अंपायर को पार करते हुए दूसरी गेंद दूसरे ओवर के फिर से अच्छी गेंद की मुजाहरा लेते हुए पवन कट्टे ने. कोई मौका नहीं है बल्लेबाज के पास खेलने का. पूरी तरह से बीट होते हुए सीधा विकेट कीपर स्थानक में. 7 रन पर रुका चुका है स्कोर बोर्ड. 7 ऑन द बोर्ड, लॉस ऑफ 1 विकेट. फुल टॉस गेम, सीधा बल्ले से स्ट्राइक डाउन खेला है
सिर्फ 1 रन की इजाफा होते हुए स्कोर बोर्ड में 8। दूसरी ओवर की चौथी गेम लेकर तैयार। ಆದಷ್ಟು ಬೇಗ ಎರಡು ತಂಡದ ಆಟಗಾರರು ನಾಣ್ಯ ಚಿಮ್ಮೆಯಾಗಿ ಮುಂದಿನ ಪಂದ್ಯದ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಬಹಳಷ್ಟು ತಡವಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಎರಡು ತಂಡದ ಆಟಗಾರರು ಕ್ಯಾಪ್ಟನ್, 2 teams captain, come to the mic points. Next match toss. ಫ್ರೆಂಡ್ಸ್ ಮೈರಲ್ ದಡ್ಕ, ಕನ್ಯಾಡಿ ಫ್ರೆಂಡ್ಸ್ ಎರಡು ತಂಡದ ನಾಯಕರು ಆದಷ್ಟು ಬೇಗ ನಾಣ್ಯ ಚಿಮ್ಮೆಯಾಗಿ माइक पॉइंट कड़े बरबेगु। रिवर्स स्वीप करने की कोशिश पूरी तरह से चुके, सीधा विकेट में टक्कर कर गेंदे। इसी के साथ दूसरी झटका लगते हुए इस बार पवन कट्टे ने अच्छी गेंदबाजी की मुजाहरा करते हुए इस मैदान पर एक अनुभव गेंदबाज पवन कट्टे ने ದ್ವಿತೀಯ ಕರೆಯನ್ನು ಕೂಡ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಎರಡು ತಂಡದ ನಾಯಕರು ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮೆಯಾಗಿ ಆಗಮಿಸಿ. ಅದ್ಭುತವಾದಂತಹ ಎಸೆಗಾರಿಕೆ ಪವನ್ ಕಟ್ಟೆ ಇವರಿಂದ. ಕೇವಲ 4 ಎಸೆತಗಳ ಮುಂದೆ 1 ರನ್ ಅನ್ನು ಬಿಟ್ಟುಕೊಟ್ಟು ಒಂದು ಉತ್ತರವನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಪವನ್ ಕಟ್ಟೆ. ಬಲಿಷ್ಠ ಮಟ್ಟವನ್ನು ಬೆನ್ನಡಿಸಿಕೊಳ್ಳುವಂತಹ ತಂಡ ಈ ಬಾರಿ ಸಂಕಷ್ಟದ ಸ್ಥಿತಿಯಲ್ಲಿ 5ನೇ ಬಾರಿ. What a shot and fielder it once again a 6 more. 6 ರನ್ನಿನ ಘೋಷಣೆ ಬರ್ತಾ ಇದೆ. ತಂಡದ ಮೊತ್ತ ಇರುತ್ತಾ 14 on the board. 14 for loss of 2. Last delivery, Spawan. Just puts away the exit area. 1 run considered. End of over number 2. Score moves in to 15 on the ball, loss of 2 wickets. 15 for loss of 2 wickets. 64 on the target. 2 over completed. Score moves in to 15 on the board. 50 run rated from just 18 more delivery. 50 run rated from 18 delivery. Exactly need for big hitter. Bowler is Rachan. Right arm round the wicket. Rachan on the bowler. ಹದಿನೆಂಟು ಎಸೆತಗಳ ಮುಂದೆ 50 ರನ್ನಿನ ಅವಶ್ಯಕತೆ. ಶಾಟ್, ಬ್ಯೂಟಿಫುಲ್ ಶಾಟ್. Zampers call ಬೌಂಡರಿ. 4 ರನ್ ಕನ್ಸೀಡೆಡ್. ತಂಡಕ್ಕೆ 4 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚಳಗೊಳ್ಳುತ್ತಾ 19. ಹದಿನೇಳು ಎಸೆತಗಳ ಮುಂದೆ ಇನ್ನು ಕೂಡ 46 ರನ್ನಿನ ಅವಶ್ಯಕತೆ. ಬಲಿಷ್ಠ ದೊಡ್ಡ ಹೊಡೆತ ಅವಶ್ಯಕತೆ ಖಂಡಿತವಾಗಲು ಎದುರಾಳಿ ತಂಡಕ್ಕೆ. ದಾಂಡುಗಾರರು ಎಚ್ಚೆತ್ತುಕೊಳ್ಳುವಂತ ಎಸೆತವು ಖಂಡಿತವಾಗಲು ಬೇಕು. ದೊಡ್ಡ ಹೊಡೆತ ಬರಲೇಬೇಕು. ಈ ಬಾರಿ ಉತ್ತಮವಾಗಿತ್ತು ಚೆಂಡು, ಆದರೆ ದಂಡಿನ ಮುಖಾಂತರ ಸಂಪರ್ಕವಿಲ್ಲದ ಕಾರಣ ಚೆಂಡು ಮತ್ತು ಗೂಟದ ಮುಖಾಂತರ ಈ ಬಾರಿ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ತೃತೀಯ ಉದ್ದರಿ ಕೂಡ ನೆಲಕ್ಕರುಳುತ್ತುವಾಗ ತಂಡದ ಮೊತ್ತ ಏರುತ್ತಾ 19. ತೃತೀಯ ಓವರ್ ಚಾಲ್ತಿಯಲ್ಲಿ. ತೃತೀಯ ಓವರಿನ ದ್ವಿತೀಯ ಎಸೆತದಲ್ಲಿ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಎಂಬ ಖ್ಯಾತಿಗೊಂಡಿರುವಂತಹ ಒಂದು ಮೈದಾನದಲ್ಲಿ ಬಹಳಷ್ಟು ಸುಂದರ ರೀತಿಯಿಂದ ಬೆಳಿಗ್ಗೆಯಿಂದ ಆರಂಭವಾದಂತಹ ಪಂದ್ಯಾಕೂಟ ಸುಂದರ ರೀತಿಯಲ್ಲಿ ಸಾಗಿ ಬರ್ತಾ ಇದೆ.
ಅದ್ಭುತವಾದ ಬಹಳಷ್ಟು ಪಂದ್ಯಾಕೂಟದಲ್ಲಿ ಅನುಭವವುಳ್ಳಂತಹ ಆಟಗಾರರು ಹೊಂದಿರುವಂತಹ ಪಂದ್ಯಾಕೂಟ. ಮತ್ತೆ ಕಾಟನ್ ಬೌಲ್ಡ್ ಆಗುವ ಮೂಲಕ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ತಂಡ. ಚತುರ್ಥ ಉದ್ದರಿ ಕೂಡ ನೆರೆಕೊಳ್ಳುತ್ತಾ ಇದೆ. ಪ್ರಥಮ ಬಾರಿಗೆ ಈ ಕ್ರೀಡಾಕೂಟದಲ್ಲಿ ಹ್ಯಾಟ್ರಿಕ್ ಉದ್ದರಿಯನ್ನು ಪಡೆದುಕೊಳ್ಳುವಂತಹ ಅವಕಾಶ. ಮುಂದಿನ ಪಂದ್ಯಾಟದ ನಾಣಿಚಿಮೆಯಾಗಿ ಈಗಾಗಲೇ ತೃತೀಯ ಬಾರಿಗೆ ಕೊನೆಯ ಬಾರಿ ಕರೆಯನ್ನು ಕೊಡ್ತಾ ಇದ್ದೇವೆ. ಎರಡೂ ತಂಡದ ನಾಯಕರು ಆದಷ್ಟು ಬೇಗ ಮುಂದಿನ ಪಂದ್ಯಾಟದ ನಾಣಿಚಿಮೆಯಾಗಿ ಆಗಮಿಸಿ. ಓಕೆ, ಈಗಾಗಲೇ ನಾಣ್ಯ ನಡೆದಿದೆ. ಫ್ರೆಂಡ್ಸ್ ಮೈನರ್ಕ ತಂಡವು ನಾಣ್ಯ ಚಿಮ್ಮಿಗೆಯನ್ನು ತಮ್ಮದಾಗಿಸಿಕೊಂಡಿದೆ. ಉತ್ತಮವಾಗಿತ್ತು ಚೆಂಡು, ಉತ್ತಮವಾದಂತಹ ಕ್ಷೇತ್ರಕ್ಷಣೆ, ಯಾವುದೇ ರನ್ನಿಗಾಗಿ ಓಡಾಟವಿಲ್ಲ. ಚುಕ್ಕಿ ಎಸೆತ. ತಂಡದ ಮೊತ್ತ ಇರುತ್ತಾ 19ರಲ್ಲಿ ಸ್ಥಗಿತ. ಕೊನೆಯ 2 ಬಾಗಿ ಪಂಚಮ ಬಾರಿ ರೈಟ್ ಹ್ಯಾಮ್ ರೌಂಡ್ ವಿಕೆಟ್ ಅಂಪೈರ್ ದಾಟದಂತೆ ಚೆಂಡು ಫುಲ್ ಟಸ್ ಆಗಿ ಪಂದ್ಯ ಲಕ್ಷಣದಿಂದ ಹೊರಗೆ ಬಂತ ಚೆಂಡು ವೈಡ್ ಪ್ಲಸ್ 2 ರನ್ನಿನ ಓಡಾಟಗೊಳ್ತಾ ಇದೆ ವಿಕೆಟ್ಗಳ ಮಧ್ಯೆ. ತಂಡಕ್ಕೆ 3 ರನ್ನಿನ ಸೇರ್ಪಡೆಗೊಳ್ತಾ ಇರುವಾಗ ತಂಡದ ಮೊತ್ತ ಏರುತ್ತಾ 22. ತೃತೀಯ ಓವರಿನ ಕೊನೆಯ 1 ಚೆಂಡು ಬಾಕಿ. ಕೊನೆಯ 2 ಚೆಂಡು ಬಾಕಿ. ತೃತೀಯ ಓವರಿನ ಪಂಚಮ ಬಾರಿ. ಉತ್ತಮವಾಗಿದ್ದು ಚೆಂಡು ಗಾಳಿಯಲ್ಲಿ ಫೀಲ್ಡರ್ನ ಭದ್ರ ಬಗ್ಸೆಯಲ್ಲಿ ಸೇರ್ತಾ ಇದ್ರೆ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಪ್ರೆಷರ್ ಒನ್ಸ್ ಅಗೇನ್ ಶೋ ದ ಬ್ಯಾಟಿಂಗ್ ಟೀಮ್ಸ್. ಬಲಿಷ್ಠ ಮೊತ್ತವನ್ನು ಬೆನ್ನಟ್ಟುವಂತಹ ತಂಡ ಸಂಕಷ್ಟದ ಸ್ಥಿತಿಯಲ್ಲಿ 5 ಉದ್ದರಿಯನ್ನು ಕಳೆದುಕೊಂಡಿದೆ ಈಗಾಗಲೇ. ತೃತೀಯ ಓವರ್ ಚಾಲ್ತಿಯಲ್ಲಿ ತೃತೀಯ ಓವರಿನ ಕೊನೆಯ ಎಸೆತ. 22 loss of 5 wickets. Third over is progress. Third over is the last ball to go. 13 ಎಸೆತಗಳ ಮುಂದೆ 43 ರನ್ನಿನ ಅವಶ್ಯಕತೆ. ಸರಾಸರಿ 19ರಂತೆ ಓವರಿಗೆ ಬೇಕಾದಾಗ ಈ ಬಾರಿ ನೋ ಬಾಲ್ ಪ್ಲಸ್ 1 ರನ್ನಿನ ಘೋಷಣೆ. ದ್ವಿತೀಯ ರನ್ನಿಗಾಗಿ ಓಡಾಟ. ನೋ ಬಾಲ್ ಪ್ಲಸ್ 2. 3 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಏರುತ್ತಾ 25. 13 ಎಸೆತ ಬೇಕಾಗಿದೆ 40 ಓಟ. ಉತ್ತಮವಾಗಿತ್ತು ಚೆಂಡು ಗಾಳಿಯಲ್ಲೇ. ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದ್ರೆ ಉತ್ತಮವಾದಂತಹ ಎಸೆಗಾರಿಕೆ. ತೃತೀಯ ಓವರ್ ಅನ್ನು ಎಸೆದಂತಹ ಎಸೆಗಾರ ರಚನ್ ಇವರು ನೋ ಬಾಲ್ ಎಸೆದಿದ್ರು ಕೂಡ ಈ ಓವರಿನಲ್ಲಿ 3 ಉದ್ದರಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 11 ರನ್ನನ್ನು ಬಿಟ್ಟುಕೊಟ್ಟು 3 ಅಮೂಲ್ಯವಾದ ಉದ್ದರಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನುಳಿದ 12 ಎಸೆತಗಳ ಮುಂದೆ 39 ರನ್ನಿನ ಅವಶ್ಯಕತೆ. ಯಾರ ಪಾಲಿಗೆ ವಿಜಯಲಕ್ಷ್ಮಿ ಒಲಿದು ಬರ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಎಂಬುದೊಂದು ಅದೃಷ್ಟದ ಆಟ. ಯಾರ ಪಾಲಿಗೂ ಕೂಡ ಸಾಗಿ ಬರುವಂತಹ ಒಂದು ಆಟ ಕ್ರಿಕೆಟ್ ಎಂಬುದು. ಯಾವ ರೀತಿಯಲ್ಲಿ ಎಸೆತಗಾರ ದಾಂಡುಗಾರರನ್ನು ಕಟ್ಟಿ ಹಾಕ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಅದೇ ರೀತಿ ದಾಂಡುಗಾರ ಯಾವ ರೀತಿ ತಮ್ಮ ದಂಡನ್ನು ದಾಂಡಿಸಿ ಎದುರಾಳಿ ತಂಡದ ಎಸೆತಗಾರನನ್ನು ಚಿಂದಿ ಉಡಾಯಿಸುವ ದಾಂಡುವನ್ನು ಬೀಸ್ತಾನೆ ಎಂಬುದು ಕಾದು ನೋಡಬೇಕಾಗಿದೆ. ಈ ಬಾರಿ ದಾಂಡುಗಾರ ಸುಕೇಶ್ ಎಂಬ ಎಸೆತಗಾರನ ಎದುರುಗಡೆ ಸುದೇಶ್ ಎಂಬ ಎಸೆತಗಾರ ಈ ಬಾರಿ ಲೆಫ್ಟ್ ಹ್ಯಾಂಡ್ ಎಸೆತಗಾರ. ಈ ಬಾರಿ ಉತ್ತಮವಾಗಿತ್ತು ಚೆಂಡು ಕ್ಯಾಚ್ ಅನ್ನು ಕೈ ಚೆಲ್ಲುವ ಮುಖಾಂತರ ಮತ್ತೆ 1 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಏರುತ್ತಾ 27.
11ರ ಮುಂದೆ ಬೇಕಾಗಿದೆ 38. ದೊಡ್ಡ ಹೊಡೆತದ ಅವಶ್ಯಕತೆ ಖಂಡಿತವಾಗಲು ಬೇಕಾಗಿದೆ ದಾಂಡುಗಾರ ತಂಡಕ್ಕೆ. ಹನ್ನೊಂದರ ಮುಂದೆ ಬೇಕಾಗಿದೆ 38. ಬಾರಿ ಉತ್ತಮವಾಗಿತ್ತು. ಆಫ್ ಸ್ಟಂಪ್ನಿಂದ ಬರಬಂತಹ ಚೆಂಡು ಯಾವುದೇ ರನ್ನಿಗಾಗಿ ಓಡಾಟವಿಲ್ಲ. ಸೀದಾ ಗೂಟ ರಕ್ಷಣಾ ಭದ್ರ ಬಗಸೆಯಲ್ಲಿ ಸಾಕ್ತಾ ಇದ್ರೆ ಚುಕ್ಕಿ ಎಸೆತ. 10ರ ಮುಂದೆ ಬೇಕಾಗಿದೆ 38. ತೃತೀಯ ಬಾರಿ ಲೆಫ್ಟ್ ಹ್ಯಾಂಡ್. ಈ ಬಾರಿ ಉತ್ತಮವಾಗಿತ್ತು ಚೆಂಡು. ಮತ್ತೆ ಚುಕ್ಕಿ ಎಸೆತ. ಯಾವುದೇ ರನ್ನಿಗಾಗಿ ಓಡಾಟವಿಲ್ಲ. ಫ್ರೆಂಡ್ಸ್ ಬೈರದರ್ಕ ತಮ್ಮ ತಂಡದ ಆಯ್ಕೆಯನ್ನು ತಿಳಿಸಬೇಕು. ಈಗಾಗಲೇ ನಾನಿಗೆ ಚಿಮ್ಮಿಕೆಯನ್ನು ತಮ್ಮದಾಗಿಸಿಕೊಂಡಿದ್ದೀರಾ. ಆದಷ್ಟು ಬೇಗ ತಮ್ಮ ತಂಡದ ಆಯ್ಕೆಯನ್ನು ನಮ್ಮಲ್ಲಿ ಬಂದು ತಿಳಿಸಬೇಕು. ಮತ್ತೆ ಉತ್ತಮವಾದ ಚೆಂಡು. ಆಫ್ ಸ್ಟಂಪ್ನಿಂದ ಹೊರಬಂತಹ ಚೆಂಡು. ದಂಡು ಮತ್ತು ಚೆಂಡಿನ ಮಧ್ಯೆ ಸಂಪರ್ಕವಿಲ್ಲದ ಕಾರಣ ಗೂಟ ರಕ್ಷಕನ ಭದ್ರ ಪಕ್ಷಗಳಿಗೆ 8ರ ಮುಂದೆ 38. ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಸುದೇಶ್ ಇವರಿಂದ. ಜೆರ್ಸಿ ನಂಬರ್ 06 ಮತ್ತೆ ರಿವರ್ಸ್ ಮಿಸ್ ಮಾಡುವ ಯತ್ನ. ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇಲ್ಲ. 1 ರನ್ನಿನ ಸೇರ್ಪಡೆ. ದ್ವಿತೀಯ ರನ್ನಿಗಾಗಿ ಓಡಾಟ. 2 ರನ್ ಪೂರ್ತಿಗೊಳಿಸಿದಾಗ ತಂಡದ ಮೊತ್ತ ಏರುತ್ತಾ 29. ಇನ್ನುಳಿದ 7ರ ಮುಂದೆ ಬೇಕಾಗಿದೆ 37. 37 run required from last 7 delivery. It's the 4th over's focus. 4th over is the last delivery. Once again, it's a beautiful delivery. The umpire's call by is a wide. 1+1, 2 run conceded. Score more than to 30 on the board. $34 required. Once again, and fielder need is the taker of the catch. Over number 4 conceded as the end. Score moves on to 31 on the board. Loss of loss of 6 wicket. It's a loss to over. Suket is the last over. 6ರ ಮುಂದೆ ಬೇಕಾಗಿದೆ 34. ಈಗಾಗಲೇ ನಮ್ಮ ಈ ಪಂದ್ಯಾಕೂಟಕ್ಕೆ ಹರೀಶ್ ಸುವರ್ಣ ಮಾಜಿ ಅಧ್ಯಕ್ಷರು ಯುವ ವಾಹಿನಿ ಬೆಳ್ತಂಗಡಿಯವರು ಆಗಮಿಸಿದರೆ ಅವರನ್ನು ನಾವು ಆತ್ಮೀಯವಾಗಿ ಕ್ರೀಡಾಕೂಟದ ವತಿಯಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹರೀಶ್ ಸುವರ್ಣ ಈ ಪಂದ್ಯಾಕೂಟಕ್ಕೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಸರ್, ತಮ್ಮನ್ನು ನಾವು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆತ್ಮೀಯವಾಗಿ ಮಣದಾಳದಿಂದ ಹರೀಶ್ ಸುವರ್ಣ ಇವರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಫ್ರೆಂಡ್ಸ್, ಮೈರದರ್ಕವು ನಾಣ್ಯ ಚಿಮ್ಮಿಗೆಯನ್ನು ತಮ್ಮದಾಗಿಸಿಕೊಂಡು ಬ್ಯಾಟಿಂಗ್ ವಿಭಾಗವನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ 2 ತಂಡದ ಆಟಗಾರರು ಸಿದ್ಧರಾಗಿರಬೇಕು. ಆಫ್ ಸೈಡ್ ಕಡೆಯಲ್ಲಿ ಚೆಂಡು 2 ರನ್ ಅನ್ನು ಪೂರ್ತಿಗೊಳಿಸುವಾಗ ತಂಡದ ಮೊತ್ತ ಏರುತ್ತಾ ರನ್ ಔಟ್. ಪಂಚಮ ಬಾರಿ ಕೊನೆಯ ಓವರಿನ ಪಂಚಮ ಎಸೆತ. ಹರಿ ಓಂ.
ಶ್ರೀ ಗುರುನಾರಾಯಣ ಟ್ರೋಫಿ 2025 ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮನ್ನು ಸೇರಿಕೊಂಡಿದ್ದಾರೆ. ಗೌರವಾನ್ವಿತ ಶ್ರೀ ಹರಿಸುವರ್ಣ ಕನ್ಯಾಡಿ, ಮಾಜಿ ಅಧ್ಯಕ್ಷರು, ಯುವ ವಾಹಿನಿ ರಿಜಿಸ್ಟರ್ಡ್ ಬೆಳ್ತಂಗಡಿ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಪ್ರಶಾಂತ್ ಬರ್ಮೇಲು ಶಾಲು ಹೊದಿಸಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಡ್ಡ ಚೆಂಡು ಎಂಬ ನಿಶಾನಿ. ತಂಡದ ಮೊತ್ತ ಇರುತ್ತಾ 35. ಆದಷ್ಟು ಗೆಲುವನ್ನು ತಮ್ಮದಾಗಿಸಿಕೊಂಡಿದೆ. ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ಶ್ರೀ ಗುರುದೇವ ಬ್ಯಾಂಕ್ ಬೆಳ್ತಂಗಡಿದರ ಸಿಬ್ಬಂದಿಗಳಾಗಿರುವಂಥ ಶ್ರೀಯುತ ಅನ್ವೀಶ್, ರಂಜಿತ್, ಅದೇ ರೀತಿ ಅಭಿಜಿತ್ ರವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಉದಯ್ ಮಾಚಾರ್ ಇವರು ಗಣ್ಯರಿಗೆ ಶಾಲನ್ನು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆಯಾನ್ ತಂಡವು ಭರ್ಜರಿಯಾಗಿ 29 ರನ್ನಿನ ಗೆಲುವನ್ನು ಸಾಧಿಸಿಕೊಂಡಿದೆ. ಮುಂದಿನ ಹಂತದಲ್ಲಿ ಬಲಿಷ್ಠ ಸ್ಥಾನವನ್ನು ಪಡೆದುಕೊಂಡಂತಹ ತಂಡ ಆಯಾನ್. ഗുജറാത്തി കാതള കെട്ടിയ മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ കരകാട്ടത്തിൽ ഈ കൊലസിന് തഞ്ചം ತಂಡವು ಗೆದ್ದುಕೊಂಡಿದ್ದು ತಮ್ಮ ಆಯ್ಕೆಗೆ ಅನುಸಾರವಾಗಿಸಿಕೊಂಡು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿಕೊಳ್ಳಿ. 5 ಒಬ್ಬೊಬ್ಬರ ಶೈಲಿಯ ಅದ್ಭುತ ಈ ಪಂದ್ಯಾಕೂಟದಲ್ಲಿ ಸತತವಾಗಿ ಈಗಲೇ ಉದ್ಘಾಟನಾ ಕಾರ್ಯಕ್ರಮದ ನಂತರ 1 ಪಂದ್ಯಾಟದೊಂದಿಗೆ ಒಟ್ಟು 3 ಪಂದ್ಯಾಟಗಳು ಬಹಳ ಅದ್ಭುತ ರೀತಿಯಲ್ಲಿ ಸಾಗಿ ಬಂದಿದೆ. ಇದೀಗ 4ನೇ ಪಂದ್ಯಾಟಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಾ ಇದೀಗ ಮೈದಾನವನ್ನು ಪ್ರವೇಶಿಸಿಕೊಳ್ಳುತ್ತಾ ಇದೆ. ಫ್ರೆಂಡ್ಸ್ ಮೈನಲ್ ತಡಕ ವಿರುದ್ಧವಾಗಿ ಕನ್ಯಾಡಿ ಫ್ರೆಂಡ್ಸ್. ഗുജറാത്തി കാതള കെട്ടിയ മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ, മയിലാട്ടത്തിൽ കരകാട്ടത്തിൽ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಎಲ್ಲರೂ ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಪಂದ್ಯಾಟ ನಿರಂತರವಾಗಿ ಸಾಗಿ ಬರಲಿಕ್ಕಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ.
ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಅದ್ಭುತ ರೀತಿಯ ತೀರ್ಪುಗಾರಿಕೆಯೊಂದಿಗೆ ನಮ್ಮೊಂದಿಗೆ 3 ತೀರ್ಪುಗಾರರು ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾಕೂಟದ ತೀರ್ಪುಗಾರಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ ಅನುಭವದಿಂದ ಅದ್ಭುತ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಸುಂದರ್ ಕನ್ಯಾಡಿ, ಸಚಿನ್ ಕನ್ಯಾಡಿ, ಶ್ರೇಯಸ್ ಕನ್ಯಾಡಿ ಬಹಳ ತೀರ್ಪುಗಾರರಲ್ಲದೆ ಪ್ರಮುಖ ಆಟಗಾರರಾಗಿ ಕ್ರಿಕೆಟ್ ಎಂಬ ಎಲ್ಲ ವಿದ್ಯೆಯನ್ನು ಅರಿತುಕೊಂಡು ಇದೀಗ ಮೈದಾನದ ಒಳಭಾಗದಲ್ಲಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಬಹಳ ಅದ್ಭುತ ರೀತಿಯಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸುತ್ತಿರುವ ತಮಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ದಯವಿಟ್ಟು ತಂಡಗಳ ಗಮನಕ್ಕೆ ಇದೀಗಲೇ ಪ್ರಾರಂಭವಾದಂಥ 2 ತಂಡಗಳ 12ನೇ ಆಟಗಾರರು ನಮ್ಮೊಂದಿಗಿದ್ದು ಸಹಕಾರವನ್ನು ನೀಡಿ ದಯವಿಟ್ಟು ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಸ್ಕೋರರ್ ವಿಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬಂದಲ್ಲಿ ಖಂಡಿತವಾಗಿಯೂ ನಾವು ಜವಾಬ್ದಾರರಾಗಿರುವುದಿಲ್ಲ. ಅದೇ ಕಾರಣ ದಯವಿಟ್ಟು ತಮ್ಮ 12ನೇ ಆಟಗಾರರನ್ನ ವೀಕ್ಷಕ ವಿವರಣೆಯ ಕೊಠಡಿಯ ಬಳಿ ಆದಷ್ಟು ಬೇಗ ಕಳುಹಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ತಮ್ಮ ಪ್ರತಿ ಆಟಗಾರರ ಪರಿಚಯವನ್ನ ಮಾಡಿಕೊಡಿ. ಇಲ್ಲವಾದಲ್ಲಿ ಈ ಪಂದ್ಯಾಕೂಟದಲ್ಲಿ ವೈಯಕ್ತಿಕ ಬಹುಮಾನ ಕೂಡ ಇದೆ. ವೈಯಕ್ತಿಕ ಬಹುಮಾನವನ್ನ ನೀಡುವ ಸಲುವಾಗಿ ಪ್ರತಿ ಆಟಗಾರರ ಪರಿಚಯವನ್ನು ನಮ್ಮೊಂದಿಗೆ ಮಾಡಿಕೊಳ್ಬೇಕು. ತೀರ್ಪುಗಾರ ರೆಡಿ. ಸೋನು ಎಸೆತಗಾರಿಕೆ ವಿಭಾಗದಲ್ಲಿ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರಿನ ಪ್ರಥಮ ಚೆಂಡು ಆಕ್ರಮಣಕಾರಿ ದಾಳಿ ನೇರವಾಗಿ 1 ಬಾಲ್ಸ್ 2 ಬಾಲ್ಸ್ ಓವರ್ ದಿ ರಫ್ ಬೌಂಡ್ರಿ. ಪ್ರಥಮ ಚೆಂಡಿಗೆ ಬೌಂಡರಿ ದಾಖಲಿಸಿಕೊಳ್ತಾ ಇದ್ದಾರೆ. ಅದ್ಭುತ ರೀತಿಯ ಎಸೆತ, ಬಹಳ ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗದಲ್ಲಿ ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ ಅದ್ಭುತ ರೀತಿಯ ಅದ್ಭುತ ಶೈಲಿಯ ಬ್ಯಾಟಿಂಗ್ ವಿಭಾಗ ಎದುರಿಸಿದಂತ ಪ್ರಥಮ ಚೆಂಡು ನೇರವಾಗಿ ಬೌಂಡರಿಯನ್ನು ಕ್ರಮಿಸಿಕೊಳ್ತಾ ಇದೆ. ಶೇಖರ್ ವಿಭಾಗದಲ್ಲಿ ಪ್ರಹ್ಲಾದ್ ಎದುರಿಸಿದಂತ ಪ್ರಥಮ ಚೆಂಡು ಬೌಂಡರಿ. ದ್ವಿತೀಯ ಬಾರಿಗೆ ಅದ್ಭುತ ರೀತಿಯ ಲಯಭರಿತ ಚೆಂಡು. ತೀರ್ಪುಗಾರರು ವ್ಯಾಯಾಮಕ್ಕೀಡಾಗುವಾಗ ವೈಡ್ ಬಾಲ್ ಅತಿರಿಕ್ತತೆಯ ಓಟಗಳೊಂದಿಗೆ ಮತ್ತೆ ಒಂಟಿ ಓಟದ ಹೆಚ್ಚಳಗೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು ದಾಖಲಿಸಿಕೊಳ್ತಾ ಇದೆ. ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ ಪ್ರಹ್ಲಾದ್ ದ್ವಿತೀಯ ಚೆಂಡಿಗಾಗಿ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಸೋಲ್. ದ್ವಿತೀಯ ಚೆಂಡು ಬಹಳ ಲಯಭರಿತ ಲೈನ್ ಅಂಡ್ ಲ್ಯಾಂಡ್ ಸೆಲೆಬರಿ ಅದ್ಭುತ ರೀತಿಯ ಶರವೇಗತೆ ಚೆಂಡು. ಚೆಂಡು ಚುಕ್ಕಿಯಾಗ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳು. ತೃತೀಯ ಬಾರಿಗೆ ಮತ್ತೆ ಸೋನು. ಅದ್ಭುತ ರೀತಿಯ ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುವ ಮುಖೇನ ಪ್ರಹ್ಲಾದ್ ನೇರವಾಗಿ ವೀಕ್ಷಣೆಯತ್ತ ಮರಳುವಾಗ ಪ್ರಥಮ ಹುದ್ದರಿಯಂತೂ ಆಘಾತಗೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ. ಪ್ರಥಮ ಓವರಿನ ತೃತೀಯ ಚೆಂಡು ಮುಕ್ತಾಯ ಕಾಣುವಾಗ ಪ್ರಥಮ ಹುದ್ದರಿ ಅಂತೂ ಆಘಾತಗೊಳ್ತಾ ಇದೆ. ದಯವಿಟ್ಟು ಆಟಗಾರರ ಪ್ರೇಕ್ಷಕರ ಗಮನಕ್ಕೆ, ದಯವಿಟ್ಟು ಆದಷ್ಟು ಬೇಗ ಊಟದ ವ್ಯವಸ್ಥೆಯನ್ನು ಪಡೆದುಕೊಳ್ಳಿ. ಈಗಾಗಲೇ ಊಟದ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ತಮ್ಮೆಲ್ಲರ ಗಮನಕ್ಕೆ, ವಿಶ್ರಾಂತಿಯ ಕೋರಿಕೆ ಅಂತಿರುವುದಿಲ್ಲ. ಯಾವುದೇ ರೀತಿಯ ಸಮಯವನ್ನು ವ್ಯರ್ಥ ಮಾಡುವಂತಿಲ್ಲ. ದಯವಿಟ್ಟು ತಮಗೆ ಸಿಕ್ಕ ಸಮಯದಲ್ಲಿ ಆದಷ್ಟು ಬೇಗ ಊಟವನ್ನು ಮುಗಿಸಿಕೊಳ್ಳಿ.
ಚತುರ್ಥ ಬಾರಿಗೆ ಸೋನು. ಅದ್ಭುತ ರೀತಿಯ ಹೊಡೆತಗಾರಿಕೆ ಇಲ್ಲಿ ಇಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಬಾಲ್ ಆಕ್ರಮ ಚೆಂಡು. ಇಲ್ಲಿ ಉಚಿತ ಹೊಡೆತದ ಅವಕಾಶವಿದೆ. ಒಂದೊಮ್ಮೆ ಬಲಿಷ್ಠ ಹುದ್ದೆಯನ್ನು ಪಡೆದುಕೊಳ್ಳುವಂತಹ ಎಲ್ಲ ಅವಕಾಶವಿತ್ತು. ಎಸೆತ ಗಾರ ಮಾಡಿದ ಆ ಒಂದು ತಪ್ಪು ನೇರವಾಗಿ ಉಚಿತ ಹೊಡೆತದತ್ತು. ಹಲೋ. ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗ 3 ಚೆಂಡು ಮುಕ್ತಾಯದ ಬಳಿಕ 4ನೇ ಬಾರಿ ಸೋನು. ದಾಂಡುಗಾರಿಕೆ ವಿಭಾಗದಲ್ಲಿ ಮೋಕ್ಷಿತ್. ಚತುರ್ಥ ಬಾರಿಗೆ ಬಹಳ ಅದ್ಭುತ ರೀತಿಯ ಲೈನ್ ಅಂಡ್ ಡೆಲಿವರಿ. ಒನ್ಸ್ ಅಗೈನ್ ಡಾಟ್ ಬಾಲ್. ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ, ಲಯ ಬದ್ಧತೆಯ ದಾಳಿಗಾರಿಕೆ. 4 ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ಸೋನು. ಅದ್ಭುತ ರೀತಿಯ ದಾಂಡುಗಾರಿಕೆ ಭಾಗ ಆಫ್ ಸೈಡ್ ಭಾಗದಲ್ಲಿ ಕ್ಷೇತ್ರ ಪಾಲಕನ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 8 ಗುಣ ದಾಖಲಿಸಿಕೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್. ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಲಾಸ್ಟ್ 1 ಬಾಲ್ ಟು ಗೋ. ಪ್ರಥಮ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತ ರೀತಿ ದಾಂಡುಗಾರಿಕೆ ಲೆಫ್ಟ್ ಭಾಗದಲ್ಲಿ ನೇರವಾಗಿ ಬೌಂಡರಿ ದಾಖಲಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ಹೊಡೆತಗಾರಿಕೆ. ಪವರ್ ಪ್ಲೇ ವಿಭಾಗವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳುತ್ತಾ ಪ್ರಥಮ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 12 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ದಾಂಡುಗಾರಿಕೆ. ಜ್ಞಾನೇಶ್ ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗವನ್ನು ಆಯ್ದುಕೊಂಡಂತ ಕನ್ಯಾಡಿ ಫ್ರೆಂಡ್ಸ್. ದಯವಿಟ್ಟು ವನಸ್ಮಲ್ ಪ್ಲೇ ಐನಾತ್ ಬೇಗ ವನಸ್ಮಲ್ ಪ್ಲೇ ಮಾತೆರೆಗಳ ಮನಸ್ಸುಂಡು. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಆಟಗಾರರು ದಯವಿಟ್ಟು ಆದಷ್ಟು ಬೇಗ ಊಟದ ಕೊಠಡಿಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮಗಾಗಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಆದಷ್ಟು ಬೇಗ ಊಟವನ್ನು ಆದಷ್ಟು ಬೇಗ ಮುಗಿಸಿಕೊಳ್ಳಿ. ಊಟದ ಕೌಂಟರ್ ಬಳಿ ತಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಪ್ರಥಮ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು. ದ್ವಿತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಕಾಶ್ ದ್ವಿತೀಯ ಓವರಿನ ಪ್ರಥಮ ಚೆಂಡು ಎದುರಿಸಬೇಕಾಗಿದೆ ಮೋಕ್ಷಿತ್ ಲೆಫ್ಟ್ ಹ್ಯಾಂಡ್ ಕ್ರಮಾಂಕದ ಆಟಗಾರ. ಶಿಖರ್ ವಿಭಾಗದಲ್ಲಿ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಫುಲ್ ಟಾಸ್ ಮಾದರಿ ಚೆಂಡು ನೇರವಾಗಿ ಲಾಂಗ್ ವಿಭಾಗದಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಕಾಣಬೇಕಿದ್ದ ಚೆಂಡು ನೆಲ ಪಾಲಾಗ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ಅವಳಿ ಸಿಂಗಲ್ ಕೇವಲ ಒಂಟಿ ಓಟದ ಸೇರ್ಪಡೆ ಮಾತ್ರ. ಪ್ರಥಮ ಅದ್ಭುತ ರೀತಿಯ ಚೆಂಡು. ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಅದ್ಭುತ ಫೀಲ್ಡಿಂಗ್ ವಿಭಾಗವನ್ನ ಆಯ್ದುಕೊಂಡಂತ ಅಭಿಷೇಕ್ ಈ ಬಾರಿ ಎಲ್ಲೋ ಒಂದು ಕಡೆ ಎಡವಿದ ಕಾರಣ ಕ್ಯಾಚ್ ಅನ್ನ ಕೈ ಚೆಲ್ಲಿ ಆಟಗಾರನಿಗೆ ಜೀವದಾನವನ್ನ ನೀಡುವ ಮುಖೇನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಯಜ್ಞೇಶ್ ಅದ್ಭುತ ರೀತಿಯ ಡಿಫೆನ್ಸ್ ಮಾಡುವ ಪ್ರಯತ್ನ. ಜ್ಞಾನೇಶ್ ಅದ್ಭುತ ರೀತಿಯ ಡಿಫೆನ್ಸ್ ಮಾಡುವ ಪ್ರಯತ್ನ. ಒಂಟಿ ಓಟದ ಸೇರ್ಪಡೆಯಾಗುತ್ತಾ ಇದೆ. ಈ ಬಾರಿಯಂತೂ ಯಾವುದೇ ತಪ್ಪುಗಳನ್ನು ಮಾಡದೆ ನೇರವಾಗಿ ತನ್ನ ಭದ್ರ ಬೊಗಸೆಯೊಳಗೆ ಅಭಿಷೇಕ್ ಹಿಡಿದ ಕ್ಯಾಚ್ ಇಲ್ಲಿ
ಮೋಕ್ಷಿತ್ರವರಿಗೆ ಆಘಾತವಾಗ್ತಾ ಇದೆ. ಮೋಕ್ಷಿತ್ರವರು ನೇರವಾಗಿ ವೀಕ್ಷಣೆಯತ್ತ ತೆರಳುವಾಗ ದ್ವಿತೀಯ ಹುದ್ದರಿಯಂತೂ ಪತನಗೊಳ್ತಾ ಇದೆ. ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ 3 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14. SDM ಶಾಲೆಯಲ್ಲಿ ಶಿಕ್ಷಕರು ಕೂಡ ಆಗಿರುವಂತ, ಅದೇ ರೀತಿ ಉದಯೋನ್ಮುಖ ಆಟಗಾರರು ಕೂಡ ಆಗಿರುವಂತ, ಈ ಪಂದ್ಯಾಕೂಟದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿರುವಂತ ಜ್ಞಾನೇಶ್ ನಮ್ಮೊಂದಿಗೆ ಅದ್ಭುತ ದಾಂಡುಗಾರಿಕೆ ವಿಭಾಗದಲ್ಲಿ ಚತುರ್ಥ ಬಾರಿಗೆ ಪ್ರಕಾಶ್ ಫುಲ್ ಟಾಸ್ ಮಾದರಿ ಚೆಂಡು ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. ಇಲ್ಲಿ ಮತ್ತೆ ಅದೇ ತಪ್ಪು. ಕ್ಯಾಚ್ ಅನ್ನು ಕೈ ಚೆಲ್ಲಿ ತಪ್ಪು ಮಾಡಬೇಡಿ. ಇಲ್ಲಿ ನೋ ಬಾಲ್, ಅಕ್ರಮ ಚೆಂಡು, ನೋ ಬಾಲ್ ತೀರ್ಪು. 1+2 3 ಓಟದ ಸುಲಭದ ತುತ್ತು ನೇರವಾಗಿ ಮತ್ತೆ ಕನ್ಯಾಡಿ ಫ್ರೆಂಡ್ಸ್ ಪರವಾಗಿದೆ. ಮೂರು ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್. ಚತುರ್ಥ ಬಾರಿಗೆ ಮತ್ತೆ ಪ್ರಕಾಶ್ ದೊಡ್ಡ ಹೊಡೆದಕ್ಕೆ ಪ್ರಯತ್ನ, ಲೆಗ್ ಸೈಡ್ ಭಾಗಕ್ಕೆ ಒಂಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ಳುವಾಗ ಈ ಬಾರಿ 4 ಎಸೆತಗಳು ಸಂಪೂರ್ಣತೆ. ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳು, 18 for loss of 2 wickets after completion of second over 4th ball. ಪಂಚಮ ಬಾರಿಗೆ ಪ್ರಕಾಶ್ ಸ್ಟ್ರೈಕರ್ ಭಾಗದಲ್ಲಿ ಅದ್ಭುತ ರೀತಿಯ ಹೊಡೆತಗಾರಿಕೆ ಲೆಗ್ ಯಜ್ಞೇಶ್ ನಿಧಾನಗತಿಯ ಆಟದ ಪ್ರದರ್ಶನದೊಂದಿಗೆ ದ್ವಿತೀಯ ಓವರಿನ ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 19 ಓಟಗಳು ದಾಖಲಾಗಿದೆ. 19 for loss of 2 wicket. ಅಂತಿಮ ಒಂದು ಚೆಂಡು ಚಾಲ್ತಿಯಾಗಬೇಕಾಗಿದೆ. ಇಲ್ಲಿ ದ್ವಿತೀಯ ಓವರ್ನ ಅಂತಿಮ ಚೆಂಡು ಫುಲ್ ಟಾಸ್ ಮಾದರಿ ಚೆಂಡು ನೇರವಾಗಿ ಬೌಂಡರಿ, ಸಿಕ್ಸರ್ ಕಳಿಸಿಕೊಳ್ತಾ ಇದೆ. ಮನಮೋಹಕ ಶೈಲಿಯ ಹೊಡೆತ ನೇರವಾಗಿ ಲೆಗ್ ಸೈಡ್ ವಿಭಾಗದಲ್ಲಿ ದಂಡಿಸುವಂತ ಪ್ರಯತ್ನ. 6 ಓಟದ ಸೇರ್ಪಡೆಯೊಂದಿಗೆ ದ್ವಿತೀಯ ಓವರ್ ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 25 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್. ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗ. ಪ್ರಥಮ ಚೆಂಡು ಚಾಲ್ತಿಯಲ್ಲಿ 1 ಬೌನ್ಸ್ ಮುಖೇನ ಪ್ರಥಮ ಚೆಂಡು ಮುಕ್ತಾಯ ಕಾಣಿಸ್ತಾ ಇದೆ. ಒಂದು ಚೆಂಡು ಮುಕ್ತಾಯವಾಗಿದೆ. ತೃತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಎಸ್ತಗಾರಿಕೆ ಭಾಗದಲ್ಲಿ ತಾರ್ನಾಥ್, ಯಜ್ಞ ಸ್ಟ್ರೈಕರ್ ವಿಭಾಗದಲ್ಲಿ ಅದ್ಭುತ ರೀತಿ ಶರವೇಗ ಭರಿತ ಎಸೆತಗಾರಿಕೆ. ಒಂಟಿ ಒಡ್ಡದ ಸೇರ್ಪಡೆಗೊಳ್ಳುವಾಗ ದ್ವಿತೀಯ ಚೆಂಡು ಮುಕ್ತಾಯಗೊಳ್ತಾ ಇದೆ. ತೃತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. 26 ಅಂಕಿಅಂಶ ಪಟ್ಟಿಯಲ್ಲಿ ಅದ್ಭುತ ರೀತಿಯ ಎಸೆತಗಾರಿಕೆ ತಾರನಾಥ್. ಸ್ಟ್ರೈಕರ್ ವಿಭಾಗದಲ್ಲಿ ಮಂಜೂರವರ ಆಗಮನವಾಗಿದೆ. ಫುಲ್ ಟಾಸ್ ಮಾದರಿ ಎಸೆತ ಆಫ್ ಸೈಡ್ ಭಾಗದಲ್ಲಿ ಒಂಟಿ ಸುಲಭ ಅವಳಿ ಒಟ್ಟಕ್ಕಾಗಿ ಕರೆಯನ್ನಂತೂ ಕೊಟ್ಟರು. ಅವಳಿ ಕೂಡ ಸಂಪೂರ್ಣಗೊಳ್ತಾ ಇದೆ. ಅದ್ಭುತ ರೀತಿಯ ಓಡಾಟ ಗುಟ್ಟಗಳ ಮಧ್ಯೆ 3 ಚೆಂಡು ಮುಕ್ತಾಯಗೊಳ್ತಾ ಇದೆ.
ಅಂಕಿಅಂಶ ಪಟ್ಟಿಯಲ್ಲಿ 28 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ಜೊತೆಯಾಟಗಳು ಈ ಬಾರಿ. 1 ಡೌನ್ ಕ್ರಮಾಂಕದಲ್ಲಿ ಬಂದಂತ ಯಜ್ಞೇಶ್ ಎಲ್ಲೋ ಒಂದು ಕಡೆ ತನ್ನ ತಂಡಕ್ಕೆ ಆಸರೆಯಾಗಿ ಬಲ್ಲಂತ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮಂಜು ಶ್ರೀಕರ ಭಾಗದಲ್ಲಿ ಮತ್ತೆ ಧಾರಣ ಎಸ್ತಗಾರಿಕೆ ಭಾಗದಲ್ಲಿ ಅದ್ಭುತ ಶೈಲಿ ಎಸ್ತಗಾರಿಕೆ ಆಫ್ ಸೈಡ್ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ. ಅದ್ಭುತ ಕ್ಷೇತ್ರ ರಕ್ಷಣೆ ಅಭಿಷೇಕ್. 4 ಚೆಂಡುಗಳು ಮುಕ್ತಾಯವಾಗಿದೆ. ಫುಲ್ ಟಾಸ್ ಮಾದರಿ ಚೆಂಡು. ಅದ್ಭುತ ರೀತಿ ಹೊಡೆತಗಾರಿಕೆ, ಅದ್ಭುತ ಕ್ಷೇತ್ರ ರಕ್ಷಣೆ. ಒಂಟಿ ಓಟ ಮಾತ್ರ ಸೇರ್ಪಡೆಗೊಳ್ಳುವಾಗ ತೃತೀಯ ಓವರಿನ ಪಂಚಮ ಚೆಂಡು ಮುಕ್ತಾಯ ಕಾಣ ಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 30 ಓಟಗಳು. ತೃತೀಯ ಓವರಿನ ಅಂತಿಮ 1 ಚೆಂಡು ಮಾತ್ರ ಚಾಲ್ತಿಯಾಗಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಸ್ಟ್ರೈಕರ್ ಭಾಗದಲ್ಲಿ ಮಂಜು ಸಿಕ್ಸರ್ ಅನ್ನ ಬಾರಿಸಬಲ್ಲಂತ ಸಾಮರ್ಥ್ಯವುಳ್ಳಂತ ಆಟಗಾರ. ಅಂತಿಮ ಬಾರಿಗೆ ನೇರವಾಗಿ ಬೌಂಡರಿಯನ್ನ ಕ್ರಮಿಸಿಕೊಳ್ತಾ ಇದೆ. ಎಸ್, ಇಲ್ಲಿ 4 ಓಟದ ಸೇರ್ಪಡೆಯಾಗ್ತಾ ಇದೆ. ಅದ್ಭುತ ರೀತಿಯ ಜೊತೆಯಾಟ. 10 ಚೆಂಡುಗಳ ಮುಂದೆ 20 ಓಟವನ್ನ ಅದ್ಭುತ ರೀತಿಯ ಜೊತೆಯಾಟದೊಂದಿಗೆ ತನ್ನ ತಂಡಕ್ಕೆ ಆಸರೆಯಾಗಿಸಿಕೊಳ್ಳಬಲ್ಲಂತ ಇರುವರ ಜೋಡಿ. 18 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 34 ಓಟವನ್ನು ಗಳಿಸಿಕೊಳ್ತಾ ಇದೆ. ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಶಂಕರ ಭಾಗದಲ್ಲಿ ಜ್ಞಾನೇಶ್, ಹರ್ಷಿತ್ ಎಸ್ತಗಾರಿಕೆ ಭಾಗದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 34. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತ ರೀತಿ ಹೊಡೆತಗಾರಿಕೆ. ಲೆಗ್ಸ್ಡ್ ಭಾಗದಲ್ಲಿ ಒಂಟಿ ಓಟದ ಸೇರ್ಪಡೆಯೊಂದಿಗೆ 35 ಅಂಕಿಅಂಶ ಪಟ್ಟಿಯಲ್ಲಿ ಚತುರ್ಥ ಓವರಿನ ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ದ್ವಿತೀಯ ಬಾರಿಗೆ ಎಸ್ತಗಾರಿಕೆ ಭಾಗದಲ್ಲಿ ಹರ್ಷಿತ್, ಶೇಖರ ಭಾಗದಲ್ಲಿ ಮಂಜು. ಅದ್ಭುತ ರೀತಿಯ ಆಫ್ ಸೈಡ್ ಭಾಗದಲ್ಲಿ ಡಿಫೆನ್ಸ್ ಮೂಲಕ ಒಂಟಿ ಓಟವನ್ನು ಕಬಲಿಸಿಕೊಳ್ಳುವಂತ ಎಲ್ಲ ಪ್ರಯತ್ನಗಳು. 36 ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ 36 ಕ್ಷಮಿಸಿ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ದ್ವಿತೀಯ ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಮತ್ತೆ ಶ್ರೀಕರ ಭಾಗದಲ್ಲಿ ಜ್ಞಾನೇಶ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಅಂತೂ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಅದ್ಭುತ ರೀತಿಯ ನಿಧಾನಗತಿಯ ಎಸೆತಗಾರಿಕೆ. ಚತುರ್ಥ ಬಾರಿಗೆ ಸೇಬೇಕಾಗಿದೆ ಹರ್ಷಿತ್. ಜಾನೇಶ್ ಬಾರಿಸಿದ ಚೆಂಡು ನೇರವಾಗಿ ಔಟ್ ಆಫ್ ದಿ ಪಾರ್ಕ್. ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುವ ಮುಖೇನ ಈ ಬಾರಿ ಜ್ಞಾನೇಶ್ ರವರ ದಾಂಡು ಗರ್ಜಿಸಿಕೊಳ್ತಾ ಇದೆ. ನಿಧಾನಗತಿಯಲ್ಲಿ ಆಟದ ಪ್ರಾರಂಭ ಮುಖೇನ ತನ್ನ ತಂಡಕ್ಕೆ ನಿಧಾನಗತಿಯ ಆಸರೆಯೊಂದಿಗೆ ಬಂದಂತೆ ಆಟಗಾರರು ಅಂತಿಮ ಕ್ಷಣದಲ್ಲಿ ಬಲಿಷ್ಠ ಬಲಾಢ್ಯ ಹೊಡೆತಗಳಿಗೆ ಸಾಕ್ಷಿಯಾಗುವಂತ ಹೊಡೆತವಾಗಿದೆ. 42 ಓಟವನ್ನು ದಾಖಲಿಸಿಕೊಂಡಿದೆ ಕಡ್ಯಾಡಿ ಫ್ರಾನ್ಸ್. 4 ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿ ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಸೆಡುವಾಗದಲ್ಲಿ ಒಂಟಿ ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. ಪಂಚಮ ಚೆಂಡು ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ಅಂತಿಮ ಬಾರಿಗೆ ಹರ್ಷಿತ್, ಬಾರಿಶ್ರೇಖರ ಭಾಗದಲ್ಲಿ ಮಂಜು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿಯಂತೂ ಚತುರ್ಥ ಓವರ್ ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. 43 ಓಟವನ್ನ ದಾಖಲಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 43. 2 ಹುದ್ದರಿ ನಷ್ಟದೊಂದಿಗೆ ಅದ್ಭುತ ಜೊತೆಯಾಟ. ಜ್ಞಾನೇಶ್, ಮಂಜು ಅದ್ಭುತ ರೀತಿಯ ಆಟದ ಪ್ರದರ್ಶನದೊಂದಿಗೆ ಅಂತಿಮ ಓವರ್ ಅನ್ನ ಎದುರಿಸಬೇಕಾಗಿದೆ. 6 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ.
ಅದ್ಭುತ ರೀತಿಯ ದಾಡುಗಾರಿಕೆ ಪ್ರದರ್ಶನ. ಅಂತಿಮ ಓವರಿನ ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 44. ಬೌಲರ್ ನೇಮ್ ಗಿರೀಶ್. ಎಸೆತಗಾರಿಕೆ ವಿಭಾಗದಲ್ಲಿ ಮಂಜು ನೇರವಾಗಿ ಹುದ್ದೆರಿಯನ್ನು ಕಳೆದುಕೊಳ್ಳುವಂತ ಅವಕಾಶವನ್ನು ಗಿಟ್ಟಿಸಿಕೊಡ್ತಾ ಇದ್ದಾರೆ ಈ ಬಾರಿ. ಅಂತಿಮ ಓವರ್ ಚಾಲ್ತಿಯಲ್ಲಿ ಗಿರೀಶ್. ದ್ವಿತೀಯ ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 44 ಓಟವನ್ನು ದಾಖಲಿಸಿಕೊಂಡಿದೆ. 3 ಹುದ್ದರಿ ಕೂಡ ಪತನಗೊಳ್ತಾ ಇದೆ. ಕನ್ಯಾಡಿ ಫ್ರೆಂಡ್ಸ್ ಇನ್ನೂ ಕೂಡ ಹಲವಾರು ಓಟವನ್ನು ಗಳಿಸಲೇಬೇಕಾಗಿದೆ. ಈ ಭಾಗದ ಪಂದ್ಯಾಕೂಟದಲ್ಲಿ ಗರಿಷ್ಠ 50 ಮೊತ್ತಕ್ಕಿಂತ ಹೆಚ್ಚು ಪಂದ್ಯಾಟದಲ್ಲಿ ಗಳಿಸಿಕೊಂಡಂತ ತಂಡಗಳು, ಪ್ರತಿ ತಂಡಗಳು ಕೂಡ ಸಿಕ್ಸರ್ ಬೌಂಡರಿಗಳನ್ನು ಬಾರಿಸಬಲ್ಲಂತ ಸಾಮರ್ಥ್ಯವುಳ್ಳಂತ ತಂಡವಾಗಿದೆ. 2 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 44. ಅದ್ಭುತ ರೀತಿಯ ಶರವೇಗ ಭರಿತ ಲೈನ್ ಅಟ್ ಡೆಲಿವರಿ. ಈ ಬಾರಿ ಎತ್ತು ಜ್ಞಾನೇಶ್ ಮನವಲ್ಲದ ಓಟಕ್ಕೆ ಹುದ್ದೆರಿಯನ್ನ ಒಪ್ಪಿಸಿಕೊಳ್ತಾ ಇದ್ದಾರೆ. ನೇರವಾಗಿ ವೀಕ್ಷಣೆಯತ್ತ ಜ್ಞಾನೇಶ್. ಅದ್ಭುತ ರೀತಿಯ ಇನ್ನಿಂಗ್ಸ್. ದಯವಿಟ್ಟು ಎಲ್ಲ ಆಟಗಾರರ ಅದೇ ರೀತಿ ಬಂದಂತ ಎಲ್ಲ ಪ್ರೇಕ್ಷಕರ ಗಮನಕ್ಕೆ, ದಯವಿಟ್ಟು ಆದಷ್ಟು ಬೇಗ ಊಟವನ್ನು ಮುಗಿಸಿಕೊಳ್ಳಿ. ಊಟದ ಕೌಂಟರ್ನಲ್ಲಿ ತಮಗಾಗಿ ಕಾಯ್ತಾ ಇದ್ದಾರೆ. ವೇದಿಕೆಯ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಊಟವನ್ನು ಆದಷ್ಟು ಬೇಗ ಮುಗಿಸಿಕೊಳ್ಳಿ. 3 ಚೆಂಡು ಮುಕ್ತಾಯವಾಗಿದೆ 4ನೇ ಬಾರಿಗೆ. ಮತ್ತೆ ಗಿರೀಶ್ ಈ ಬಾರಿ ಅಂತೂ ಅದ್ಭುತ ರೀತಿ ಹೊಡೆತ. ಇಲ್ಲಿ ಮತ್ತೆ ಕ್ಷೇತ್ರ ಪಾಲಕರಿಂದ ಅದೇ ತಪ್ಪು. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. 4 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 45. ರಾಜೇಶ್ ರೇಖರ್ ವಿಭಾಗದಲ್ಲಿ ಅದ್ಭುತ ರೀತಿಯ ಎಸೆತಗಾರಿಕೆ. ತೀರಾ ಲೆಗ್ ಸೈಡ್ ವಿಭಾಗಕ್ಕೆ ಕ್ರಮಿಸಿದ ಚೆಂಡು ವೈಡ್ ಪ್ಲಸ್. ವೈಡ್ ಪ್ಲಸ್ 1 ಅವಳಿ ಓಟ. ವೈಡ್ ಪ್ಲಸ್ 2. ಎಸ್, ವೈಡ್ ಪ್ಲಸ್ ಅವಳಿ ಓಟ. ಅತಿರಿಕ್ತ 3 ಓಟದ ಸೇರ್ಪಡೆಗೊಳ್ತಾ ಇದೆ. ಕ್ಲೀನ್ ಬೌಲ್ಡ್. ಅದ್ಭುತ ರೀತಿಯ ಲೈನ್ ಅಂಡ್ ಲೆಗ್ ಡೆಲಿವರಿ. ಈ ಬಾರಿ ಅಂತೂ ಅಂತಿಮ 1 ಚೆಂಡಿನಾಟ ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 48 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್. ನಾಲ್ಕು ಹುದ್ದರಿಯನ್ನು ಕಳೆದುಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 48 ಓಟವನ್ನು ಕ್ರಮಿಸಿಕೊಳ್ಳುತ್ತಾ ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರಿನ 1 ಚೆಂಡು ಮಾತ್ರ ಬಾಕಿ ಇದೆ. ಎದುರಿಸಬೇಕಾಗಿದೆ ಚೇತನ್ ಶೇಖರ್ ವಿಭಾಗದಲ್ಲಿ. ಅಂತಿಮ 1 ಚೆಂಡನ್ನೇ ಸೇಲು ಗಿರೀಶ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ನ ಮಾದರಿಯಲ್ಲಿ ಅಂತಿಮ 1 ಚೆಂಡು ಮಾತ್ರ ಚಾಲ್ತಿಯಾಗಬೇಕಾಗಿದೆ. ಅದ್ಭುತ ರೀತಿಯ ಹೊಡೆತಗಾರಿಕೆ ಆಫ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. 1 ಬೌನ್ಸ್. ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ ಅವಳಿ ಒಟ್ಟಗಳೊಂದಿಗೆ ಪ್ರಥಮ ಇನ್ನಿಂಗ್ಸ್ ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 50 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್. ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. 30 ಚೆಂಡುಗಳು. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. 4ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಟ್ಟು 12 ಪಂದ್ಯಾಟ ಸಾಗಿ ಬರಬೇಕಾಗಿದೆ.
ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ದಯವಿಟ್ಟು 5ನೇ ಪಂದ್ಯಾಟದ ನಾಣ್ಯಚುಮಿಕೆಗಾಗಿ ಧಾವಿಸಿ ಬರಬೇಕು. ಇದು ತಮಗೆ ಪ್ರಥಮ ದ್ವಿತೀಯ ಅಂತಿಮ ಕರೆಯಾಗಿದೆ. RV ದೇಸನ್ಕೋಡೆ ವಿರುದ್ಧವಾಗಿ ಆಯಾನ್ ಪೂಜಾರಿ ಕಾಶಿಪಟ್ನ. ಎರಡು ತಂಡದ ನಾಯಕರು ಅದೃಷ್ಟದ ನಾಣ್ಯಚುಮಿಕೆಗಾಗಿ ದಯವಿಟ್ಟು ಧಾವಿಸಿ ಬರಬೇಕು. RV ದೇಸನ್ಕೋಡೆ ವಿರುದ್ಧವಾಗಿ ಆಯಾನ್ ಪೂಜಾರಿ ಕಾಶಿಪಟ್ನ ತಂಡದ ನಾಯಕರು ದಯವಿಟ್ಟು ಬನ್ನಿ. ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಕೂಡ ಪ್ರಾರಂಭವಾಗಿದೆ. ಪ್ರಥಮ ಹಂತದಲ್ಲಿ ಫ್ರೆಂಡ್ಸ್ ಬೈರಲ್ ತಡಕ ತಂಡವು 5 ಓವರ್ಗಳಲ್ಲಿ 50 ಓಟವನ್ನು ಕಲೆ ಹಾಕಿಕೊಂಡು 51 ಓಟದ ಗುರಿಯನ್ನು ಬಿಟ್ಟುಕೊಡ್ತಾ ಇದೆ. ಈ ಬಾರಿ ಅಂತೂ 5 ಓವರ್ಗಳಲ್ಲಿ 51 ಓಟವನ್ನು ಬೆನ್ನಟ್ಟಬೇಕಾಗಿದೆ ಫ್ರೆಂಡ್ಸ್ ಕನ್ಯಾಡಿ. ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಕಿರಣ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷಿತ್. ಎಸ್ ರೆಡಿ. ಪ್ರಥಮ ಪವರ್ ಪ್ಲೇ ವಿಭಾಗದ ಓವರ್ ಚಾಲ್ತಿಯಲ್ಲಿದೆ. ಪ್ರಶಾಂತ್ ಎಸೆತಗಾರಿಕೆ ವಿಭಾಗದಲ್ಲಿ ಎದುರಿಸಬೇಕಾಗಿದೆ ಹರ್ಷಿತ್. ಅದ್ಭುತ ರೀತಿಯ ಚೆಂಡು, ಲಯಬದ್ಧತೆಯ ದಾಳಿ. ಈ ಬಾರಿ ಪ್ರಥಮ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಆಫ್ ಸೈಡ್ ಭಾಗದಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯನ್ ಪ್ರಥಮ ಹುದ್ದರಿ ಆಘಾತಕ್ಕೊಳಗಾಗ್ತಾ ಇದೆ. ಕಡ್ಡಾಡಿ ಫ್ರೆಂಡ್ಸ್ ಪರವಾಗಿ ಕಿರಣ್ ನೇರವಾಗಿ ವೀಕ್ಷಣೆಯತ್ತ. ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ಯಾವುದೇ ಅಂಕಿಅಂಶ ಪಟ್ಟಿಗಳು ಪ್ರಾರಂಭವಾಗದೆ ಪ್ರಥಮ ಹುದ್ದರಿ ಆಘಾತಗೊಳ್ಳುತ್ತಾ ಇದೆ ಕಡ್ಡಾಡಿ ಫ್ರೆಂಡ್ಸ್ ಪರವಾಗಿ. ಒನ್ ಡೌನ್ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 77ರಲ್ಲಿ ಗಿರೀಶ್ ರವರ ಆಗಮನವಾಗಿದೆ. 51 ಓಟವನ್ನು ಬೆನ್ನಟ್ಟಿ ಬರಬೇಕಾಗಿದೆ. 5 ಓವರ್ಗಳ ಪಂದ್ಯಾಟವಾಗಿದೆ. ಪ್ರಥಮ ಪವರ್ ಪ್ಲೇ ವಿಭಾಗದ ಎಲ್ಲ ಚೆಂಡುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಲ್ಲಿ ಗರಿಷ್ಠ ಮೊತ್ತದತ್ತ ದಾಪುಗಾಲ ನೀಡಲೇಬೇಕಾಗಿದೆ. ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ಒಂದು ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಯಾವುದೇ ಓಟಗಳು ಲಭಿಸ್ತಾ ಇಲ್ಲ. ಇಲ್ಲಿ ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ ಬೇಕಾಗಿದೆ ಓಟಗಳು. ತೃತೀಯ ಬಾರಿಗೆ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಶಾಂತ್
ಬಲವಾದ ಮನವಿ, ಯಾವುದೇ ಪುರಸ್ಕಾರವಿಲ್ಲ. 3 ಚೆಂಡು ಮುಕ್ತಾಯದ ಬಳಿಕ ಖಾತೆಯನ್ನ ಆರಂಭಿಸಿಕೊಳ್ಳಲಾಗ್ತಾ ಇಲ್ಲ. ಕನ್ಯಾಡಿ ಫ್ರೆಂಡ್ಸ್ ತೀರಾ ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ಅದ್ಭುತ ರೀತಿಯ ದಾಳಿಗಾರಿಕೆ, ಚತುರ್ಥ ಬಾರಿಗೆ ಸೇಬೇಕಾಗಿದೆ ಪ್ರಶಾಂತ್. ಚತುರ್ಥ ಬಾರಿಗೆ ಅದ್ಭುತ ರೀತಿಯ ದಾಡುಗಾರಿಕೆ. 1 ಬಾಲ್ಸ್ 2 ಬಾಲ್ಸ್ ಅವರ್ ದ ರಫ್ ಬೌಂಡರಿ ಬಾಲ್ ಆಗ್ತಾ ಇದೆ. 4 ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ ಈ ಬಾರಿ ಕನ್ಯಾಡಿ ಫ್ರೆಂಡ್ಸ್. ಪಂಚಮ ಬಾರಿಗೆ ಪ್ರಶಾಂತ್ ರಿವರ್ಶಿಪ್ಗಾಗಿ ಪ್ರಯತ್ನ. ಈ ಬಾರಿ ಅಂತೂ ತೀರ್ಪಿಗಾಗಿ ಬಲವಾದ ಮನವಿ ಇದೆ. ಅಸಿಲ್ಲಿ ಒನ್ಸ್ ಅಗೈನ್ 1 ಬಾಲ್ಸ್ ಓವರ್ ದಿ ರಫ್ ಬೌಂಡರಿ ಬ್ಯಾಕ್ ಟು ಬ್ಯಾಕ್. ಅದ್ಭುತ ರೀತಿಯ ದಾಡುಗಾರಿಕೆ. ದಂಡನ್ನ ತಿರುಗಿಸಿ ಬಾರಿಸುವ ಪ್ರಯತ್ನ ಸಫಲತೆ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 8 ಒಟ್ಟುಗಳು. ಅಂತಿಮ ಬಾರಿಗೆ ಸೇಬೇಕಾಗಿದೆ ಪ್ರಶಾಂತ್. ಲಾಸ್ಟ್ 1 ಬಾಲ್ ಟು ಗೋ. ದಯವಿಟ್ಟು RV ದೇಸಿಂಕೋಡಿ ತಂಡದ ಸದಸ್ಯರು ತಮ್ಮ ತಂಡವನ್ನು ಕೂಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮ ತಂಡದ ಮಾಲಕರು ತಂಡದ ಆಟಗಾರರಿಗೆ ಇಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. 2 ತಂಡಗಳು ಕೂಡ ತಮ್ಮ ತಮ್ಮ ತಂಡವನ್ನು ಕೂಡಿಕೊಳ್ಳಿ. ಲಾಸ್ಟ್ ಬಾಲ್ ಟು ಗೋ. ಒನ್ಸ್ ಅಗೇನ್ ಬಲಿಷ್ಠ ಹೊಡೆತಗಾರಿಕೆ. ಈ ಬಾರಿ ಅಂತೂ ಅದ್ಭುತ ಹೊಡೆತ, ಅದ್ಭುತ ಕ್ಷೇತ್ರ ರಕ್ಷಣೆ. ಒಂದೊಮ್ಮೆ ಬರಲಿ ಜೋರಾದ ಕೈ ಚಪ್ಪಾಳೆ. ಇಂತಹ ಕ್ಯಾಚ್ ಅನ್ನ ಪಡೆಯುವುದು ಅಸಾಧ್ಯದ ಮಾತು. ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಅದ್ಭುತ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್. ತೇಜಸ್ ಅದ್ಭುತ ರೀತಿಯ ಒಂದೊಮ್ಮೆ ಸಿಕ್ಸರ್ ಅನ್ನ ಕ್ರಮಿಸಿದ ಚೆಂಡನ್ನ ಅದ್ಭುತ ರೀತಿಯ ಶರವೇಗದ ಒಟ್ಟಗಳೊಂದಿಗೆ ಕ್ಯಾಚ್ ಅನ್ನು ಪಡೆಯುವ ಮುಖ್ಯನ, ಅದ್ಭುತ ರೀತಿಯ ಕ್ಯಾಚ್ ಪಡೆಯುವ ಮುಖ್ಯನ ಈ ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಆಗುವ ಸಾಧ್ಯತೆಗಳ ಲಕ್ಷಣವೇ. ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ದ್ವಿತೀಯ ಹುದ್ದರಿ ಕೂಡ ಆಘಾತಗೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ. ಪ್ರಥಮ ಒಬ್ಬರ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 8 ಒಟ್ಟಗಳು ದಾಖಲಿಸಿಕೊಳ್ತಾ ಇದೆ ಕನ್ಯಾಡಿ ಫ್ರೆಂಡ್ಸ್. ನಿತೀಶ್ ಶೆಟ್ಟಿ ಯುವ ಉದ್ಯಮಿಗಳು ಧರ್ಮಸ್ಥಳ ಇವರು ಆಗಮಿಸಿದ್ದಾರೆ. ಸರ್, ತಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಿಕ್ಷೇಪ್ ಶೆಟ್ಟಿ ಇವರು ಕೂಡ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ತಾವುಗಳು ಕೂಡ ದಯವಿಟ್ಟು ವೇದಿಕೆಯತ್ತ ಬರಬೇಕು. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಭುತ ರೀತಿಯ ರಿವರ್ಶಿಪ್, 1 ಬೌನ್ಸ್ ಬೌಂಡರಿ. ದಾಡುಗಾರಿಕಾ ವಿಭಾಗವನ್ನ ಅದ್ಭುತ ರೀತಿಯಲ್ಲಿ ಬಳಸಿಕೊಳ್ಳುವಂತೆಲ್ಲ ಅವಕಾಶವಿದೆ ಈ ಮೈದಾನದಲ್ಲಿ. ದಂಡನ್ನ ತಿರುಗಿಸಿ ಆಡುವಂತ ಪ್ರಯತ್ನಕ್ಕಂತೂ ಸಿಕ್ಕಿದೆ 1 ಬೌಂಡರಿ. ಗಿರೀಶ್ ದಾಡುಗಾರಿಕೆ ಭಾಗದಲ್ಲಿ ಸತತವಾಗಿ 3 ಮನಮೋಹಕ ಶೈಲಿಯ ಬೌಂಡರಿಗಳನ್ನು ಬಾರಿಸುವಲ್ಲಿ ಅಂಕಿಅಂಶ ಪಟ್ಟಿ 12,
ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ಫುಲ್ ಟಾಸ್ ಮಾದರಿ ಚೆಂಡು ಲೆಗ್ ಸೈಡ್ ಭಾಗಕ್ಕೆ ದಂಡಿಸಿದ್ರು. ಒಂಟಿ ಓಟದ ಸೇರ್ಪಡೆಯೊಂದಿಗೆ 4 ಚೆಂಡುಗಳ ಮುಕ್ತಾಯ ಕಾಣಸಿಗ್ತಾ ಇದೆ. 13 ಅಂಕಿಅಂಶ ಪಟ್ಟಿಯಲ್ಲಿ ಕ್ಷಮಿಸಿ 3 ಚೆಂಡು ಮುಕ್ತಾಯ 4ನೇ ಬಾರಿಗೆ. ಅದ್ಭುತ ರೀತಿಯಲ್ಲಿ ಎಸೆಗಾರಿಕೆ ನೇರವಾಗಿ ಗುಟ್ಟಪಾಲಕರ ಭದ್ರ ಬೊಗಸೆಯಲ್ಲಿ ಚೆಂಡು ಕಾಣಸಿಗುವಾಗ 4 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 13 ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ಪ್ರಸನ್ನ ಎಸೆಗಾರ ವಿಭಾಗದಲ್ಲಿ ಪ್ರಸನ್ನ ಜರ್ಸಿ ನಂಬರ್ 18ರಲ್ಲಿ ಪಂಚಮ ಚೆಂಡು ಚಾಲ್ತಿಯಲ್ಲಿರುವಾಗ ಮತ್ತೆ ಅದೇ ರೀತಿ ಶೈಲಿಯ ಎಸೆಗಾರಿಕೆ. ತೀರ್ಪುಗಾರರು ವ್ಯಾಯಾಮಕ್ಕೀಡಾಗುವಾಗ ವೈಡ್ ಬಾಲ್ ಅತಿರಿಕ್ತತೆಯ ಓಟಗಳು ಖಾತೆಯಲ್ಲಿ. ಪಂಚಮ ಚೆಂಡು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 14. Loss of 2 wickets. Last 1 ball to go. ಕ್ಷಮಿಸಿ, ಲಾಸ್ಟ್ 2 ಬಾಲ್ ಟು ಗೋ. ಈ ಬಾರಿ ಅಂತೂ ಮತ್ತೆ ಒಂದು ಹುದ್ದರಿ ಆಘಾತಗೊಳ್ತಾ ಇದೆ. ತೃತೀಯ ಹುದ್ದರಿ ಕೂಡ ಆಘಾತ. ನೇರವಾಗಿ ಕನ್ಯಾಡಿ ಫ್ರೆಂಡ್ಸ್ ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ರಾಷ್ಟ್ರೀಯ ವಿಭಾಗದಲ್ಲಿ ನೆಲಕಚ್ಚಿ ನಿಂತು ಆಡಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ, 3 ಬೌಂಡರಿಗಳ ಸರದಾರರು ಕೂಡ ಗಿರೀಶ್ ತನ್ನ ತಂಡಕ್ಕೆ ಆಸರೆಯಾಗಬೇಕಾಗಿದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಗರಿಷ್ಠ ಮೊತ್ತವನ್ನ ಹಿಂಬಾಲಿಸಿಕೊಂಡು ಬಂದಂತ ಕನ್ಯಾಡಿ ಫ್ರೆಂಡ್ಸ್ ನಿತಿನ್ ಶೇಖರ್ ವಿಭಾಗದಲ್ಲಿ ಅಂತಿಮ 1 ಚೆಂಡು ಮಾತ್ರ ಚಾಲ್ತಿಯಾಗಬೇಕಾಗಿದೆ. ದ್ವಿತೀಯ ಓವರಿನ ಅಂತಿಮ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 14 ಓಟಗಳು. ಲಾಸ್ಟ್ 1 ಬಾಲ್ ಟು ಗೋ. ಫುಲ್ ಟಾಸ್ ಮಾದರಿ ಚೆಂಡು, ಇಲ್ಲಿ ನೋ ಬಾಲ್. ಅದ್ಭುತ ಶೈಲಿ ಹೊರತಗಾರಿಕೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ 2 ಓಟಗಳು ದಾಖಲಿಸಿಕೊಳ್ಳುತ್ತಾ ಇದೆ. ನೋ ಬಾಲ್ +1. ಇಲ್ಲಿ ಉಚಿತ ಹೊಡೆತದ ಅವಕಾಶವಿದೆ. ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಲಾಸ್ಟ್ 1 ಬಾಲ್ ಟು ಗೋ. ಇಲ್ಲಿ ಫ್ರೀ ಹಿಟ್ ನ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬಲ್ಲರೆ ಗಿರೀಶ್. ಸಿಲ್ಲಿ ಮತ್ತೆ ವೈಡ್ ಬಾಲ್. ಅತಿರಿಕ್ತತೆಯ ಓಟಗಳು 17 ಅಂಕಿಅಂಶ ಪಟ್ಟಿಯಲ್ಲಿದೆ. ಅಂತಿಮ 1 ಚೆಂಡಿನ ಆಟ ಮಾತ್ರ ಬಾಕಿ ಇದೆ. ಇಲ್ಲಿ ದ್ವಿತೀಯ ಓವರ್. ಅದ್ಭುತ ರೀತಿಯ ಎಸೆಗಾರಿಕೆ. ಈ ಬಾರಿ ಅಂತೂ ಲಯಭರಿತ ಲೈನ್ ಅಂಡ್ ಡೆಲಿವರಿ. ಅದ್ಭುತ ರೀತಿಯ ದ್ವಿತೀಯ ಓವರ್ ಕೂಡ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 17 ಓಟಗಳು ದಾಖಲಿಸಿಕೊಳ್ಳಲಾಗಿದೆ. ಕನ್ಯಾಡಿ ಫ್ರೆಂಡ್ಸ್ ಪರವಾಗಿ 18 ಚೆಂಡುಗಳು ಬಾಕಿ ಇದೆ. ಇನ್ನೂ ಕೂಡ ಹಲವಾರು ಓಟಗಳು ಗಳಿಸಬೇಕಾದಂತಹ ಸಂದರ್ಭ. ತೃತೀಯ ಓವರ್ ಚಾಲ್ತಿಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 17 ಆನ್ ದಿ ಬೋರ್ಡ್. ಅಕ್ರಮ ಚೆಂಡು, ಲೋ ಬಾಲ್. ಇಲ್ಲಿ ಅತಿರಿಕ್ತತೆಯ ಓಟಗಳೊಂದಿಗೆ ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಎದುರಿಸಬೇಕಾಗಿದೆ ನಿತಿನ್.
ಲಯಬದ್ಧತೆಯ ಚೆಂಡು ಈ ಬಾರಿ ಅಂತೂ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಫುಲ್ ಟಾಸ್ ಮಾದರಿ ಚೆಂಡು ನೇರವಾಗಿ ಲಾಂಗ್ ಆಫ್ ವಿಭಾಗಕ್ಕೆ 1 ಬಾಲ್ಸ್ 2 ಬಾಲ್ಸ್. ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ಅವಳಿ ಓಟದ ಸ್ಪೆಲ್ ಈ ಬಾರಿ ಅಂತೂ ಕ್ಷೇತ್ರ ಪಾಲಕರ ಗಲಿಬಿಲಿಯೊಂದಿಗೆ 3 ಓಟದ ಸೇರ್ಪಡೆಗೊಳ್ತಾ ಇದೆ. ಇಪ್ಪತ್ತೊಂದು ಅಂಕಿಅಂಶ ಪಟ್ಟಿಯಲ್ಲಿ ತೃತೀಯ ಓವರಿನ ದ್ವಿತೀಯ ಚೆಂಡು ಮುಕ್ತಾಯದ ಬಳಿ ರಾಜೇಶ್ ತೃತೀಯ ಬಾರಿಗೆ ಸೇಬೇಕಾಗಿದೆ. ತೃತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಒಂದು ಕಡೆ ನೆಲಕಚ್ಚಿ ನಿಂತು ಆಟಗಾರ ಹರ್ಷಿತ್. ರಿವರ್ಶಿಪ್ ಪ್ರಯತ್ನ ಈ ಬಾರಿ ಅಂತೂ ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ. ಅದ್ಭುತ ರೀತಿಯ ಹೊಡೆತಗಾರಿಕೆ. ಹರ್ಷಿತ್ ಒಂದು ಕಡೆ ಖಂಡಿತ ತನ್ನ ತಂಡಕ್ಕೆ ಆಸರೆಯಾಗಬಲ್ಲಂತ ಆಟದ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. 27 ಅಂಕಿಅಂಶ ಪಟ್ಟಿಯಲ್ಲಿ 27 ಲಾಸ್ ಆಫ್ 3 ವಿಕೆಟ್ಸ್. 23 ಓಟದ ಅವಶ್ಯಕತೆ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 27 ಓಟಗಳು ದಾಖಲಾಗಿದೆ. ಮತ್ತೆ ಅದೇ ರಿವರ್ಶಿಪ್ಗಾಗಿ ಪ್ರಯತ್ನ. ಈ ಬಾರಿ ಅಂತೂ ಚೆಂಡು ಡಾಟ್ ಬಾಲ್. ಲಾಸ್ಟ್ 2 ಬಾಲ್ ಟು ಗೋ. ಅಂತಿಮ 2 ಚೆಂಡಿನಾಟ ಮಾತ್ರ ಬಾಕಿ ಇದೆ. ಇಲ್ಲಿ ತೃತೀಯ ಓವರ್ ಚಾಲ್ತಿಯಲ್ಲಿ. ಪಂಚಮ ಚೆಂಡು ಚಾಲ್ತಿಯಲ್ಲಿ ರಾಜೇಶ್ ಔಟ್ ಸೈಡ್ ದಿ ಆಫ್ ಸ್ಟಾಂಪ್. ಮತ್ತೆ ತೀರಾ ಲೆಗ್ ಸೈಡ್ ಹೊರಭಾಗದಲ್ಲಿ ವೈಡ್ ಬಾಲ್. ಅತಿರಿಕ್ತತೆಯ ಓಟಗಳನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಪಂಚಮ ಬಾರಿಗೆ ಮತ್ತೆ ರಿವರ್ಸಿಪ್ಗಾಗಿ ಪ್ರಯತ್ನ. ಈ ಬಾರಿ ಅಂತೂ ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಲಾಸ್ಟ್ 1 ಬಾಲ್ ಟು ಗೋ. ತೃತೀಯ ಓವರ್ ಚಾಲ್ತಿಯಲ್ಲಿ ಅದ್ಭುತ ರೀತಿಯ ಶರವೇಗ ಭರಿತ ಲೈನ್ ಅಂಡ್ ಲೆಂತ್ ಡೆಲಿವರಿ ನಿಲ್ಲಿಸಲೇಬೇಕಾಗಿದೆ. ಕನ್ಯಾಡಿ ಫ್ರೆಂಡ್ಸ್ ತಂಡಕ್ಕೆ ದಂಡಿಸಲೇಬೇಕಾಗಿದೆ. ಈ ಬಾರಿ ಅಂತೂ ಮತ್ತೆ ಅದೇ ತಪ್ಪು. ಅತಿರಿಕ್ತತೆಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುವಾಗ 29 ಅಂಕಿಅಂಶ ಪಟ್ಟಿಯಲ್ಲಿ. ಫುಲ್ ಟಾಸ್ ಮಾತ್ರ ಚೆಂಡು ಆಫ್ ಸೈಡ್ ವಿಭಾಗದಲ್ಲಿ ದಂಡಿಸಿದ್ರು. ಅವಳಿ ಒಟ್ಟಕ್ಕಾಗಿ ಕರೆ. ಈ ಬಾರಿ ಅಂತೂ ಅವಳಿ ಒಟ್ಟ ಕೂಡ ಸಂಪೂರ್ಣತೆ. ಚುರುಕಿನ ಒಟ್ಟಗಳು ಗೂಟಗಳ ಮಧ್ಯೆ ತೃತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 31. 12 ಚೆಂಡುಗಳ ಮುಂದೆ 6 ಚೆಂಡುಗಳ ಮುಂದೆ 20 ಓಟದ ಅವಶ್ಯಕತೆ ಇದೆ. 12 ಚೆಂಡುಗಳ ಮುಂದೆ 20 ಓಟದ ಅವಶ್ಯಕತೆ ಇದೆ. ಅದ್ಭುತ ರೀತಿಯ ಜತೆಯಾಟ. ಅದ್ಭುತ ರೀತಿಯ ಡಿಫೆನ್ಸ್ ಪ್ರದರ್ಶನ. ಒಂಟಿ ಓಟವನ್ನು ಕಲೆ ಹಾಕುವಾಗ ಅಂಕಿಅಂಶ ಪಟ್ಟಿಯಲ್ಲಿ 32. ಚತುರ್ಥ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿ ದ್ವಿತೀಯ ಬಾರಿಗೆ ಅದ್ಭುತ ರೀತಿಯ ಶರವೇಗ ಭರಿತ ಎಸೆತಗಾರಿಕೆ. ಔಟ್ ಸೈಡ್ ದಿ ಆಫ್ ಸ್ಟಾಂಪ್. ವೈಡ್ ಕಾಲ್ ಬೈ ಅಂಪೈರ್. ಪ್ರಥಮ ಚೆಂಡು ಮುಕ್ತಾಯ ಮಾತ್ರ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 33. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಮಂಜು ಅದ್ಭುತ ರೀತಿಯ ಆಟದ ಪ್ರದರ್ಶನ. ಲೆಗ್ ಸೈಡ್ ಭಾಗದಲ್ಲಿ ಒಂಟಿ ಊಟ ಸಂಪೂರ್ಣತೆಯೊಂದಿಗೆ 34 ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ ಮಂಜು.
ತೃತೀಯ ಬಾರಿಗೆ ಮಂಜು ಅದ್ಭುತ ರೀತಿಯ ಎಸೆತಗಾರಿಕೆ, ಲಯಬದ್ಧತೆಯ ಚೆಂಡು. ಈ ಬಾರಿ ಅಂತೂ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಶ್ರೇಷ್ಠ ಮಟ್ಟದ ದಾಳಿ. 3 ಚೆಂಡು ಮುಕ್ತಾಯ. 4ನೇ ಬಾರಿಗೆ ಎಸೆಯಬೇಕಾಗಿದೆ ಮಂಜು. ಅದ್ಭುತ ರೀತಿಯ ಹೊಡೆತಗಾರಿಕೆ ನೇರವಾಗಿ ಒಂಟಿ ಓಟವನ್ನು ಸಮೀಪಿಸಿಕೊಳ್ತಾ ಇದೆ. 35 ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು ಮುಕ್ತಾಯ ಕಾಣಸಿಗುವಾಗ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ಮಂಜು. ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷಿತ್. ದೊಡ್ಡ ಹೊಡೆತದ ಪ್ರಯತ್ನದ ನಡುವೆ ಈ ಹರ್ಷಿತ್ ಪಂಚಮ ಚೆಂಡು ಚಾಲ್ತಿಯಲ್ಲಿರುವಾಗ ದಂಡಿಸುವಂತ ಎಲ್ಲ ಪ್ರಯತ್ನದಲ್ಲಿ ಎಸಿಲಿ ಫುಲ್ ಟಾಸ್ ಮಾದರಿ ಚೆಂಡು ನೇರವಾಗಿ ಅದ್ಭುತ ರೀತಿಯ ಕ್ಯಾಚ್ ಅನ್ನ ಪಡೆಯುವ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಪಂಚಮ ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 36 ಕಾಣಸಿಗುವಾಗ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಬಾಲ್ ಟು ಗೋ. ಅಂತಿಮ 1 ಚೆಂಡು ಚಾಲ್ತಿಯಲ್ಲಿ. ಔಟ್ ಸೈಡ್ ದ ಆಫ್ ಸ್ಟಾಂಪ್, ವೈಡ್ ಬಾಲ್. ಮತ್ತೆ ಸತತವಾಗಿ ಅತಿರಿಕ್ತತೆಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುವಾಗ 37 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ಟು ಗೋ. ಅದ್ಭುತ ರೀತಿ ಆಫ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. ನೇರವಾಗಿ ಬೌಂಡರಿಯನ್ನ ಕ್ರಮಿಸಿಕೊಳ್ತಾ ಇದೆ. ಅದ್ಭುತ ಕ್ಷೇತ್ರ ರಕ್ಷಣೆ. ಅವಳಿ ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 39 ಓಟಗಳು ದಾಖಲಾಗಿದೆ. ಅಂತಿಮ 6 ಚೆಂಡುಗಳ ಮುಂದೆ 12 ಓಟದ ಅವಶ್ಯಕತೆ ಇದೆ. ಕನ್ಯಾಡಿ ಫ್ರೆಂಡ್ಸ್ ವಿಜಯಶಾಲಿ ಆಗಲು. ದಯವಿಟ್ಟು ಸೌಂಡ್ಸ್ ದಾರ ಸ್ವಲ್ಪ ಎತ್ತಲ್ಲ ಬರಡು. ಸೌಂಡ್ಸ್ ಸಂತವನ್ನ ಸ್ವಲ್ಪ ಎತ್ತಲ್ಲ ಬಲೆ. ಹಲೋ 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 ಅಂತಿಮ 1 ಓವರ್ ಚಾಲ್ತಿಯಲ್ಲಿದೆ. 6 ಚೆಂಡು 12 ಓಟದ ಅವಶ್ಯಕತೆ ಇದೆ. 6 balls 12 to get. Who will win this match? ಅದ್ಭುತ ರೀತಿಯ ಪಂದ್ಯಾಟ. ಒಂದು ಕಡೆ ಹರ್ಷಿತ್ ರವರು ತನ್ನ ತಂಡಕ್ಕೆ ನಿಧಾನಗತಿಯ ಹೊಡೆತಗಳೊಂದಿಗೆ ಆಸರೆಯಾಗಬಲ್ಲಂತ ಎಲ್ಲ ಭರವಸೆಯನ್ನು ಹೊತ್ತುಕೊಂಡು ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ದೊಡ್ಡ ಹೊಡೆತ. ದಶಗುಣಂ ಔಟ್ ಆಫ್ ದಿ ಪಾರ್ಕ್. ವಾಟ್ ಎ ಶಾಟ್ ಬೈ ಹರ್ಷಿತ್. ಎದುರಿಸಿದ ಪ್ರಥಮ ಚೆಂಡು ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದೆ. ಆಕ್ರಮಣಕಾರಿ ದಾಳಿ. ಅಂತಿಮ 5 ಚೆಂಡುಗಳು ಬಾಕಿ ಇದೆ. ಕೇವಲ 6 ಓಟದ ಮಾತ್ರ ಅವಶ್ಯಕತೆ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಜ್ಞಾನೇಶ್ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ಹರ್ಷಿತ್ once again. ಪಂದ್ಯಕೂಟದ ಚಿತ್ರಣವನ್ನು ಬದಲಿಸಿದ ಆಟಗಾರ. ಎದುರಿಸಿದ ಅಂತಿಮ ಕ್ಷಣದ 2 ಚೆಂಡುಗಳಿಗೆ 12 ಬೇಕಾದಂತ ಸಂದರ್ಭದಲ್ಲಿ 2 ಬಲಿಷ್ಠ ಸಿಕ್ಸರ್ಗಳನ್ನು ಬಾರಿಸಿ ತನ್ನ ತಂಡಕ್ಕೆ ವಿಜಯದ ನಗೆಯನ್ನು ಬೀರಿಸಿಕೊಡ್ತಾ ಇದ್ದಾರೆ. once again ಹರ್ಷಿತ್. ಅದ್ಭುತ ದಾಟುಗಾರಿಕಾ ಪ್ರದರ್ಶನ. ನಿಧಾನಗತಿಯ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. 4 ಚೆಂಡುಗಳು ಬಾಕಿ ಉಳಿದಂತೆ ತಂಡಕ್ಕೆ ವಿಜಯದ ನಗೆಯನ್ನು ಬೀರಿಸಿಕೊಟ್ಟಂತ ಈ ಹರ್ಷಿತ್ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಅದ್ಭುತ ಇನ್ನಿಂಗ್ಸ್. ಅದ್ಭುತ ಸಿಮೆಂಟ್
ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಐದನೇ ಪಂದ್ಯಾಟದಲ್ಲಿ ಆರ್ವಿ ದೇಸಿಂಗೋಡಿ ವಿರುದ್ಧವಾಗಿ ಅಯಾನ್ ಪೂಜಾರಿ ಕಾಶಿಪಟ್ನ. ಆರ್ವಿ ದೇಸಿಂಗೋಡಿ ತಂಡವು 4 ಚಿಮಿಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳುತ್ತಾ ಇದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಶೇಖರ್ ವಿಭಾಗದಲ್ಲಿ ಜಯರಾಜ್, ಡಾಟ್ ಶೇಖರ್ ವಿಭಾಗದಲ್ಲಿ ಜೆರ್ಸಿ ನಂಬರ್ 1ರಲ್ಲಿ
ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ. You are super hot mama. You are super hot mama. ಆಡಿ ಆಡಿ ಐಸ್ ಸ್ಪೈಸ್ ಸುಸ್ತಾಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟರ್ಫ್ಲೈ ಇವಳು ಸೊಂಟ ಝೀರೋ ಸೈಜ್ 4 ದಿನದಿಂದ ನಿಸಿಕಿಲ್ಲ ಅಂತ ಎಲ್ಲ ಬಾಯ್ಸ್ ಯಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್ ಏ ಚಿಕ್ಕಿ 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 ತಾನೆ ಬಂದ ಸಿಂಚಲ ಏ ಹಿಕ್ಕಿ 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 ಹಲೋ ಜಯರಾಜ ಸ್ಟ್ರೈಕರ್ ವಿಭಾಗದಲ್ಲಿ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರಿನ ಪ್ರಥಮ ಚೆಂಡು. ಓಹೋ ಶರವೇಗ ಭರಿತ ಚೆಂಡು. ಒಂದು ಕ್ಷಣ ಕಣ್ಣಂಚನ ತಪ್ಪಿಸಿ ಹೋದಂತ ಚೆಂಡು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಶರವೇಗ ಭರಿತ ದಾಳಿಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಜಯ ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ದ್ವಿತೀಯ ಬಾರಿಗೆ ಎದುರಿಸಬೇಕಾಗಿದೆ ಜಯರಾಜ್. ದ್ವಿತೀಯ ಚೆಂಡು ಈ ಬಾರಿ ಅಂತೂ ಮತ್ತೆ ಅದೇ ಲೈನ್ ಅಚ್ಚಲಗರಿ ರಾಕೆಟ್ ಬೌಲಿಂಗ್ ಜಯಂತ್ ತನಕಂಚಿನ ಅದ್ಭುತ ವೇಗದ ದಾಳಿ. ಈ ಪಂದ್ಯಾವಳಿಯಲ್ಲಿ ಶರವೇಗ ಭರಿತ ದಾಳಿಗೆ ಹೆಸರುವಾಸಿ ಜಯಂತ್ ತೃತೀಯ ಬಾರಿಗೆ ಮತ್ತೆ ಫುಲ್ಟಾಸ್ ಮಾದರಿ ಸಿದ್ಧ. 1 ಬೌನ್ಸ್ ಬೋರ್ಡ್. ಅದ್ಭುತ ರೀತಿಯ ದಾಂಡುಗಾರಿಕೆ ಜಯರಾಜ್ರವರ ಗರ್ಜನೆ ಪ್ರಾರಂಭಿಸಿಕೊಳ್ಳಲಾಗಿದೆ. ಅಂಡರ್ ಆರ್ಮ್ ಜಗತ್ತಿನ ಬೆಳ್ತಂಗಡಿ ತಾಲೂಕು ವಿಭಾಗದಲ್ಲಿ ಸಾವಿಯ ಪರಿಸರದ ಅದ್ಭುತ ಆಟಗಾರ ಜಯರಾಜ್ ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲಿ ವೈಯಕ್ತಿಕ ಬಹುಮಾನಗಳನ್ನ ಗರಿಷ್ಠ ಮಟ್ಟದಲ್ಲಿ ಬಾಚಿಕೊಂಡಂತ ಈ ಆಟಗಾರ ಅದೆಷ್ಟೋ ಆಟಗಾರರಿಗೆ ಐಕಾನ್ ಆಟಗಾರನಾಗಿ ಆಗಮಿಸಿಕೊಂಡು ಅಂಡರ್ ಆರ್ಮ್ ನಲ್ಲಿ ಇತಿಹಾಸ ಬರೆದ ಈ ಜಯರಾಜ್ ದ್ವಿತೀಯ ಚೆಂಡಿನಲ್ಲಿ ಬೌಂಡರಿ ದಾಖಲಿಸಿಕೊಳ್ತಾ ಇದೆ. ಈ ಬಾರಿಯಂತೂ ಅದೇ ಶರವೇಗ ಭರಿತ ಎಸೆತಗಾರಿಕೆ. ತೀರ್ಪಿಗೆ ಬಲವಾದ ಮನವಿ, ಯಾವುದೇ ಪುರಸ್ಕಾರವಿಲ್ಲ. 4 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4. ದಯವಿಟ್ಟು ಗಮನಿಸಿಕೊಳ್ಳಿ, ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿಸಿಕೊಂಡು ಪಂದ್ಯಾಟವನ್ನು ಮುಂದುವರಿಸಿ. 4 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಪಂಚಮ ಬಾರಿಗೆ ಶರವೇಗದ ಎಸೆತಗಾರ ಜಯಂತ್ ದಾಳಿಗಾರಿಕೆ ಭಾಗದಲ್ಲಿ ಅದ್ಭುತ ರೀತಿಯ ದಾಂಡುಗಾರಿಕೆ. ಒಂಟಿ ಸುಲಭ ಅವಳಿ ಮುಟ್ಟಕ್ಕಾಗಿ ಕರೆಯನ್ನತ್ತು ಕೊಟ್ಟರು. ಅವಳಿ ಮುಟ್ಟ ಕೂಡ ಸಂಪೂರ್ಣ ಕಾಣಸಿಗ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 6 ಮುಟ್ಟುಗಳು. ಅದ್ಭುತ ರೀತಿಯ ಎಸೆತಗಾರಿಕೆ, ಅದ್ಭುತ ರೀತಿಯ ದಾಂಡುಗಾರಿಕೆ ಭಾಗ. ಲಸಿತ್ ಬಾಲಿಂಗ ಎನ್ನುವಂತ ಶ್ರೀಲಂಕಾದ ಶರವೇಗದ ಎಸೆತಗಾರನ ಶೈಲಿಯ ದಾಳಿಗಾರಿಕೆ ಈ ಬಾರಿ ಈ ಮೈದಾನದಲ್ಲಿ ಜಯಂತ್ ಅಂತಿಮ ಬಾರಿಗೆ ಕಾಣಸಿಗಬೇಕಾಗಿದೆ. ಓಹೋ ದಶಗುಣಂ ನೇರವಾಗಿ ಅದ್ಭುತ ಶೈಲಿಯ ದಾಟುಗಾರಿಕೆಯೊಂದಿಗೆ ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಇದ್ದಾರೆ ಮಿಸ್ಟರ್ ಜಯರಾಜ್. ಪ್ರಥಮ ಪವರ್ ಪ್ಲೇ ವಿಭಾಗದ ಓವರ್ ಅಂತ್ಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 10 ಮೊಟ್ಟಗಳು ದಾಖಲಿಸಿಕೊಳ್ತಾರೆ. 12 ಫಾರ್ ಔಟ್. ಪ್ರಥಮ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 12. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಸಾಗರ್, ಸ್ಟ್ರೈಕರ್ ವಿಭಾಗದಲ್ಲಿ ಅಭಿಷೇಕ್, ಲೆಫ್ಟ್ ಹ್ಯಾಂಡ್ ಕ್ರಮಾಂಕದ ಆಟಗಾರ ಈ ಬಾರಿ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಎದುರಿಸಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಅದ್ಭುತ ಎಸೆತಗಾರಿಕೆ, ಅದ್ಭುತ ದಾಟುಗಾರಿಕೆ ವಿಭಾಗ. ನೇರವಾಗಿ ಲಾಂಗ್ ಆನ್ ಕ್ಷೇತ್ರಪಾಲಕನ ಭದ್ರ ಮೊಗಸಿಯಲ್ಲಿ ಪ್ರಥಮ ಹುದ್ದರಿ ಆಘಾತಕ್ಕೊಳಗಾಗ್ತಾ ಇದೆ. ಅಯ್ಯನ್ ಪೂಜಾರಿ ಕಾಶಿಪಟ್ಟಣ ತಂಡದ ಪರವಾಗಿ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಅಂತ್ಯ ಕಾಣಸಿಗುವಾಗ 12 ಒಟ್ಟುಗಳಿಗೆ ಪ್ರಥಮ ಹುದ್ದರಿ ಬದ್ಧ.
ಜರ್ಸಿ ನಂಬರ್ 5ರಲ್ಲಿ ನಾರಾವಿ ಪರಿಸರದ ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲಿ ಅದೆಷ್ಟೋ ಸಿಕ್ಸರ್ಗಳನ್ನು ಬಾರಿಸಲು ಸಾಮರ್ಥ್ಯವುಳ್ಳಂತ ಆಟಗಾರ ಅನಿಲ್ 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 ಆಗಮನವಾಗಿದೆ. ಕಳೆದ ಪಂದ್ಯಾಟದಲ್ಲಿಯೂ ಕೂಡ ಅದ್ಭುತ ದಾಂಡುಗಾರಿಕೆ ಭಾಗದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಈ ಆಟಗಾರ ಅನಿಲ್ ಶೇಖರ್ ಭಾಗದಲ್ಲಿ ದ್ವಿತೀಯ ಚೆಂಡು ದಾಳಿಗಾರಿಕೆ ಭಾಗದಲ್ಲಿ ಪ್ರಥಮ ಹುದ್ದರಿಯನ್ನು ಪಡೆದುಕೊಂಡಂತೆ ಸಾಕು. ಲಯಬದ್ಧತೆಯ ದಾಳಿ, ಅದ್ಭುತ ರೀತಿಯ ಎಸೆತಗಾರಿಕೆ. ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡು ಕೂಡ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿ 12ರಲ್ಲಿ ಸ್ಥಗಿತಗೊಳ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಸಾಗರ್. ಶೇಖರ್ ಭಾಗದಲ್ಲಿ ಮತ್ತೆ ಅನಿಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ವಿಭಿನ್ನ ಶೈಲಿ ಎಸೆತಗಾರಿ. ಈ ಬಾರಿ ಮತ್ತೆ ನಿಧಾನಗತಿಯ ಚೆಂಡು, ಡಾಟೆಡ್ ಡೆಲಿವರಿ. ಸತತವಾಗಿ ಚೆಂಡು, 3 ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸಿದೆ. ನಾಲ್ಕನೇ ಚೆಂಡು ಚಾಲ್ತಿಯಲ್ಲಿದೆ. ಈ ಬಾರಿ ಅಂತೂ ಅನಿಲ್ ದಂಡಿಸಲು ಪ್ರಯತ್ನ. ಲೆಗ್ ಸೈಡ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. ಹೇಳಿ ಮುಗಿಸುವಷ್ಟರಲ್ಲಿ ದಂಡಂ ದಶಗುಣ ಸಿಕ್ಸರ್. 18 ಅಂಕಿಅಂಶ ಪಟ್ಟಿಯಲ್ಲಿ ದ್ವಿತೀಯ ಓವರಿನ 4 ಚೆಂಡು ಮುಕ್ತಾಯ ಕಾಣಸಿಗುತ್ತದೆ. ಅನಿಲ್ ಸಿಕ್ಸರ್ ವೀರ ಮತ್ತೆ ಶೇಖರ್ ಭಾಗದಲ್ಲಿ ಪಂಚಮ ಚೆಂಡು ಚಾಲ್ತಿಯಲ್ಲಿದೆ. ಈ ಬಾರಿ ಮತ್ತೆ ಮತ್ತೆ ದಂಡನೆ, ಅದೇ ಹಾದಿ. ಮತ್ತೆ ದ್ವಿತೀಯ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಅನಿಲ್. ಮಾಲಕರ ಮುಖದಲ್ಲಿ ಮುಗುಳ್ನಗೆ. ಪಂಚಮ ಚೆಂಡು ಕೂಡ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 24. ಲಾಸ್ಟ್ ಒನ್ ಬಾಲ್ ಟು ಗೋ. ಅದ್ಭುತ ರೀತಿಯ ದಾಂಡುಗಾರಿಕೆ. ಒಂಟಿ ಒಟ್ಟಕ್ಕೆ ಮಾತ್ರ ತೃಪ್ತಿಗೊಂಡು ದ್ವಿತೀಯ ಓವರ್ ಸಂಪೂರ್ಣತೆ. 25 ಅಂಕಿಅಂಶ ಪಟ್ಟಿಯಲ್ಲಿ 2 ಓವರ್ಗಳು ಮುಕ್ತಾಯದ ಬಳಿಕ 1 ಹುದ್ದರಿ ಪತನದೊಂದಿಗೆ. ಎಸೆತಗಾರಿಕೆ ಭಾಗದಲ್ಲಿ ರಂಜಿತ್ ತೃತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಶೇಖರ್ ಭಾಗದಲ್ಲಿ ಮತ್ತೆ ಅದ್ಭುತ ರೀತಿಯ ಎಸೆತ. ನೇರವಾಗಿ ಕ್ಷೇತ್ರ ಪಾಲಕರ ಭದ್ರ ಬೊಗಸೆಯಲ್ಲಿ 2 ಸಿಕ್ಸರ್ಗಳ ಸರದಾರ ಅನಿಲ್ ನೇರವಾಗಿ ಪಂದ್ಯ ವೀಕ್ಷಣೆಯತ್ತ ಮನೆ ಮಾಡ್ತಾ ಇದ್ದಾರೆ. ಹುದ್ದರಿ ಅಥವಾ ಆಘಾತಗೊಳ್ತಾ ಇದೆ. ಇಲ್ಲಿ ದ್ವಿತೀಯ ಹುದ್ದರಿ ಕೂಡ ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರುವಂತಹ ಶ್ರೀಯುತ ಹರೀಶ್ ಅವರಿಗೆ ಅದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸಂಘಟಕರು ಇವರನ್ನ ಶಾಲು ಹೊದಿಸಿ ಗೌರವದ ಸ್ಮರಣಿಕೆಯೊಂದಿಗೆ ಇವರನ್ನ ಸ್ವಾಗತಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಅರುಣ್ ಸರ್, ತಮಗೂ ಕೂಡ ಅದರದ ಸ್ವಾಗತ. ಸಂಘಟಕರು ಇವರನ್ನು ಕೂಡ ಶಾಲು ಹೊದಿಸಿ ಗೌರವದ ಸ್ಮರಣಿಕೆಯೊಂದಿಗೆ ಇವರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಸತೀಶ್, ಕ್ಷಮಿಸಿ ಶ್ರೀಯುತ ಸಂತೋಷ್ ಸರ್, ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸಂಘಟಕರು ಶಾಲು ಹೊದಿಸಿ ಇವರನ್ನ ಗೌರವದ ಸ್ಮರಣಿಕೆಯೊಂದಿಗೆ ಇವರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿಗಳು ಶ್ರೀಯುತ ಪ್ರಶಾಂತ್ ಸರ್, ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಇವರನ್ನು ಕೂಡ ಶಾಲು ಹೊದಿಸಿ ಗೌರವದ ಸ್ಮರಣಿಕೆಯೊಂದಿಗೆ ಇವರನ್ನ ಸ್ವಾಗತಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಪಂದ್ಯಾಟಕ್ಕೆ ಬರುವಾಗ ದ್ವಿತೀಯ ಓವರಿನ
ತೃತೀಯ ಚೆಂಡು ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ಸ್ಟಿಕ್ಕರ್ ವಿಭಾಗದಲ್ಲಿ ಜಯರಾಜ್. ಅದ್ಭುತ ಹೊಡೆತಗಾರಿಕೆ ಜಯರಾಜ್. ಈ ಬಾರಿಯಂತೂ ಅದ್ಭುತ ಕ್ಷೇತ್ರ ರಕ್ಷಣೆ, ಇಲ್ಲಿ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಫ್ಯಾಂಟಾಸ್ಟಿಕ್ ಫೀಲ್ಡಿಂಗ್ ಬೈ ಪ್ರಶ್ವಿನ್ ಕೌಶಿಕ್ ಜೋಡಿ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆಯೊಂದಿಗೆ ಜಯರಾಜ್ ಎಂಬ ಬಲಿಷ್ಠ ಹುದ್ದರಿಯನ್ನು ಪಡೆದುಕೊಳ್ತಾ ಇದೆ. ದೊಡ್ಡ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಳ್ಳುವಂತೆಲ್ಲ ಭರವಸೆಯನ್ನು ಹೊತ್ತುಕೊಂಡ ಬಂದ ಜಯರಾಜ್ ಈ ಬಾರಿ ನೇರವಾಗಿ ಪೆವಿಲಿಯನ್ ಹಾದಿಯಲ್ಲಿ. ಪ್ರಶ್ವಿನ್ ಅದೇ ರೀತಿ ಸಾಗರ್ ಜೋಡಿ ಪಡೆದಂತ ಕ್ಯಾಚ್ ಅದ್ಭುತ ರೀತಿಯಲ್ಲಿತ್ತು. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಜರ್ಸಿ ನಂಬರ್ 6ರಲ್ಲಿ ಸುದೇಶ್ ರವರ ಆಗಮನವಾಗಿದೆ. ಸುದೇಶ್ ಮುನ್ನ ಪಂಚಮ ಚೆಂಡು ಚಾಲ್ತಿಯಲ್ಲಿ. ಪ್ರಥಮ ಚೆಂಡು ವಿಕೆಟ್, ನೆಕ್ಸ್ಟ್ ಬಾಲ್ ಸಿಂಗಲ್, ನೆಕ್ಸ್ಟ್ ಬಾಲ್ ಡಾಟ್ ಬಾಲ್, ತದನಂತರ ವಿಕೆಟ್. 4 ಚೆಂಡು ಮಾತ್ರ ಮುಕ್ತಾಯ. ಪಂಚಮ ಬಾರಿಗೆ ಸೇಬೇಕಾಗಿದೆ. ಎಸ್ ಓಕೆ, ಪಂಚಮ ಚೆಂಡು ಮುಕ್ತಾಯವಾಗಿದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಸ್ಟ್ರೈಕರ್ ವಿಭಾಗದಲ್ಲಿ ಲಾಸ್ಟ್ 1 ಬಾಲ್, ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಎದುರಿಸಬೇಕಾಗಿದೆ ಮುನ್. ದಯವಿಟ್ಟು ಲೆಕ್ಕ ಕರೆಕ್ಟ್ ಇತ್ತು. ಜೋರಾರ ಸ್ಕೋರರ್ నుంచి ಮಾಡ್ತಾರೆ. ಇಲ್ಲಿ 4 ಚೆಂಡು ಮಾತ್ರ ಮುಕ್ತಾಯವಾಗಿದೆ. ಪಂಚಮ ಬಾರಿಗೆ ಎದುರಿಸಬೇಕಾಗಿದೆ ಮುನ್. 5th ಬಾಲ್ ಟು ಗೋ. ಲೆಗ್ ಸೈಡ್ ಭಾಗದಲ್ಲಿ ವೈಡ್ ಬಾಲ್, ಮತ್ತೆ ಅತಿರಿಕ್ತತೆಯ ಓಟಗಳು ದಾಖಲಿಸಿಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 27 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. 3 ಹುದ್ದರಿ ಪತನ ಕಾಣುವಾಗ ಪಂಚಮ ಚೆಂಡು ಮತ್ತೆ ಚಾಲ್ತಿಯಾಗಬೇಕಾಗಿದೆ. ಮುನ್ನ ಈ ಬಾರಿ ಅಂತೂ ಡಾಟೆಡ್ ಡೆಲಿವರಿ, ಅದ್ಭುತ ಲೈನ್ ಅಂಡ್ ಲೆಂತ್ ಅಲ್ಲಿ ಪಂಚಮ ಚೆಂಡು ಮುಕ್ತಾಯ ಕಾಣಸಿಗ್ತಾ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ರಂಜಿತ್ ಎಸೆತಗಾರಿಕೆ ವಿಭಾಗದಲ್ಲಿ ಜರ್ಸಿ ನಂಬರ್ 7ರಲ್ಲಿ ಅಂತಿಮ 1 ಚೆಂಡು ಎದುರಿಸಬೇಕಾಗಿದೆ ಮುನ್. ಆಹಾ, ಬಲಿಷ್ಠ ಹೊಡೆತಗಾರಿಕೆ, ಔಟ್ ಆಫ್ ದಿ ಪಾರ್ಕ್. ವಾಟ್ ಎ ಬ್ಯಾಟಿಂಗ್! ನೇರವಾಗಿ 6 ರನ್ ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಮುನ್ನ. ಅಂಕಿಅಂಶ ಪಟ್ಟಿ ನೇರವಾಗಿ 33 ರನ್, 33 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ತೃತೀಯ ಓವರ್ ಕೂಡ ಮುಕ್ತಾಯ ಕಾಣಸಿಗ್ತಾ ಇದೆ. ನಮ್ಮ ಮೀಡಿಯಾ ಎನ್ನುವಂತ ಅದ್ಭುತ ಸಂಸ್ಥೆ ಯೂಟ್ಯೂಬ್ ನಲ್ಲಿ ಬಹಳಷ್ಟು ಪ್ರೇಕ್ಷಕರಿಗೆ ಪಂದ್ಯಾಟವನ್ನ ವೀಕ್ಷಿಸಲು ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಚತುರ್ಥ ಓವರ್ ಅನ್ನು ಎಸೆಯಲು ಅನಿಲ್, ದಾಳಿಗಾರಿಕೆ ವಿಭಾಗದಲ್ಲಿ ದಾಂಡುಗಾರಿಕಾ ವಿಭಾಗದಲ್ಲಿ ಶ್ರುತಿನ್ ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮ ಚೆಂಡು. ಅದ್ಭುತ ಎಸೆತಗಾರಿಕೆ, ನೇರವಾಗಿ ಒಂಟಿ ಸುಲಭ ಅವಳಿ ಓಟಕ್ಕಾಗಿ ಕರೆಯಲ್ಲಿ ಅವಳಿ ಓಟ ಕೂಡ ಶರವೇಗದಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅದ್ಭುತ ಓಟಗಳು ಗುಟ್ಟಗಳ ಮಧ್ಯೆ ಚತುರ್ಥ ಓವರಿನ ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 35. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೆ ಅನಿಲ್ ದಾಳಿಗಾರಿಕೆ ವಿಭಾಗದಲ್ಲಿ ದಾಂಡುಗಾರಿಕೆಯನ್ನ ಬಹಳಷ್ಟು ಓಟಗಳನ್ನ ಕಲೆ ಹಾಕುವಲ್ಲಿ ಅರವಿಂದ್ ಐಎನ್ ಪೂಜಾರಿ ಕಾಶಿಪಟ್ಟಣ ಪರವಾಗಿ ಶರವೇಗ ಭರಿತ ಓಟಗಳು ಈ ಬಾರಿ ಅಂತೂ ಮತ್ತೆ ಅವಳಿ ಓಟದ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ. ಅವಳಿ ಓಟ ಕೂಡ ಸಂಪೂರ್ಣಗೊಳ್ತಾ ಇದೆ. ದ್ವಿತೀಯ ಎಸೆತ ಕೂಡ ಸಂಪೂರ್ಣ. ಅದ್ಭುತ ರೀತಿಯ ಓಟಗಳು ಈ ಬಾರಿ ಗುಟ್ಟಗಳ ಮಧ್ಯೆ ಕಾಣಸಿಗ್ತಾ ಇದೆ.
ಅಂಕಿಅಂಶ ಪಟ್ಟಿಯಲ್ಲಿ 37 37 ಫಾಲ್ ಲಾಸ್ ಆಫ್ 3 ವಿಕೆಟ್ಸ್. ಅದ್ಭುತ ರೀತಿಯ ದಾಂಡುಗಾರಿಕೆ ವಿಭಾಗ. ಚತುರ್ಥ ಓವರಿನ ದ್ವಿತೀಯ ಚೆಂಡು ಮುಕ್ತಾಯ. ತೃತೀಯ ಬಾರಿಗೆ ಸೇಬೇಕಾಗಿದೆ ಅನಿಲ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ನ ಮಾದರಿಯಲ್ಲೇ ಈ ಬಾರಿ ಅಂತೂ ಲಾಂಗ್ ಆನ್ ವಿಭಾಗದಲ್ಲಿ ಪ್ರಶ್ವಿನ್ ರವರ ಭದ್ರ ಬಗಸೆಯಲ್ಲಿ ಕಾಣ ಸಿಗ್ತಾ ಇದೆ. ಹುದ್ದರಿಯತ್ತು ಪತನಗೊಳ್ತಾ ಇದೆ. ಶ್ರುತಿ ನೇರವಾಗಿ ವೀಕ್ಷಣೀಯತ್ತು. ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಹೆಸರಾಂತ ಧ್ವನಿ ನಿರೂಪಕ, ವೀಕ್ಷಕ ವಿವರಣೆಗಾರ, ಕಬಡ್ಡಿ ಎನ್ನುವಂತ ಮಾಂತ್ರಿಕ ಪಂದ್ಯಾಕೂಟದ ಅದ್ಭುತ ವೀಕ್ಷಕ ವಿವರಣೆಗಾರ ಶ್ರೀಯುತ ವಿಜಯ್ ಅತ್ತಾಜೆ ಸರ್ ಇವರು ಆಗಮಿಸಿದ್ದಾರೆ. ಸರ್ ತಮ್ಮನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಈ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಘಟಕರು ಈ ಒಂದು ಅದ್ಭುತ ಧ್ವನಿಯನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ಭುತ ಎಸೆತಗಾರಿಕೆ ಒಟ್ಟಿಮುಟ್ಟದ ಸೇರ್ಪಡೆಯೊಂದಿಗೆ 4 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 38 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಐಎನ್ ಪೂಜಾರಿ ಕಾಶಿಪಟ್ನ ಪಂಚಮ ಬಾರಿಗೆ ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ಅನಿಲ್ 4 ಚೆಂಡು ಮುಕ್ತಾಯ. ಪಂಚಮ ಬಾರಿ ಸ್ಟಿಕ್ಕರ್ ಭಾಗದಲ್ಲಿ ಮುನ್ನ ಫುಲ್ ಟಾಸ್ ಮಾದರಿ ಚೆಂಡು. ಅದ್ಭುತ ರೀತಿಯ ದಾಟುಗಾರಿಕೆ ನೇರವಾಗಿ ಈ ಬಾರಿಯಂತೂ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅದ್ಭುತ ಬ್ಯಾಟಿಂಗ್ ವಿಭಾಗ. ಸುದೇಶ್ ಮುಲ್ಲಾ ಈ ಬಾರಿಯಂತೂ ದಾಂಡುಗಾರಿಕೆ ಗರ್ಜಿಸಿಕೊಳ್ತಾ ಇದೆ. ಗರಿಷ್ಠ ರನ್ಗಳನ್ನು ಪಡೆಯುವಂತೆಲ್ಲ ಅವಕಾಶವಿದೆ. ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಶ್ರೀಯುತ ಜಯಂತ್ ಪೂಜಾರಿ ಬ್ರಾಹ್ಮಿ ಸೆಲೂನು ಮಾಲಕರು ಉಜಿರಿ ಇವರು ಆಗಮಿಸಿದ್ದಾರೆ. ಸರ್ ತಮ್ಮನ್ನ ಗೌರವದಿಂದ ನಮ್ಮ ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚತುರ್ಥ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 44 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಐಯಾನ್ ಪೂಜಾರಿ ಕಾಶಿಪಟ್ನ. ಅಂತಿಮ 1 ಓವರ್ ಚಾಲ್ತಿಯಾಗಬೇಕಾಗಿದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್. ಎಸೆತಗಾರಿಕೆ ಭಾಗದಲ್ಲಿ ಅಶ್ವಿನ್, ಅಂಡರ್ ಆರ್ಮ್ ರಾಹುಲ್ ದ್ರಾವಿಡ್. ಅಂಡರ್ ಆರ್ಮ್ ಇತಿಹಾಸದಲ್ಲಿ ರಾಹುಲ್ ದ್ರಾವಿಡ್ ಎನ್ನುವಂತ ಆಟಗಾರ. ಬೌಲಿಂಗ್ ವಿಭಾಗದಲ್ಲಿ ಅಂತಿಮ ಪ್ರಥಮ ಚೆಂಡು. ಅದ್ಭುತ ಎಸೆತಗಾರಿಕೆ ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 45 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಶ್ರೀಯುತ ಯೋಗೇಶ್ ಪೂಜಾರಿ ಸೂರ್ಯ ಇವರು ಆಗಮಿಸಿದ್ದಾರೆ. ಸರ್ ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದ್ಭುತ ರೀತಿಯ ತಂಡನೆ ಔಟ್ ಆಫ್ ದಿ ಪಾರ್ಕ್. ಚೆಂಡು ಮಾಯವಾಗಿದೆ. ಇಲ್ಲಿ ಮುನ್ನಾರವರ ದಾಂಡು ಗರ್ಜಿಸಿದೆ. ಆದಲ್ಲಿ ಅದೆಷ್ಟೋ ರನ್ಗಳಿರಲಿ, ಬಲು ಸುಲಭವಾಗಿ ಆಕ್ರಮಿಸಿಕೊಳ್ಳಬಲ್ಲಂತ ಈ ವ್ಯಕ್ತಿ ಸುದೀಶ್ 51 ಓಟವನ್ನ ಕಲೆ ಹಾಕ್ತಾ ಇದೆ. ಇಲ್ಲಿ ಸಮಯವನ್ನ ವ್ಯರ್ಥ ಮಾಡಿದ್ದೆ. ಆದಲ್ಲಿ ತಮಗೆ ಒಂದು ಆಟಗಾರ ಪವರ್ ಪ್ಲೇ ಸರ್ಕಲ್ ಹೊರಭಾಗದಿಂದ ಒಳಭಾಗಕ್ಕೆ ಬರಬೇಕಾದಂತ ಸಂದರ್ಭ. ದಯವಿಟ್ಟು ಆದಷ್ಟು ಬೇಗ ಕ್ಷೇತ್ರ ಪಾಲನೆಯನ್ನು ಸಿದ್ಧತೆಗೊಳಿಸಿ. ತಮಗೆ ಮೀಸಲಿಟ್ಟಂತ 20 ನಿಮಿಷಗಳು ಇಲ್ಲಿ ಮುಕ್ತಾಯವಾಗಿದೆ. ದಯವಿಟ್ಟು ಶ್ರೀಯುತ ಯೋಗೇಶ್ ಸೂರ್ಯರವರು ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಶಾಲು ಹೊದಿಸಿ ಇವರನ್ನ ಗೌರವದ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎರಡು ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಬರೋಬ್ಬರಿ 51 ಓಟಗಳು ದಾಖಲಿಸಿಕೊಳ್ತಾ ಇದೆ ಐಯಾನ್ ಪೂಜಾರಿ ಕಾಶಿಪಟ್. ಅಂತಿಮ 4 ಚೆಂಡು
ಬಾಕಿ ಇದೆ. ಅಶ್ವಿನ್ ದಾಳಿಗಾರಿಕೆ ವಿಭಾಗದಲ್ಲಿ, ದಾಂಡುಗಾರಿಕೆ ವಿಭಾಗದಲ್ಲಿ ಮತ್ತೆ ಸಿಕ್ಸರ್ ವೀರ. ಈ ಬಾರಿ ಅಂತೂ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಸಾಗರ್ ಅವರು ಅದ್ಭುತ ಕ್ಷೇತ್ರ ರಕ್ಷಣೆಯೊಂದಿಗೆ ಸುಧೀಶ್ ಅವರು ಬಾರಿಸಿದಂತ ಚೆಂಡನ್ನ ಸುಲಭವಾಗಿ ಪಡೆಯುವ ಮುಖೇನ ನೇರವಾಗಿ ಮತ್ತೆ ಸುಧೀಶ್ ಅವರು ಕೂಡ ವೀಕ್ಷಣೆಯತ್ತ ಬರುವಾಗ ಜರ್ಸಿ ನಂಬರ್ 24ರಲ್ಲಿ ಬಲಿಷ್ಠ ಹೊಡೆತಗಾರ ಸುಕೇಶ್ ಅವರ ಆಗಮನವಾಗಿದೆ. ಸುಕೇಶ್ ಅಂತಿಮ 3 ಚೆಂಡು ಮಾತ್ರ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. 51 ಅಂಕಿಅಂಶ ಪಟ್ಟಿಯಲ್ಲಿ ಚತುರ್ಥ ಬಾರಿಗೆ ಅಶ್ವಿನ್. ದೊಡ್ಡ ಹೊಡೆತ ಬಂದ ತಕ್ಷಣ ಬಲಿಷ್ಠ ಹೊಡೆತಗಳು ಪ್ರಾರಂಭಿಸಿಕೊಳ್ಳಲಾಗಿದೆ. ಔಟ್ ಆಫ್ ದಿ ಪಾರ್ಕ್. ಓಹ್ ಮೈ ಗಾಡ್ನೆಸ್, ನೋ ಬಾಲ್ ಪ್ಲಸ್ 6, ನೋ ಬಾಲ್ ಒನ್ಸ್ ಅಗೇನ್ ಪ್ಲಸ್ 6. ಅದ್ಭುತ ರೀತಿಯ ಯಾವುದೇ ಚೆಂಡುಗಳಿಲ್ಲದೆ 7 ಓಟಗಳನ್ನ ಸುಲಭವಾಗಿ ಗಳಿಸಿಕೊಳ್ತಾ ಇದೆ ಅಯಾನ್ ಪೂಜಾರಿ ಕಾಶಿಪಟ್. 58 ಓಟ ದಾಖಲಿಸಿಕೊಂಡಿದೆ. 3 ಚೆಂಡುಗಳು ಮಾತ್ರ ಮುಕ್ತಾಯವಾಗಿದೆ. ಬೌಲಿಂಗ್ ಶೈಲಿಯನ್ನ ಗಮನಿಸಿಕೊಂಡು ದಾಳಿಗಾರಿಕೆಯನ್ನ ಮುಂದುವರಿಸಿಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಅಂತಿಮ ತೀರ್ಪುಗಾರರಲ್ಲ, ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು. ತೀರ್ಪುಗಾರರಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ತೀರ್ಪುಗಾರರು ಕೊಟ್ಟ ತೀರ್ಪಿಗೆ ಬದ್ಧರಾಗಿಸಿಕೊಂಡು ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿ. RV ದೇಸಿಂಗ್ಕೋಡಿ ಕಪ್ತಾನ ದಯವಿಟ್ಟು ತಮ್ಮ ತಂಡದ ಎಲ್ಲ ಸದಸ್ಯರನ್ನ ಲಾಸ್ಟ್ 3 ಬಾಲ್ ಟು ಗೋ. ಅಂತಿಮ 3 ಚೆಂಡು ಬಾಕಿ ಇದೆ. ಗಮನಿಸಿಕೊಂಡು ಸಂಘಟಿತ ದಾಳಿಯನ್ನ ಪ್ರದರ್ಶಿಸಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಬಲಿಷ್ಠ ಸಾಮರ್ಥ್ಯವುಳ್ಳ ಬಲಿಷ್ಠ ಬಾಹುಗಳ ಆಟಗಾರ ಮಿಸ್ಟರ್ ಸುಕೇಶ್ ಎದುರಿಸಿದ ಪ್ರಥಮ ಚೆಂಡು ನೇರವಾಗಿ ಸಿಕ್ಸರ್ಗೆ ಅಟ್ಟಿಸುವ ಮುಖೇನ ಅಂತಿಮ 3 ಚೆಂಡುಗಳಲ್ಲಿ ಅದೆಷ್ಟು ರನ್ಗಳನ್ನು ಕಳೆ ಹಾಕಿದರೆ ಕಾದು ನೋಡಬೇಕಾಗಿದೆ. ಅದ್ಭುತ ಶೈಲಿಯ ಸ್ಥಗಾರಿಕೆ ಔಟ್ ಸೈಡ್ ಆಫ್ ಸ್ಟಾಂಪ್. ಮತ್ತೆ ವ್ಯಾಯಾಮಕ್ಕೀಡಾಗಿದ್ದಾರೆ ತೀರ್ಪುಗಾರರು. ವೈಡ್ ಬಾಲ್ ಅತಿರಿಕ್ತತೆಯ ಓಟಗಳು 59, 59 ಫಾರ್ ಲಾಸ್ ಆಫ್ 5 ವಿಕೆಟ್ಸ್. 59 ಓಟಗಳು ಚತುರ್ಥ ಬಾರಿಗೆ. ಫುಲ್ ಟಾಸ್ ಮಾದರಿ ಚೆಂಡು, ಅದ್ಭುತ ದಾಂಡುಗಾರಿಕೆ. ಓ ಮೈ ಗಾಡ್ನೆಸ್, ಔಟ್ ಆಫ್ ದಿ ಪಾರ್ಕ್. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಬಾರಿಸಿದ್ದೆಲ್ಲ ಸಿಕ್ಸರ್ಗಳು. 4 ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 65, 65. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ ಅಂತೂ ಅದ್ಭುತ ಕ್ಷೇತ್ರ ರಕ್ಷಣೆ. ಒಡ್ಡಿ ಸುಲಭ ಅವಳಿ ಒಟ್ಟಕ್ಕಾಗಿ ಕರೆಯುವಾರಿ ಅವಳಿ ಒಟ್ಟ ಕೂಡ ಸಂಪೂರ್ಣತೆಗೊಳ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸುವುದಾದಲ್ಲಿ ಗರಿಷ್ಠ ಮೊತ್ತ 67, 67 ಆನ್ ದಿ ಬೋರ್ಡ್. ಲಾಸ್ಟ್ 1 ಬಾಲ್ ಟು ಗೋ. ಅಂತಿಮ 1 ಚೆಂಡು ಚಾಲ್ತಿಯಲ್ಲಿದೆ. ಬಲು ದೂರದ ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಇದ್ದಾರೆ ಈ ಬಾರಿ ಸುಕೇಶ್. ಗರ್ಜನೆಗೊಳಪಟ್ಟ ವ್ಯಕ್ತಿ. 73 ಗರಿಷ್ಠ ಮೊತ್ತವನ್ನ ದಾಖಲಿಸಿಕೊಳ್ಳುತ್ತಾ ಇದೆ ಅಯಾನ್ ಪೂಜಾರಿ ಕಾಶಿಪಟ್ನ ತಂಡ. 74 ಓಟದ ಅವಶ್ಯಕತೆ ಇದೆ. ಗರಿಷ್ಠ ಮೊತ್ತವನ್ನ ಬೆನ್ನಟ್ಟಲೇಬೇಕಾದಂತ ಸಂದರ್ಭ. RV ದೇಸಿಂಗ್ಕೋಡಿ ಪರವಾಗಿದೆ. 74 ಓಟದ ಅವಶ್ಯಕತೆ, 30 ಚೆಂಡುಗಳ ಒಂದು. Mover partida, mover partida, mover partida.
pasito de la martita, pero dos. ಮುಂದಿನ ಪಂದ್ಯಾಟದ ಅದೃಷ್ಟದ ನಾಯಕರಾಗಿ ಧಾವಿಸಿ ಬರಬೇಕು. ಫ್ಯಾಂಟಸಿ ಕ್ರಿಕೆಟರ್ಸ್ ವಿರುದ್ಧವಾಗಿ ಕಡ್ಡಾಡಿ ಫ್ರೆಂಡ್ಸ್. ಎರಡು ತಂಡದ ನಾಯಕರಿಗೆ ಪ್ರಥಮ ದ್ವಿತೀಯ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಧಾವಿಸಿ ಬನ್ನಿ. ಫ್ಯಾಂಟಸಿ ಕ್ರಿಕೆಟರ್ಸ್ ವಿರುದ್ಧವಾಗಿದೆ ಕಡ್ಡಾಡಿ ಫ್ರೆಂಡ್ಸ್. Los pibes si te ayudan con esto que dice la Marta. Se mueve para, 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 se mueve para. Esta es la Marta más loca que hay. ¡Mueva! ¡Para! Y mueva la Marta, mueva, mueva, mueva la Marta. Y mueva la Marta, mueva, mueva, mueva la Marta. Y mueva la Marta, mueva, mueva, mueva la Marta. Y mueva la Marta, mueva, mueva, mueva la Marta. Y para vos vuelve la asesina, porque ella no para de bailar. Arriba, arriba la Marta, arriba, arriba, arriba la Marta. Arriba, arriba la Marta, arriba, arriba, arriba la Marta. Arriba, arriba la Marta, arriba, arriba, arriba la Marta. Arriba, arriba la Marta, arriba, arriba, arriba la Marta. Ahora se viene. ಪ್ರಥಮ ಚೆಂಡು ಅತಿರಿಕ್ತತೆಯ ಓಟಗಳೊಂದಿಗೆ ಅಂಕದ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ. ಓಪನಿಂಗ್ ದಾಂಡುಗಾರರಾಗಿ ಆಗಮನವಾಗಿದೆ. 74 ಓಟವನ್ನು ಬೆನ್ನಟ್ಟಬೇಕಾಗಿದೆ. ಅನಿಲ್ ಸ್ವೀಕೃತ ಭಾಗದಲ್ಲಿ ಸ್ವೀಕೃತ ಭಾಗದಲ್ಲಿ ಪ್ರಶ್ವಿನ್, ದಾಳಿಗಾರಿಕೆ ಭಾಗದಲ್ಲಿ ಭರತ್ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಲೆಫ್ಟ್ ಹ್ಯಾಂಡ್ ಕ್ರಮಾಂಕದ ಎಸೆತಗಾರ, ಅದ್ಭುತ ರೀತಿಯ ಎಸೆತಗಾರಿಕೆ, ಅದ್ಭುತ ರೀತಿಯ ಹಾಡುಗಾರಿಕೆ ಭಾಗ ಎಲ್ಲಂತೂ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಎದುರಿಸಿದ ಪ್ರಥಮ ಚೆಂಡು ನೇರವಾಗಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅನಿಲ್ ದಾಂಡತ್ತು ಗರ್ಜಿಸ್ತಾ ಇದೆ. ಗರ್ಜನೆಗೆ ಪ್ರಾರಂಭಕ್ಕೊಳಪಟ್ಟಂತ ವ್ಯಕ್ತಿ 74 ಓಟವನ್ನು ಬೆನ್ನಟ್ಟಬೇಕಾದಂತ ಸಂದರ್ಭಕ್ಕೆ ಅನುಸಾರವಾಗಿ ದಾಂಡುಗಾರಿಕೆ ಗೆಲ್ಲದಕ್ಕೂ ಸಿದ್ಧತೆ ಎನ್ನುವಂತ ಮಾತು ಈ ಬಾರಿ ಪ್ರಥಮ ಚೆಂಡಿನಲ್ಲಿ ಬಂದದ್ದಾಗಿದೆ. ಪ್ರಥಮ ಚೆಂಡು ಸಿಕ್ಸರ್. ದ್ವಿತೀಯ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಸಿಕ್ಸರ್ ವೀರ ನೇರವಾಗಿ ವೀಕ್ಷಣೆಯತ್ತ ಬರಲೇಬೇಕಾಗಿದೆ. ಇಲ್ಲಿ ಪ್ರಥಮ ಉದ್ದರಿ ಆಘಾತಗೊಳ್ತಾ ಇದೆ. ಒನ್ ಡೌನ್ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 17ರಲ್ಲಿ ಕೌಶಿಕ್ ರವರ ಆಗಮನವಾಗಿದೆ. ಅದ್ಭುತ ರೀತಿಯ ಎಸೆತಗಾರಿಕೆ, ಲೆಫ್ಟ್ ಹ್ಯಾಂಡ್ ವಿಭಾಗದ ಅದ್ಭುತ ಶರವೇಗ ಎಸೆತಗಾರ ಭರತ್ ರವರ ಸಂಘಟಿತ ದಾಳಿ. ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 7, ತೃತೀಯ ಬಾರಿ ಅದ್ಭುತ ರೀತಿಯ ಎಸೆತಗಾರಿಕೆ, ಅದ್ಭುತ ದಂಡನೆ. 1 ಬಾಲ್ಸ್ 2 ಬಾಲ್ಸ್ ಓವರ್ ದ ಟಾಪ್ ಬೌಂಡರಿ. 4 ಓಟಗಳು ಮನಮೋಹಕ ಶೈಲಿಯಲ್ಲಿ ದಾಂಡುಗಾರಿಕಾ ವಿಭಾಗ ಗರಿಷ್ಠ ಮೊತ್ತವನ್ನ ಬೆನ್ನಟ್ಟಬೇಕಾದಂತ ಸಂದರ್ಭದಲ್ಲಿ ಸಿಕ್ಸರ್ ಬೌಂಡರಿಗಳನ್ನ ಸಿಡಿಸುವಲ್ಲಿ ಪ್ರಮುಖ ಆಟಗಾರರ ಆಗಮನವಾಗುತ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 11 ಓಟಗಳನ್ನು ದಾಖಲಿಸಿಕೊಂಡಿದೆ. 4ನೇ ಬಾರಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಈ ಬಾರಿ ಅಂತೂ ಒಂಟಿ ಓಟ ಸುಲಭ. ಅವಳಿ ಓಟಕ್ಕಾಗಿ ಕರೆಯನ್ನ ಕೊಟ್ಟರೆ ಬಾರಿ ಅವಳಿ ಓಟ ಕೂಡ ಸಂಪೂರ್ಣಗೊಳ್ತಾ ಇದೆ. ಇಲ್ಲಿ ಲೆಗ್ ಬಾಯ್ಸ್ 4 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 13. 1 ಹುದ್ದರಿ ಕೂಡ ಪತನಗೊಳ್ತಾ ಇದೆ. ಇಲ್ಲಿ ಆರ್ವಿ ದೇಸಿಂಕೋಡಿ ದಾಂಡುಗಾರರು ಗರ್ಜಿಸಲೇಬೇಕಾಗಿದೆ. ಅದ್ಭುತ ದಾಂಡುಗಾರಿಕೆ, ಆಲ್ಮೋಸ್ಟ್ 2 ಬಾಲ್ಸ್ ಓವರ್ ದ ರಫ್ ಬೌಂಡರಿ. ಸತತವಾಗಿ ಬೌಂಡರಿಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಕೌಶಿಕ್.
17 on the board. Last one ball to go. ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಸಮರ್ಪಕವಾಗಿ ಬಳಸಿಕೊಳ್ಳಬಲ್ಲಂತ ಈ ಪವರ್ ಪ್ಲೇ ವಿಭಾಗ ಪಂಚಮ ಚೆಂಡಿನಲ್ಲಿ ಅದ್ಭುತ ರೀತಿಯ ದಾಂಡುಗಾರಿಕೆ. ಬೌಂಡರಿ ಮುಖೇನ ಅಂಕಿಅಂಶ ಪಟ್ಟಿಯಲ್ಲಿ 17. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಅಂತಿಮ ಚೆಂಡು ಚಾಲ್ತಿಯಲ್ಲಿ ಕೌಶಿಕ್ ಅದೇ ಜಾಗ ಈ ಬಾರಿಯಂತೂ ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾರೆ. ಅದ್ಭುತ ಇನ್ನಿಂಗ್ಸ್ ನ ಪ್ರಾರಂಭವಾಗಿದೆ. 6 ಚೆಂಡುಗಳು ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 23 ಓಟಗಳು ದಾಖಲಾಗಿದೆ. ಕೌಶಿಕ್ ಎದುರಿಸಿದಂತ 4 ಚೆಂಡುಗಳಲ್ಲಿ 14 ಓಟವನ್ನು ಗಳಿಸಿಕೊಂಡಿದ್ದಾರೆ. ಅದ್ಭುತ ದಾಂಡುಗಾರಿಕೆ. ಇಲ್ಲಿ ಪ್ರಥಮ ಓವರ್ ಮುಕ್ತಾಯ ಕಾಣಿಸಿಗುವಾಗ ಅಂಕಿಅಂಶ ಪಟ್ಟಿ ಮತ್ತೆ 23 ಆನ್ ದಿ ಬೋರ್ಡ್. ದಯವಿಟ್ಟು ಚೆಂಡನ್ನು ಎಕ್ಕಿಕೊಟ್ಟು ಸಹಕರಿಸಿ. ಬಾಲ್ ಬಾಯ್ಸ್ ಸಂಘಟಕರೇ ದಯವಿಟ್ಟು ಚೆಂಡನ್ನು ಎಕ್ಕಿಕೊಟ್ಟು ಸಹಕರಿಸುವಂತೆ ತಮ್ಮ ಸಹಕಾರ ಕೂಡ ನಮ್ಮೊಂದಿಗಿರಬೇಕು. ಪಂದ್ಯಾಟ ಇನ್ನೂ ಕೂಡ ಹಲವಾರು ಲೀಗ್ ಮಾದರಿಯ ಪಂದ್ಯಾಕೂಟ ನಡೆಯಬೇಕಾಗಿದೆ. ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ನಾವೆಲ್ಲರೂ ಈ ಪಂದ್ಯಾಕೂಟದಲ್ಲಿ ಕೈ ಜೋಡಿಸಬೇಕಾಗಿದೆ. ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕಾಗಿದೆ. ದ್ವಿತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ಅಳದಂಗಡಿ ಪರಿಸರದಲ್ಲಿ ಕೇವಲ ಒಬ್ಬ ಆಟಗಾರ, ಅದು ಪವನ್. ಓವರ್ ಆರ್ಮ್ ಪಂದ್ಯಾಕೂಟದಲ್ಲಿ ಉತ್ತಮ ಎಸೆತಗಾರ ಎನ್ನುವಂತೆ ಎಸೆತಗಾರಿಕೆ. ಇಲ್ಲಿ ಲಯಬದ್ಧತೆಯ ದಾಳಿ, ಶರವೇಗದ ಚೆಂಡು, ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಇಲ್ಲಿ ಡಾಟ್. ಕಳೆದ 1 ಲಕ್ಷದ ಕೆಪಿಎಲ್ ಟೂರ್ನಮೆಂಟ್ ವಿಭಾಗದ ಪಂದ್ಯಾಕೂಟದಲ್ಲಿ ಆರೆಂಜ್ ಕ್ಯಾಪ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಗೆ ಭಾಜನರಾದಂತೆ ಈ ಪವನ್ ದಾಳಿಗಾರಿಕೆ ವಿಭಾಗದ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ಪವನ್. ಈ ಬಾರಿ ಅಂತೂ ಅದ್ಭುತ ಲಯಬದ್ಧತೆಯ ಚೆಂಡು, ಸತತವಾಗಿ ದ್ವಿತೀಯ ಚೆಂಡು ಕೂಡ ಚುಕ್ಕಿಯಾಗಿ ಬರಡಬಿಸ್ತಾ ಇದೆ. ಡಾಟ್ ಬಾಲ್ ಒನ್ಸ್ ಅಗೈನ್. ಅದ್ಭುತ ರೀತಿಯ ಶರವೇಗ ಭರಿತ ಲೈನ್ ಅಂಡ್ ಲೈನ್ ತೆಲುಗು. ಓವರ್ ಆರ್ಮ್ ಪಂದ್ಯಾಕೂಟದಲ್ಲಿ ಇಂತಹ ಎಸೆತಗಳು ಕಂಡು ಬಂದದ್ದೇ ಆದಲ್ಲಿ ನಿಲ್ಲಿಸುವಂತ ಪ್ರಯತ್ನವನ್ನ ಪಡಲೇಬಹುದಾಗಿದೆ. ಈ ಬಾರಿ ಅಂತೂ ಒಂಟಿ ಓಟವನ್ನ ದಾಖಲಿಸಿಕೊಳ್ತಾ ಇದೆ ಆರ್ವಿ ದೇಸಿಂಕೋಡಿ ಪರವಾಗಿ. 3 ಚೆಂಡು ಮುಕ್ತಾಯ ಕಾಣಿಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 24 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮೂರು ಚೆಂಡು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 24ನೇ ಬಾರಿಗೆ ಪವನ್. ಅದ್ಭುತ ಎಸೆತಗಾರಿಕೆ, ಲಯಬದ್ಧತೆಯ ಚೆಂಡು, ಒಂಟಿ ಓಟದ ಲೆಗ್ ಬೈಸ್ ಮುಖೇನ ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. 25 ಅಂಕಿಅಂಶ ಪಟ್ಟಿಯಲ್ಲಿ 25 ಲಾಸ್ ಆಫ್ 1 ವಿಕೆಟ್. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಪ್ರಥಮ ಓವರ್ ದುಬಾರಿಯಾದ ನಂತರ ದ್ವಿತೀಯ ಓವರ್ ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಪವನ್ ದಾಂಡುಗಾರರನ್ನ ಕಟ್ಟಿ ಹಾಕುವಂತ ಎಲ್ಲ ಪ್ರಯತ್ನದೊಂದಿಗೆ ಪಂಚಮ ಬಾರಿ. ಅದ್ಭುತ ರೀತಿಯ ಎಸೆತಗಾರಿಕೆ, ಒಂಟಿ ಒಟ್ಟದ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಲೆಗ್ ಬೈಸ್ ಮುಖೇನ ಒಂಟಿ ಒಟ್ಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 26 ಓಟಗಳು. 26 for loss of 1 wicket after completion of second over 5th ball. Last 1 ball to go. ಕೌಶಿಕ್ ಬಾರಿ ಸ್ಟ್ರೈಕರ್ ಭಾಗದಲ್ಲಿ ಎದುರಿಸಿದಂತ ಕಳೆದ 4 ಚೆಂಡುಗಳಲ್ಲಿ 14 ಓಟವನ್ನು ಬಾರಿಸಿಕೊಂಡರು. ತದನಂತರ ಈ ಬಾರಿ ದ್ವಿತೀಯ ಓವರ್ನ ಅಂತಿಮ ಚೆಂಡು ರಿವರ್ಸ್ ಗಾಗಿ ಪ್ರಯತ್ನ. ಈ ಬಾರಿ ಅಂತೂ ಕ್ಲೀನ್
ಬೌಲ್ಡ್ ಹುದ್ದರಿನಲ್ಲಿ ಕುರುಳುತ್ತಾ ಇದೆ. ಶರವೇಗ ಭರಿತ ಚೆಂಡು ಲೈನ್ ಅಂತ ಹೇಳಬರಿ. ಕೇವಲ ಅಂತಿಮ ಓವರಿನಲ್ಲಿ ಕೇವಲ 3 ಓಟವನ್ನು ಬಿಟ್ಟುಕೊಟ್ಟು ಒಂದು ಹುದ್ದರಿಯನ್ನ ಪಡೆದುಕೊಳ್ತಾ ಇದ್ದಾರೆ ಮಿಸ್ಟರ್ ಪವನ್. ಅದ್ಭುತ ರೀತಿಯ ಸ್ಥಗಾರಿ. ಬೌಲರ್ ನೇಮ್ ಮಿಸ್ಟರ್ ರಚನ್ ಕಾಪಿ ನಡಿಕ ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತ ರೀತಿಯ ದಾಟುಗಾರಿಕೆ. 1 ಬೌನ್ಸ್ ಬೌಂಡರಿ. ಇಲ್ಲಿ ಎದುರಿಸಿದ ಪ್ರಥಮ ಚೆಂಡು ನೇರವಾಗಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಅದ್ಭುತ ಶರವೇಗ ಭರಿತ ಎಸೆತಗಾರಿಕೆ. 4 ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿ ಈ ಬಾರಿ 30 ಓಟವನ್ನ ಸಮೀಪಿಸಿಕೊಳ್ತಾ ಇದೆ. 44 ಓಟಗಳ ಅವಶ್ಯಕತೆ ಇದೆ. 2.5 ಚೆಂಡುಗಳು ಇನ್ನೂ ಕೂಡ ಜೀವಂತವಾಗಿದೆ. ಫುಲ್ ಟಾಸ್ ಮಾದರಿ ಎಸೆತ ಔಟ್ ಆಫ್ ದಿ ಪಾರ್ಕ್. ಎಲ್ಲಿ ಪ್ರಶ್ವಿನ್ ದಾಂಡು ಗರ್ಜನೆಗಳು ಬಡ್ತಾ ಇದೆ. 36 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿದೆ. ಗರಿಷ್ಠ ಮೊತ್ತವನ್ನ ಬೆನ್ನಟ್ಟಿ ಬರಲೇಬೇಕಾಗಿದೆ. ಕಾರಣ ಪ್ರಥಮ ಪಂದ್ಯಾಟದಲ್ಲಿ ಸೋಲುನಪ್ಪಿಕೊಂಡಂತ ಆರ್ವಿ ದೇಸಿಂಕೋಡಿ ಈ ಬಾರಿ ದ್ವಿತೀಯ ಪಂದ್ಯಾಟದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಹೊಂದಿದೆ. 36 ಆನ್ ದಿ ಸ್ಕೋರ್ ಬೋರ್ಡ್. ತೃತೀಯ ಓವರಿನ ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿ 36. ತೃತೀಯ ಬಾರಿಗೆ ಸೇರಬೇಕಾಗಿದೆ ರಚನ್. ದಾಂಡುಗಾರಿಕೆ ಭಾಗದಲ್ಲಿ ಪ್ರಶ್ವಿನ್. ಮತ್ತೆ ಅದೇ ಜಾಗ. 1 ಬೌನ್ಸ್ ಓವರ್ ದಿ ರಫ್ ಬೌಂಡರಿ. 4 ಓಟಗಳು ಲೆಗ್ ಸೈಡ್ ಭಾಗದಲ್ಲಿ ದಂಡಿಸುವಲ್ಲಿ ಪ್ರಶ್ವಿನ್ ರವರ ದಾಂಡು ಗರ್ಜನೆಗಳು ಮಾಡುತ್ತಾ ಇದೆ. 40 ಅಂಕಿಅಂಶ ಪಟ್ಟಿಯಲ್ಲಿ 40 ಓಟವನ್ನ ದಾಖಲಿಸಿಕೊಳ್ತಾ ಇದೆ ಆರ್ವಿ ದೇಸಿಂಕೋಡಿ. ಇಲ್ಲಿ ತೃತೀಯ ಓವರ್ ಚಾಲ್ತಿಯಲ್ಲಿದೆ. 3 ಚೆಂಡು ಮುಕ್ತಾಯ ಕಾಣಸಿಗುವಾಗ ಪ್ರಥಮ ಚೆಂಡು ಬೌಂಡರಿ, ತದನಂತರದ ಚೆಂಡು ಸಿಕ್ಸರ್ ದಾಖಲಿಸಿಕೊಂಡಿದೆ. ತದನಂತರ ಬೌಂಡರಿ. ಇಲ್ಲಿ 4ನೇ ಚೆಂಡು ಚಾಲ್ತಿಯಲ್ಲಿ. ಮತ್ತೆ ಪ್ರಶ್ವಿನ್ ಈ ಬಾರಿಯಂತೂ ಬೈಸು ಮುಖೇನ ಲೆಗ್ ಬೈಸು ಮುಖೇನ ಒಟ್ಟಿ ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. ಒಂದು ಕ್ಷಣ ವಿಕೆಟ್ಗೆ ತಗುಲಿದರೂ ಕೂಡ ಬೆಲ್ಸ್ ಬೀಳದ ಕಾರಣ ಇಲ್ಲಿ ಸೇಫ್. 4 ಚೆಂಡು ಮುಕ್ತಾಯ. ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೆ ರಚನ್. ಶಿಖರಿ ಭಾಗದಲ್ಲಿ ಅದ್ಭುತ ರೀತಿ ಶರವೇಗ ಭರಿತ ಚೆಂಡು. ಇಲ್ಲಿ ಹುದ್ದರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ನೇರವಾಗಿ ಗೂಟಪಾಲಕನ ಮಂತ್ರ ಮೊಗಸೆಯಲ್ಲಿ ಅನಿಲ್ ಗೂಟಪಾಲನೆ. ಅದ್ಭುತ ರೀತಿ ಶರವೇಗ ಭರಿತ ಕಮ್ಬ್ಯಾಕ್. ಲೈನ್ ಅಂತ ಡೆಲಿವರಿ. ಪಂಚಮ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 41. ಲಾಸ್ಟ್ 1 ಬಾಲ್ ಟು ಗೋ. ಆಖರಿ ಗೇಂದ್ ಬಾಕಿ.
41 ಅಂಕಿಅಂಶ ಪಟ್ಟಿಯಲ್ಲಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಮೂವತ್ತ3 ಓಟದ ಅವಶ್ಯಕತೆ ಇದೆ. 13 ಎಸೆತಗಳು ಬಾಕಿ ಇದೆ. 13ರ ಮುಂದೆ ಬೇಕಾಗಿದೆ 33. ಇಲ್ಲಿ ಪಂದ್ಯಾಟವನ್ನು ಗೆಲ್ಲುವವರು ಯಾರು ಕಾದು ನೋಡಬೇಕಾಗಿದೆ. ಈ ಬಾರಿ ಅಂತೂ ತೃತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಲಾಸ್ಟ್ ಒನ್ ಬಾಲ್ ಟು ಗೋ. ಎಸೆತಗಾರಿಕೆ ಭಾಗದಲ್ಲಿ ರಚನ್ ಅದ್ಭುತ ಶರವೇಗ ಭರಿತ ಚೆಂಡು. ಈ ಬಾರಿ ಅಂತೂ ತೃತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ 3 ಹುದ್ದರಿನಷ್ಟಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 41. 12 ಚೆಂಡು ಬೇಕಾಗಿದೆ. 33 ದಂಡಿಸುವರೆ ನಿಲ್ಲಿಸುವರೆ ಕಾದು ನೋಡಬೇಕಾಗಿದೆ. ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. ಸುದೇಶ್ ಎಸೆತಗಾರಿಕೆ ಭಾಗದಲ್ಲಿ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಪ್ರಶ್ವಿನ್ ಇನ್ನು ಕೂಡ ಕ್ರೀಸ್ನಲ್ಲಿ ಜೀವಂತ. ಪ್ರಶ್ವಿನ್ ಅದ್ಭುತ ದಾಂಡುಗಾರ. ಓಹೋ, ಹೇಳಿದ ತಕ್ಷಣ ಬಿದ್ದಿದೆ ಬಾಸುಂಡೆ. ಇಲ್ಲಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಪ್ರಶ್ವಿನ್. ಬಾರಿಸಿದ ಹೊಡೆತಗಳೆಲ್ಲ ಸಿಕ್ಸರ್, ಬೌಂಡರಿ ಇವೆಲ್ಲ ಗಮನಿಸಿಕೊಳ್ಳುವುದಾದಲ್ಲಿ ಪಂದ್ಯಾಟ ಇನ್ನು ಕೂಡ ಜೀವಂತ. 27 ಓಟದ ಅವಶ್ಯಕತೆ ಇದೆ. 11 ಚೆಂಡುಗಳು ಮಾತ್ರ ಬಾಕಿ ಇದೆ. ಈ ಬಾರಿ ದ್ವಿತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಸುದೀಶ್ ಓಹೋ, ಲೈನ್ ಅಂಡ್ ಡೆಲಿವರಿ. ಈ ಬಾರಿ ಅಂತೂ ಔಟ್ಸೈಡ್ ದಿ ಆಫ್ ಸ್ಟಾಂಪ್ ವೈಡ್ ಬಾಲ್. ಶ್ರೀಯುತ ಸುಧಾಕರ್ ಮೆರ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಪುದುವೆಟ್ಟು ಇವರು ಆಗಮಿಸಿದ್ದಾರೆ. ಸರ್, ತಮಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮಗೆ ಮತ್ತೊಮ್ಮೆ ಆಧಾರದ ಸ್ವಾಗತ. ಅದ್ಭುತ ಎಸೆತಗಾರಿಕೆ. ದ್ವಿತೀಯ ಚೆಂಡು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 50 ಓಟ ದಾಖಲಿಸಿಕೊಳ್ತಾ ಇದೆ ಆರ್ವಿ ದೇಸಿಂಕೋಡಿ. 24 ಓಟವನ್ನ ಗಳಿಸಬೇಕಾಗಿದೆ. 10 ಚೆಂಡುಗಳು ಬಾಕಿ ಇದೆ. ಸಂದರ್ಭಕ್ಕೆ ಅನುಸಾರವಾಗಿ ದಂಡನ್ನ ಬೀಸಿದ್ದಾದಲ್ಲಿ ವಿಜಯದ ಗುರಿ ತಲುಪಬಹುದು. ಚಾಣಕ್ಷತನದ ಎಸೆತಗಾರಿಕೆ ಮುಂದುವರಿಸಿದ್ದಲ್ಲಿ ಕಡಿವಾಣವನ್ನ ಗೆಲುವಿಗಾಗಿ ನಿಲ್ಲಿಸಬಹುದು. ಫುಲ್ ಟಾಸ್ ಮಾದರಿ ಚೆಂಡು ಲೆಗ್ ಸೈಡ್ ಭಾಗದಲ್ಲಿ ನೇರವಾಗಿ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ಒಂಟಿ ಓಟ ಮಾತ್ರ. ಈ ಬಾರಿ ಅವಳಿ ಓಟಕ್ಕಾಗಿ ಬಲವಾದ ರನ್ ಔಟ್. ಈ ಬಾರಿ ಅಂತೂ ದುಡುಕಿನ ಮನಮಲ್ಲದ ಓಟಕ್ಕೆ ರನ್ ಔಟ್ ಮುಖೇನ ಹುದ್ದರಿ ಕಳೆದುಕೊಳ್ತಾ ಇದೆ. ನಿತಿನ್ ರವರು ಮತ್ತೆ ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಜೆಸ್ಸಿ ನಂಬರ್ 7ರಲ್ಲಿ ಸಾಗರ್ ರವರ ಆಗಮನವಾಗಿದೆ. ಶೇಖರ್ ಭಾಗದಲ್ಲಿ ಪ್ರಶ್ವಿನ್ 3 ಚೆಂಡು ಮುಕ್ತಾಯದ ಬಳಿಕ 4ನೇ ಬಾರಿಗೆ ಎದುರಿಸಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 51. 9 ಚೆಂಡು 23 ಬೇಕಾಗಿದೆ. 9 balls 23 runs to get. ಚತುರ್ಥ ಬಾರಿಗೆ ಪ್ರಶ್ವಿನ್ ದಾಳಿಗಾರಿಕೆ ಭಾಗದಲ್ಲಿ ಮುನ್ನ. ಓಹೋ, ಅದ್ಭುತ ಎಸೆತಗಾರಿಕೆ. ಇಲ್ಲಿ ಗೂಟ ಪಾಲಕನ ತಪ್ಪಿನಿಂದ ಬಯಸು ಮುಖೇನ ಒಂಟಿ ಓಟವನ್ನ ದಾಖಲಿಸಿಕೊಳ್ತಾ ಇದೆ ಆರ್ವಿ ದೇಸಿಂಕೋಡಿ. 52 ಫಾರ್ ಲಾಸ್ ಆಫ್ 4 ವಿಕೆಟ್ಸ್. 52 ಓಟಗಳು 4 ಹುದ್ದೆಯನ್ನು ಕಳೆದುಕೊಂಡಿದೆ. ಪಂಚಮ ಚೆಂಡು ಚಾಲ್ತಿಯಲ್ಲಿದೆ. ಅಂತಿಮ 2 ಚೆಂಡು ಶೇಖರ್ ಭಾಗದಲ್ಲಿ ಈ ಬಾರಿ ಸಾಕು. ಸಮಯವನ್ನ ಅರಿತುಕೊಂಡು ಗುರುತಿಸಿಕೊಂಡು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಸಮಯ ವಿಳಂಬಿಸಿದ್ದಲ್ಲಿ ದಂಡ ವಿಧಿಸಬೇಕಾದಿತ್ತು. ಅದ್ಭುತ ಎಸೆತಗಾರಿಕೆ. ಈ ಬಾರಿ ಅಂತೂ ಲಯಬದ್ಧತೆಯ ಚೆಂಡು.
ಲಾಸ್ಟ್ ಒನ್ ಬಾಲ್ ಟು ಗೋ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಎದುರಿಸಬೇಕಾಗಿದೆ ಸಾಗರ್. ದಾಳಿಗಾರಿಕಾ ವಿಭಾಗದಲ್ಲಿ ಸುದೀಶ್ ಮುನ್ನಾ ಅದ್ಭುತ ರೀತಿಯ ಎಸೆತಗಾರಿಕೆ. ಲಾಸ್ಟ್ ಒನ್ ಬಾಲ್ ಟು ಗೋ. ಸುದೀಶ್ ಸ್ಟ್ರೈಕರ್ ಭಾಗದಲ್ಲಿ ಸಾಗರ್. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಓಹೋ, ಮ್ಯಾಜಿಕಲ್ ಡೆಲಿವರಿ, ಕ್ಲೀನ್ ಬೌಲ್, ನೇರವಾಗಿ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಹುದ್ದರಿ ಅಂತೂ ಆಘಾತಗೊಳ್ತಾ ಇದೆ. 5ನೇ ಹುದ್ದರಿ ಕೂಡ ನೆಲಕ್ಕುರುಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 52, 5 ಹುದ್ದರಿಗಳು ನಷ್ಟಕ್ಕಾನುವಾಗ ಅಂತಿಮ 6 ಚೆಂಡುಗಳ ಮುಂದೆ ಬೇಕಾಗಿದೆ 22 ಒಟ್ಟುಗಳು. ಇಲ್ಲಿ ಸಮಯ ಮುಕ್ತಾಯವಾಗಿದೆ. ಪವರ್ ಪ್ಲೇ ಸರ್ಕಲ್ ಹೊರಭಾಗದಿಂದ ಒಂದು ಆಟಗಾರ ಪವರ್ ಪ್ಲೇ ಸರ್ಕಲ್ ಒಳಭಾಗಕ್ಕೆ ಬರಲೇಬೇಕಾದಂತ ಸಂದರ್ಭ. ಆರು ಚೆಂಡುಗಳು 22 ಒಟ್ಟುಗಳು ಬೇಕಾಗಿದೆ. ಎಸೆತಗಾರ ನಿಲ್ಲಿಸುವರೆ, ದಾಂಡುಗಾರ ಪ್ರಶ್ವಿನ್ ದಂಡಿಸುವರೆ. ಎಸೆತಗಾರಿಕೆ ಭಾಗದಲ್ಲಿ ಸುಕೇತ್. ದಯವಿಟ್ಟು ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿಕೊಡಿ ದಯವಿಟ್ಟು. ದಾಂಡುಗಾರಿಕೆ ವಿಭಾಗದಲ್ಲಿ ಪ್ರಶ್ವಿನ್ ಎದುರಿಸಿದಂತ 12 ಚೆಂಡುಗಳ ಮುಂದೆ 24 ವೈಯಕ್ತಿಕ ಮೊತ್ತವನ್ನು ಕಲೆ ಹಾಕುವ ಮುಖೇನ, ಕ್ಷಮಿಸಿ 25 ಓಟವನ್ನು ಕಲೆ ಹಾಕುವ ಮುಖೇನ ಗೆಲ್ಲುವಂತ ಭರವಸೆಯ ಹೊಸ್ತಿಲಲ್ಲಿ ಅಂತಿಮ 6ರ ಮುಂದೆ 22 ಓಟ ಬೇಕಾಗುವಂತ ಸಂದರ್ಭದಲ್ಲಿ ಈ ಪ್ರಶ್ವಿನ್ ಯಾವ ರೀತಿ ತನ್ನ ದಂಡನ ಸಹಾಯದಿಂದ ತನ್ನ ತಂಡಕ್ಕೆ ವಿಜಯದ ನಗೆಯನ್ನು ಬೀರಿಸಬಲ್ಲರೆ? ಗೆಲ್ಲುವು ಕಾದುಡಬೇಕಾಗಿದೆ. ಕೇವಲ 6 ಚೆಂಡು 22 ಓಟ ಬೇಕಾಗಿದೆ. ದಯವಿಟ್ಟು ಇತರ ಆಟಗಾರರು ಮೈದಾನವನ್ನು ಪ್ರವೇಶಿಸುವಂತಿಲ್ಲ. ಪಂದ್ಯಾಟವನ್ನು ಮುಂದುವರಿಸಿಕೊಡಿ ದಯವಿಟ್ಟು. ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ತಮ್ಮ ಸ್ವಜಾತಿ ಬಾಂಧವರ ಪಂದ್ಯಾಟವಾಗಿದೆ. ಬಿಲ್ಲವ ಸಮಾಜ ಬಾಂಧವರ ಪಂದ್ಯಾಕೂಟ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳು ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಪಂದ್ಯಾಕೂಟದಲ್ಲಿ ತೀರ್ಪುಗಾರರು ನೀಡಿದಂತ ತೀರ್ಪಿಗೆ ಬದ್ಧರಾಗಿಸಿಕೊಂಡು ಪಂದ್ಯಾಕೂಟದಲ್ಲಿ ಕ್ರಿಕೆಟ್ ಎನ್ನುವಂತ ಹೆಸರಿಗೆ ಕಲಂಕ ತರುವಂತೆ ನಾವು ಮಾಡಬಾರದು. ನಮ್ಮ ಶ್ರಮ ಪಂದ್ಯಾಟಕ್ಕಿರಬೇಕು ಹೊರತು ಯಾವುದೇ ರೀತಿಯ ಬಲವಂತಕ್ಕಲ್ಲ. ಪಂದ್ಯಾಟವನ್ನು ಮುಂದುವರಿಸಿಕೊಡಿ. 6 ಚೆಂಡು 22 ಬೇಕಾಗಿ. ತೀರ್ಪುಗಾರರೇ ದಯವಿಟ್ಟು ಸಂಘಟಕರನ್ನು ಕರೆಯುವಂತಿಲ್ಲ. ತಮ್ಮ ನಿರ್ಧಾರ ಅಲ್ಲಿ ಅಂತಿಮವಾಗಿರಬೇಕು. ಸಂಘಟಕರಿಗೆ ಹಲವಾರು ಆಲೋಚನೆಗಳಿದೆ, ಇಲ್ಲಿ ಬೇಕಾದಷ್ಟು ಕೆಲಸವಿದೆ. ದಯವಿಟ್ಟು ಸಂಘಟಕರ ಇಂಚಬಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಸಂಘಟಕರನ್ನ ಯಾವುದೇ ಕ್ಷಣದಲ್ಲೂ ಕೂಡ ತಾವು ಕರೆಯುವಂತಿರಬಾರದು. ತಮ್ಮ ಕೆಲಸ ಮುಂದುವರಿಸಿಕೊಡಿ ತೀರ್ಪುಗಾರರೇ. ದಯವಿಟ್ಟು ಇಲ್ಲಿ 6ರ ಮುಂದೆ 22 ಬೇಕಾಗಿದೆ. 6 balls 22 runs to get. Who will win this match? Proceed on striker back. ಪ್ರಥಮ ಚೆಂಡು ಅದ್ಭುತ ರೀತಿಯ ಎಸೆತಗಾರಿಕೆ ಔಟ್ಸೈಡ್ ದಿ ಆಫ್ ಸ್ಟಂಪ್. ವೈಡ್ ಬಾಲ್. ಎಸೆತಗಾರಿಕೆ ಭಾಗದಲ್ಲಿ ಸುಕೇತ್ 21 ಓಟದ ಅವಶ್ಯಕತೆ ಇದೆ. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಪ್ರಶ್ವಿನ್ ಮತ್ತೆ ಔಟ್ಸೈಡ್ ದಿ ಆಫ್ ಸ್ಟಂಪ್. ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್. ಅತಿರಿಕ್ತತೆಯ ಓಟಗಳು 20 ಓಟಗಳು ಬೇಕಾಗಿದೆ. 6 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ.
20 ಓಟದ ಅವಶ್ಯಕತೆ ಇದೆ. 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಈ ಬಾರಿಯಂತೂ ಸಮಯ ಮೀರಿ ಹೋಗಿದೆ. ಪ್ರಥಮ ಚೆಂಡು ಪ್ರಶ್ವಿನ್ ನೇರವಾಗಿ 1 ಬೌನ್ಸ್. ಅದ್ಭುತ ಕ್ಷೇತ್ರ ರಕ್ಷಣೆ. ದಯವಿಟ್ಟು ಅಲ್ಲಿ ಬದಿಗೆ ನಿಂತು ಸಹಕರಿಸಿ. ದೇವಿ ಪ್ರಸಾದ್ ಪದನ್ನ ಬರಿಕ ಬಲಿ ಚೂರು. ಥ್ಯಾಂಕ್ ಯು. ಕೆಎಫ್ಸಿ ತಂಡದ ಆಟಗಾರ ಸೋನುರವರು ದಯವಿಟ್ಟು ತಮ್ಮ ತಂಡವನ್ನು ಕೂಡಿಕೊಳ್ಳಿ. ಪ್ರಥಮ ಚೆಂಡು ಅವಳಿ ಒಟ್ಟದ ಸೇರ್ಪಡೆಗೊಳ್ತಾ ಇದೆ. 18 ಬೇಕಾಗಿದೆ. 5 ಚೆಂಡು ಬಾಕಿ ಇದೆ. ಈ ಬಾರಿಯಂತೂ ಲಯಬದ್ಧತೆಯ ಚೆಂಡು. ಅದ್ಭುತ ಶರವೇಗ ಭರಿತ ಚೆಂಡು. 2 ಚೆಂಡು ಮುಕ್ತಾಯ ಕಾಣಸಿಗುವಾಗ 4ರ ಮುಂದೆ ಬೇಕಾಗಿದೆ 18. 3 ಸಿಕ್ಸರ್ಗಳ ಅವಶ್ಯಕತೆ ಇದೆ. 2 ಚೆಂಡು ಮುಕ್ತಾಯಗೊಂಡಿದೆ. ಈ ಸುಕೇತ್ ತನ್ನ ತಂಡಕ್ಕೆ ಆಸರೆಯಾಗಬಲ್ಲರೆ, ಪ್ರಶ್ವಿನ್ ತನ್ನ ತಂಡಕ್ಕೆ ಆಸರೆಯಾಗಬಲ್ಲರೆ. ಪ್ರಶ್ವಿನ್ ಅದ್ಭುತ ದಾಟುಗಾರಿಕೆ, ಅದ್ಭುತ ಕ್ಷೇತ್ರ ರಕ್ಷಣೆ. ಯಾವುದೇ ಒಟ್ಟುಗಳು ಲಭಿಸ್ತಾ ಇಲ್ಲ. ಇಲ್ಲಿ ಚೆಂಡು ಡಾಟ್. 3ರ ಮುಂದೆ 18 ಬೇಕಾಗಿದೆ. 3 ಸಿಕ್ಸರ್ಗಳ ಅವಶ್ಯಕತೆ ಇದೆ. ಇಲ್ಲಿ ಪ್ರಶ್ವಿನ್ ಎಚ್ಚೆತ್ತುಕೊಳ್ಳಬೇಕಾಗಿದೆ. ದೊಡ್ಡ ಹೊಡೆತಗಳನ್ನು ಬಾರಿಸಲೇಬೇಕಾದಂತ ಸಂದರ್ಭ. 3 ಬೇಕಾಗಿದೆ. 18 4ರ ಬಾರಿ. ಈ ಬಾರಿಯಂತೂ ದಂಡಿಸಿದ್ರು ಆಫ್ ಸೈಡ್ ಭಾಗದಲ್ಲಿ ಅದ್ಭುತ ಕ್ಷೇತ್ರ ರಕ್ಷಣೆ. ಅದ್ಭುತ 1 ಬೌನ್ಸ್ ಓವರ್ ದ ರಫ್ ಬೌಂಡ್. ಎರಡರ ಮುಂದೆ 14 ಓಟದ ಅವಶ್ಯಕತೆ ಇದೆ. ಎಲ್ಲ ಸಾಮರ್ಥ್ಯ ಮೀರಿ ಪ್ರಶ್ವಿನ್ ರವರು ದಂಡನ್ನು ಬೀಸಿಕೊಂಡ್ರು. ಸತತವಾಗಿ ಬೌಂಡರಿಗಳನ್ನು ಬಾರಿಸಿಕೊಂಡ್ರು. ಅಂತಿಮ ಕ್ಷಣದಲ್ಲಿ 1ರ ಮುಂದೆ 10 ಬೇಕಾದಂತ ಸಂದರ್ಭ. ಗರಿಷ್ಠ ಮೊತ್ತ 74 ಓಟವನ್ನು ಬೆನ್ನಟ್ಟಿ ಬಂದಂತ ಆರ್ವಿ ದೇಸಿನ್ಕೋಡಿ ಅದ್ಭುತ ದಾಂಡುಗಾರಿಕಾ ಶೈಲಿ ವಿಭಾಗದೊಂದಿಗೆ ಕೇವಲ 1 ಓವರ್ ತಿರುವನ್ನು ಪಡೆದುಕೊಂಡಿತ್ತು. ಅದು ಪವನ್ ರವರ ಎಸೆತ. ಪವನ್ ರವರು ಮಾಡಿದಂತ ಆ 3 ಓಟಗಳನ್ನು ಬಿಟ್ಟುಕೊಂಡು 1 ಹುದ್ದರಿ ಪಡೆದುಕೊಂಡ್ರು. ಆ 1 ಓವರ್ ಖಂಡಿತವಾಗಿ ಪಂದ್ಯಾಕೂಟಕ್ಕೆ ಆಸರೆಯಾಗಿದೆ. ನಿಧಾನಗತಿಯ ಚೆಂಡು. ಈ ಬಾರಿಯಂತೂ ಪಂದ್ಯಾಟ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. ನೇರವಾಗಿ ಆಯಾನ್ ಪೂಜಾರಿ ಕಾಶಿಪಟ್ಟ ತಂಡವು ಗೆದ್ದುಕೊಳ್ತಾ ಇದೆ. ಅದ್ಭುತ ಪ್ರದರ್ಶನ. ಒಂದೊಮ್ಮೆ ಈ ಪಂದ್ಯಾಕೂಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡುವುದಾದಲ್ಲಿ ಅದು ಮಿಸ್ಟರ್ ಪವನ್. 1 ಓವರ್ 3 ಓಟಗಳನ್ನು ಬಿಟ್ಟುಕೊಟ್ಟು 1 ಹುದ್ದರಿಯನ್ನು ಪಡೆದುಕೊಂಡು ತನ್ನ ತಂಡಕ್ಕೆ 1 ಓವರ್ನಲ್ಲಿ ಮೋಡಿ ಮಾಡಿದ ಈ ಪವನ್. ಪಂದ್ಯಾಕೂಟದಲ್ಲಿ ಗಮನಿಸಿದೆ ಆದಲ್ಲಿ ಸರ್ವಶ್ರೇಷ್ಠ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ವಿಭಾಗಕ್ಕೆ ಆಯ್ದುಕೊಳ್ಳುವ ವ್ಯಕ್ತಿಯಾಗಿದ್ದರು ಆರ್ವಿ ದೇಸಿನ್ಕೋಡಿ ಪರವಾಗಿ ಪ್ರಶ್ನೆ. 172 ಸಂಘಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ.
mover patita, mover patita, mover, patita, mover DJ Chandan. Y una vez más se viene el pasito de la Martita, pero dos, DJ Tadeo, DJ Raulito, con fuerza muchachos. Siga moviendo la banda, mover patita, mover patita, mover patita, mover patita, mover patita. A ver, los pibes si me ayudan con esto, ¿qué dice? La Marta se mueve para, 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 se mueve para. ಅಣ್ಣ ಫ್ಯಾಂಟಸಿ ಕ್ರಿಕೆಟರ್ಸ್ನ ತಂಡದ 12 ಆಟಗಾರೊಮ್ಮೆ ಇಲ್ಲಿ ಸ್ಕೋರ್ ಬೋರ್ಡ್ ಹತ್ರ ಬನ್ನಿ ಅಣ್ಣ. ದಯವಿಟ್ಟು ಬ್ಯಾಟಿಂಗ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಅದೇ ರೀತಿಯಲ್ಲಿ ಬೌಲಿಂಗ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ನಮ್ಮ ಕಮೆಂಟರಿ ಬಾಕ್ಸ್ ಕಡೆ ಬನ್ನಿ, ದಯವಿಟ್ಟು ಸಹಕಾರವನ್ನು ಕೊಡಿ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಆಯೋಜಕರು ಮಾಡಿಕೊಂಡವರಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರೇಕ್ಷಕರು ಅದೇ ರೀತಿ ಕ್ರೀಡಾಪಟುಗಳು ಊಟಕ್ಕೆ ಬಾಕಿ ಇದ್ದಲ್ಲಿ ಆದಷ್ಟು ಬೇಗ ಊಟವನ್ನ ಸ್ವೀಕರಿಸಬೇಕು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕೌಂಟರನ್ನ ಕ್ಲೋಸ್ ಮಾಡಲಾಗುವುದು. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಊಟವನ್ನ ಮುಗಿಸಿಕೊಳ್ಳಿ. ಅಣ್ಣ, ಫ್ಯಾಂಟಸಿ 11 ಕ್ರಿಕೆಟರ್ಸ್ ನ 12ನೇ ಆಟಗಾರ ದಯವಿಟ್ಟು ಇಲ್ಲಿ ಬರಬೇಕು. ಇಲ್ಲಿ ಲೈವ್ ಅಲ್ಲಿ ಅಪ್ಡೇಟ್ ಮಾಡಬೇಕು, ದಯವಿಟ್ಟು ಬರಲೇಬೇಕು. ಬಿರುಸಿನ ಹೊಡೆತದ ಪ್ರಯತ್ನ, ಉತ್ತಮವಾದ ಕ್ಷೇತ್ರ ರಕ್ಷಣೆ, ಸೀಮಾ ಗೆರೆಯ ಅಂಚಿನಲ್ಲಿ ಒಂದು ಅದ್ಭುತವಾದ ಕ್ಯಾಚ್ ಅನ್ನ ಪಡೆದುಕೊಂಡ್ರು. ಕಳೆದ ಪಂದ್ಯಾಟದ ಹೀರೋ, ಕನ್ಯಾಡಿತನದ ಐಕಾನ್ ಆಟಗಾರ ಮಿಸ್ಟರ್ ಹರ್ಷಿತ್. ಆರಂಭಿಕ ಆಘಾತಗಳು ಮತ್ತೆ ಫ್ಯಾಂಟಸಿ 11 ಕ್ರಿಕೆಟರ್ಸ್ ತಂಡಕ್ಕೆ ಎದುರಾಗ್ತಾ ಇದೆ. ಆರಂಭಿಕ ದಾಂಡಿಗ ಶ್ರವಣ ರೂಪದಲ್ಲಿ ಮೊದಲ ಹೊತ್ತರಿ ನೆಲಕುರುಳ್ತಾ ಇದ್ರೆ ಇವರ ತೆರವಾದ ಸ್ಥಾನವನ್ನು ತುಂಬಲು ಮತ್ತೋರ್ವ ಪ್ರಸಾದರೆ ಲೈವ್ ಅಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ದಯವಿಟ್ಟು ಒಬ್ಬ ಆಟಗಾರರು ದಯವಿಟ್ಟು ಇಲ್ಲಿ ಬರಲೇಬೇಕು. ತೀರ್ಪುಗಾರ್ರೆ ಒಂದು ನಿಮಿಷ. ಪ್ರತಿ ತಂಡಕ್ಕೂ ಕೂಡ
ಸೂಚನೆಯನ್ನ ನೀಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್, ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ಲಕ್ಷ್ಮಿ ಇಂಡಸ್ಟ್ರೀಸ್, ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ಓವರ್ಗಾಗಿ ಅತ್ಯಂತ ಕಿರಿಯ ಆಟಗಾರ, 15 ವರ್ಷಗಳನ್ನ ತುಂಬಿದಂಥ ಆಟಗಾರ ಮಿಸ್ಟರ್ ಸೊಹಾನ್. ಈ ಬಾರಿ ಮತ್ತೆ ಸುಂದರತೆಯ ಚೆಂಡು ಚುಕ್ಕಿ ಆಗ್ತಾ ಇದೆ. 10ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಸೊಹಾನ್ ಈ ಬಾರಿ ಕನ್ಯಾ ಡಿಫೆನ್ಸ್ ಪರವಾಗಿ ಆರಂಭಿಕ ಪವರ್ ಪ್ಲೇ ಓವರ್ನ ಜವಾಬ್ದಾರಿಯನ್ನ ಕೂಡ ತನ್ನದಾಗಿಸಿಕೊಂಡು ತನ್ನ ಜವಾಬ್ದಾರಿಯನ್ನ ಮುಂದುವರಿಸ್ತಾ ಇದ್ದಾನೆ. ತನ್ನ ತಂದೆ ಪಂದ್ಯದ ವೀಕ್ಷಣೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಬಾರಿ ಮತ್ತೆ ಗಾಳಿಯಲ್ಲಿ ಮತ್ತೆ ಹೊತ್ತರಿ ಅವಕಾಶಗಳು. 2ನೇ ಹೊತ್ತರಿಯೂ ಕೂಡ ನೆಲಕ್ಕುರುಳ್ತಾ ಇದೆ. ಫ್ಯಾಂಟಸಿ ಕ್ರಿಕೆಟರ್ ತಂಡಕ್ಕೆ ಆರಂಭಿಕ ಓವರ್ ನಲ್ಲಿ ಮುಳುವಾಗ್ತಾ ಇದ್ದಾನೆ ಮಿಸ್ಟರ್ ಸೊಹಾನ್. ನೂತನ ದಾಂಡಿಗನ ಪರಿಚಯವನ್ನ ಮಾಡಿಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಬೇಡಿಕೆಯ ಆಟಗಾರ ಜರ್ಸಿ ನಂಬರ್ 44ರಲ್ಲಿ ಅಖಿಲ್ ಫ್ಯಾಂಟಸಿ ಕ್ರಿಕೆಟರ್ಸ್ ಪರವಾಗಿ ಅಂಕಣದ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ ಸೋನು. ಕೇವಲ 2 ಓಟಗಳು ಮಾತ್ರ ಇದುವರೆಗೆ ಅಂಕ ಬಡ್ಡಿಯನ್ನು ಸೇರಿಕೊಂಡಿದೆ. ಆರಂಭಿಕ ಓವರ್ನ ಕೊನೆಯ ಚೆಂಡು ಮತ್ತೆ ಕಟರ್ ಮಾದರಿಯ ಎಸೆತ. ತೀರ್ಪುಗಾರರಿಂದ ಅಡ್ಡ ಚೆಂಡಿನ ಘೋಷಣೆಗಳು. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಮತ್ತೆ ಸುಂದರತೆಯ ಚೆಂಡು. ಇದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯದ ಹಂತವನ್ನು ಕಂಡುಕೊಂಡಾಗ ಅಂಕ ಪಟ್ಟಿಯಲ್ಲಿ ಸೇರಿಕೊಂಡಿರುವಂತದ್ದು ಕೇವಲ 3 ಓಟಗಳು. 2 ಪ್ರಮುಖ ಹೊದ್ದರಿಯನ್ನು ಕೂಡ ಮಿಸ್ಟರ್ ಸೊಹಾನ್ ಪಡೆದುಕೊಂಡು ಆರಂಭಿಕ ಓವರ್ನಲ್ಲಿ ತಂಡಕ್ಕೆ ಆಸರಿಯಾಗ್ತಾ ಇದ್ದಾನೆ 15ರ ಹರೆಯದ ಮಿಸ್ಟರ್ ಸೊಹಾನ್. ದ್ವಿತೀಯ ಓವರನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ ಮಿಸ್ಟರ್ ಗಿರೀಶ. ಧರ್ಮಸ್ಥಳ ಪರಿಸರದ ಮತ್ತೋರ್ವ ದಿಗ್ಗಜ ಕ್ರಿಕೆಟ್ತಾರೆ. ಸ್ಟ್ರೈಕ್ ವಿಭಾಗದಲ್ಲಿ ಹೊದುವೆಟ್ಟು ಪರಿಸರದ ಮಿಸ್ಟರ್ ಅನಿಲ್. ಹಲವಾರು ಪಂದ್ಯಗಳನ್ನು ಆಡಿದಂತಹ ಅನುಭವ ಮಿಸ್ಟರ್ ಅನಿಲ್ ರವರದ್ದು. ಸುಂದರತೆಯ ಚೆಂಡು, ಬ್ಲಾಕ್ ಹಾಲ್ ಡೆಲಿವರಿ, ದಾಂಡಿಗರನ್ನ ವಂಚಿಸಿ ಔಟ್ ರೈಟ್ಸ್ ಮುಖಾಂತರವಾಗಿ
ಕ್ಷಮಿಸಿ, ಲೆಗ್ ಬೈಸ್ ಮುಖಾಂತರವಾಗಿ ಅವಳಿ ಓಟಗಳನ್ನು ಕೂಡ ಗಳಿಸಿಕೊಳ್ತಾ ಇದ್ದಾರೆ. ಮತ್ತೆ ಗಿರೀಶ್ ಎಸೆತಗಾರಿಕೆಯಲ್ಲಿ ಈ ಬಾರಿ ಶಾರ್ಟ್ ಪಿಚ್ ಎಸೆತ ಬಿರುಸಿನ ಹೊಡೆತದೊಂದಿಗೆ 6 ಓಟಗಳನ್ನ ಗಳಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಅಖಿಲ್. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹು ಬೇಡಿಕೆಯ ಆಟಗಾರ ಮಿಸ್ಟರ್ ಅಖಿಲ್. ಹಲವಾರು ಪಂದ್ಯಾಕೂಟಗಳಲ್ಲಿ ಬೆಸ್ಟ್ ಬೌಲರ್, ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಆಟಗಾರ. ಈ ಬಾರಿ ಮತ್ತೆ ಸುಂದರತೆಯ ಚೆಂಡು ಬಲವಾದ ಮನವಿಯನ್ನು ಮಾಡಿಕೊಂಡ್ರು. ತೀರ್ಪುಗಾರರಿಂದ ಯಾವುದೇ ಪುರಸ್ಕಾರಗಳು ಸಿಗ್ತಾ ಇಲ್ಲ. ಮತ್ತೆ ಚುಕ್ಕಿಯಾಗಿ ಅಂಗಪಟ್ಟಿಯನ್ನು ಸೇರಿಕೊಂಡಾಗ ತಡದ ಮೊತ್ತ ಏರಿಕೆ ಆಗುತ್ತಾ 13-12. ಮತ್ತೆ ಫುಲ್ ಟಾಸ್, ಚೆಂಡು ಗಾಳಿಯಲ್ಲಿ ಬಿಸಿಲಿನ ಬೇಗೆಯನ್ನ ತಡ್ಕೊಳ್ಳಿಕ್ಕಾಗದೆ ಕ್ಯಾಚ್ ಅನ್ನ ಕೂಡ ಕೈ ಚೆಲ್ತಾ ಇದ್ದಾರೆ. ಬಹುಶಃ ಪ್ರಥಮ ಪಂದ್ಯಾಟದಿಂದಲೂ ಕೂಡ ಕನ್ಯಾಡಿ ಫ್ರೆಂಡ್ಸ್ ಸತತವಾಗಿ ಕ್ಯಾಚ್ ಗಳನ್ನ ಕೈ ಚೆಲ್ತಾ ಇದ್ದಾರೆ. ಆರಂಭಿಕ ಪಂದ್ಯದಲ್ಲೂ ಕೂಡ 4 ಕ್ಯಾಚ್ ಗಳನ್ನ ಕೈ ಚೆಲ್ಲಿದ್ರು. ಈ ಬಾರಿ ದ್ವಿತೀಯ ಪಂದ್ಯದಲ್ಲೂ ಕೂಡ ಮತ್ತದೆ ಮರುಕಳಿಸ್ತಾ ಇದೆ. ಈ ಬಾರಿ ಮತ್ತೆ ಸುಂದರತೆಯ ದಂಡನೆ ಕಾರ್ನರ್ ವಿಭಾಗದಲ್ಲಿ 4 ಕೋಟಿಗಳನ್ನು ಗಳಿಸಿಕೊಳ್ತಾ ಇದ್ದಾನೆ ಮಿಸ್ಟರ್ ಅಖಿಲ್. ಇದರೊಂದಿಗೆ 2 ಓವರ್ಗಳು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ 18 ಓಟಗಳನ್ನು ಗಳಿಸಿಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ಈ ಬಾರಿ ನೂತನ ಎಸೆತಗಾರಿಕೆಯಲ್ಲಿ 3ನೇ ಓವರ್ಗಾಗಿ ಹರ್ಷಿತ್ನ ಪರಿಚಯವಾಗ್ತಾ ಇದೆ. ಅಡ್ಡ ಚೆಂಡು, ಮೊದಲ ಚೆಂಡು ಅಡ್ಡ ಚೆಂಡೆಂದು ಘೋಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅತಿರಿಕ್ತ ರನ್ಗಳ ಮುಖಾಂತರವಾಗಿ 1+1 2 ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಮತ್ತೆ ಹೊಡೆಬಡೆಯ ದಾಂಡಿಗ ಮಿಸ್ಟರ್ ಅಖಿಲ್. ಈ ಬಾರಿ ಮತ್ತೆ ದಂಡಿಸುವಂತಹ ಪ್ರಯತ್ನ, ಡೀಪ್ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಮತ್ತೆ 6 ಓಟಗಳನ್ನು ಗಳಿಸಿಕೊಳ್ತಾ ಇದ್ದಾನೆ. ಬಹುಶಃ ಅಖಿಲ್ ಆರಂಭಿಕ ಹುದ್ದರಿಯ ಆಘಾತದ ನಂತರ ಬಿರುಸಿನ ತಂಡಗಾರಿಕೆಯನ್ನ ನಡೆಸಿಕೊಳ್ತಾ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ ಮಿಸ್ಟರ್ ಅಖಿಲ್. ಅತ್ಯಂತ ಕಿರಿ ವಯಸ್ಸಿನಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ತನ್ನ ಹೆಸರನ್ನ ಮೂಡಿಸಿರುವಂತಹ ಆಟಗಾರ ಮಿಸ್ಟರ್ ಅಖಿಲ್. ಮತ್ತೆ ಶಾರ್ಟ್ ಪಿಚ್ ಡೆಲಿವರಿ, ಗಾಳಿಯಲ್ಲಿದೆ ಚೆಂಡು, ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು ಮಿಸ್ಟರ್ ಗಿರೀಶ್. ಬಹುದೊಡ್ಡ ಹುದ್ದರಿಯ ಆಘಾತ ಅಖಿಲನ ರೂಪದಲ್ಲಿ
ಹುದ್ದರಿಯು ಕೂಡ ಪತನಗೊಳ್ತಾ ಇದೆ. ತನ್ನ ತಂಡಕ್ಕೆ ಬಿರುಸಿನ 2 ಸಿಕ್ಸರ್ 1 ಬೌಂಡ್ರಿಯನ್ನು ದಾಖಲಿಸಿಕೊಂಡು ವೈಯಕ್ತಿಕವಾಗಿ 18 ಓಟಗಳನ್ನು ಗಳಿಸಿಕೊಂಡಂತಹ ಅಖಿಲ್ ಈ ಬಾರಿ ತನ್ನ ಹುದ್ದರಿಯನ್ನು ಒಪ್ಪಿಸಿ ತನ್ನ ಪಾಳ್ಯದ ಹತ್ರ ಮರಳ್ತಾ ಇದ್ರೆ ನೂತನ ದಾಂಡಿಗರ ಪರಿಚಯವೂ ಕೂಡ ಮಾಡಿಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ಜರ್ಸಿ ನಂಬರ್ 1ರಲ್ಲಿ ನೂತನ ದಾಂಡಿಗರ ರೂಪದಲ್ಲಿ ಸುಮಿತ್. ತೃತೀಯ ಓವರ್ನ ಅಂತಿಮ 4 ಚೆಂಡುಗಳು ಬಾಕಿ. ಚುಕ್ಕಿ ಆಗ್ತಾ ಇದೆ ಚೆಂಡು. ಮತ್ತೆ ಹರ್ಷಿತ್ ಮತ್ತೆ ಸುಂದರತೆಯ ಚೆಂಡು ಅತ್ಯುತ್ತಮವಾದಂತಹ ದಂಡನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಓಟದ ಗಳಿಕೆಯೊಂದಿಗೆ ತರದ ಮತ್ತೆ ಏರಿಕೆ ಆಗುತ್ತಾ 27. ಐದನೇ ಚೆಂಡನ್ನ ಸಿಕ್ಸರ್ ಗಟ್ತಾ ಇದ್ದಾರೆ ಮಿಸ್ಟರ್ ಅನಿಲ್. ಅಂತಿಮ ಬಾರಿಗೆ ಸೇಬೇಕಾಗಿದೆ ಹರ್ಷಿತ್. ಮತ್ತೆ ಶಾರ್ಟ್ ಪಿಚ್ ಎಸೆತ ಕೂಟ ರಕ್ಷಣೆಯಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಇದರೊಂದಿಗೆ ಆರಂಭಿಕ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 34. ಅಂತಿಮ 2 ಓವರ್ಗಳು ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹುಶಃ ಎಸೆತಗಾರರ ಕೊರತೆಯನ್ನ ಅನುಭವಿಸಿಕೊಳ್ತಾ ಇದೆ ಕನ್ಯಾ ಡಿಫರೆನ್ಸ್ ತಂಡ. ನೂತನ ಎಸೆತಗಾರರಿಗೆ ಅಲ್ಲಿ ಈ ಬಾರಿ ಮತ್ತೆ ಫುಲ್ ಟಾಸ್ ಎಂದು ಗಾಳಿಯಲ್ಲಿ ಈ ಬಾರಿ ಸುಂದರತೆಯ ಕ್ಯಾಚ್ ಅನ್ನು ಪಡೆದುಕೊಂಡ್ರು ಸೀಮಾಗೆರೆಯ ಅಂಚಿನಲ್ಲಿ ಮಿಸ್ಟರ್ ಶಿವ. ಆರಂಭಿಕ ದಾಂಡಿಗ ಮಿಸ್ಟರ್ ಅನಿಲ್ ರವರ ಹುದ್ದರಿ ಕೂಡ ಪತನವಂತಹ ಸಂದರ್ಭದಲ್ಲಿ ಹುದ್ದರಿಯನ್ನು ಪಡೆದುಕೊಂಡಂತ ಎಸೆತಗಾರ ಮಿಸ್ಟರ್ ತಾರ್ನಾಥ ಕಂಡಿಯಾಡಿ ತಂಡದ ಪರವಾಗಿ ಆಸರೆ ಆಗ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಸೋನು ಕೇವಲ 3 ಓಟಗಳನ್ನು ಮಾತ್ರ ಬಿಟ್ಟುಕೊಟ್ಟಿದ್ರು. ಉಳಿದ 2 ಓವರ್ಗಳಲ್ಲಿ ದೊಡ್ಡ ಮೊತ್ತಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟದ್ದು ಮಿಸ್ಟರ್ ಹರ್ಷಿತ್. ಅದೇ ರೀತಿ ಗಿರೀಶ. ಈ ಬಾರಿ ಮತ್ತೆ ತಾರ್ನಾಥ್. ಬ್ಯಾಟ್ಸ್ಮನ್ ನೇಮ್ ಶಶಿ. ಮತ್ತೆ ಬಿರುಸಿನ ಹೊಡೆತದ ಪ್ರಯತ್ನಗಳು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಓಟವನ್ನು ಗಳಿಸಿಕೊಳ್ತಾ ತನ್ನ ಮೊತ್ತ ಏರಿಕೆ ಆಗ್ತಾ ಇದೆ. 35 ಓಟಗಳು. ಆರಂಭಿಕ ಇನ್ನಿಂಗ್ಸ್ ನ 10 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತಗಳು. 6 ಓಟಗಳು ಕೂಡ. ಚೆಂಡು ನೇರವಾಗಿ ಸೀಮಾಗೆರೆಯನ್ನು ಕ್ರಮಿಸಿಕೊಳ್ತಾ 6 ಓಟಗಳ ರೂಪದಲ್ಲಿ ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತಂಡದ ಮೊತ್ತ ಏರಿಕೆ ಆಗುತ್ತಾ 41 ಓಟಗಳು. ಅಂತಿಮ 3 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಎಸೆತದಲ್ಲಿ ಉತ್ತರಿಯನ್ನು ಪಡೆದುಕೊಂಡಂತಹ ಆಟಗಾರ ಮತ್ತೆ ಸಿಕ್ಸರ್ಗಳನ್ನ ಬೆಟ್ಟುಕೊಡ್ತಾ ಇದ್ದಾನೆ.
ಈ ಬಾರಿ ಮತ್ತೆ ಬ್ಲಾಕ್ ಹಾಲ್ ಡೆಲಿವರಿ, ಊಟ ರಕ್ಷಣೆಯಲ್ಲಿ ಮತ್ತೆ ವಿಫಲತೆಯನ್ನು ಕಂಡುಕೊಳ್ತಾ ಸತತವಾಗಿ ಬೈಸ್ ರೂಪದಲ್ಲಿ 4 ಓಟಗಳನ್ನು ಕೂಡ ಗಳಿಸಿಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ. ಊಟ ರಕ್ಷಣೆಯಲ್ಲಿ ಬದಲಾವಣೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾವೆ. ಮತ್ತೆ ಸುಂದರತೆಯ ಚೆಂಡು ಚುಕ್ಕಿಯಾಗಿ ಅಂಗಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನ 4ನೇ ಓವರ್ನ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಈಗಾಗಲೇ ಫ್ಯಾಂಟಸಿ ಕ್ರಿಕೆಟರ್ಸ್ ಬರೋಬ್ಬರಿ 45 ಓಟಗಳನ್ನ ಅಂಗಪಟ್ಟಿಯಲ್ಲಿ ಸೇರಿಸಿಕೊಂಡಿದೆ. ಇನ್ನು ಕೂಡ 7 ಚೆಂಡುಗಳಲ್ಲಿ ಅದೆಷ್ಟು ರನ್ಗಳನ್ನ ಕಲೆ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈ ಬಾರಿ ಮತ್ತೆ ವೈಟ್ ಪ್ಲಸ್ 4 5 ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಕಳೆದ ಎಸೆತ ಬೈಸ್ ರೂಪದಲ್ಲಿ ಬೌಂಡ್ರಿಯನ್ನು ದಾಖಲಿಸಿಕೊಂಡಿದ್ರೆ ಈ ಬಾರಿ ಅಡ್ಡ ಚೆಂಡಿನ ಮುಖಾಂತರವಾಗಿ ಮತ್ತೆ 4 ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಒಟ್ಟಾರೆಯಾಗಿ ತನ್ನದ ಮೊತ್ತ 5 ದಶಕವನ್ನ ತಲುಪಿಕೊಳ್ತಾ ಇದೆ. ತನ್ನದ ಮೊತ್ತ 50. ಈ ಬಾರಿ ಮತ್ತೆ ಸ್ಲೋವರ್ ಮಾದರಿಯ ಚೆಂಡು ಗೂಟ ರಕ್ಷಣೆಯಲ್ಲಿ ವಿಫಲತೆ. ಅಡ್ಡ ಚೆಂಡಿನ ಘೋಷಣೆಗಳು ಕೂಡ ವೈಟ್ ಬಾಲ್ ಎಂಬ ತೀರ್ಮಾನಗಳು ಬರ್ತಾ ಇದೆ. ಬಹುಶಃ ಅಂತಿಮ ಚೆಂಡಿಗಾಗಿ ಸತತ 4ನೇ ಬಾರಿಗೆ ಸೇರ್ಬೇಕಾಗಿದೆ ಮಿಸ್ಟರ್ ತಾರನಾಥ್. 3 ಅತಿರಿಕ್ತ ಎಸೆತಗಳ ಮುಖಾಂತರವಾಗಿ ಓವರ್ ಅನ್ನ ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿಕೊಳ್ತಾ ಇದ್ದಾರೆ. ಕ್ರೀಡಾಕೂಟದ ಬಾರಿ ಸುಂದರತೆಯ ಚೆಂಡು ಬಲವಾದ ಮನವಿಯನ್ನು ಮಾಡಿಕೊಂಡ್ರು. ತೀರ್ಪುಗಾರರಿಂದ ಯಾವುದೇ ಪುರಸ್ಕಾರಗಳು ಸಿಗ್ತಾ ಇಲ್ಲ. ಅಂತಿಮ 6 ಚೆಂಡುಗಳ ಆಟ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಮುಕ್ತಾಯಗೊಂಡಂತಹ 4 ಓವರ್ಗಳ ಇಷ್ಟು ವರ್ಷ ಹಾಡಿನ ಮೂಲಕ, ನಿರ್ದೇಶನದ ಮೂಲಕ, ಸಂಗೀತದ ಮೂಲಕ, ನಗಿಸುವ ಮುಖಾಂತರ ದಿನನಿತ್ಯ ಟಿವಿ ವಾಹಿನಿಗಳು ಸಾಧು ಮಹಾರಾಜ್ ಪ್ಲೀಸ್. ಒಂದು ಸಂತೋಷದ ವಿಷಯ, ದಿನದ 7ನೇ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಮಂಗಳೂರಿನ ಜನ ಎಂತವರು ಅಂದ್ರೆ ಸಂಗೀತ ಪ್ರಿಯ. ತಕ್ಸ್ವಿ ಪೆರ್ಲಾ ವಿರುದ್ಧವಾಗಿ ಚಾಮುಂಡೇಶ್ವರಿ ಅರಿಕೋಡಿ ನಾಣ್ಯ ಚಮಕಿಗಾಗಿ ಕಮೆಂಟ್ರಿ ಬಾಕ್ಸ್. ತಕ್ಸ್ವಿ ಪೆರ್ಲಾ ವಿರುದ್ಧವಾಗಿ ಚಾಮುಂಡೇಶ್ವರಿ ಅರಿಕೋಡಿ. ನೂತನ ದಾಂಡಿಗನ ರೂಪದಲ್ಲಿ ಪ್ರಚೀತ. ಪ್ರತಿಯೊಂದು ತಂಡದ ಗಮನಕ್ಕೆ ಪ್ರತಿ ಇನ್ನಿಂಗ್ಸ್ ಕೇವಲ 20 ನಿಮಿಷಗಳಿಗೆ ಸೀಮಿತಗೊಳ್ತಾ ಇದೆ. ನಿಗದಿತ ಸಮಯದೊಳಗಾಗಿ ತಾವುಗಳು ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸದೇ ಇದ್ದಲ್ಲಿ ದಂಡದ ರೂಪದಲ್ಲಿ ಒಂದು ಆಟಗಾರರನ್ನ 30 ಗಜಗಳ ವೃತ್ತದ ಒಳಗೆ ಆಡಿಸುವಂತಹ ಪರಿಸ್ಥಿತಿ ಎದುರಾಗ್ತದೆ. ಹೋದ್ದರಿಯ ಪದದ ನಂತರ ನೂತನ ದಾಂಡಿಗ ಪ್ರಚೀತ್ ಎದುರಿಸಿದ ಪ್ರಥಮ ಚೆಂಡು ವೀರುಸಿನ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಆರಂಭಿಕ ಎಸೆತವನ್ನೇ ಸಿಕ್ಸರ್ ಗಾಟಿದಂತಹ ವೀರ ಮಿಸ್ಟರ್ ಪ್ರಚೀತ್. ಮತ್ತೆ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಫುಲ್ ಟಾಸ್ ಚೆಂಡು, ಮತ್ತೆ ಗಾಳಿಯಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಚೆಂಡನ್ನ ಸೀಮಾಗೆರೆಯ ಹೊರಕ್ಕೆ ಅಟ್ಟಿದ್ರು. ಉಡುಗೊರೆಯ ರೂಪದಲ್ಲಿ ಮತ್ತೆ 6 ಓಟಗಳು ಅಂಕಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತಂಡದ ಮೊತ್ತ ಏರಿಕೆ ಆಗುತ್ತಾ
64 ತಲುಪಿಕೊಳ್ತಾ ಇದ್ರೆ ಕ್ಯಾಚ್ ಅನ್ನ ಕೈ ಚೆಲ್ಲದಂತೆ ಮ್ಯಾಚ್ ಅನ್ನ ಕೂಡ ಕೈ ಚೆಲ್ಲುವ ಪರಿಸ್ಥಿತಿಯತ್ತ ಕನ್ಯಾಡಿ ಫ್ರೆಂಡ್ಸ್ ತಂಡ. ಮತ್ತೆ ಸಪೋರ್ಟ್ ಮಾಡಿ ದಂಡಿಸುವಂತ ಪ್ರಯತ್ನ, ಅದರೊಂದಿಗೆ ಸಿಕ್ಸರ್ ವೀರ ಪ್ರಚೀತನ ಹೊದ್ದರಿಯು ಕೂಡ ನೆಲಕ್ಕುರುಳ್ತಾ ಇದೆ. ತಾನು ಎದುರಿಸಿದ 3 ಚೆಂಡುಗಳಲ್ಲಿ ಭರ್ಜರಿ 2 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡು ತನ್ನ ತಂಡಕ್ಕೆ 12 ಓಟದ ಉಡುಗೊರೆಯನ್ನು ನೀಡಿಕೊಳ್ತಾ ಇದ್ದಾನೆ ಮಿಸ್ಟರ್ ಪ್ರಚೀತ. ಮುಂದಿನ ಪಂದ್ಯದ ನಾಣ್ಯ ಚುಮಕೆಯನ್ನ ಸದಾಶಿವ ಅವರವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತದ ಪ್ರಯತ್ನಗಳು. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟದ ಗಳಿಕೆಯನ್ನು ಮಾಡಿಕೊಳ್ತಾ ತನ್ನದು ಮತ್ತೆ ಏರಿಕೆ ಆಗುತ್ತಾ 65 ತಲುಪ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ನ ಅಂತಿಮ ಚೆಂಡು. ಈ ಬಾರಿ ಮತ್ತೆ ಬಿರುಸಿನ ಓಟದ ಪ್ರಯತ್ನಗಳು, ಇದರೊಂದಿಗೆ ರನ್ಔಟ್ ನ ರೂಪದಲ್ಲಿ ಹೊದ್ದರಿಯು ಕೂಡ ಪತನಗೊಳ್ಳುವಂತಹ ಸಂದರ್ಭದಲ್ಲಿ ಆರಂಭಿಕ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ವೇಳೆಯಲ್ಲಿ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡ 65 ಓಟಗಳನ್ನು ಗಳಿಸಿಕೊಂಡು ಎದುರಾಳಿ ಕನ್ಯಾಡಿ ಫ್ರೆಂಡ್ಸ್ ತಂಡಕ್ಕೆ 66 ಓಟದ ಗುರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. जाने जाना ले गए दिल
के दिल का है जो हाल क्या कहे, हो गया है कैसा ये कमाल क्या कहे, तुमसे मिल के दिल का है जो हाल क्या कहे, हो गया है कैसा ये कमाल क्या कहे। ಪ್ರಥಮ ಓವರ್ನ ಅಂತಿಮ ಚೆಂಡು ಬಾಕಿ ಇದೆ. ಕನ್ಯಾಡಿ ಆರು ಅಂಕಗಳನ್ನ ಗಳಿಕೆ ಮಾಡಿದೆ. ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತದ ಮೂಲಕ ಸಿಕ್ಸರ್ ಬಾರಿಸಿದ್ದಾರೆ. ಹರ್ಷಿತ್ ಅವರ ದಂಡು ಮುಖೇನ 6 ರನ್ನುಗಳು ಜಮೆಯಾಗುತ್ತಾ ಇದೆ. ಒಟ್ಟು ಖಾತೆಯಲ್ಲಿ 12. ಯಾವುದೇ ಉದ್ದರಿಯ ಪತನವಿಲ್ಲದೆ ಖಾತೆಯಲ್ಲಿ 12 ಗಳಿಕೆಯಾಗಿದೆ. ಕನ್ಯಾಡಿ Bowler name, please. Bowler.
Bowler name Anil. ಪ್ರಸ್ತುತ ಯುವವಾಹಿನಿ ಸಂಚಲನ ಸಮಿತಿ ಉಜಿರೆದರ ಆಶ್ರಯದಲ್ಲಿ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಿಲ್ಲವ ಸಮಾಜ ಬಾಂಧವರಿಗಾಗಿ ಓವರಾಮ್ ಬೆಟ್ಟಿಂಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟ ಇದರ ಲೀಗ್ ಸುತ್ತಿನ ಸ್ಪರ್ಧೆಗಳನ್ನ ನೀವು ನೋಡ್ತಾ ಇದ್ದೀರಾ. ಪ್ರಸ್ತುತ ಕ್ರೀಡಾಂಗಣದಲ್ಲಿ ಕನ್ಯಾಡಿ ವಿರುದ್ಧವಾಗಿ ಫ್ಯಾಂಟಸಿ ಕ್ರಿಕೆಟರ್ಸ್ ದ್ವಿತೀಯ ಓವರ್ನ ಪ್ರಥಮ ಚೆಂಡು ಅಗಲ ಎಸೆತ ಎಂಬ ಘೋಷಣೆ. ಕನ್ಯಾಡಿ ಖಾತೆಯಲ್ಲಿ 13 ಓಟಗಳು ಸೇರ್ಪಡೆಗೊಂಡಿದೆ. ಅದೇ ಮಾದರಿಯ ಚೆಂಡು ಮತ್ತೆ ಅಗಲ ಎಸೆತ. ದ್ವಿತೀಯ ಓವರ್ನ ಸತತ 2 ಚೆಂಡುಗಳು ಕೂಡ ಅಗಲ ಎಸೆತವಾಗಿ ಕಾಣಿಸಿಕೊಡ್ತಾ ಇದೆ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕ್ಷೇತ್ರ ರಕ್ಷಣೆಯಲ್ಲಿ ಕಳಪೆ ಪ್ರದರ್ಶನವನ್ನ ಕಾಣ್ತಾ ಇದ್ದಾವೆ. 2 ಓಟಗಳನ್ನ 1 ಓಟವನ್ನ ಗಳಿಸಿಕೊಂಡಿದೆ ಕನ್ಯಾಡಿ. ಖಾತೆಯಲ್ಲಿ 15 ಓಟಗಳು ಜಮೆಯಾಗಿದೆ. ದ್ವಿತೀಯ ಓವರ್ನ ದ್ವಿತೀಯ ಚೆಂಡು ಲೆಗ್ ಬೈಸ್ ಮುಖೇನ 1 ಓಟದ ಸಂಪಾದನೆ. on the board. ಪ್ರಸ್ತುತ ಪಂದ್ಯಾಟದಲ್ಲಿ ಕನ್ಯಾಡಿ ತಂಡದಿಂದ ಯಾವುದೇ ದೊಡ್ಡ ಮಟ್ಟಿನ ಹೊಡೆತಗಳು ಕಂಡಿಲ್ಲ. ಕಂಡದ್ದು ಕೇವಲ 1 ಸಿಕ್ಸರ್ ಮಾತ್ರ. ಈ ಬಾರಿ ಬಲವಾದ ಹೊಡೆತಕ್ಕೆ ಪ್ರಯತ್ನ. ಅಗಲ ಎಸೆತ ಎಂಬ ಘೋಷಣೆ. ಒಟ್ಟು 18 ಗಳಿಕೆಯಾಗಿದೆ. ಯಾವುದೇ ಉದ್ದರಿಯ ಪತನವಾಗಿಲ್ಲ. ಈ ನಡುವೆ ಪ್ರಥಮ ಉದ್ದರಿಯನ್ನ ಕಂಡುಕೊಡ್ತಾ ಇದ್ದಾವೆ. ಕನ್ಯಾಡಿ ತಂಡದ ಭರವಸೆಯ ದಾಂಡಿಗನ ಉದ್ದರಿಯನ್ನ ಕಂಡುಕೊಡ್ತಾ ಇದೆ. ನೂತನ ದಾಂಡಿಗ ಗಿರೀಶ್ ಕನ್ಯಾಡಿ ತಂಡದ ಪರವಾಗಿ ದಾಂಡಿಗನ ರೂಪದಲ್ಲಿ ಕಾಣಿಸಿಕೊಡ್ತಾ ಇದ್ದಾರೆ. ಖಾತೆಯಲ್ಲಿ ಒಟ್ಟು ಮೊತ್ತ 18. 1 ಉದ್ದರಿಯ ಪತನವಾಗಿದೆ. ದ್ವಿತೀಯ ಓವರ್ನ ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಇದೆ. ಡಾಟ್ ಅಂಡ್ ಡೆಲಿವರಿ. ದ್ವಿತೀಯ ಓವರ್ನ ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಕನ್ಯಾಡಿ ಒಟ್ಟು ಮೊತ್ತ ಸಂಪಾದನೆ 18. 1 ಉದ್ದರಿಯ ಪತನವಾಗಿದೆ. ಈ ಬಾರಿ ಬಲವಾದ ಹೊಡೆತ. ಕ್ಷೇತ್ರ ರಕ್ಷಕರು ಇಲ್ಲದಂತ ಕಡೆಗೆ ಹೊಡೆದಂತ ಚೆಂಡು ನೇರವಾಗಿ 4 ಓಟಗಳನ್ನು ಕಲೆ ಹಾಕ್ತಾ ಇದೆ. ಬೌಂಡರಿ ಬಾರಿಸಿದ್ದಾರೆ. 2 ಓವರ್ಗಳ ಮುಕ್ತಾಯದ ವೇಳೆಯಲ್ಲಿ ಖಾತೆ 22. 22 for the loss of 1 wicket after the completion of second over.
Bowlani Pradeep. Here is the third over in progress. Scorecard 22 for the loss of 1 wicket. ತೃತೀಯ ಓವರ್ನ ಪ್ರಥಮ ಚೆಂಡು ಈ ಬಾರಿ ದೊಡ್ಡ ಹೊಡೆತ, ಉತ್ತಮವಾದಂತ ಕ್ಷೇತ್ರ ರಕ್ಷಣೆ, ಕೇವಲ ಒಂಟಿ ಓಟ ಗಳಿಕೆಯಾಗಿದೆ. 23 on the scorecard. ಈ ನಡುವೆ ನೋ ಬಾಲ್ 6. ಎಸ್, ನೋ ಬಾಲ್ ಪ್ಲಸ್ 6. 7 ಓಟಗಳು ಸಂಪಾದನೆಯಾಗಿದೆ. ಖಾತೆಯಲ್ಲಿ 32. 32 on the scoreboard. ಫ್ರೀ ಹಿಟ್ ಅನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ಯತ್ನವನ್ನ ಮಾಡಿದ್ದಾರೆ, ಸಫಲತೆಯನ್ನ ಕಂಡುಕೊಂಡಿದ್ದಾರೆ. ಸತತ 2 ಸಿಕ್ಸರ್ ಅನ್ನ ಬಾರಿಸಿದ್ದಾರೆ. ಕಿರಣ್ ರವರ ದಂಡು ಬಹಳಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತಾ ಇದೆ. 2 ಸಿಕ್ಸರ್ಗಳನ್ನ ಸತತವಾಗಿ ಹೊಡೆಯುವ ಮೂಲಕ ಖಾತೆಯಲ್ಲಿ ದೊಡ್ಡ ಅಂಕಗಳ ಸೇರ್ಪಡೆಯನ್ನ ಮಾಡಿದ್ದಾರೆ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ. ತೃತೀಯ ಓವರ್ನ 4 ಚೆಂಡುಗಳು ಮುಕ್ತಾಯವಾಗಿದೆ. ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಇದೆ. ಈ ನಡುವೆ ಅಗಲ ಎಸೆತ. ವೈಟ್ ಪ್ಲಸ್ 2 4. ವೈಟ್ ಪ್ಲಸ್ 2. ಮತ್ತೆ ಅಗಲ ಎಸೆತ. ಪ್ರದೀಪ್ ಅವರ ಎಸೆತಗಳು ಬಹಳಷ್ಟು ದುಬಾರಿಯಾಗುತ್ತಾ ಇದೆ. ನಿರಂತರವಾಗಿ ಬೋನಸ್ ರೂಪದಲ್ಲಿ ಓಟಗಳು ಲಭ್ಯವಾಗುತ್ತಾ ಇದೆ ಎದುರಾಳಿ ಖಾತೆಗೆ. ಮತ್ತೆ ಬಲವಾದಂತಹ ಹೊಡೆತ. ಈ ನಡುವೆ ಮತ್ತೆ ಸಿಕ್ಸರ್. ತಂಡಕ್ಕಾಗಿ ಒಂದೇ ಓವರ್ನಲ್ಲಿ 3 ಸಿಕ್ಸರ್ ಅನ್ನ ಬಾರಿಸಿದ ಕಿರಣ್. ಅಂತಿಮ ಎಸೆತ ಬಾಕಿ ಇದೆ. 13 ಎಸೆತಗಳ ಮುಂದೆ 18 ಓಟಗಳ ಅಗತ್ಯ ಇದೆ. ಈ ನಡುವೆ ಮತ್ತೆ ಸಿಕ್ಸರ್ ಅನ್ನ ಬಾರಿಸುವಂತ ಪ್ರಯತ್ನ. ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ತಂಡದ ಭರವಸೆಯ ದಾಂಡಿಗ ಕಿರಣ್ ರವರು ಪೆವಿಲಿಯನ್ ಕಡೆಗೆ ಮರಳುತ್ತಾ ಇದ್ದಾರೆ. ಈ ನಡುವೆ 3 ಓವರ್ಗಳು ಮುಕ್ತಾಯಗೊಂಡಿದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಥರ್ಡ್ ಓವರ್, ಸ್ಕೋರ್ ಕಾರ್ಡ್ ಈಸ್ 48 ಆನ್ ದ ಬೋರ್ಡ್ ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ನ್ಯೂ ಬ್ಯಾಟ್ಸ್ಮನ್ 48 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. 48.
12 ಚೆಂಡುಗಳ ಮುಂದೆ 18 ಓಟಗಳ ಅಗತ್ಯ ಇದೆ. ಈ ನಡುವೆ ದೊಡ್ಡ ಹೊಡೆತ, ಸಿಕ್ಸರ್. ಮಾಜಿ ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ಶ್ರೀಧರ್ ಪೂಜಾರಿ ಅವರು ಈ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಶ್ರೀಧರ್ ಪೂಜಾರಿ ಕಲಾಯಿ, ಮಾಜಿ ಅಧ್ಯಕ್ಷರು ಉಜಿರೆ ಪಂಚಾಯತ್, ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಡ್ತಿದ್ವಿ. ತಾವುಗಳು ದಯವಿಟ್ಟು ನಮ್ಮ ಪ್ರಧಾನ ವೇದಿಕೆಯಲ್ಲಿ ಹಾಸೀನರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದಾರೆ. ಹನ್ನೊಂದು ಎಸೆತಗಳ ಮುಂದೆ 12 ಬೇಕಾಗಿದೆ. ಈ ಬಾರಿ ಮತ್ತೆ ದೊಡ್ಡ ಮಟ್ಟಿನ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಒಂಟಿ ಓಟ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 55. ಹತ್ತರಲ್ಲಿ ಬೇಕಾಗಿದೆ 11. 10 to go, 11 to get. ಡಾಟ್ ಅಂಡ್ ಡೆಲಿವರಿ. 9ರ ಮುಂದೆ 11 ಬೇಕಾಗಿದೆ. ಎರಡು ಸಿಕ್ಸರ್ ಬಾರಿಸಿದಲ್ಲಿ ಪಂದ್ಯಾಟದಲ್ಲಿ ಜಯವನ್ನ ಕಂಡುಕೊಡಬಹುದು ಕನ್ಯಾಡಿ ಫ್ರೆಂಡ್ಸ್ ತಂಡಕ್ಕೆ. ಉತ್ತಮವಾದಂತಹ ಎಸೆತ ಕ್ಷೇತ್ರ ರಕ್ಷಣೆಯಲ್ಲಿ ಅಲ್ಪ ಮಟ್ಟಿನ ಕಳಪೆಯನ್ನ ಕಂಡುಕೊಡ್ತಾ ಇದ್ದಾವೆ. 8ರ ಮುಂದೆ ಬೇಕಾಗಿದೆ 10. 8 to go, 10 to get. ಈ ನಡುವೆ ಬಲವಾದ ಹೊಡೆತ, ಕ್ಷೇತ್ರ ರಕ್ಷಕರು ಇಲ್ಲದಂತ ಕಡೆ ಸಿಕ್ಸರ್ ಅನ್ನ ಬಾರಿಸಿದ್ದಾರೆ. ಇನ್ನು ಬೇಕಾಗಿದೆ ಕೇವಲ 7 ಎಸೆತಗಳ ಮುಂದೆ 4 ಓಟಗಳು ಮಾತ್ರ. 1 ಬೌಂಡರಿ. 7ರ ಮುಂದೆ ಬೇಕಾಗಿದೆ 4. 7 to go, 4 to get. ಅಖಿಲ್ ಅವರ ಅಂತಿಮ ಎಸೆತ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 4th over, score card 62 on the board for the loss of 2 wickets. And now calculation needed. Kanyadi just 4 runs from remaining 6 balls. ಅಂತಿಮ 1 ಓವರುಗಳಲ್ಲಿ ಬೇಕಾಗಿರುವುದು ಕೇವಲ 4 ಓಟಗಳು ಮಾತ್ರ. ಬೌಲರ್ ನೇಮ್. ಈ ನಡುವೆ ಬಲವಾದ ಹೊಡೆತ, ಸಿಕ್ಸರ್. 5 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. ಜಯವನ್ನ ಸಾಧಿಸಿದೆ ಕನ್ಯಾಡಿ ಫ್ರೆಂಡ್ಸ್ ತಂಡ. ಲೀಗ್ ಸುತ್ತಿನಲ್ಲಿ ಮತ್ತೊಂದು ಜಯವನ್ನ ತಮ್ಮದಾಗಿಸಿಕೊಂಡಿದೆ. ಕಂಗ್ರಾಚುಲೇಷನ್ಸ್. ಲೀಗ್ ಮಾದರಿಯ ಮುಂದಿನ ಸ್ಪರ್ಧೆಗೆ ತಂಡಗಳು ಬರುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. Mangu, 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 mangu.
sound of madness. ದಯವಿಟ್ಟು ಸ್ಕೋರರ್ ವಿಭಾಗದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ಎಸ್ ಸುಮನ್ ರವರು ನಮ್ಮೊಂದಿಗೆ ಸ್ಕೋರರ್ ವಿಭಾಗದಲ್ಲಿ 7ನೇ ಪಂದ್ಯಾಟ ಇದೀಗಲೇ ಸಾಗಿ ಬರುತ್ತಾ ಇದೆ. ನಾಡಿಜುಮಿಕೆಯನ್ನ ಗೆದ್ದುಕೊಂಡಂತ ತಕ್ಷ್ವಿ ಪೆರ್ಲಾ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. 5 ಓವರ್ಗಳ ಪಂದ್ಯಾಟವಾಗಿದೆ. ಪ್ರಥಮ ಪವರ್ ಪ್ಲೇ ವಿಭಾಗದ ಓವರ್ಸ್ ಆಗಿ ಬರ್ತಾ ಇದೆ. ಚಾಮುಂಡೇಶ್ವರಿ ಆರಿಕೋಡಿ ತಂಡವು ದಾಂಡುಗಾರಿಕೆಯೊಂದಿಗೆ ಓಪನಿಂಗ್ ದಾಂಡುಗಾರರಾಗಿ ಆಗಮನವನ್ನು ಕಾಣಸಿಗ್ತಾ ಇದೆ. ದಯವಿಟ್ಟು 2 ತಂಡದ 12ನೇ ಆಟಗಾರ ದಯವಿಟ್ಟು ಬರಬೇಕು. ತಕ್ಷ್ವಿ ಪೆರ್ಲಾ ತಂಡದ 12ನೇ ಆಟಗಾರ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಚಾಮುಂಡೇಶ್ವರಿ ಆರಿಕೋಡಿ ತಂಡದ 12ನೇ ಆಟಗಾರ ದಯವಿಟ್ಟು ಬನ್ನಿ. ಸ್ಟ್ರೈಕರ್ ವಿಭಾಗದಲ್ಲಿ ರವಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಟಿ, ನಿತಿನ್ ಕಂಟಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ರವಿ. ಪವರ್ ಪ್ಲೇ ವಿಭಾಗದ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಫುಲ್ ಟಾಸ್ ಮಾದರಿಯ ಚೆಂಡು, ಅದ್ಭುತ ರೀತಿಯ ಗೂಟ ರಕ್ಷಣೆ, ವೈಡ್ +1 ಅತಿರಿಕ್ತತೆಯ ಓಟಗಳೊಂದಿಗೆ ಖಾತೆಯಲ್ಲಿ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ ಚಾಮುಂಡೇಶ್ವರಿ ಆರಿಕೋಡಿ ತಂಡ. ಯಾವುದೇ ಎಸೆತಗಳು ಕಾಣಸಿಗದೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಜಮೆಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡು ಶುಭಾರಂಭವನ್ನು ಗಳಿಸಬೇಕಾಗಿ ಸ್ಟ್ರೈಕರ್ ಭಾಗದಲ್ಲಿ ಬಾರಿ ನಿತಿನ್ ಕಂಠಿ, ಅಳದಂಗಡಿ ಪರಿಸರದ ಸವ್ಯಸಾಚಿ ಆಟಗಾರ. ಎದುರಿಸಿದ ಪ್ರಥಮ ಚೆಂಡು, ಅದ್ಭುತ ರೀತಿಯ ಎಸೆತಗಾರಿಕೆ, ಲೈನ್ ಅಂಡ್ ಲೆಂತ್ ಡೆಲಿವರಿ, ಅದ್ಭುತ ರೀತಿಯ ಎಸೆತ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಬೆಳ್ತಂಗಡಿ ತಾಲೂಕು ವಿಭಾಗದಲ್ಲಿ ನಿಖಿಲ್ ಎನ್ನುವಂತ ಆಟಗಾರ, ಈ ಆಟಗಾರನ ಸಹೋದರ ಸ್ಟ್ರೈಕರ್ ವಿಭಾಗದಲ್ಲಿ ನಿತಿನ್. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ನಿತಿನ್ ಬಾರಿಸಿದ ಚೆಂಡು ಲೆಗ್ ಸೈಡ್ ವಿಭಾಗಕ್ಕೆ 1 ಬೌನ್ಸ್. ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ, ಅವಳಿ ಓಟದ ಸೇರ್ಪಡೆಗೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ 4 ಓಟವನ್ನು ಕಲೆ ಹಾಕ್ತಾ ಇದೆ ಚಾಮುಂಡೇಶ್ವರಿ ಆರಿಕೋಡಿ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ ಶ್ರೀಕಾಂತ್. ಅದ್ಭುತ ರೀತಿಯ ಎಸೆತ, ದಕ್ಷಿಣ ಭಾಗಕ್ಕೆ ದಂಡಿಸುವ ಪ್ರಯತ್ನ, ಅದ್ಭುತ ಕ್ಷೇತ್ರ ರಕ್ಷಕ. ಈ ಬಾರಿ ಅವಳಿ ಒಟ್ಟಕ್ಕಾಗಿ ಬಲವಾದ ನಿರ್ಧಾರ, ಅವಳಿ ಒಟ್ಟ ಸಂಪೂರ್ಣ. ಇಲ್ಲಿ ಕ್ಷೇತ್ರ ಪಾಲಕರ ಹೊಂದಾಣಿಕೆಯ ಕೊರತೆ, ಮತ್ತೆ ಒಂಟಿ ಓಟದೊಂದಿಗೆ 3 ಓಟವನ್ನ ಶರವೇಗ ಭರಿತ ಗೂಟಗಳ ಮಧ್ಯೆ ಗಳಿಸುವಲ್ಲಿ ಸಫಲತೆಯನ್ನು ಕಾಣಿಸಿಕೊಳ್ತಾ ಇದೆ ಚಾಮುಂಡೇಶ್ವರಿ ಆರಿಕೋಡಿ. 7 ಆನ್ ದಿ ಬೋರ್ಡ್. 3 ಚೆಂಡು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 7. ಮೂರು ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 7 ಓಟಗಳು ಕಾಣುವಾಗ ಚತುರ್ಥ ಬಾರಿಗೆ ಸೇಬೇಕಾಗಿದೆ ಶ್ರೀಕಾಂತ್. ಸ್ಟ್ರೈಕರ್ ವಿಭಾಗದಲ್ಲಿ ಬಾರಿ ರವಿ, ಬೆಳ್ತಂಗಡಿ ಲೈಲ ಪರಿಸರದ ಅದ್ಭುತ ಆಟಗಾರ ರವಿ. ಫುಲ್ ಟಾಸ್ ಮಾದರಿ ಚೆಂಡು, ಈ ರವಿ ಬಾರಿಸಿದ ಚೆಂಡು ನೇರವಾಗಿ ಔಟ್ ಆಫ್ ದಿ ಪಾರ್ಕ್. ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಶಾಟ್. ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಇದೆ. ತೀರ್ಪುಗಾರರ ನೇರವಾಗಿ ಆಕಾಶವನ್ನು ನೋಡುವಾಗ ಅಂಕಿಅಂಶ ಪಟ್ಟಿ 13ರತ್ತ ಸಾಗಿ ಬರುತ್ತಾರೆ. 13 on the board after the completion of 4th ball first over. 4 ಚೆಂಡು ಮುಕ್ತಾಯದ ಬಳಿಕ ಮತ್ತೆ ಸಿಕ್ಸರ್ ವೀರ ರವಿ ಸ್ಟ್ರೈಕರ್ ವಿಭಾಗದಲ್ಲಿ ಪಂಚಮ ಬಾರಿಗೆ ಸೇಬೇಕಾಗಿದೆ.
ಶ್ರೀಕಾಂತ್ ಓಹೋ ಈ ಬಾರಿ ಅಂತೂ ಲೆಗ್ ಸೈಡ್ ಭಾಗಕ್ಕೆ ಮತ್ತೆ ಒಂದು ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. That is Ravi once again on the fire. ರವಿ ಚಾಮುಂಡೇಶ್ವರಿ ಆರಿಕೋಡಿ ಪರವಾಗಿ ಓಪನಿಂಗ್ ದಾಂಡುಗಾರನಾಗಿ ಆಗಮಿಸಿಕೊಂಡು ಆಸರೆಯಾಗುತ್ತಾ ತನ್ನ ತಂಡಕ್ಕೆ 2 ಅಮೂಲ್ಯ ಸಿಕ್ಸರ್ಗಳೊಂದಿಗೆ ರನ್ಗಳ ವೇಗವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. 19 ಆನ್ ದಿ ಬೋರ್ಡ್. ಲಾಸ್ಟ್ ಒನ್ ಬಾಲ್ ಟು ಗೋ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ. ಓಹೋ ಈ ಬಾರಿ ಅಂತೂ ಮತ್ತೆ ಒಂದು ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ರವಿ ದಾಂಡು ಅಂತೂ ಖಂಡಿತ ಗರ್ಜಿಸ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಮೂಲಕ ಅದ್ಭುತ ಪ್ರತಿಭೆ. ರವಿ ಬಾರಿಸಿದ ಚೆಂಡುಗಳೆಲ್ಲ ನೇರವಾಗಿ ಔಟ್ ಆಫ್ ದಿ ಪಾರ್ಕ್. 25 ಆನ್ ದಿ ಬೋರ್ಡ್. 25 6 ಚೆಂಡುಗಳು ಮಾತ್ರ ಮುಕ್ತಾಯಗೊಳ್ತಾ ಇದೆ. ಪವರ್ ಪ್ಲೇ ವಿಭಾಗದ ಪರಿಪೂರ್ಣತೆ ಲಾಭವನ್ನು ಪಡೆದುಕೊಂಡಂತ ಈ ರವಿ ದಂಡಿಸಿದ ಚೆಂಡುಗಳೆಲ್ಲ ಮನಮೋಹಕ ಶೈಲಿಯೊಂದಿಗೆ ರನ್ಗಳ ಕೊಡುಗೆ ವರದಾನವಾಗುತ್ತಾ ಇದೆ ಚಾಮುಂಡಿ ಆರಿಕೋಡಿ ಪರವಾಗಿ. ಸ್ಟ್ರೈಕ್ ರೇಟ್ ನೋಡುವುದೇ ಆದಲ್ಲಿ ರವಿರವರ ಬ್ಯಾಟ್ ಮೂಲಕ 600 ಎನ್ನುವಂತ ಸರಾಸರಿಯಲ್ಲಿ ಕಾಣಸಿಗ್ತಾ ಇದೆ. ಶರಣ್ ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಓವರ್ ಮುಕ್ತಾಯ ಕಾಣುವಾಗ 25. ದ್ವಿತೀಯ ಓವರ್ನ ಪ್ರಥಮ ಚೆಂಡು. ಓಹೋ ಈ ಬಾರಿ ನಿತಿನ್ ಕಟ್ಟಿರವರ ದಾಂಡು ಗರ್ಜಿಸ್ತಾ ಇದೆ. ಇಲ್ಲಿ ಮತ್ತೆ ಒಂದು ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ ಚಾಮುಂಡೇಶ್ವರಿ ಆರಿಕೋಡಿ ತಂಡ. ಸತತವಾಗಿ ಎದುರಿಸಿದ 4 ಚೆಂಡುಗಳಲ್ಲಿ ಬರ್ತಾ ಇದೆ 4 ಸಿಕ್ಸರ್. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 31. 31 ಫಾರ್ ನೋ ಲಾಸ್. ದ್ವಿತೀಯ ಚೆಂಡು ಮತ್ತೆ ಚಾಲ್ತಿಯಾಗಬೇಕಾಗಿದೆ. ಆಹಾ ಅದ್ಭುತ ಶೈಲಿಯ ಹೊಡೆತಗಾರಿಕೆ. ಈ ಬಾರಿ ಅಂತೂ 1 ಬೌನ್ಸ್. ಅವಳಿ ಮೊಟ್ಟದ ಸೇರ್ಪಡೆ. ವಿಭಿನ್ನ ಶೈಲಿಯ ದಾಂಡುಗಾರಿಕೆ ವಿಭಾಗದಲ್ಲಿ ನಿತಿನ್ ಅದ್ಭುತ ಆಟದ ಪ್ರದರ್ಶನ. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 33 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ ಚಾಮುಂಡೇಶ್ವರಿ ಆರಿಕೋಡಿ. ತೃತೀಯ ಬಾರಿಗೆ ಫುಲ್ ಟಾಸ್ ಮಾದರಿ ಚೆಂಡು. ಓ ಮೈ ಗಾಡ್ನೆಸ್, ಇದಂತೂ ನೇರವಾಗಿ ಕಾಡಿಗೆ ಚಲಿಸಿದೆ. ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮತ್ತೆ ನಿತಿನ್. 39 ಓಟವನ್ನು ಕಲೆ ಹಾಕ್ತಾ ಇದೆ. 39. 3 ಚೆಂಡು ಮಾತ್ರ ಮುಕ್ತಾಯ ಕಾಣುವಾಗ ಚತುರ್ಥ ಬಾರಿಗೆ ಸೇಬೇಕಾಗಿದೆ. ಎದುರಿಸಿದ 9 ಚೆಂಡುಗಳಲ್ಲಿ 39 ಓಟ ದಾಖಲಿಸಿಕೊಂಡಿದೆ ಚಾಮುಂಡೇಶ್ವರಿ ಆರಿಕೋಡಿ. ಚತುರ್ಥ ಬಾರಿಗೆ ಶರಣ್ ಸಿಕ್ಸರ್ ವೀರ ನಿತಿನ್ ಕಂಟಿ. ಆಹಾ ಬಲಿಷ್ಠ ಹೊಡೆತಗಾರಿಕೆ. ಈ ಬಾರಿ ಅಂತೂ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಮೊಗಸೆಯಲ್ಲಿ ದೀಪಕ್ ರವರು ಅದ್ಭುತ ಕ್ಯಾಚ್ ಪಡೆಯುವ ಮುಖೇನ ತನ್ನ ತಂಡಕ್ಕೆ ಆಸರೆಯಾಗುತ್ತಾ ಪ್ರಥಮ ಆಘಾತ ನೇರವಾಗಿ ಚಾಮುಂಡೇಶ್ವರಿ ಆರಿಕೋಡಿ ತಂಡಕ್ಕೆ. ನಿತಿನ್ ಕಂಟಿ ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಪ್ರಥಮ ಹುದ್ದರಿ ಪತನವಾಗುತ್ತಾ ಇದೆ. ದ್ವಿತೀಯ ಓವರಿನ 4 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 39. 39 ಆನ್ ದಿ ಬೋರ್ಡ್. ಒನ್ ಡೌನ್ ಕ್ರಮಾಂಕದಲ್ಲಿ ಜರ್ಸಿ ನಂಬರ್ 4ರಲ್ಲಿ ಡಾಕ್ಟರ್ ಚೇತನ್ ರವರ ಆಗಮನವಾಗಿದೆ. ಪಂದ್ಯಾಕೂಟದಲ್ಲಿ ಚಾಮುಂಡೇಶ್ವರಿ ಆರಿಕೋಡಿ ಪರವಾಗಿ ಮಾಲಕರು ಕೂಡ ಆಗಿರುವಂತಹ ಈ ಆಟಗಾರರು ಒನ್ ಡೌನ್ ಕ್ರಮಾಂಕದಲ್ಲಿ ತನ್ನ ತಂಡಕ್ಕೆ ಎಷ್ಟರ ಮಟ್ಟಿಗೆ ಆಸರೆಯಾಗಬಲ್ಲ ಎಲ್ಲವೂ ಕಾದು ನೋಡಬೇಕಾಗಿದೆ. ಚತುರ್ಥ ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿ ಫಿಫ್ತ್ ರಾಲ್ಡ್ಗೂ ಅದ್ಭುತ ರೀತಿಯ ಡಿಫೆನ್ಸ್ ಪ್ರದರ್ಶನ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅಂತಿಮ ಚೆಂಡು ಮಾತ್ರ ಬಾಕಿ ಇದೆ. ಇಲ್ಲಿ ದ್ವಿತೀಯ ಓವರ್ ಕೂಡ ಚಾಲ್ತಿಯಾಗಬೇಕಾಗಿದೆ. 39 ಅಂಕಿಅಂಶ ಪಟ್ಟಿಯಲ್ಲಿದೆ. ಲಾಸ್ಟ್ 1 ಬಾಲ್ ಟು ಗೋ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಯಾವುದೇ ಒಟ್ಟುಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯ ಕಾಣ ಸಿಗ್ತಾ ಇದೆ.
12 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 39 ಒಟ್ಟುಗಳು ಮಾತ್ರ. ಒಂದು ಹುದ್ದರಿ ಕೂಡ ಪತನವಾಗಿದೆ. ತೃತೀಯ ಓವರ್ ಕೂಡ ಚಾಲ್ತಿಯಾಗಬೇಕಾಗಿದೆ. ಈಸ್ತ ಭಾಗದಲ್ಲಿ ಮನೀಶ್ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 39 ಓಟಗಳು. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ತೃತೀಯ ಓವರ್ ಚಾಲ್ತಿಯಲ್ಲಿ. ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಅದ್ಭುತ ಎಸ್ತಗಾರಿಕೆ. ಲೆಗ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. ಓಹೋ, ಇಲ್ಲಿ ಶರವೇಗ ಭರಿತ ಹೊಡೆತಕ್ಕೆ ಸಾಕ್ಷಿ ಮತ್ತೆ ಮಿಸ್ಟರ್ ರವಿ. ಬೌಂಡರಿ ನೇರವಾಗಿ 4 ಓಟವನ್ನ ಕ್ರಮಿಸಿಕೊಳ್ತಾ ಇದೆ. 43 ಓಟವನ್ನ ದಾಖಲಿಸಿಕೊಳ್ತಾ ಇದೆ ಬಾರಿ ಚಾಮುಂಡೇಶ್ವರಿ ಅರಿಕೋಡಿ ತಂಡ. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಎಸ್ತಗಾರಿಕೆ ವಿಭಾಗದಲ್ಲಿ ಮನೀಶ್ ಪ್ರಥಮ ಚೆಂಡು ಮುಕ್ತಾಯದೊಂದಿಗೆ ಬಾರಿ ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ರವಿ 3 ಸಿಕ್ಸರ್ 1 ಬೌಂಡರಿಗಳ ಸರದಾರ ದ್ವಿತೀಯ ಚೆಂಡನ್ನು ಎದುರಿಸಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು, ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಡಾಟೆಡ್ ಡೆಲಿವರಿ, ಅದ್ಭುತ ರೀತಿಯ ಎಸ್ತಗಾರಿಕೆ. ಲೈನ್ ಅಂಡ್ ಲೆಂತ್ ಡೆಲಿವರಿ, ಅದ್ಭುತ ರೀತಿಯ ಎಸೆತ. ಎದುರಿಸಲು ವಿಫಲತೆ ಮಿಸ್ಟರ್ ರವಿ ಬಾರಿ ತೃತೀಯ ಬಾರಿಗೆ ಮತ್ತೆ ಎದುರಿಸಬೇಕಾಗಿದೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಡಾಟ್ ಬಾಲ್ ಕಮ್ ಬ್ಯಾಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಈ ಬಾರಿ ಮನೀಶ್. ಅದ್ಭುತ ಎಸ್ತಗಾರಿಕೆಯೊಂದಿಗೆ ತೃತೀಯ ಚೆಂಡು ಕೂಡ ಮುಕ್ತಾಯ ಕಾಣಸಿಗುವಾಗ 43 ಅಂಕಿಅಂಶ ಪಟ್ಟಿಯಲ್ಲಿ 43 ಅವಧಿ ಮೂರು. ಚತುರ್ಥ ಬಾರಿಗೆ ಮನೀಶ್ ಈ ಬಾರಿ ಅಂತೂ ಲೆಗ್ ಸೈಡ್ ಬಾಕಿಗೆ ದಂಡಿಸಿದ್ರು ನೇರವಾಗಿ. ಈ ಬಾರಿ ಕ್ಷೇತ್ರ ಪಾಲಕರ ಭದ್ರ ಬೊಗಸೆಯಲ್ಲಿ ಕಾಣಬೇಕಾಗಿದೆ. ಪಂದ್ಯಾಟಕ್ಕೆ ಅಂತ್ಯ ಕಾಣಬೇಕಾಗಿದೆ. ಮಿಸ್ಟರ್ ರವಿ ನೇರವಾಗಿ ನಿರ್ಗಮನದ ಹಾದಿಯಲ್ಲಿ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ಚಾಮುಂಡೇಶ್ವರಿ ಅರಿಕೋಡಿ ತಂಡ. ದ್ವಿತೀಯ ಹುದ್ದರಿ ಪತನದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 43 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಚಾಮುಂಡೇಶ್ವರಿ ಆರಿಕೋಡಿ ಪರವಾಗಿ ತಂಡದ ಐಕಾನ್ ಆಟಗಾರನ ಆಗಮನವಾಗ್ತಾ ಇದೆ. ರಿತೇಶ್ ರೀತೂರವರ ಆಗಮನವಾಗಿದೆ. ಜರ್ಸಿ ನಂಬರ್ 07. 4 ಚೆಂಡು ಮುಕ್ತಾಯ, ಅಂಕಿಅಂಶ ಪಟ್ಟಿಯಲ್ಲಿ 43. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಪಂಚಮ ಬಾರಿಗೆ ಸೇರಬೇಕಾಗಿದೆ ಮನೀಶ್. ಲೆಗ್ ಸೈಡ್ ಬಾಗಿಗೆ ದಂಡಿಸುವಂತಹ ಪ್ರಯತ್ನವಂತೂ ಇತ್ತು. ಒಂಟಿ ಓಟದ ಗಳಿಕೆಯೊಂದಿಗೆ ಪಂಚಮ ಚೆಂಡು ಮುಕ್ತಾಯ, ಅಂಕಿಅಂಶ ಪಟ್ಟಿಯಲ್ಲಿ 44. 44 loss of 2 wicket. Last 1 ball to go. ತೃತೀಯ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಡಾಕ್ಟರ್ ಚೇತನ್. ದೊಡ್ಡ ಹೊಡೆತಕ್ಕೆ ಬಾರಿ ಪ್ರಯತ್ನ. ಈ ಬಾರಿ ಅಂತೂ ರನ್ಔಟ್ಗಾಗಿ ಬಲವಾದ ಬಲವಿ ತಿರಸ್ಕಾರ. ಇಲ್ಲಿ ಓವರ್ನ ಮುಕ್ತಾಯ ಕಾಣಸಿಗುವಾಗ ತೃತೀಯ ಓವರ್ ಮುಕ್ತಾಯ, ಅಂಕಿಅಂಶ ಪಟ್ಟಿಯಲ್ಲಿ 45 ಓಟವನ್ನು ದಾಖಲಿಸಿಕೊಳ್ತಾ ಇದೆ 2 ಹುದ್ದರಿ ಪತನದೊಂದಿಗೆ. ಚತುರ್ಥ ಓವರ್ ಅನ್ನು ಎಸೆಯಬೇಕಾಗಿದೆ.
ಪ್ರಸನ್ನ 4ನೇ ಓವರ್ ಚಾಲ್ತಿಯಲ್ಲಿದೆ. ಅಂಕಿಅಂಶ ಪಟ್ಟಿಯಲ್ಲಿ 45. 2 ಓವರ್ಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಕೂಡ ಚಾಲ್ತಿಯಲ್ಲಿದೆ. ಸ್ಟ್ರೈಕರ್ ಭಾಗದಲ್ಲಿ ಡಾಕ್ಟರ್ ಚೇತನ್ ಎಸೆಯಬೇಕಾಗಿದೆ ಪ್ರಸನ್ನ. ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಫುಲ್ ಟಾಸ್ ಮಾದರಿ ಚೆಂಡು ಲೆಗ್ ಸೈಡ್ ತೀರ ಹೊರಭಾಗದಲ್ಲಿ ವೈಡ್ ಬಾಲ್. ಇಲ್ಲಿ ಅತಿರಿಕ್ತತೆಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುವಾಗ 46 ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಮತ್ತೆ ಡಾಕ್ಟರ್ ಚೇತನ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ತೀರ ಲೆಗ್ ಸೈಡ್ ಹೊರಭಾಗದಲ್ಲಿ ಮತ್ತೆ ವೈಡ್ ಬಾಲ್. ಸತತವಾಗಿ ಅತಿರಿಕ್ತತೆಯ ಓಟಗಳು ಜೋಡಣೆಗೊಳ್ತಾ ಇದೆ. 47 ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಸಿಕೊಳ್ಳುವಾಗ ಯಾವುದೇ ಎಸೆತಗಳು ಕಾಣಸಿಗದೆ ಚತುರ್ಥ ಓವರಿನ ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಮತ್ತೆ ಪ್ರಥಮ ಚೆಂಡು ಈ ಬಾರಿ ಅಂತೂ ಚೇತನ್, ಡಾಕ್ಟರ್ ಚೇತನ್ ಬಾರಿಸಿದ ಹೊಡೆತ ಅದ್ಭುತ. ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಇದೆ. ಮನಮೋಹಕ ಶೈಲಿಯ ಹೊಡೆತಗಾರಿಕೆ, ಅದ್ಭುತ ಹೊಡೆತಗಾರಿಕೆ. ಅಂಕಿಅಂಶ ಪಟ್ಟಿಯ ಸ್ಥಿತಿಗತಿ ಬದಲಾವಣೆ ಇಲ್ಲಿ 50ರ ದಶಕವನ್ನು ದಾಟಿ ಹೋಗಿದೆ. 53 ಆದಿಬೋರ್ಡ್. ಗರಿಷ್ಠ ಮೊತ್ತ ದಾಖಲಿಸುವಂತ ಎಲ್ಲ ಅವಕಾಶವಿದೆ ಚಾಮುಂಡೇಶ್ವರಿ ಅರಿಕೋಡಿ ತಂಡದ ಪರವಾಗಿ. ಪ್ರಥಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 53. ದ್ವಿತೀಯ ಬಾರಿಗೆ ಮತ್ತೆ ಅದೇ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಅಂತೂ ಲೆಗ್ ಬೈಸು ಮುಖೇನ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. 54 ಎನ್ನುವಂತ ಓಟವನ್ನು ಕಲೆ ಹಾಕ್ತಾ ಇದೆ. ದ್ವಿತೀಯ ಚೆಂಡು ಮುಕ್ತಾಯವಾಗಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಪ್ರಸನ್ನ. ಈ ಬಾರಿ ಸ್ಟ್ರೈಕರ್ ಭಾಗದಲ್ಲಿ ರಿತೇಶ್ ಉಜಿರೆ ಪರಿಸರದ ಅದ್ಭುತ ಆಲ್ರೌಂಡರ್ ಆಟಗಾರ. ದೊಡ್ಡ ಹೊಡೆತ ಬಾರಿಸಲು ಕಠಿಣ ಪರಿಶ್ರಮ. ಈ ಚೆಂಡಿನ ಮಧ್ಯೆ ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ಅದ್ಭುತ ಹೊಡೆತಗಾರಿಕೆ. ರಿತೇಶ್ ಅವರ ದಾಂಡು ಗರ್ಜಿಸಿದೆ. ಅಂಕಿಅಂಶ ಪಟ್ಟಿಯಲ್ಲಿ 60 ಓಟಗಳು. 3 ಚೆಂಡು ಮುಕ್ತಾಯ. 4ನೇ ಬಾರಿಗೆ ಸೇಬೇಕಾಗಿದೆ ಪ್ರಸನ್ನ. 4ನೇ ಬಾರಿಗೆ ಪ್ರಸನ್ನ 2 ಸಿಕ್ಸರ್ ವೀರರಿತು. ಅದ್ಭುತ ಯಾರ್ಕರ್, ಅದ್ಭುತ ಎಸೆತಗಾರಿಕೆ. ಮತ್ತೆ ಲೆಗ್ ಬೈಸ್ ಮುಖೇನ ಒಂಟಿ ಓಟದ ಸೇರ್ಪಡೆಗೊಳ್ತಾ ಇದೆ. 4 ಚೆಂಡು ಮುಕ್ತಾಯ. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಪಂಚಮ ಬಾರಿಗೆ ಸೇಬೇಕಾಗಿದೆ ಪ್ರಸನ್ನ. ಈ ಬಾರಿ ಸಿಕ್ಸರ್ ವೀರ ಡಾಕ್ಟರ್ ಚೇತನ್ ರವರು ಸ್ಟ್ರೈಕರ್ ಭಾಗದಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 61. ಫಿಫ್ತ್ ರಾಲ್ಟ್ ಗೋ ಡಾಕ್ಟರ್ ಚೇತನ್. ಅದ್ಭುತ ಹೊಡೆತಗಾರಿಕೆ ಲೆಗ್ ಸೈಡ್ ಭಾಗದಲ್ಲಿ ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬಗಸಿಯಲ್ಲಿ ಕಾಣಬೇಕಾಗಿದೆ. ಇಲ್ಲಿ ಡಾಕ್ಟರ್ ಚೇತನ್ ರವರ ಹುದ್ದರಿ ಆಘಾತಗೊಳ್ತಾ ಇದೆ. ನೇರವಾಗಿ ಪಂದ್ಯಾಟದ ವೀಕ್ಷಣೆಗೆ ಮರಳಬೇಕಾಗಿದೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 61. 3 ಹುದ್ದರಿಗಳ ನಷ್ಟದೊಂದಿಗೆ ಸೂರ್ಯರವರ ಆಗಮನವಾಗಿದೆ. ಜೆರ್ಸಿ ನಂಬರ್ 11ರಲ್ಲಿ ಸೂರಿ ಸ್ಟ್ರೈಕರ್ ಭಾಗದಲ್ಲಿ. ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ. ಇಲ್ಲಿ ಚತುರ್ಥ ಓವರ್ ಕೂಡ ಚಾಲ್ತಿಯಲ್ಲಿದೆ. ಎದುರಿಸಬೇಕಾಗಿದೆ ಸೂರಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ಬಾರಿ ಚತುರ್ಥ ಓವರ್ ಕೂಡ ಮುಕ್ತಾಯ ಕಾಣ ಸಿಗ್ತಾ ಇದೆ. 4 ಓವರ್ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 62. 3 ಹುದ್ದರಿ ನಷ್ಟಕ್ಕೆ.
ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. 4 ಓವರ್ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 62 ಓಟಗಳು ದಾಖಲಿಸಿಕೊಳ್ತಾ ಇದೆ ಚಾಮುಂಡೇಶ್ವರಿ ಅರಿಕೋಡಿ. ಅಂತಿಮ ಓವರ್ ಚಾಲ್ತಿಯಲ್ಲಿ ಲಾಸ್ಟ್ ಓವರ್ ಟು ಗೋ. ದೀಪಕ್ ಎಸ್ತಗಾರಿಕೆ ಭಾಗದಲ್ಲೇ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ನೇರವಾಗಿ ಕ್ಷೇತ್ರಪಾಲಕನ ಭದ್ರ ಬೊಗಸೆಯಲ್ಲಿ ಕಾಣಬೇಕಾಗಿದೆ. ಸೂರ್ಯರವರು ಪಂದ್ಯಾಟದ ವೀಕ್ಷಣೆಯತ್ತ ಬರಲೇಬೇಕಾಗಿದೆ. ಪ್ರಥಮ ಚೆಂಡಿನಲ್ಲಿ ಒಂದು ಹುದ್ದರಿಯನ್ನು ಪಡೆದುಕೊಂಡಂತ ಈ ಪ್ರದೀಪ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಬಯಸುವಿಕೆಯ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 63 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಸೇಬೇಕಾಗಿದೆ ಪ್ರದೀಪ್ ಎಸ್ತಗಾರಿಕೆ ಭಾಗದಲ್ಲಿ ಶೇಖರ್ ಭಾಗದಲ್ಲಿ ರೀತು. ತೃತೀಯ ಚೆಂಡು ಅದ್ಭುತ ಲೈನ್ ಅಂಡ್ ಡೆಲಿವರಿ, ಅದ್ಭುತ ರೀತಿಯ ಎಸೆತಗಾರಿಕೆ. ಈ ಬಾರಿ ಡಾಟ್ ಬಾಲ್ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 3 ಚೆಂಡುಗಳು ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 63 ಮಾತ್ರ 4ನೇ ಬಾರಿಗೆ ಸೇಬೇಕಾಗಿದೆ. ಮತ್ತೆ ದೀಪಕ್ ಎಸ್ತಗಾರಿಕೆ ಭಾಗದಲ್ಲಿ ದೊಡ್ಡ ಹೊಡೆತ. ರೀತು ನೇರವಾಗಿ ಪಂದ್ಯಾಟ ವೀಕ್ಷಣೆಯತ್ತ ಹುದ್ದರಿಯನ್ನ ಕಳೆದುಕೊಳ್ಳುತ್ತಾ ಇದೆ. ರೀತು ನೇರವಾಗಿ ಪೆವಿಲಿಯನ್ ಅತ್ತ 5 ಹುದ್ದರಿಗಳನ್ನ ಕಳೆದುಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 63 ಓಟಕ್ಕೆ ಸ್ಥಗಿತಗೊಳ್ತಾ ಇದೆ. ಅದ್ಭುತ ಎಸೆತಗಾರಿಕೆ. 1 ಓಟವನ್ನ ಬಿಟ್ಟುಕೊಟ್ಟು 4 ಚೆಂಡುಗಳಲ್ಲಿ 2 ಹುದ್ದರಿಯನ್ನ ಪಡೆದುಕೊಳ್ತಾ ಇದ್ದಾರೆ ಮಿಸ್ಟರ್ ದೀಪಕ್. ಪಂಚಮ ಬಾರಿಗೆ ದೀಪಕ್. ಅದ್ಭುತ ಎಸೆತಗಾರಿಕೆ, ನಿಧಾನಗತಿಯ ಚೆಂಡು, ಅದ್ಭುತ ಕ್ಷೇತ್ರ ರಕ್ಷಣೆ. ಅಂಕಿಅಂಶ ಪಟ್ಟಿಯಲ್ಲಿ 64. ಅಂತಿಮ 1 ಚೆಂಡಿನಾಟ ಮಾತ್ರ ಬಾಕಿ ಇದೆ. ಲಾಸ್ಟ್ 1 ಬಾಲ್ ಟು ಗೋ. ಪ್ರಥಮ ಇನ್ನಿಂಗ್ಸ್ ಅಂತಿಮ 1 ಚೆಂಡು ಮಾತ್ರ. ಅದ್ಭುತ ಹೊಡೆತಗಾರಿಕೆ. ಲೆಗ್ ಭಾಗಕ್ಕೆ ಒಂಟಿ ಓಟ ಸಂಪೂರ್ಣ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಅವಳಿ ಓಟ ಸಂಪೂರ್ಣ ಕಾಣುವಾಗ ಇಲ್ಲಿ ಹುದ್ದರಿ ಪತನವಾಗುತ್ತಾ ಇದೆ. ಕೇವಲ ಒಂಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ತಾ ಇದೆ. 65 ಅಂಕಿಅಂಶ ಪಟ್ಟಿಯಲ್ಲಿ 66 ಓಟದ ಅವಶ್ಯಕತೆ ಇದೆ. ತಕ್ಷ್ಮಿ ಪೆರ್ಲಾ ತಂಡಕ್ಕೆ 66 ಓಟದ ಅವಶ್ಯಕತೆ ಇದೆ 30 ಚೆಂಡುಗಳ ಮುಂದೆ. ದಯವಿಟ್ಟು 8ನೇ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗಾಗಿ ಆಗಮಿಸಿಕೊಳ್ಳಬೇಕು. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ವಿರುದ್ಧವಾಗಿ ಫ್ರೆಂಡ್ಸ್ ಮೈರಾಲ್ ತಡಕೆ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ವಿರುದ್ಧವಾಗಿ ಫ್ರೆಂಡ್ಸ್ ಮೈರಾಲ್ ತಡಕ ತಂಡದ 2 ತಂಡದ ನಾಯಕರು ದಯವಿಟ್ಟು ಆದಷ್ಟು ಬರಬೇಕು.
ದಯವಿಟ್ಟು 8ನೇ ಪಂದ್ಯಾಟದ ನಾನು ಚಿಲಿಕೆಗಾಗಿ ಆಗಮಿಸಿ. ಡಿಜೆ ಬ್ರದರ್ಸ್ ಪುದುವೆಟ್ಟು ವಿರುದ್ಧವಾಗಿ ಫ್ರೆಂಡ್ಸ್ ಮೈರಲ್ ತಡೆದು. ದಯವಿಟ್ಟು ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ವಿರುದ್ಧವಾಗಿ ಫ್ರೆಂಡ್ಸ್ ಮೈರಲ್ ತಡಕ ತಂಡದ ನಾಯಕರು ಪ್ರಥಮ ದ್ವಿತೀಯ ಅಂತಿಮ ಕರೆ. ದಯವಿಟ್ಟು ನಾನು ಚಿಲಿಕೆ ಆಗಮಿಸಿ 8ನೇ ಪಂದ್ಯಕ್ಕೆ ಸಾಕಿ ಬರಬೇಕಾಗಿದೆ. ಜ್ಯೋತಿ ಬ್ರದರ್ಸ್ ತಂಡದ ನಾಯಕ ಕಾಯ್ತಾ ಇದ್ದಾರೆ. ದಯವಿಟ್ಟು ಫ್ರೆಂಡ್ಸ್ ಮಾರಿಯ ತಡಕ ನಾಯಕ ಬನ್ನಿ. ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭಿಸಿಕೊಳ್ಳಲಾಗಿದೆ. 30 ಚೆಂಡು 66 ಓಟದ ಅವಶ್ಯಕತೆ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮನೀಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್. ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಪ್ರಸಾದ್. ಓಹೋ, ಲೈನ್ ಅಟ್ಲಾಂಟ್ ಡೆಲಿವರಿ, ಅದ್ಭುತ ರೀತಿಯ ಎಸೆಗಾರಿಕೆ, ಔಟ್ಸೈಡ್ ದಿ ಆಫ್ ಸ್ಟಾಂಪ್, ವೈಡ್ ಬಾಲ್. ಪ್ರಥಮ ಚೆಂಡು ಅತಿರಿಕ್ತತೆಯ ಓಟಗಳೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ಳುತ್ತಾ ಇದೆ ಲಕ್ಷ್ಮಿ ಪೆರ್. ಪ್ರಥಮ ಚೆಂಡು ಚಾಲ್ತಿಯಲ್ಲೇ, ಓಹೋ, ಸೂರಿ ಅದ್ಭುತ ಕ್ಯಾಚ್ ಅನ್ನು ಪಡೆಯುವಂತ ಎಲ್ಲ ಅವಕಾಶವಿತ್ತು. ಚೆಂಡು ಡಾಟ್ ಬಾಲ್ ಇಲ್ಲಿ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಪ್ರಥಮ ಚೆಂಡು ಅದ್ಭುತ ರೀತಿಯಲ್ಲಿ ಸಾಗಿ ಬಂದಿತ್ತು. ದುರ್ಗ ಪ್ರಸಾದ್ ಅದ್ಭುತ ರೀತಿಯ ಎಸೆಗಾರ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಪಂದ್ಯಾಕೂಟದ ಆಯೋಜಕರು ಕೂಡ ಓರ್ವರು ಅದ್ಭುತ ರೀತಿಯ ಸವ್ಯಸಾಚಿ ಆಟಗಾರ. ದ್ವಿತೀಯ ಚೆಂಡು ಶರವೇಗದ ಎಸೆಗಾರಿಕೆಯಲ್ಲಿ, ಓಹೋ, ಬಲವಾದ ಹೊಡೆತಗಾರಿಕೆ, ನೇರವಾಗಿ ಕಾಡಿಗೆ ಧಾವಿಸಿ ಬಂದ ಚೆಂಡು ಔಟ್ ಆಫ್ ದಿ ಪಾರ್ಕ್, ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ಇದೆ. ದಯವಿಟ್ಟು ಚೆಂಡನ್ನು ಎಕ್ಕಿಕೊಟ್ಟು ಸಹಕಾರ ಮಾಡಿ. ದಯವಿಟ್ಟು ಹರ್ಷಿತ್ ರವರೇ, ದಯವಿಟ್ಟು ಚೆಂಡನ್ನು ಎಕ್ಕಿಕೊಟ್ಟು ಸಹಕರಿಸಿ. ತೃತೀಯ ಚೆಂಡು ಎಸೆಗಾರಿಕೆ ಭಾಗದಲ್ಲಿ ಪ್ರಸಾದ್, ಮನೀಶ್ ಸ್ಟ್ರೈಕರ್ ಭಾಗದಲ್ಲಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಲೆಗ್ ಸೈಡ್ ಭಾಗದಲ್ಲಿ 1 ಬಾಲ್ 2 ಬಾಲ್ಸ್. ಆಹಾ, ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ರವಿ ತನ್ನ ತಂಡಕ್ಕೆ 2 ಓಟಗಳ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದೆ. ಅವಳಿ ಓಟದ ಸೇರ್ಪಡೆ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡು ಮುಕ್ತಾಯಕ್ಕೆ 9. ಚತುರ್ಥ ಬಾರಿಗೆ ಪ್ರಸಾದ್ ಪಂದ್ಯಾಕೂಟದ ಆಯೋಜಕರೋರ್ವರು ಕೂಡ ಅದ್ಭುತ ರೀತಿಯ ಎಸೆಗಾರರು. ಈ ಬಾರಿ ಎತ್ತು ಮತ್ತೆ ಕಮ್ ಬ್ಯಾಕ್. ಡಾಟೆಡ್ ಡೆಲಿವರಿ, ಅದ್ಭುತ ರೀತಿಯ
Yeah, yeah, beauty, yeah, review, yes. Here we go, let's dance. Yes, yeah. And 3, 2, come on, people, yes, here we go. Jump! Yes, come on! Yes! Come on! ಪಂದ್ಯಾಕೂಟ ಪ್ರಾರಂಭದ ಹಂತದಲ್ಲಿ ಭಾಗವಹಿಸುವಂತ ಆಟಗಾರರಿಗೆ ಮಾತ್ರ ಡಕೌಟ್ ವಿಭಾಗದಲ್ಲಿ ಕೂರಲು ಅವಕಾಶವಿದೆ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ಇತರ ಆಟಗಾರರು ಅಲ್ಲಿಂದ ದಯವಿಟ್ಟು ತೆರವನ್ನಗೊಳಿಸಬೇಕು. ದಯವಿಟ್ಟು ಫ್ರೆಂಡ್ಸ್ ಮೈರಲ್ ತಡಕ ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. 12th ಪ್ಲೇಯರ್ 12ನೇ ಆಟಗಾರ ದಯವಿಟ್ಟು ಬನ್ನಿ. ದಯವಿಟ್ಟು 12ನೇ ಆಟಗಾರ ಬೌಲರ್ ನೇಮ್, ಬ್ಯಾಟ್ಸ್ಮನ್ ನೇಮ್ ದಯವಿಟ್ಟು ತಮ್ಮ ಪರಿಚಯವನ್ನು ಮಾಡಿಕೊಡಲು ಅತಿರಿಕ್ತ 12ನೇ ಆಟಗಾರನ್ನ ದಯವಿಟ್ಟು ನಮ್ಮೊಂದಿಗೆ ಕಳಿಸಿ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಬೌಲಿಂಗ್ ವಿಭಾಗದಲ್ಲಿ ರಾಜೇಶ್, ಬ್ಯಾಟಿಂಗ್ ವಿಭಾಗದಲ್ಲಿ ರಾಜೇಶ್, ಸ್ಟ್ರೈಕರ್ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಹ್ಲಾದ್, ಇಲ್ಲಿ ಪವರ್ ಪ್ಲೇ ವಿಭಾಗದ ಪ್ರಥಮ ಎಸೆತ ಚಾಲ್ತಿಯಲ್ಲಿದೆ. ಪ್ರಥಮ ಓವರ್ ಪ್ರಾರಂಭಿಸಬೇಕಾಗಿದೆ. ರಾಜೇಶ್ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು, ಅದ್ಭುತ ರೀತಿಯ ಎಸೆತಗಾರಿಕೆ, ಲೈನ್ ಅಂಡ್ ಡೆಲಿವರಿ, ಡಾಟೆಡ್ ಡೆಲಿವರಿ, ಅದ್ಭುತ ರೀತಿಯ ಶರವೇಗ ಭರಿತ ಎಸೆತಗಾರಿಕೆ. ಪ್ರಥಮ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ಎಸೆತಗಾರಿಕೆ. ದ್ವಿತೀಯ ಎಸೆತ ರಾಜೇಶ್ ಟು ರಾಜೇಶ್, ಅದ್ಭುತ ಎಸೆತಗಾರಿಕೆ. ಈ ಬಾರಿ ಅಂತೂ ಮತ್ತೆ ಒಂದು ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಸತತವಾಗಿ ಡಾಟೆಡ್ ಡೆಲಿವರಿ. ದ್ವಿತೀಯ ಚೆಂಡು ಕೂಡ ಶರವೇಗ ಭರಿತ ಎಸೆತ.
ತೃತೀಯ ಬಾರಿಗೆ ಮತ್ತೆ ರಾಜೇಶ್, ದಾಂಡುಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ರಾಜೇಶ್. ತೃತೀಯ ಚೆಂಡು ಪವರ್ ಪ್ಲೇ ಭಾಗದ ಮೂರನೇ ಚೆಂಡು ಚಾಲ್ತಿಯಲ್ಲೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಮತ್ತೆ ಈ ಬಾರಿ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಮೂರು ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ಲೈನ್ ಅಂಡ್ ಡೆಲಿವರಿ, ಅದ್ಭುತ ಶ್ರೇಷ್ಠ ಮಟ್ಟದ ದಸ್ತಗಾರಿಕೆ ಮಿಸ್ಟರ್ ರಾಜೇಶ್. ಅದ್ಭುತ ಎಸೆತ. ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಮತ್ತೆ ಚೆಂಡು ಡಾಟ್ ಬಾಲ್. ಸತತವಾಗಿ 4 ಚೆಂಡುಗಳು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಮಿಸ್ಟರ್ ರಾಜೇಶ್. ಪಂಚಮ ಬಾರಿಗೆ ದೊಡ್ಡ ಹೊಡೆದಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ ಅಂತೂ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಖಾತೆ ಆರಂಭಿಸಿಕೊಳ್ತಾ ಇದೆ. ಫ್ರೆಂಡ್ಸ್ ಮೈರೋ ತಡ್ಕ ತಂಡ ಪ್ರಥಮ ಓಟದೊಂದಿಗೆ ಅಂಕಿಅಂಶ ಪಟ್ಟಿಗೆ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯದ ಬಳಿಕ ಅಂತಿಮ ಬಾರಿಗೆ ಸೇಬೇಕಾಗಿದೆ ಮಿಸ್ಟರ್ ರಾಜೇಶ್. ದಾಂಡುಗಾರರನ್ನ ಕಟ್ಟಿ ಹಾಕುವಂತ ಎಲ್ಲ ಪ್ರಯತ್ನ ರಾಜೇಶ್ ಅವರು ಅದ್ಭುತ ಎಸ್ತಗಾರಿಕೆಯೊಂದಿಗೆ ಅಂತಿಮ ಬಾರಿ. ಲಾಸ್ಟ್ ಒನ್ ಬಾಲ್ ಟು ಗೋ. ಶೇಖರ್ ಭಾಗದಲ್ಲಿ ಪ್ರಹ್ಲಾದ್. ಅದ್ಭುತ ಹೊಡೆತ. ಈ ಬಾರಿ ಅಂತೂ ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ. ಎಸೆದಂತ 6 ಚೆಂಡುಗಳಲ್ಲಿ ಕೇವಲ ಒಂಟಿ ಓಟವನ್ನ ಬಿಟ್ಟುಕೊಡುತ್ತಾ ಅದ್ಭುತ ರೀತಿಯ ಎಸೆತಗಾರಿಕೆಯೊಂದಿಗೆ ಮಿಸ್ಟರ್ ರಾಜೇಶ್ ಪ್ರಥಮ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 1. ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ ಅನ್ನ ಎಸೆಯಲು ಸಂದೀಪ್. ರೌಂಡ್ ದ ವಿಕೆಟ್ ನ ಮಾದರಿಯಲ್ಲಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ದಾಂಡುಗಾರಿಕೆ ಭಾಗದಲ್ಲಿ ರಾಜೇಶ್ ಲೆಫ್ಟ್ ಹ್ಯಾಂಡ್ ಕ್ರಮಾಂಕದ ಆಟಗಾರ. ಪವರ್ ಪ್ಲೇ ಮುಕ್ತಾಯದ ಬಳಿಕ ದ್ವಿತೀಯ ಓವರ್ ಕೂಡ ಪ್ರಾರಂಭದಲ್ಲಿ. ಚಾಲ್ತಿಯಲ್ಲಿದೆ ಈ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ರಾಜೇಶ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ನೇರವಾಗಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುತ್ತಾರೆ. ಅದ್ಭುತ ರೀತಿಯ ದಾಂಡುಗಾರಿಕೆ. ಲೆಫ್ಟ್ ಹ್ಯಾಂಡ್ ಕ್ರಮಾಂಕದಲ್ಲಿ ಓಪನಿಂಗ್ ದಾಂಡುಗಾರರಾಗಿ ಬಂದಂತ ರಾಜೇಶ್ ಪ್ರಥಮ ಹಂತದಲ್ಲಿ ಸ್ವಲ್ಪ ಎಡವಿದರೂ ಕೂಡ ದ್ವಿತೀಯ ಓವರಿನ ಪ್ರಥಮ ಚೆಂಡಿನಲ್ಲಿ ಸಿಕ್ಸರ್ ಬಾರಿಸುವ ಮುಖೇನ ತನ್ನ ತಂಡಕ್ಕೆ ಆಸರೆಯಾಗುವಂತೆಲ್ಲ ಭರವಸೆ. ದಾಂಡುಗಾರಿಕೆ ಭಾಗದಲ್ಲಿ ಮೋಕ್ಷೇತ್ ಪ್ರಥಮ ಸಿಕ್ಸರ್ ದಾಖಲಿಸಿಕೊಳ್ಳುತ್ತಾ ದ್ವಿತೀಯ ಚೆಂಡು ಅದ್ಭುತ ಶೈಲಿಯಲ್ಲಿ ಚೆಂಡು ಡಾಟೆಡ್ ಡೆಲಿವರಿ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 7 ಆನ್ ದಿ ಬೋರ್ಡ್. ತೃತೀಯ ಬಾರಿಗೆ ಅದ್ಭುತ ರೀತಿಯ ಶರವೇಗ ಭರಿತ ಎಸೆತಗಾರಿಕೆ. ತೀರ್ಪುಗಾರಿಕೆಯಲ್ಲಿ ಬಲವಾದ ಮನವಿ. ಯಾವುದೇ ಪುರಸ್ಕಾರವಿಲ್ಲ. ಎಲ್ಲಿ ಡೋಹಪಾಲ್ ಅಕ್ರಮ ಚೆಂಡನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಫ್ರೀ ಹಿಟ್ ನ ಎಲ್ಲ ಅವಕಾಶವಿದೆ. ಗೂಟ ರಕ್ಷಕ ಮಾಡಿದ ಒಂದು ತಪ್ಪು ಇಲ್ಲಿ ಡೋ ಬಾಲ್ ಆಗಿ ಪರಿಣಮಿಸಿದೆ. ಈ ಬಾರಿ ಅಂತೂ ಅದ್ಭುತ ರೀತಿಯ ಹೊಡೆತ. ಲಾಂಗ್ ಆಫ್ ವಿಭಾಗಕ್ಕೆ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 9. 3 ಚೆಂಡು ಮುಕ್ತಾಯ ಕಾಣುವಾಗ ಚತುರ್ಥ ಬಾರಿಗೆ ಎಸೆಯಬೇಕಾಗಿದೆ ಸಂದೀಪ್.
ಚತುರ್ಥ ಬಾರಿಗೆ ತೀರ ಲೆಗ್ ಸೈಡ್ ನ ಹೊರಭಾಗದಲ್ಲಿ ಅತಿರಿಕ್ತತೆಯ ಓಟಗಳೊಂದಿಗೆ ವೈಡ್ ಬಾಲ್ ಮುಖೇನ ಒಂಟಿ ಓಟದ ಸೇರ್ಪಡೆಯನ್ನು ದಾಖಲಿಸಿಕೊಳ್ತಾ ಇದೆ. ಫ್ರೆಂಡ್ಸ್ ಮೈರೋಲ್ ತಡಕ ತಂಡ 10 ಓಟವನ್ನು ಗಳಿಸಿಕೊಳ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ 4ನೇ ಎಸೆತಗಾರಿಕೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಅಂತೂ ಲೈನ್ ಅಂಡ್ ಲೆಂತ್ ಡೆಲಿವರಿ. ಚೆಂಡು ಡಾಟ್ ಬಾಲ್ ಮತ್ತೆ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4ನೇ ಚೆಂಡು ಕೂಡ ಮುಕ್ತಾಯ ಕಾಣುವಾಗ ಪಂಚಮ ಬಾರಿಗೆ ಸೇರಬೇಕಾಗಿದೆ ಪ್ರದೀಪ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಅಂತೂ ಸಫಲತೆ. ಔಟ್ ಆಫ್ ದಿ ಪಾರ್ಕ್. ಸಿಕ್ಸರ್ ಮಲಗುತ್ತಾ ಇದೆ. ಪ್ರಹ್ಲಾದ್ ಬಾರಿಸಿದ ಚೆಂಡು ನೇರವಾಗಿ ಸಿಕ್ಸರ್. ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 16 ಓಟ ದಾಖಲಿಸಿಕೊಳ್ತಾ ಇದೆ. ಫ್ರೆಂಡ್ಸ್ ಮೈರಾಳ್ ತಡಕ ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅದ್ಭುತ ಕ್ಷೇತ್ರ ರಕ್ಷಣೆ. ಅವಳಿ ಓಟಕ್ಕಾಗಿ ಪ್ರಯತ್ನಿಸಿದ್ರು. ಇಲ್ಲಿ ಅವಳಿ ಓಟ ಕೂಡ ಶರವೇಗ ಭರಿತ ಓಟಗಳೊಂದಿಗೆ 2 ಓಟವನ್ನ ದಾಖಲಿಸಿಕೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 18. 18 for no loss after completion of second over. Hello. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಸುಮನ್ ಎಸೆತಗಾರಿಕೆಯಲ್ಲಿ ತೃತೀಯ ಓವರ್ ಕೂಡ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಶರವೇಗ ಭರಿತ ಅದ್ಭುತ ರೀತಿಯ ಎಸೆತಗಾರಿಕೆ. ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಡಾಟೆಡ್ ಡೆಲಿವರಿ. ಶರವೇಗ ಭರಿತ ಚೆಂಡು. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ಸುಮನ್. ಶೇಖರ್ ಭಾಗದಲ್ಲಿ ಅದ್ಭುತ ರೀತಿಯ ಶರವೇಗ ಭರಿತ ಎಸೆತ. ಇಲ್ಲಿ ದ್ವಿತೀಯ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ಸುಮನ್. ಶೇಖರ್ ಭಾಗದಲ್ಲಿ ಅದ್ಭುತ ರೀತಿಯ ಶರವೇಗ ಭರಿತ ಎಸೆತ. ಇಲ್ಲಿ ಮೋಕ್ಷಿತ್ ದ್ವಿತೀಯ ಚೆಂಡು ಕೂಡ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 2 ಚೆಂಡುಗಳು ಕೂಡ ಡಾಟ್ ಬಾಲ್ ಆಗಿ ಪರಿವರ್ತಿಸುವಾಗ ತೃತೀಯ ಬಾರಿಗೆ ಸೇರಬೇಕಾಗಿದೆ ಸುಮನ್. ಅದ್ಭುತ ಶೈಲಿ ಎಸೆತಗಾರಿಕೆ. ಮತ್ತೆ ಅದ್ಭುತ ರೀತಿಯ ಲಯಬದ್ಧತೆಯ ಚೆಂಡು. ಎಲ್ಲೇ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಮೂರನೇ ಚೆಂಡು ಕೂಡ ಚುಕ್ಕಿಯಾಗ್ತಾ ಇದೆ. 4ನೇ ಬಾರಿಗೆ ಮತ್ತೆ ಎದುರಿಸಬೇಕಾಗಿದೆ ಮೋಕ್ಷಿತ್. ಸತತವಾಗಿ ಚೆಂಡುಗಳು ಡಾಟ್ ಬಾಲ್ ಆಗಿ ಪರಿವರ್ತಿಸುವಾಗ ಮತ್ತೆ ಅದೇ ತಪ್ಪು. ವಾಟ್ ಎ ಮ್ಯಾಜಿಕಲ್ ಡೆಲಿವರಿ. ಅದ್ಭುತ ರೀತಿಯ ವೇಗ ಭರಿತ ಚೆಂಡು. 4 ಸತತವಾಗಿ 4 ಚೆಂಡುಗಳು ಕೂಡ ಚುಕ್ಕಿಯಾಗಿ ಅದ್ಭುತ ರೀತಿಯ ಬೌಲಿಂಗ್ ವಿಭಾಗ. ಪ್ರಥಮ ಓವರ್ ಕೂಡ ಅದ್ಭುತ ರೀತಿಯಲ್ಲಿತ್ತು. ದ್ವಿತೀಯ ಓವರ್ ಸ್ವಲ್ಪ ದುಬಾರಿಯಾದ ನಂತರ ತೃತೀಯ ಓವರ್ ಕೂಡ ಅದ್ಭುತ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಸತತವಾಗಿ 4 ಚೆಂಡು ಚುಕ್ಕಿಯಾಗಿ ಪರಿವರ್ತಿಸುವಾಗ ಪಂಚಮ ಬಾರಿಗೆ ಎದುರಿಸಬೇಕಾಗಿದೆ ಮೋಕ್ಷಿತ್. ಎಸೆತಗಾರಿಕೆ ಭಾಗದಲ್ಲಿ ಸುಮನ್. ಮತ್ತೆ ಅದೇ ಲೈನ್ ಅಂಡ್ ಲೆಂತ್ ಡೆಲಿವರಿ. ಮತ್ತೆ ಸತತವಾಗಿ 5 ಚೆಂಡುಗಳು ಕೂಡ ಡಾಟೆಡ್ ಡೆಲಿವರಿ. ಗಮನಿಸಬೇಕಾಗಿದೆ, ಪುತ್ತೂರು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಂತಹ ಈ ಸುಮನ್ ಅದ್ಭುತ ಎಸೆತಗಾರಿಕೆಯೊಂದಿಗೆ ಪಂಚಮ ಚೆಂಡು ಚುಕ್ಕಿ ಕಾಣುವಾಗ ಅಂತಿಮ ಬಾರಿಗೆ ಸೇರಬೇಕಾಗಿದೆ. ಡಿಫೆನ್ಸ್ ಮಾಡುವ ಪ್ರಯತ್ನ. ಈ ಬಾರಿ ಅಂತೂ ಮೈಡನ್ ಓವರ್. ಅದ್ಭುತ ರೀತಿಯ ಪಂದ್ಯಾಟ ಈ ಪಂದ್ಯಾಕೂಟದಲ್ಲಿ. ಪ್ರಪ್ರಥಮ ಮೈಡನ್ ಓವರ್.
ಸುಮನ್ ಎಸೆದಂತ ಎಸೆತ 6 ಚೆಂಡುಗಳು ಕೂಡ ಚುಕ್ಕಿಯಾಗಿ ಪರಿವರ್ತಿಸುವಾಗ 3 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 18 ಒಟ್ಟುಗಳು ಮಾತ್ರ. 18 for loss of no loss. 18 for no loss. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ದಿವ್ಯ ಜ್ಯೋತಿ ಪುದುವೆಟ್ಟು ಪರವಾಗಿ ಶ್ರೀಕಾಂತ್. ಅದ್ಭುತ ರೀತಿಯ ಎಸೆತಗಾರಿಕೆ. ಲೆಗ್ ಸೈಡ್ ತೀರಾ ಹೊರಭಾಗದಲ್ಲಿ ವೈಡ್ ಬಾಲ್. ಅತಿರಿಕ್ತತೆಯ ಒಟ್ಟುಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 19. ನಾಲ್ಕನೇ ಓವರ್ ಕೂಡ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಮತ್ತೆ ಎದುರಿಸಲು ಪ್ರಹ್ಲಾದ್. ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ಒಂಟಿ ಒಟ್ಟದ ಸೇರ್ಪಡೆ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 20 ಒಟ್ಟುಗಳನ್ನು ದಾಖಲಿಸಿಕೊಳ್ತಾ ಇದೆ. ಒಂಟಿ ಒಟ್ಟ ಸುಲಭ. ಅವಳಿ ಒಟ್ಟಕ್ಕಾಗಿ ಕರೆಯನ್ನಂತೂ ಕೊಟ್ರು. ಅವಳಿ ಒಟ್ಟ ಕೂಡ ಅದ್ಭುತ ಶರವೇಗದ ಓಟಗಳೊಂದಿಗೆ ಅವಳಿ ಓಟವನ್ನ ದಾಖಲಿಸಿಕೊಳ್ತಾ ಇದೆ. ಜ್ಞಾನೇಶ್ ಅವರ ಆಗಮನವಾಗಿದೆ. ಮೋಕ್ಷಿತ್ ಇವರ ಬದಲಿ ಆಟಗಾರ. ದ್ವಿತೀಯ ಚೆಂಡು ತೃತೀಯ ಬಾರಿಗೆ ಫುಲ್ ಟಾಸ್ ಮಾದರಿ ಎಸೆತ. ಅದ್ಭುತ ರೀತಿಯ ಹೊಡೆತಗಾರಿಕೆ, ಅದ್ಭುತ ಕ್ಷೇತ್ರ ರಕ್ಷಣೆ. ಒಂಟಿ ಒಟ್ಟದ ಸೇರ್ಪಡೆಯೊಂದಿಗೆ 3 ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 23. ನಾಲ್ಕನೇ ಬಾರಿಗೆ ಫುಲ್ ಟಾಸ್ ಮಾದರಿ ಚೆಂಡು. ಅದ್ಭುತ ದಂಡನೆ. ನೇರವಾಗಿ ಲೆಗ್ ಸೈಡ್ ಭಾಗದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರಹ್ಲಾದ್ ದ್ವಿತೀಯ ಸಿಕ್ಸರ್ ತನ್ನ ದಾಂಡುಗಾರಿಕೆ ಮೂಲಕ. 28 ಅಂಕಿಅಂಶ ಪಟ್ಟಿಯಲ್ಲಿ 29, ಕ್ಷಮಿಸಿ 29 ಆನ್ ದಿ ಸ್ಕೋರ್ ಬೋರ್ಡ್. ಪಂಚಮ ಬಾರಿಗೆ ಶ್ರೀಕಾಂತ್ ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ಪಂಚಮ ಚೆಂಡು ಕೂಡ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 30. ಲಾಸ್ಟ್ 1 ಬಾಲ್ ಟು ಗೋ. ಶೇಖರ್ ಭಾಗದಲ್ಲಿ ಜ್ಞಾನೇಶ್. ಫ್ರೆಂಡ್ಸ್ ಮೈರಲ್ ತಡಕ ಪರವಾಗಿ ಅದ್ಭುತ ರೀತಿಯ ಹೊಡೆತಗಾರಿಕೆ. ಈ ಬಾರಿ ಅಂತೂ ಚತುರ್ಥ ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. 4 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 31. 31 for all. ಆದ್ಮೇಲೆ ಅವನ ಬ್ಯಾಟ್ ಸಿಕ್ಸ್ ಹೋಯ್ತು ಮಾರೆ. 4 ಓವರ್ಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 31. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್ ಪ್ರಥಮ ಚೆಂಡು ವೈಡ್ ಬಾಲ್. ಇಲ್ಲಿ ಅತಿರಿಕ್ತತೆಯ ಒಟ್ಟುಗಳು ದಾಖಲಾಗ್ತಾ ಇದೆ. 1 ಬೌನ್ಸ್ ಅತಿರಿಕ್ತತೆಯ ಒಟ್ಟುಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 32. ಅಂತಿಮ ಓವರಿನ ಪ್ರಥಮ ಚೆಂಡು ಪ್ರಾರಂಭ ಕಾಣುವ. ಈ ಬಾರಿ ಅಂತೂ ಅದ್ಭುತ ಹೊಡೆತ, ಅದ್ಭುತ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಅಂತಿಮ ಓವರಿನ ಪ್ರಥಮ ಚೆಂಡು ಮುಕ್ತಾಯ ಕಾಣುವಾಗ 32. ಮೂರು ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿ ಅದ್ಭುತ ಎಸೆತಗಾರಿಕೆ. ಅದ್ಭುತ ಎಸೆತಗಾರಿಕೆ.
ಒಂಟಿ ಓಟದ ಸೇರ್ಪಡೆ ಕಾಣುವಾಗ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. 34 ಅಂಕಿಅಂಶ ಪಟ್ಟಿಯಲ್ಲಿ ತೃತೀಯ ಬಾರಿಗೆ ಮತ್ತೆ ದೀಕ್ಷಿತ್, ಸ್ಟ್ರೈಕರ್ ಭಾಗದಲ್ಲಿ ಜ್ಞಾನೇಶ್. ಅದ್ಭುತ ಆಟಗಾರಿಕೆ ಲೆಗ್ ಸೈಡ್ ಭಾಗದಲ್ಲಿ ಅದ್ಭುತ ಕ್ಷೇತ್ರ ರಕ್ಷಣೆ. ಒಂಟಿ ಓಟದ ಸೇರ್ಪಡೆ ಕಾಣುವಾಗ ಅಂಕಿಅಂಶ ಪಟ್ಟಿ 35. 3 ಚೆಂಡು ಮುಕ್ತ. ನಾಲ್ಕನೇ ಬಾರಿಗೆ ದೀಕ್ಷಿತ್, ಸ್ಟ್ರೈಕರ್ ಭಾಗದಲ್ಲಿ ಪ್ರಹ್ಲಾದ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ನೇರವಾಗಿ ಒಂಟಿ ಓಟ. ಅವಳಿ ಓಟಕ್ಕಾಗಿ ಕರೆಯನ್ನಂತೂ ಕೊಟ್ಟರು. ಅವಳಿ ಓಟ ಕೂಡ ಸೇರ್ಪಡೆಗೊಳ್ತಾ ಇದೆ. ಅದ್ಭುತ ಶರವೇಗ ಭರಿತ ಒಟ್ಟುಗಳು ಗುಟ್ಟಗಳ ಮಧ್ಯೆ 4 ಎಸೆತಗಳು ಸಂಪೂರ್ಣತೆ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 37. 37 ಆನ್ ದಿ ಬೋರ್ಡ್. ಪಂಚಮ ಬಾರಿಗೆ ದೀಕ್ಷಿತ್ ಎದುರಿಸಬೇಕಾಗಿದೆ. ಮತ್ತೆ ಪ್ರಹ್ಲಾದ್, ದೊಡ್ಡ ಹೊಡೆತದ ಪ್ರಯತ್ನ, ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಪ್ರಥಮ ಉದ್ದರಿ ಆಗತಗೊಳ್ತಾ ಇದೆ. ಫ್ರೆಂಡ್ಸ್, ಮೈರಲ್ ತಡಕ ಪರವಾಗಿ ಪ್ರಥಮ ಉದ್ದರಿ ಆಗತಗೊಳ್ತಾ ಇದೆ. ಅದ್ಭುತ ಕ್ಷೇತ್ರ ರಕ್ಷಣೆ ಮಿಸ್ಟರ್ ಗಿರೀಶ್. ಅಂತಿಮ ಒಂದು ಚೆಂಡಿನಾಟ ಮಾತ್ರ ಬಾಕಿ ಇದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿ 1 ಡೌನ್ ಕ್ರಮಾಂಕದ ಆಟಗಾರ ಮಂಜೂರ್ ಅವರ ಆಗಮನವಾಗಿದೆ. ಅಂತಿಮ ಒಂದು ಚೆಂಡನ್ನು ಎದುರಿಸಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಅದ್ಭುತ ಹೊಡೆತಗಾರಿಕೆ. ಒಂಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ಳುವಾಗ ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 38 ಓಟವನ್ನು ಕಲೆ ಹಾಕ್ತಾ ಇದೆ ಫ್ರೆಂಡ್ಸ್. ಮೈರೋಲ್ ತಡ್ಕ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ತಂಡಕ್ಕೆ 39 ಓಟದ ಅವಶ್ಯಕತೆ ಇದೆ 30 ಚೆಂಡುಗಳ ಮುಂದೆ. ಒಂಬತ್ತನೇ ಪಂದ್ಯಾಟದ ಅದೃಷ್ಟದ ನಾಣ್ಯಚುಮಿಕೆಗಾಗಿ ಆಗಮಿಸಿಕೊಳ್ಳಿ. ಆರ್ವಿ ದೇಸಿಂಗೋಡಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಆರಿಕೋಡಿ. 2 ತಂಡದ ನಾಯಕರು ದಯವಿಟ್ಟು ಅದೃಷ್ಟದ ನಾಣ್ಯಚುಮಿಕೆಗಾಗಿ ಆಗಮಿಸಿಕೊಳ್ಬೇಕು. ತಮಗೆ ಪ್ರಥಮ ದ್ವಿತೀಯ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಆರ್ವಿ ದೇಸಿಂಗೋಡಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಆರಿಕೋಡಿ 2 ತಂಡದ ನಾಯಕರು ಆದಷ್ಟು ಬೇಗ ಬನ್ನಿ. ಓಪನಿಂಗ್ ಹೋಗ ಮುಗಿಸ ಬೇಗ. ಅದೇ ಮಾರೆ ಓಮೆ ಆಡಿ ಕಟ್ವಾಲಿಯನ್ನು ನೋಡಿದ್ರೆ ಎಷ್ಟು ಸ್ಪೀಡ್ ಹಾಕಿದ್ವಿ. ಶ್ರೀಕಾಂತ್ ಅವರು ಕೂತಾರೆ ಇವರು ಮತ್ತೆ ಇವ್ರಿಗೆ ಇಡ್ಲಿಕ್ಕೆ ಮತ್ತೆ ಅವರಿಗೆ ಅವರ ತಲೆ ಮೇಲೆ ಕಟ್ತಾರೆ. ಸಂದೀಪ್ ಪುಡ್ಕ ಅಲ್ಲ ಅವ್ರಾದ್ರೊಂದು ಹೊಡಿಬೋದು. ಮುಂದಿನ ಪಂದ್ಯಾಟದ ನಾಣ್ಯಚುಮಿಕೆಯನ್ನ ಆರ್ವಿ ದೇಸಿಂಗೋಡಿ ತಂಡವು ನಾಣ್ಯಚುಮಿಕೆಯನ್ನು ಗೆದ್ದುಕೊಳ್ತಾ ಇದೆ. ದಯವಿಟ್ಟು ತಮ್ಮ ಆಯ್ಕೆಗಳೊಂದಿಗೆ ಈ ಪಂದ್ಯಾಟ ಮುಗಿದ ತಕ್ಷಣ ಮೈದಾನ ಒಳಗೆ ಧಾವಿಸಿ ಬರಬೇಕು.
39 ಓಟವನ್ನು ಬೆನ್ನಟ್ಟಬೇಕಾಗಿದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಕೂಡ ಪ್ರಾರಂಭಗೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀಕಾಂತ್. ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀಕಾಂತ್. ಬೌಲರ್ ನೇಮ್ ದಯವಿಟ್ಟು ಫ್ರೆಂಡ್ಸ್ ಮೈರಲ್ ತಡಕ ತಂಡದ 12 ಆಟಗಾರ ದಯವಿಟ್ಟು ಬನ್ನಿ. ಪ್ರಥಮ ಪವರ್ ಪ್ಲೇ ಭಾಗದ ಪ್ರಥಮ ಚೆಂಡು ಚಾಲ್ತಿಯಲ್ಲೇ ಅದ್ಭುತ ರೀತಿಯ ಎಸೆಗಾರಿಕೆ ಲೆಗ್ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ. ಒಟ್ಟ ಸಂಪೂರ್ಣತೆ ಅವಳಿ ಒಟ್ಟಕ್ಕಾಗಿ ಕರೆ. ಅವಳಿ ಒಟ್ಟ ಕೂಡ ಅದ್ಭುತ ರೀತಿಯಲ್ಲಿ ಸಂಪೂರ್ಣಗೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯ 2 ಒಟ್ಟುಗಳೊಂದಿಗೆ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಪುದುವೆಟ್ಟು. ಅದ್ಭುತ ರೀತಿಯ ಹೊಡೆತ ಲಾಂಗ್ ಆಫ್ ವಿಭಾಗಕ್ಕೆ ಒಂಟಿ ಒಟ್ಟದೊಂದಿಗೆ ದ್ವಿತೀಯ ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 3. ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್. ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಬಾರಿಗೆ ಎದುರಿಸಬೇಕಾಗಿದೆ ಶ್ರೀಕಾಂತ್. ಸ್ಟ್ರೈಕರ್ ಭಾಗದಲ್ಲಿ ಶ್ರೀಕಾಂತ್. ತೃತೀಯ ಚೆಂಡು ಚಾಲ್ತಿಯಲ್ಲಿ ರೈಟ್ ಆರ್ಮ್ ಹೊಡೆದು ಕೆಳಭಾಗದಲ್ಲಿ ಫುಲ್ ಸ್ಟಾಪ್ ಬಂದಿದ್ದ ನೇರವಾಗಿ ಲೆಗ್ ಸೈಡ್ ವಿಭಾಗಕ್ಕೆ ಇಲ್ಲಿ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ಅದ್ಭುತ ಕ್ಷೇತ್ರ ರಕ್ಷಣೆ. ಶ್ರೀಕಾಂತ್ ಇಲ್ಲಿ ನೇರವಾಗಿ ಪಂದ್ಯಾಟ ವೀಕ್ಷಣೆಯತ್ತ ಮರಳ್ತಾ ಇದೆ. ಪ್ರಥಮ ಹುದ್ದರಿ ನೆಲಗುರುಳುತ್ತಾ ಇದೆ. ಅದ್ಭುತ ಕ್ಷೇತ್ರ ರಕ್ಷಣೆ ಮಿಸ್ಟರ್ ಮಂಜು. ದಯವಿಟ್ಟು ಆರ್ವಿ ದೇಸಿಂಕೋಡಿ ತಂಡದ ಎಲ್ಲ ಆಟಗಾರರು ತಮ್ಮ ತಂಡವನ್ನು ಕೂಡಿಕೊಳ್ಳಿ. ಮಾಲಕರು ತಮ್ಮ ಕೈಗೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಆರ್ವಿ ದೇಸಿಂಕೋಡಿ ತಂಡದ ಎಲ್ಲ ಸದಸ್ಯರು ತಮ್ಮ ತಂಡವನ್ನು ಕೂಡಿಕೊಳ್ಳಿ. ತೃತೀಯ ಚೆಂಡು ಮುಕ್ತಾಯದ ಬಳಿಕ ಚತುರ್ಥ ಬಾರಿಗೆ ಶರವೇಗ ಭರಿತ ಎಸೆತ. ಇಲ್ಲಿ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಲೈನ್ ಅಂಡ್ ಲೆಂತ್. ಅದ್ಭುತ ರೀತಿ ಶರವೇಗ ಭರಿತ ಚೆಂಡು. 4 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3. ಪ್ರಶಾಂತ್ ಎಸೆಗಾರಿಕೆ ಭಾಗದಲ್ಲಿ 1 ಡೌನ್ ಕ್ರಮಾಂಕದ ಆಟಗಾರ ಸುಮಾರ್ ಶೇಖರ್ ಭಾಗದ ದೊಡ್ಡ ಹೊಡೆದಕ್ಕೆ ಪ್ರಯತ್ನ. ಇಲ್ಲಂತೂ ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 3 ಒಟ್ಟಗಳು ಮಾತ್ರ. ಲಾಸ್ಟ್ 1 ಬಾಲ್ ಟು ಗೋ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಅಂತೂ ಮತ್ತೆ ಡಾಟೆಡ್ ಡೆಲಿವರಿ. ಪ್ರಥಮ ಪವರ್ ಪ್ಲೇ ಭಾಗದ ಓವರ್ ನ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 3. ಪ್ರಥಮ ಹುದ್ದರಿ ಆಘಾತದೊಂದಿಗೆ ಪ್ರಸನ್ನ ದ್ವಿತೀಯ ಓವರಿನ ಪ್ರಥಮ ಚೆಂಡು ಡೋ ಬಾಲ್. ಇಲ್ಲಿ ಅಕ್ರಮ ಚೆಂಡು ಘೋಷಣೆಯಾಗ್ತಾ ಇದೆ. ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 5 ಒಟ್ಟಗಳು ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಇಲ್ಲಿ ಸುಮಾನ್ ರವರಿಗೆ ಫ್ರೀ ಹಿಟ್ ಉಚಿತ ವರದಾನವಾಗಿದೆ. ಸಮರ್ಪಕವಾಗಿ ಬಳಸಿಕೊಂಡಲ್ಲೇ ತಂಡಕ್ಕೆ ಗರಿಷ್ಠ ಮೊತ್ತವನ್ನು ತಲುಪುವಂತೆಲ್ಲ ಅವಕಾಶವಿದೆ.
ಇಲ್ಲಿ ಫ್ರೀ ಹಿಟ್ ನೇರವಾಗಿ ಸುಮನ್. ಒಂಟಿ ಓಟ ಸೇರ್ಪಡೆಯೊಂದಿಗೆ ದ್ವಿತೀಯ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳು 6 ಲಾಸ್ ಆಫ್ 1 ವಿಕೆಟ್. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಪ್ರಸನ್ನ 2. ಓಹೋ ಗಿಲ್ಲಂತೂ ಅದ್ಭುತ ಹೊಡೆತಗಾರಿಕೆ, ನೇರವಾಗಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಸಂದೀಪ್ ರವರು. ಅದ್ಭುತ ರೀತಿಯ ದಾಂಡುಗಾರಿಕೆಯೊಂದಿಗೆ ಪ್ರಥಮ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು. ತೃತೀಯ ಬಾರಿಗೆ ಸೇಬೇಕಾಗಿದೆ ಪ್ರಸನ್ನ. ಶೇಖರ್ ಭಾಗದಲ್ಲಿ ಸಿಕ್ಸರ್ ವೀರ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಆಫ್ ಸೈಡ್ ಭಾಗದಲ್ಲಿ ಒಂಟಿ ಓಟ ಸಂಪೂರ್ಣತೆಯನ್ನು ಕಾಣಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ಚೆಂಡು ಮುಕ್ತಾಯ ಕಾಣುವಾಗ ಚತುರ್ಥ ಬಾರಿಗೆ ಸೇಬೇಕಾಗಿದೆ ಪ್ರಸನ್ನ. ಸುಮನ್ ಶೇಖರ್ ಭಾಗದಲ್ಲಿ ದೊಡ್ಡ ಹೊಡೆತಕ್ಕೆ. ಓ ಮೈ ಗಾಡ್ನೆಸ್, ದಟ್ ಇಸ್ ದ ಬಿಗ್ ಸಿಕ್ಸ್ ಆಫ್ ದಿಸ್ ಟೂರ್ನಮೆಂಟ್. ಔಟ್ ಆಫ್ ದಿ ಪಾರ್ಕ್, ಹ್ಯೂಜ್ ಸಿಕ್ಸ್. ಸುಮನ್ ಬಾರಿಸಿದ ಚೆಂಡು, ಸುಮನ್ ಬಾರಿಸಿದ ಹೊಡೆತ ಅದ್ಭುತ ರೀತಿಯಲ್ಲಿ ಕಾಣಸಿಗ್ತಾ ಇದೆ. ಸಿಕ್ಸರ್ ನ ಮೂಲಕ ಅಂಕಿಅಂಶ ಪಟ್ಟಿಯ ಸ್ಥಿತಿಗತಿ ಬದಲಾಗುತ್ತಾ ಇದೆ. 19 ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡು ಮುಕ್ತಾಯ ಕಾಣುವಾಗ ಮಗದೊಂದು ಸಿಕ್ಸರ್. ಸುಮನ್ ಇಲ್ಲಿ ತನ್ನ ದಂಡಿನ ಘರ್ಜನೆಯನ್ನು ಪ್ರಾರಂಭಿಸಿಕೊಳ್ತಾ ಇದ್ದಾರೆ. ಅದ್ಭುತ ರೀತಿಯ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. 25 ಅಂಕಿಅಂಶ ಪಟ್ಟಿಯಲ್ಲಿ ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂತಿಮ ಬಾರಿಗೆ ಲಾಸ್ಟ್ ಬಾಲ್ ಟು ಗೋ. ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಸ್ಟ್ರೈಕರ್ ಭಾಗದಲ್ಲಿ ಸಿಕ್ಸರ್ಗಳ ಸರದಾರ. ಓಹೋ ಹ್ಯಾಟ್ರಿಕ್ ಸಿಕ್ಸರ್ ಬಲಗ್ತಾ ಇದೆ. ಇದಂತೂ ಬಲು ದೂರದ ಸಿಕ್ಸರ್. ಸುಮನ್ ಬಾರಿಸಿದ ಹೊಡೆತಗಳೆಲ್ಲ ಅದ್ಭುತ ರೀತಿಯಲ್ಲಿ ಸಾಗಿ ಬರುತ್ತಾರೆ. ಹ್ಯಾಟ್ರಿಕ್ ಸಿಕ್ಸರ್ ಮೂಲಕ ಅಂಕಿಅಂಶ ಪಟ್ಟಿಯಲ್ಲಿ 31 ಓಟಗಳು ದಾಖಲಾಗ್ತಾ ಇದೆ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 18 ಚೆಂಡುಗಳ ಮುಂದೆ 9 ಓಟದ ಅವಶ್ಯಕತೆ ಇದೆ. ಕ್ಷಮಿಸಿ, 8 ಓಟದ ಅವಶ್ಯಕತೆ ಇದೆ. 18 ಚೆಂಡುಗಳು ಬಾಕಿ ಇದೆ. ಎಸೆದಾರಿಕೆ ವಿಭಾಗದಲ್ಲಿ ಜ್ಞಾನೇಶ್. ಶೇಖರ್ ಭಾಗದಲ್ಲಿ 1 ಸಿಕ್ಸರ್ ವೀರ ಸಂದೀಪ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅದ್ಭುತ ರೀತಿಯ ಎಸೆಗಾರಿಕೆ, ಲಯಭರಿತ ಚೆಂಡು. ಪ್ರಥಮ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅದ್ಭುತ ರೀತಿಯ ಎಸೆತ. 8 ಓಟದ ಅವಶ್ಯಕತೆ ಇದೆ. ಇಲ್ಲಿ ಪ್ರಥಮ ಚೆಂಡು ಮುಕ್ತಾಯ ಕಾಣುವಾಗ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಜ್ಞಾನೇಶ್ ಅದ್ಭುತ ರೀತಿಯ ಹೊಡೆತ. ಲೆಗ್ ಸೈಡ್ ಭಾಗದಲ್ಲಿ ಒಂಟಿ ಓಟ ಸೇರ್ಪಡೆಯನ್ನು ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 32 7 ಓಟದ ಅವಶ್ಯಕತೆಯನ್ನ ಕಾಣಬೇಕಾಗಿದೆ. ದಿವ್ಯ ಜ್ಯೋತಿ ಬ್ರದರ್ಸ್ ಬುದುವೆಟ್ಟು ತಂಡ. This is huge, out of the park. That is a fantastic shot by Suman. ಅದ್ಭುತ ರೀತಿಯ ಹೊಡೆತ, ನೇರವಾಗಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಕೇವಲ 1 ಓಟದ ಅವಶ್ಯಕತೆ ಮಾತ್ರ ಇದೆ. ಇಲ್ಲಿ ಪಂದ್ಯಾಟ ಸಮಬಲಗೊಳ್ತಾ ಇದೆ. ಅದ್ಭುತ ರೀತಿಯ ದಾಂಡುಗಾರಿಕೆ ಸುಮನ್. ಎಸೆತಕ್ಕೂ ಸೈ, ಹೊಡೆತಕ್ಕೂ ಸೈ. ಇಲ್ಲಿ ರೋಮಾಂಚಕ ಸ್ಥಿತಿಯಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ದಿವ್ಯ ಜ್ಯೋತಿ ಬ್ರದರ್ಸ್ ಬುದುವೆಟ್ಟು. ಮೈದಾನಕ್ಕೆ ಪ್ರವೇಶಿಸಿಕೊಳ್ಳಿ. ಪ್ರಸಾದ್ ರವರೇ, ಪ್ರಸಾದ್ ಕಮೆಂಟ್ರಿ ರೆಡಿ. അന്നക്കിളി നീ എന്നിലെ വർണ്ണക്കനവേറി വന്നു കണ്ണിക്കിളി നീ എന്നിൽ കൊണ്ടുവീശി നിന്നു അന്തിക്കടവത്തെ വിളിക്കും മുമ്പ് കള്ളിക്കൊയിലായി നീ പാടി തുള്ളിത്തിരതുള്ളും തുള്ളാരക്കാറ്റ് മാനായി മറിമാനായി മാറി
ಚೇಚು ಚೇಚು ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ. ಟೀಮ್ ಆರ್ ವಿದೇಶಿ ಕೋಡಿ ತಂಡವು ನಾಣ್ಯ ಚೆಮ್ಮಿಗೆಯನ್ನು ತಮ್ಮದಾಗಿಸಿಕೊಂಡು ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಆಯ್ದುಕೊಂಡಿದೆ. ಚಾಮುಂಡೇಶ್ವರಿ ತಂಡವು ದಾಡು ವಿಭಾಗದಲ್ಲಿ. ಇಂದಿನ ದಿವಸದ ಲೀಗ್ ಮಾದರಿಯ 9ನೇ ಪಂದ್ಯಾಟದಲ್ಲಿ ನಾವಿದ್ದೇವೆ. ಐದು ಓವರ್ಗಳ ಪಂದ್ಯಾಟ. ಎರಡು ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಲೂ ಇದೆ. ಇಂದಿನ ದಿವಸದ ಕೊನೆಯ ಪಂದ್ಯಾಟವಾಗಿರುತ್ತದೆ. ಟೀಮ್ ಆರ್ ವಿದೇಶನ್ ಕೋಡಿ ಹಾಗೂ ಚಾಮುಂಡೇಶ್ವರಿ ತಂಡಗಳ ಮಧ್ಯೆ ಇಂದಿನ ದಿವಸದ ಕೊನೆಯ ಪಂದ್ಯಾಟ. ಮಾಡು ಇಲ್ಲವೇ ಮಡಿ ಪಂದ್ಯಾಟ ಎರಡು ತಂಡಕ್ಕೂ ಕೂಡ ಬಲಿಷ್ಠವಾದಂಥ ಎರಡು ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟ. ಪ್ರಥಮ ಲೀಗ್ನಲ್ಲಿ ಎರಡು ತಂಡವು ಕೂಡ ಎರಡು ಪಂದ್ಯವನ್ನು ಸೋಲನ್ನು ಮಡಿಗಾಕಿದಂತಹ ತಂಡ. ಕೊನೆಯ ಓಫಲ್ ಲೀಗ ಎರಡು ತಂಡದ ಆಟಗಾರರು. ಟೀಮ್ ಆರ್ ವಿ ದೇಶಿನಕೋಡಿ ರವಿ ದೇಶಿನಕೋಡಿ ಮಾಲಕತ್ವದ ತಂಡ ಬಹಳಷ್ಟು ಪಂದ್ಯಾಕೂಟದಲ್ಲಿ ತಮ್ಮ ತಂಡವನ್ನು ಕಟ್ಟಿ ಬಹಳಷ್ಟು ಪ್ರಶಸ್ತಿಯನ್ನು ತನ್ನ ಮಡಲಿಗೆ ಹಾಕಿಕೊಂಡಂತಹ ಓರ್ವ ಕ್ರೀಡಾಪಟು, ಅದೇ ರೀತಿ ಕಪ್ತಾನ, ಅದೇ ಈ ತಂಡದಲ್ಲಿ ಮನು, ಅಶ್ವಥ್ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರರು, ದಾಂಡುಗಾರರು ಹೊಂದಿರುವಂತಹ ತಂಡ. ಅದೇ ರೀತಿ ಚಾಮುಂಡೇಶ್ವರಿ ತಂಡದಲ್ಲೂ ಕೂಡ ಬಲಿಷ್ಠ ಆಟಗಾರ, ಸ್ಟ್ರೈಕ್ ವಿಭಾಗದಲ್ಲಿ ರವಿ, ಸ್ಟ್ರೈಕ್ ವಿಭಾಗದಲ್ಲಿ ಎಸೆತಗಾರಿಕೆ ಪ್ರಥಮ ಎಸೆತ ಉತ್ತಮವಾಗಿತ್ತು. ಚೆಂಡು ಆಫ್ ಸ್ಟಂಪ್ ನಿಂದ ಹೊರಬಂತಹ ಚೆಂಡು, ಉತ್ತಮವಾದಂತಹ ಚೆಂಡು. ಚೆಂಡು ಮತ್ತು ದಂಡೆ ಮಧ್ಯೆ ಸಂಪರ್ಕವಿಲ್ಲದ ಕಾರಣ ಚುಕ್ಕಿ ಎಸೆತದಲ್ಲಿ ಪರಿವರ್ತನೆಗೊಂಡಿದೆ. ಪ್ರಥಮ ಓವರಿನ ದ್ವಿತೀಯ ಎಸೆತ. ರೈಟ್ ಹ್ಯಾಮ್ ಅವರ್ದ ವಿಕೆಟ್. ದ್ವಿತೀಯ ಎಸೆತ ಉತ್ತಮವಾಗಿದ್ದು ಚೆಂಡು ಔಟ್ ಸೈಡ್ ಜಾಗ ಮೂಲಕ 1 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ಖಾತೆ ಶುಭಾರಂಭಗೊಳ್ತಾ ಇದೆ ಚಾಮುಂಡೇಶ್ವರಿ ತಂಡದ. ಚಾಮುಂಡೇಶ್ವರಿ ತಂಡದ 12 ಆಟಗಾರ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ನಮ್ಮ ಬಂದು ಸಹಕರಿಸಿ. ತೃತೀಯ ಎಸೆತ ಉತ್ತಮವಾಗಿತ್ತು ಚೆಂಡು, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಯಾವುದೇ ಓಡಾಟವಿಲ್ಲ ವಿಕೆಟ್ಗಳ ಮಧ್ಯೆ. ಡಾಟ್ ಅಂಡ್ ಡೆಲಿವರಿ. ಈ ಬಾರಿ ನಿತಿನ್ ಉತ್ತಮವಾಗಿತ್ತು ಚೆಂಡು, ಅಷ್ಟೇ ಉತ್ತಮವಾದಂತ ಹೊಡೆತ, ಗಾಳಿಯಲ್ಲಿ ಷಡ್ಕ, ಸೀಮಾರೇಖೆಯನ್ನು ಹೊರಬಾರ್ದೆ. ಲೆಂತ್ ಬಾಲ್. ಅಂಪೈರ್ ಅವರ ಕೈ ಆಕಾಶದ ಚಿಮ್ಮುತ್ತಾ ತಂಡಕ್ಕೆ 6 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಹೆಚ್ಚಳ 7. ಪಂಚಮ ಬಾರಿಗೆ ನಿತಿನ್ ಅವರಿಗೆ ಬಾರಿ ಮತ್ತೆ ರಿವರ್ಸ್ ಮಾಡಿದ 1 ರನ್ನಿಗಾಗಿ ಓಡಾಟ. 1 ರನ್ನಿಗೆ ಅಷ್ಟೇ ತೃಪ್ತಿಗೊಂಡಾಗ ತಂಡದ ಮೊತ್ತ ಇರುತ್ತಾ 8. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪ್ರಥಮ ಓವರಿನ ಕೊನೆಯ ಚೆಂಡು.
ಜಯಂತ್ ರವರ ಕೊನೆ ಎಸೆತ ನಿತಿನ್ ವರೆಗೆ ಬಾರಿ ಮತ್ತೆ ಉತ್ತಮವಾಗಿ ಚೆಂಡು ಕ್ಯಾಚ್ ಆಡೋಕೆ ಸಾಧ್ಯತೆ. ಒಂಟಿ ರನ್ನಿಗೆ ಓಡಾಟ, ದ್ವಿತೀಯ ರನ್ನಿಗಾಗಿ ಕೂಡ ಓಡಾಟ. ಮನು ಅವರ ಕೈಯಲ್ಲಿ ಚೆಂಡು, ದ್ವಿತೀಯ ರನ್ ಅನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಈ ಮುಖೇನ ಪ್ರಥಮ ಓವರ್ ಮುಕ್ತಾಯಗೊಂಡಾಗ ತಂಡದ ಮೊತ್ತ ಇರುತ್ತಾ ಯಾವುದೇ ಉತ್ತರಿಯನ್ನು ಕಳೆದುಕೊಳ್ಳದೆ ಪ್ರಥಮ ಓವರ್ ಮುಕ್ತಾಯಕ್ಕೆ ಚಾಮುಂಡೇಶ್ವರಿ ತಂಡದ ಮೊತ್ತ 10. ಪ್ರಥಮ ಇನ್ನಿಂಗ್ಸಿನ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ನಿತಿನ್ ಸ್ಟ್ರೈಕ್ ವಿಭಾಗದಲ್ಲಿ, ಶಾಗರ್ನವರ ದ್ವಿತೀಯ ಓವರಿನ ಪ್ರಥಮ ಎಸೆತ. ಉತ್ತಮವಾದ ಚೆಂಡು ಗೆಲೆಯಲ್ಲಿ ಲೆಗ್ ಸೈಡ್ ವಿಭಾಗದಲ್ಲಿ ಕ್ಯಾಚ್ ಔಟ್ ಆಗೋ ಸಾಧ್ಯತೆ. ಒಂದು ಭದ್ರ ಬಗಸಲ್ಲಿ ಸಾಕ್ತಾ ಇದ್ರೆ ಚೆಂಡು ಪ್ರಥಮ ಆಘಾತಗೊಳ್ತಾ ಇದೆ. ಚಾಮುಂಡೇಶ್ವರಿ ತಂಡದ ಪ್ರಥಮ ಉದ್ದರಿ ನಡೆಕಿರುವಾಗ 10ರಲ್ಲಿ ಉತ್ತರಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಚೆಂಡು ನಿತಿನ್ ಅವರ ಉದ್ದರಿ ಈಗ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಚೇತನ್ ಅವರ ಆಗಮಗೊಂಡಿದೆ. ಉತ್ತಮವಾದಂತ ಎಸೆಗಾರಿಕೆ, ಅಂಪರಿಗೆ ಬಲವಾದ ಮನವಿ, ಪುರಸ್ಕಾರ, ಔಟ್ ಎಂಬ ಘೋಷಣೆಯೊಂದಿಗೆ ಮತ್ತೊಂದು ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಚಾಮುಂಡೇಶ್ವರಿ ತಂಡ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಪ್ರಥಮ ಓವರ್ನಲ್ಲಿ 10 ರನ್ ಅನ್ನು ಬಿಟ್ಟುಕೊಟ್ಟಿದ್ರು, ಆದರೆ ದ್ವಿತೀಯ ಓವರಲ್ಲಿ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆ ಟೀಮ್ ದೇಶಿನ್ಕೋಡಿ ತಂಡವು. ಈ ಬಾರಿ ಉತ್ತಮ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆ ಟೀಮ್ ಆರ್ವಿ ದೇಶಿನ್ಕೋಡಿ ತಂಡ. ಸ್ಟ್ರೈಕ್ ವಿಭಾಗದಲ್ಲಿ ರಿತು ತೃತೀಯ ಬಾರಿ. ಉತ್ತಮವಾಗಿತ್ತು ಚೆಂಡು, ಅಷ್ಟೇ ಉತ್ತಮವಾದಂತಹ ಹೊಡೆತ. ಒಂಟಿ ರನ್ನಿನ ಸೇರ್ಪಡೆ, ದ್ವಿತೀಯ ರನ್ನಿಗಾಗಿ ಹೋರಾಟವಿಲ್ಲ. ಒಂಟಿ ರನ್ನಿಗೆ ಅಷ್ಟೇ ತೃಪ್ತಿ. ತಂಡದ ಮೊತ್ತ ಏರುತ್ತಾ 11. 11 on the board, loss of 2 wickets. ಬ್ಯೂಟಿಫುಲ್ ಶಾಟ್. ರವಿನವರ ದಂಡು ಗರ್ಜಿಸ್ತಾ ಇದೆ. ಲಾಗ್ ಲೆಗ್ ಭಾಗದಲ್ಲಿ ಬಾರಿಸಿದಂತಹ ಹೊಡೆತ ಸೀಮಾ ರೇಖೆಯಿಂದ ಹೊರ ದಾಟುವಲ್ಲಿ ಯಶಸ್ವಿ ಕಂಡಿದೆ ರವಿನವರ ದಂಡು. 6 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಏರುತ್ತಾ 17. 17 on the ball. Second over is progress. 17 on the board. Once again strike by Ravi. The good shot. Once again is the fielder underneath it. And taken. Easy taken by the fielder. Ace is gone. Ravi is gone. Good comeback to the ball. 17 for loss of. 17 for loss of 3 wickets. The second over is progress. Second over is the last ball remaining. It's the last delivery. ದ್ವಿತೀಯ ಓವರಿನ ಕೊನೆಯ ಎಸೆತ. ತಂಡದ ಮೊತ್ತ 17. ಕೊನೆಯ ಬಾರಿ ಬೇರೆ ಒಂಟಿ ರನ್ನಿಗಾಗಿ ಓಡಾಟ. ಫೀಲ್ಡರ್ನವರ ಕೈಯಲ್ಲಿ ಚೆಂಡು. ಒಂಟಿ ರನ್ನಿಗೆ ಅಷ್ಟೇ ತೃಪ್ತಿ. ದ್ವಿತೀಯ ಓವರ್ ಕೂಡ ಸಂಪೂರ್ಣಗೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 18. 3 ಉದ್ದರಿನಷ್ಟಕ್ಕೆ. ಇನ್ನು ಕೂಡ 18 ಎಸೆತ ಬಾಕಿ. ಎಷ್ಟು ರನ್ ಅನ್ನು ತಮ್ಮ ತಂಡಕ್ಕೆ ಕಲೆ ಹಾಕ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ.
ಚಾಮುಂಡೇಶ್ವರಿ ತಂಡದ ದಾಂಡುಗಾರರು. ಅದೇ ರೀತಿ ಟೀಮ್ ಆರ್ವಿ ದೇಶಿನಕೋಡಿ ತಂಡದ ಎಸೆತಗಾರರು ಯಾವ ರೀತಿ ದಾಂಡುಗಾರರನ್ನು ಕಟ್ಟಿಹಾಕಲು ಯಶಸ್ವಿಯಾಗ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎರಡು ತಂಡಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಪಂದ್ಯಾಟವಾಗಿರುವುದರಿಂದ ಎರಡು ತಂಡವು ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಅಡ್ಡ ಚೆಂಡು ಎಂಬ ನಿಶಾನೆಯೊಂದಿಗೆ ಮತ್ತೆ ಅತಿರಿಕ್ತ ಖಾತೆಯಲ್ಲಿ ಒಂಟಿರಣ್ಣಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಇರುತ್ತಾ 19. ತೃತೀಯ ಓವರ್ ಚಾಲ್ತಿಯಲ್ಲಿ ಗಾಳಿಯಲ್ಲಿ ಚೆಂಡು ಮತ್ತೆ ಉದ್ದರಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಯಾವುದು? ಮನುನವರ ಭದ್ರ ಬಗಸಿಯೊಳಗೆ ಚೆಂಡು ಸಾಕ್ತಾ ಇದ್ರೆ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ ಚಾಮುಂಡೇಶ್ವರಿ ತಂಡದ 4ನೇ ಉದ್ದರಿ ಕೂಡ ನೆಲಕ್ಕಿರುಳ್ತಾ ಇದೆ. ಬಹಳಷ್ಟು ನಿಧಾನಗತಿಯಲ್ಲಿ ರನ್ ಧಾರಣೆ ಸಾಗಿ ಬರ್ತಾ ಇದೆ ಚಾಮುಂಡೇಶ್ವರಿ ತಂಡದ. ಉತ್ತಮವಾದಂತ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆ ಟೀಮ್ ಆರ್ವಿ ದೇಶಿನಕೋಡಿ ತಂಡದ ಎಸೆತಗಾರರು. ಎರಡು ಪಂದ್ಯದಲ್ಲಿ ಕಳಪೆ ಮಟ್ಟದ ಎಸೆತಗಾರವನ್ನು ಮಾಡಿದ್ರು ಕೂಡ ಕೊನೆಯ ಕ್ಷಣದಲ್ಲಿ ನಮ್ಮ ಹುಮ್ಮಸ್ಸನ್ನು ಬಿಡುವ ಹಾಗೆ ಇಲ್ಲ ಎಂಬ ನಿಟ್ಟಿನಲ್ಲಿ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ನಿಭಾಯಿಸ್ತಾ ಇದೆ ಟೀಮ್ ಆರ್ವಿ ದೇಶಿನಕೋಡಿ ತಂಡದ ಎಸೆತಗಾರಿಕೆ ವಿಭಾಗ. ತೃತೀಯ ಓವರಿನ ದ್ವಿತೀಯ ಎಸೆತ. ತಂಡದ ಮೊತ್ತ ಇರುತ್ತಾ 19 ರನ್. ಉತ್ತಮವಾಗಿದ್ದ ಚೆಂಡು ಮತ್ತೆ ವಿಕೆಟ್ ಆಗುವ ಸಾಧ್ಯತೆ ಯಾವುದು? ಮತ್ತೆ ಉತ್ತಮವಾದಂತಹ ಕ್ಯಾಚ್. ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಟೀಮ್ ಆರ್ವಿ ದೇಶಿನಕೋಡಿ ತಂಡದ ಉತ್ತಮವಾದಂತಹ ಎಸೆತಗಾರಿಕಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯೂ ಕೂಡ ಕಂಡು ಬರ್ತಾ ಇದೆ. ಸೂರ್ಯನ ಮುಳುಗುವಿಕೆಯಿಂದ ಚಂದ್ರನ ಆಗಮನಗೊಳ್ತಾ ಇರುವಾಗ ಉತ್ತಮವಾದ ಕಂಬ್ಯಾಕ್ ಮಾಡ್ತಾ ಇದೆ ಇಲ್ಲಿ ಟೀಮ್ ಆರ್ವಿ ದೇಶಿನಕೋಡಿ ತಂಡದ ಆಟಗಾರರು. ಕರೋ ಆರ್ ಮರೋ ಎಂಬ ಸ್ಥಿತಿಯಲ್ಲಿ ಎರಡು ತಂಡವು ಕೂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಗೆದ್ದವರು ಜೀವಂತವಾಗಿ ಸೋತವರು ಮರಳುವಂತಹ ಸ್ಥಿತಿ. ಅದೇ ರೀತಿ ನಿತೇಶ್ನವರು ಒಂದು 6 ಬಾರಿಸಿದಲ್ಲಿ 1,000 ರೂಪಾಯಿಯನ್ನು ಇಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ನಿತೇಶ್ನವರಿಗೆ ಮಾತ್ರ. ಸಚಿನ್ ಇವರು ಅವರಿಂದ ಘೋಷಣೆ. ನಿತೇಶ್ನವರು ಒಂದು ಷಡ್ಕ ಬಾರಿಸಿದಲ್ಲಿ 1,000 ರೂಪಾಯಿಯ ಘೋಷಣೆ ಆಗಿದೆ. ಈ ನಮ್ಮ ಪಂದ್ಯಾಕೂಟಕ್ಕೆ ಅರುಣ್ ಕುಮಾರ್ ಒತ್ತಿಲ, ಆತ್ರೇಯ ಲಾಡ್ಜ್ ಮಾಲಕರು ಇವರು ಆಗಮಿಸಿದ್ದಾರೆ. ಇವರನ್ನು ನಾವು ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ತಾವು ಸರ್ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಇನ್ನೋರ್ವ ಅತಿಥಿ ಕಿರಣ್ ನಾಯಕ್ ಇವರು ಕೂಡ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನಾವು ಈ ಕ್ರೀಡಾಕೂಟದ ವತಿಯಿಂದ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿ ನವೀನ್ ಕನ್ಯಾಡಿ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಕ್ರೀಡಾಕೂಟದ ವತಿಯಿಂದ ಆತ್ಮೀಯವಾಗಿ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆರು ಉದ್ದರಿಯನ್ನು ಕಳೆದುಕೊಂಡಿದೆ ಚಾಮುಂಡೇಶ್ವರಿ ತಂಡ. ತಂಡದ ಮೊತ್ತ 27.
2 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಏರುತ್ತಾ 29. ಚತುರ್ಥ ಓವರ್ ಚಾಲ್ತಿಯಲ್ಲಿ ಚತುರ್ಥ ಓವರಿನ ದ್ವಿತೀಯ ಎಸೆತ. ಟೀಮ್ RV ದೇಶಿನಕೋಡಿ ತಂಡದ ಕಪ್ತಾನ ಕೂಡ ಹೌದು. ಅದೇ ರೀತಿ ಐಕಾನ್ ಆಟಗಾಗಿ ಆಯ್ಕೆಗೊಂಡಂತ ಅನಿಲ್ನವರ ಎಸೆಗಾರಿಕೆ ಭಾಗದಲ್ಲಿ ಉತ್ತಮವಾಗಿತ್ತು. ಚೆಂಡು ಪೈ ಮುಖೇನ 1 ರನ್ನಿಂದ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ ಏರುತ್ತಾ 30 ಆನ್ ದ ಬಾಲ್. ಅವನನ್ನ ನಿಮ್ಮ 2 ಉದ್ದೇಶಿಸಿ ಕಿರಣಣ್ಣ ಪಾತ್ರಡಿ. ತೃತೀಯ ಎಸೆತ ಬಲಿಷ್ಠ ಹೊಡೆತ ಸೀಮಾ ರೇಖೆಯೊಂದು ಆಡ್ತಾ ಇದೆ. ಚೆಂಡು 6 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಮೊತ್ತದಲ್ಲಿ ಮತ್ತೆ ಬದಲಾವಣೆಗೊಂಡಾಗ ತಂಡದ ಮೊತ್ತ ಏರುತ್ತಾ 36. 4ನೇ ಓವರಿನ ಇನ್ನೂ ಕೂಡ 3 ಎಸೆತ ಬಾಕಿ ಇದೆ. ತಂಡದ ಮೊತ್ತ ಏರುತ್ತಾ 36. 36 ಆನ್ ದ ಬೋರ್ಡ್, ಲಾಸ್ ಆಫ್ 6 ವಿಕೆಟ್ಸ್. ಈ ಪಂದ್ಯಾಕೂಟಕ್ಕೆ ಅರುಣ್ ಕುಮಾರ್ ಅವರು ಆಗಮನಿಸಿದ್ದಾರೆ ಹಾಗೂ ಕಿರಣ್ ರವರು 2 ಮತ್ತೆ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಮತ್ತೆ ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಮತ್ತೆ 6 ರನ್ನಿನ ಘೋಷಣೆ ಕಂಡಾಗ ತಂಡದ ಮೊತ್ತಕ್ಕೆ 42. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಅದೇ ರೀತಿ ಪಂದ್ಯಗೂಡಕ್ಕೆ ಆಗಮಿಸಿದಂತ ಅರುಣ್ ಕುಮಾರ್ ಮತ್ತಿಲ ಆತ್ರೆ ಲಾಡ್ಜ್, ಪ್ರಸಾದ್ ಇವರು ಸ್ಮರಣಿಕೆ ಕೊಟ್ಟು ಹಾಗೂ ಸಾಲು ಓದಿಸಿ ಗೌರವಿಸಬೇಕಾಗಿ ತಮ್ಮೆಲ್ಲ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ಕಿರಣ್ ನಾಯಕ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಸುವರ್ಣ ಇವರು ಸಾಲನ್ನೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಯತೀಶ್ ಸುವರ್ಣ. ಅದೇ ರೀತಿ ವೇದಿಕೆಯಲ್ಲಿ ನವೀನ್ ಕುಮಾರ್ ಕನ್ಯಾಡಿ ಇವರು ಕೂಡ ಇದ್ದಾರೆ. ಇವರಿಗೆ ಕೂಡ ಯತೀಶ್ ಸುವರ್ಣ ಇವರು ಸಾಲು ಒದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮಂಜುನಾಥ್ ನಡಿಗಲ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕೂಡ ನಿತೇಶ್ ಸುವರ್ಣ ಇವರು ಸಾಲು ಓದಿಸಿ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ತಂಡದ ಮೊತ್ತ 44. 4 ಓವರ್ ಮುಕ್ತಾಯಗೊಂಡಾಗ ಚಾಮುಂಡೇಶ್ವರಿ ತಂಡದ ಮೊತ್ತ 44. 3 ಓವರಲ್ಲಿ ಬಿಟ್ಟುಕೊಟ್ಟದು ಕೇವಲ 19 ಮಾತ್ರ. 4ನೇ ಓವರಲ್ಲಿ 2 ಭರ್ಜರಿ ಸಿಕ್ಸರ್ ಮುಖಾಂತರ ಕೂಡ ತಂಡದ ರನ್ಧಾರಣೆಯನ್ನು ಏರಿಕೆಗೊಂಡಿದೆ ಚಾಮುಂಡೇಶ್ವರಿ ತಂಡ. ಬೌಲರ್ ನೇಮ್ ಪ್ಲೀಸ್. ನಿತಿನ್. ಪ್ರಥಮ ಇನ್ನಿಂಗ್ಸಿನ ಕೊನೆಯ ಓವರನ್ನು ಎಸೆಯಲು ನಿತಿನ್ ಅವರು. ಪ್ರಥಮ ಇನ್ನಿಂಗ್ಸಿನ ಪಂಚಮ ಓವರಿನ ಪ್ರಥಮ ಎಸೆತ. ತಂಡದ ಮೊತ್ತ 44. ಉತ್ತಮವಾಗಿತ್ತು ಚೆಂಡು, ಅಷ್ಟೇ ಉತ್ತಮವಾದಂತಹ ದಂಡನೆ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಏರುತ್ತಾ 45. 45 on the board. The first innings is progress. The first innings is the last over. Score moves to 45. ಕೊನೆಯವರಿನ ದ್ವಿತೀಯ ಎಸೆತ. ಉತ್ತಮವಾದ ದಂಡು ಮತ್ತು ಚೆಂಡಿನ ಮಧ್ಯೆ ಸಂಪರ್ಕ ಊಟ ರಕ್ಷಕರ ಭಾಗದಲ್ಲಿ ಚೆಂಡು ಕಾಣಿಸ್ತಾ ಇದ್ರೆ ತಂಡದ ಮೊತ್ತದಲ್ಲಿ 45. ಕೊನೆಯ 4 ಎಸೆತ ಬಾಕಿ. ಪ್ರಥಮ ಇನ್ನಿಂಗ್ಸಿನ 3ನೇ ಬಾರಿ. ಉತ್ತಮವಾದಂತಹ ಚೆಂಡು, ಅಷ್ಟೇ ಉತ್ತಮವಾದಂತಹ ದಂಡನೆ. ಬೌಂಡ್ರಿ ಸಾಗ್ತಾ ಇದೆ. ಚೆಂಡು ಬೌಂಡರಿ. 4 ರನ್ನಿನ ಸೇರ್ಪಡೆ. ತಂಡದ ಮೊತ್ತಕ್ಕೆ ಮತ್ತೆ 4 ರನ್ ಸೇರಿಕೊಂಡಾಗ ತಂಡದ ಮೊತ್ತ 49.
49 ಆನ್ ದ ಬೋರ್ಡ್. ಇನ್ನೂ ಕೂಡ 3 ಎಸೆತ ಬಾಕಿ. ಚಾಮುಂಡೇಶ್ವರಿ ತಂಡವು ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ದಾಂಡುಗಾರರು ತಮ್ಮ ತಂಡವನ್ನು ಮೇಲೆತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಚಾಮುಂಡೇಶ್ವರಿ ತಂಡದ ದಾಂಡುಗಾರರು ಮತ್ತೆ ಶಾರ್ಟ್ ಪಿಚ್ ಬಾಲ್, ಮತ್ತೆ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಹೌದು, ಭದ್ರ ಬಗುಸೆಯಲ್ಲಿ ಸಾಕ್ತಾ ಇದ್ರೆ ಮತ್ತೆ ಉದ್ದರಿ ಕಳೆದುಕೊಳ್ತಾ ಇದೆ. 7ನೇ ಉದ್ದರಿಯ ಆಘಾತ. ತಂಡದ ಮೊತ್ತ 49. ಪಂಚಮ ಬಾರಿ. ಕೊನೆಯ 2 ಎಸೆತ ಬಾಕಿ. ಕೊನೆಯ 2 ಎಸೆತ ಬಾಕಿ. ಪಂಚಮ ಬಾರಿ. ಉತ್ತಮವಾದಂಥ ಹೊಡೆತ ಆಫ್ಸೈಡ್ ಕಡೆ ತಪ್ಪಿದ್ದಾರೆ. 1 ರನ್ನಿಗಾಗಿ ಓಡಾಟ. ಅಷ್ಟೇ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ. 2 ರನ್ನನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ತಂಡಕ್ಕೆ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಏರುತ್ತಾ 51. 51 ಆನ್ ದ ಬೋರ್ಡ್. ಕೊನೆಯ 1 ಎಸೆತ ಬಾಕಿ. ಪ್ರಥಮ ಇನ್ನಿಂಗ್ಸಿನ ಕೊನೆಯ 1 ಎಸೆತ ಬಾಕಿ. ಕೊನೆಯ ಬಾರಿ. ಉತ್ತಮವಾದಂಥ ಹೊಡೆತ. ಅಷ್ಟೇ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ. ರನ್ಔಟ್ ಆಗುವ ಸಾಧ್ಯತೆ. 1 ರನ್ನಿಗೆ ಅಷ್ಟೇ ತೃಪ್ತಿ. ದ್ವಿತೀಯ ರನ್ಔಟ್ ಆಗುವ ಮೂಲಕ ಮತ್ತೆ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ 52. ಟೀಮ್ RV ದೇಶಿನಕೋಡ್ ಈ ಪಂದ್ಯಾಟವನ್ನು ವಿಜಯಶಾಲಿಯಾಗಲು ಬೇಕಾಗಿದೆ 30 ಎಸೆತಗಳ ಮುಂದೆ 53 ರನ್ನಿನ ಅವಶ್ಯಕತೆ. 30 ಬಾಲ್ ರಿಕ್ವೈರ್ಡ್ 53. ಎರಡು ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ. ಯಾವ ರೀತಿಯಲ್ಲಿ 53 ರನ್ನನ್ನು ಟೀಮ್ RV ದೇಶಿನಕೋಡಿ ತಂಡವು ಬೆನ್ನಡ್ತಾ ಎಂಬ ಕಾದು ನೋಡಬೇಕಾಗಿದೆ. ಬಲಿಷ್ಠ ಹೊಡೆತಗಾರನ್ನು ಹೊಂದಿರುವಂತಹ ತಂಡ, ಅದೇ ರೀತಿ ಅನುಭವ ಆಟಗಾರನ್ನು ಕೂಡ ಹೊಂದಿರುವಂತಹ ತಂಡ. ಯಾವ ರೀತಿ ಈ ಟಾರ್ಗೆಟನ್ನು ರೀಚ್ ಮಾಡಲು ಯಾವ ಆಟಗಾರರು ಕೈ ಜೋಡಿಸ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಓಪನಿಂಗ್ ದಾಳಿಗರಾಗಿ ತಂಡದ ಜವಾಬ್ದಾರಿಯುತ ಆಟಗಾರ ಕಪ್ತಾನ ಕೂಡ ಹೌದು ಅನಿಲ್ ಅವರನ್ನು ನಾವು ಈಗಾಗಲೇ ಕರೆದುಕೊಳ್ತಾ ಇದ್ದೀವಿ. ಅದೇ ರೀತಿ ಔಟ್ಸೈಡ್ ಭಾಗದಲ್ಲಿ ಮುಂದಿನ ಪಂದ್ಯಾಟದಲ್ಲಿ ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಮಾಡಿದಂತಹ ಓರ್ವ ಆಟಗಾರ ಔಟ್ಸೈಡ್ ಭಾಗದಲ್ಲಿ ವಿಭಾಗದಲ್ಲಿ ತಂಡದ ಕಪ್ತಾನ ಅನಿಲ್ ಅವರನ್ನು ಯಾವ ರೀತಿ ಈ ತಂಡಕ್ಕೆ ಬೇಕಾಗುವಂತಹ ಎಸೆತ ಎಸೆಯಬೇಕಾಗಿದೆ. ದೇಶಿನಕೋಡಿ ತಂಡಕ್ಕೆ ಬೇಕಾಗಿದೆ 50 30ರ ಮುಂದೆ ಬೇಕಾಗಿದೆ 50. ಯಾರು ಖಂಡಿತವಾಗಿ ಗಾಳಿಯ ಅಬ್ಬರವು ಕೂಡ ಕ್ರೀಡಾಂಗಣದ ಭಾಗದಲ್ಲಿ ಅಣ್ಣ ದೇಶಿನಕೋಡಿ ಟೀಮ್ದ ಒಂದು ಎಕ್ಸ್ಟ್ರಾ ಪ್ಲೇಯರ್ ಬೆಲೆ ಟೀಮ್ RV ದೇಶಿನಕೋಡಿ ತಂಡದ ಎಕ್ಸ್ಟ್ರಾ ಆಟಗಾರ
ದಯವಿಟ್ಟು ಎರಡು ತಂಡದ 12ನೇ ಆಟಗಾರ ನಮ್ಮನಿಗೆ ಮುಂದೆ ಸಹಕರಿಸಿ. ಉತ್ತಮವಾದಂಥ ಹೊಡೆತ ಪ್ರಥಮ ಎಸೆತದಲ್ಲಿ ಅನಿಲ್ನವರ ದಂಡು ಗರ್ಜಿಸ್ತಾ ಇದೆ. ಷಡ್ಕ ನಾನು ಈಗಾಗಲೇ ಹೇಳಿದೆ, ಗಾಳಿಯ ಅಬ್ಬರವು ಖಂಡಿತವಾಗಲೂ ಕ್ರೀಡಾಂಗಣದ ಭಾಗದಲ್ಲಿದೆ. ದಂಡಿಸಿದಲ್ಲಿ ಚೆಂಡು ಸೀಮಾ ರೇಖೆಯ ಹೊರೆಯನ್ನು ದಾಟ್ತಾ ಇದೆ. ಖಂಡಿತ 6 ರನ್ನಿನ ಶುಭಾರಂಭಗೊಂಡಿದೆ ಟೀಮ್ RV ಜೇಸಿನಕೋಡಿ ತಂಡಕ್ಕೆ. 30 ಎಸೆತಗಳ ಮುಂದೆ 53 ರನ್ ಬೆನ್ನಟ್ಟುವಂತಹ ಟೀಮ್ RV ಜೇಸಿನಕೋಡಿ ತಂಡ. ಪ್ರಥಮ ಎಸೆತದಲ್ಲಿ ಷಡ್ಕ, ದ್ವಿತೀಯ ಬಾರಿ ಉತ್ತಮವಾಗಿತ್ತು ಚೆಂಡು, ಬೌಂಡ್ರಿ ಗಳಿಸುವ ಸಾಧ್ಯತೆ ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಲಾಂಗ್ ಲೆಗ್ ವಿಭಾಗದಲ್ಲಿ 1 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ 7. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪ್ರಥಮ ಓವರಿನ ತೃತೀಯ ಬಾರಿಗೆ ಫುಲ್ ಟಸ್ ಆಗಿ ಬಂದಂತ ಚೆಂಡು ಗಾಳಿಯಲ್ಲಿ ಯಾವುದೇ ಕ್ಷೇತ್ರ ರಕ್ಷಣೆಯಿಲ್ಲದ ಕಾರಣ 4 ರನ್ನಿನ ಸೇರ್ಪಡೆಗೊಳ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಪ್ರಶ್ವಿನ್ ಅವರ ದಂಡು ಕೂಡ ಗರ್ಜಿಸ್ತಾ ಇದೆ. ಅನಿಲ್ನವರ ದಂಡು ಷಡ್ಕ ಬಾರಿಸಿತು, ಆದರೆ ಪ್ರಶ್ವಿನ್ ಅವರ ದಂಡು ಬೌಂಡರಿ ಬಾರಿಸುವಲ್ಲಿ ತಮ್ಮ ತಂಡಕ್ಕೆ ಜೀವವನ್ನು ತುಂಬುತ್ತಾ ಇದ್ದಾರೆ. ಬಲಿಷ್ಠ ಆಟಗಾರರು ಇಬ್ಬರು ಕೂಡ ಕ್ರೀಡಾಂಗಣದ ಭಾಗದಲ್ಲಿ. ಈ ಬಾರಿ ಉತ್ತಮವಾಗಿತ್ತು ಚೆಂಡು, ಬೀಟನ್ ಆಗುವ ಮೂಲಕ ಡಾಟ್ ಬಾಲ್. ತಂಡದ ಮೊತ್ತ ಏರುತ್ತಾ 11. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪ್ರಥಮ ಓವರಿನ ಪಂಚಮ ಎಸೆತ ಪ್ರಸಾದ್ನವರು. ಈ ಬಾರಿ ಪಂಚಮ ಬಾರಿಗೆ ಉತ್ತಮವಾಗಿತ್ತು ಚೆಂಡು, ಸೀದಾ ಫೀಲ್ಡರ್ ಕೈಯಲ್ಲಿದ್ರೆ 1 ರನ್ನಿನಷ್ಟೇ ತೃಪ್ತಿ. ತಂಡಕ್ಕೆ ಮತ್ತೆ 1 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಏರುತ್ತಾ 12. ಪ್ರಸಾದ್ನವರ ಕೊನೆ ಎಸೆತ ಪವರ್ ಪ್ಲೇ ಚಾಲ್ತಿಯಲ್ಲಿ. ಪವರ್ ಪ್ಲೇಯ ಕೊನೆಯ ಒಂದು ಎಸೆತ ಬಾಕಿ. ತಂಡದ ಮೊತ್ತ 12, ಯಾವುದೇ ಉದ್ದೇಶ ನಷ್ಟವಿಲ್ಲದೆ. ಮತ್ತೆ ಉತ್ತಮವಾದಂತ ಹೊಡೆತ ಷಡ್ಕ, ಸೀಮಾ ರೇಖೆಯಿಂದ ಹೊರದಾಡಿದೆ ಚೆಂಡು. ಅನಿಲ್ನವರ ದಂಡು ಬಲಿಷ್ಠ ಬಲಾಢ್ಯ ಹೊಡೆತ. ತಂಡಕ್ಕೆ ಮತ್ತೆ 6 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತದಲ್ಲಿ ಹೆಚ್ಚಳ ಕಾಣುವಾಗ ತಂಡದ ಮೊತ್ತ ಏರುತ್ತಾ 18. 18 ಫಾರ್ ನೋ ಲಾಸ್. ಬಹಳಷ್ಟು ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದೆ. ಅದು ಕೂಡ ಪವರ್ ಪ್ಲೇ ಎಂಬ ಒಂದು ಓವರ್ನಲ್ಲಿ 18 ಓಟವನ್ನು ಕಲೆ ಹಾಕಿದೆ ಟೀಮ್ RV ದೇಶಿನಕೋಡಿ ತಂಡದ ದಾಂಡುಗಾರರು. ದ್ವಿತೀಯ ಓವರನ್ನು ಎಸೆಯಲು ರಿತೇಶ್ ದ್ವಿತೀಯ ಓವರ್ ಚಾಲ್ತಿಯಲ್ಲಿ, ದ್ವಿತೀಯ ಇನ್ನಿಂಗ್ಸ್ನ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಉತ್ತಮವಾದಂತಹ ಚೆಂಡು, ಬಾಲ ನಿಧಾನಗತಿಯಲ್ಲಿ ಎಸೆದಂತಹ ಚೆಂಡು ಸಂಪೂರ್ಣವಾಗಿ ಡಾಟ್ ಆಗಿದ್ದಾರೆ ದಾಂಡುಗಾರ. ಚುಕ್ಕಿ ಎಸೆತದಲ್ಲಿ ಪರಿವರ್ತನೆ. ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಮತ್ತೆ ಅದೇ ರೀತಿಯ ಎಸೆತ, ಮತ್ತೆ ದಂಡು ಮತ್ತು ಚೆಂಡಿನ ಮಧ್ಯೆ ಸಂಪರ್ಕವಿಲ್ಲ, ಮತ್ತೆ ಡಾಟ್ ಆನ್ ಡೆಲಿವರಿ. ಉತ್ತಮ ಕಂಬ್ಯಾಕ್ ಅನ್ನು ಮಾಡ್ತಾ ಇದೆ ಚಾಮುಂಡೇಶ್ವರಿ ತಂಡದ ಎಸೆತಗಾರರು. ಜಿತೇಶ್ ಈ ಬಾರಿ ರಿವರ್ಸ್ ಶೇಪ್ ಮಾಡುವ ಯತ್ನ, ಆದರೆ ಮತ್ತೆ ಡಾಟ್ ಆನ್ ಡೆಲಿವರಿ, ಮತ್ತೆ ಚುಕ್ಕಿ ಎಸೆತ. ಮೂರು ಎಸೆತದಲ್ಲಿ ಯಾವುದೇ ಓಟವನ್ನು ಕಂಡುಕೊಳ್ತಾ ಇಲ್ಲ ಟೀಮ್ RV ದೇಶಿನಕೋಡಿ ತಂಡದ ದಾಂಡುಗಾರರು. ಚತುರ್ಥ ಬಾರಿಗೆ ಮತ್ತೆ ಈ ಬಾರಿ ಮತ್ತೆ ಉತ್ತಮವಾಗಿತ್ತು ಚೆಂಡು. ಬ್ಯಾಕ್ ಟು ಬ್ಯಾಕ್ ಉತ್ತಮವಾದಂಥ ಎಸೆಗಾರಿಕೆ ನಡೀತಾ ಇದೆ ಇಲ್ಲಿ. ಜಿತೇಶ್ ಇವರ ಕೈ ಚಲಕ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರ್ತಾ ಇದೆ ಕ್ರೀಡಾಂಗಣದ ಭಾಗದಲ್ಲಿ. 4 ಎಸೆತದಲ್ಲಿ ಯಾವುದೇ ರನ್ನನ್ನು ಬಿಟ್ಟುಕೊಡದಂಥ ಎಸೆತಗಾರ ಈ ಬಾರಿ ಮತ್ತೆ ಈ ಬಾರಿ ಶಾರ್ಟ್ ಆಫ್ ಲೆಂತ್ ಎಸೆತಕ್ಕೆ ಮತ್ತೆ ಗರ್ಜಿಸ್ತಾ ಇದೆ ದಂಡು. ಸೀಮಾ ರೇಖೆಯತ್ತ 6 ರನ್ನಿನ ಸೇರ್ಪಡೆಗೊಳ್ತಾ ಇದ್ರೆ ತಂಡದ ಮೊತ್ತ ಏರುತ್ತಾ 24. ದ್ವಿತೀಯ ಓವರಿನ ಕೊನೆಯ ಒಂದು ಎಸೆತ ಬಾಕಿ.
4 ಎಸೆತವನ್ನು ಕೂಡ ಉತ್ತಮ ರೀತಿಯಲ್ಲಿ ಹಾಕಿದ್ರು. ಆದರೆ 5ನೇ ಎಸೆತವನ್ನು ಶಾರ್ಟ್ ಅಪ್ ಲೆಂತ್ ಆದ ಕಾರಣ ಸೀಮಾ ರೇಖೆಯನ್ನು ದಂಡಿಸುವಲ್ಲಿ ಯಶಸ್ವಿಯಾದರು ದಾಂಡಗಾರರು. ಕೊನೆಯ ಎಸೆತ ಮತ್ತೆ ಅದೇ ರೀತಿಯ ಎಸೆತ. ಈ ಬಾರಿ ಫೀಲ್ಡರ್ ಭದ್ರ ಬೊಗಸೆಯಲ್ಲಿರುವಾಗಾದ್ರೆ ಸೀಮಾ ರೇಖೆಯನ್ನು ದಾಟ್ತಾ ಇದೆ ಚೆಂಡು. ಬೌಂಡರಿ, 1 ಬೌನ್ಸ್ ಬೌಂಡರಿ. ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಏರುತ್ತಾ 28. ಹದಿನೆಂಟು ಎಸೆತಗಳ ಮುಂದೆ ಬೇಕಾಗಿದೆ 25. 18 ಎಸೆತ ಬೇಕಾಗಿದೆ 25 ಓಟ. ಫ್ರೆಂಡ್ಸ್ ಮೈದಾನದಡ್ಕ ಹಾಗೂ ಫ್ರೆಂಡ್ಸ್ ಕ್ರಿಕೆಟರ್ಸ್ ಈ ಎರಡೂ ತಂಡದ ಕಪ್ತಾನರು ಮುಂದಿನ ಪಂದ್ಯಾಟದ ನಾಣಿಸೀಮೆಯಾಗಿ ಬರಬೇಕು. ಇಂದಿನ ದಿವಸದ ಕೊನೆಯ ಪಂದ್ಯಾಟವಾಗಿರುತ್ತದೆ. ಫ್ರೆಂಡ್ಸ್ ಮೈದಾನದಡ್ಕ ಹಾಗೂ ಫ್ಯಾಂಟಸಿ ಕ್ರಿಕೆಟರ್ಸ್ ಎರಡೂ ತಂಡದ ಕಪ್ತಾನರು ಆದಷ್ಟು ಬೇಗ ನಾಣಿಸೀಮೆಯಾಗಿ ಬನ್ನಿ ಮುಂದಿನ ಇಂದಿನ ದಿವಸದ ಕೊನೆಯ ಪಂದ್ಯಾಟಕ್ಕಾಗಿ. ವೈಡ್ ಪ್ಲಸ್ ಒಂಟಿರಣಿನ ಸೇರ್ಪಡೆ. ತಂಡದ ಮೊತ್ತ ಇರುತ್ತಾ 31. ದ್ವಿತೀಯ ಓವರಿನ ತೃತೀಯ ಬಾರಿಗೆ ಉತ್ತಮವಾದಂತಹ ದಂಡು ಸೀಮಾ ರೇಖೆ ಹತ್ತ ಚಲಿಸ್ತಾ ಇದೆ. ಅಷ್ಟೇ ಉತ್ತಮ ರೀತಿಯಂತಹ ಕ್ಷೇತ್ರಕ್ಷಣೆಯು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಗಾಳಿಯಲ್ಲಿ ತೇಲಾಡುತ್ತಾ ತಮ್ಮ ತಂಡಕ್ಕೆ ನಾಲ್ಕು ರನ್ ಅನ್ನು ಉಳಿಸುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಂಪೈರ್ನ ತೀರ್ಮಾನ ಕಾದು ನೋಡಬೇಕಾಗಿದೆ. 2 ರನ್ನಿಗಷ್ಟೇ ತೃಪ್ತಿ. ಬಹಳಷ್ಟು ಸುಂದರ ರೀತಿಯ ಕ್ಷೇತ್ರಕ್ಷಣೆ ಕಂಡು ಬರ್ತಾ ಇದೆ. ಈ ಬಾರಿ ಮತ್ತೆ ಅದೇ ಲೆಗ್ ಸೈಡ್ ವಿಭಾಗದಲ್ಲಿ ದಂಡಿಸುವಂತಹ ಪ್ರಯತ್ನ, ಆದರೆ ಯಾವುದೇ ರನ್ನಿಗಾಗಿ ಹೋರಾಟವಿಲ್ಲ. ಡಾಟ್ ಡೆಲಿವರಿ. ಪಂಚಮ ಬಾರಿಗೆ ಆಫ್ ಸ್ಪೈನ್ನಿಂದ ತೀರವರ ಭಾಗಕ್ಕೆ ಬಂದಂಥ ಚೆಂಡು ಅಡ್ಡ ಚೆಂಡು ಎಂಬ ನಿಶಾನೆ ಅತಿರಿಕ್ತ ಖಾತೆಯಲ್ಲಿ ಒಂಟಿರಣಿನ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ ಏರುತ್ತಾ 34. 34 ಆನ್ ದ ಬೋರ್ಡ್. ಲಾಸ್ ಆಫ್ 0 ವಿಕೆಟ್. ಉತ್ತಮವಾದಂಥ ಚೆಂಡು, ಅಷ್ಟೇ ಉತ್ತಮವಾದಂಥ ದಂಡನೆ. ಮತ್ತೆ ಕ್ಷೇತ್ರಕ್ಷಣೆ ಭದ್ರ ಪಕ್ಷಿಯಲ್ಲಿಗೆ ಸಾಗ್ತಾ ಇದೆ ಚೆಂಡು. ಈ ಬಾರಿ ಉದ್ದರಿಯನ್ನು ಕಳೆದುಕೊಳ್ತಾ ಇದೆ. ಪ್ರಥಮ ಆಘಾತ ಟೀಮ್ RV ದೇಶಿನಕೋಡಿ ತಂಡಕ್ಕೆ. ದ್ವಿತೀಯ ಓವರಿನ ಕೊನೆಯ 1 ಎಸೆತ ಬಾಕಿ. ದ್ವಿತೀಯ ಓವರಿನ ಕೊನೆಯ 1 ಎಸೆತ ಬಾಕಿ. ತಂಡದ ಮೊತ್ತ ಈಗಾಗಲೇ 35. ತೃತೀಯ ಓವರಿನ ಕೊನೆಯ 1 ಎಸೆತ ಬಾಕಿ. 34 ತಂಡದ ಮೊತ್ತ ಈ ಬಾರಿ ಮತ್ತೆ ಒಂಟಿರಣಿನ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ ಹೆಚ್ಚಳವಾಗುತ್ತಾ 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 35. ಇನ್ನುಳಿದ 12 ಎಸೆತಗಳ ಮುಂದೆ ತೃತೀಯ ಓವರಿನ ಕೊನೆಯ ಎಸೆತ. ಒಂದೇ ಎಸೆತ. ಈ ಓವರ್ನಲ್ಲಿ 3 ಅಡ್ಡ ಚೆಂಡು ಬಂದಿದೆ. ಶ್ರಮಿಸಿ, 3 ಅಡ್ಡ ಚೆಂಡು. 5 ಎಸೆತ ಮುಕ್ತಾಯಗೊಂಡಿದೆ. ಕೊನೆಯ 1 ಚೆಂಡು ಬಾಕಿ.
ಪ್ರಥಮ ಅಡ್ಡ ಚೆಂಡು, ದ್ವಿತೀಯ ಡಾಟ್, ತೃತೀಯ ವಿಕೆಟ್, ವೈಡ್ ಪ್ಲಸ್ ಸಿಂಗಲ್, ಸಾರಿ, ಚತುರ್ಥ ಡಿಕ್ಲೇರ್, ಪಂಚಮ ಡಾಟ್, ಆರನೇ ಎಸೆತ ವೈಡ್, ಏಳನೇ ಎಸೆತ ವಿಕೆಟ್, ಎಂಟನೇ ಎಸೆತ ಸಿಂಗಲ್, ಕೊನೆಯ ಒಂದು ಎಸೆತ ಬಾಕಿ. ಕೊನೆಯ ಒಂದು ಎಸೆತ ಬಾಕಿ. ತಂಡದ ಮೊತ್ತ ಏರುತ್ತಾ 35. ತಂಡದ ಮೊತ್ತ ಏರುತ್ತಾ 35. 35 ಆನ್ ದ ಬೋರ್ಡ್. ಸ್ಕೋರ್ ಸರಿ ಅದು. 35 ಆನ್ ದ ಬೋರ್ಡ್. ಮತ್ತೆ ಅಡ್ಡ ಚೆಂಡು. ತೃತೀಯ ಓವರಿನ ಕೊನೆಯ ಒಂದು ಚೆಂಡು ಬಾಕಿ. ತಂಡದ ಮೊತ್ತ 36. ಈ ಬಾರಿ ಉತ್ತಮವಾದಂಥ ಹೊಡೆತ. ಮಿಡ್ ವಿಕೆಟ್ ಕಡೆಯಲ್ಲಿ ಸಾಕ್ತಾ ಇದೆ ಚೆಂಡು. ಬೌಂಡರಿ ಹತ್ರ ಸಾಕ್ತಾ ಇದೆ. 4 ರನ್ನಿನ ಸೇರ್ಪಡೆಗೊಳ್ತಾ ಇದೆ ಟೀಮ್ ಆರ್ವಿ ದೇಶಿನಿಕೋಡಿ ತಂಡಕ್ಕೆ. ತಂಡದ ಮೊತ್ತ ಹೆಚ್ಚಳಗೊಳ್ಳುತ್ತಾ 40. 40 ಆನ್ ದ ಬೋರ್ಡ್. 13 ರನ್ನಿನ ಅವಶ್ಯಕತೆಯನ್ನು ಉಳಿದ 12 ಎಸೆತಗಳ ಮುಂದೆ. 12ರ ಮುಂದೆ ಬೇಕಾಗಿದೆ ಟೀಮ್ ಆರ್ವಿ ದೇಶಿನಿಕೋಡಿ ತಂಡಕ್ಕೆ 13. 6.1 required from team RV ದೇಶಿನಿಕೋಡಿ. ಅದೇ ರೀತಿ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ ಯೋಗಿ ಸುವರ್ಣ, ಮ್ಯಾನೇಜರ್ ಮಾಹಿತಿ ಕಚೇರಿ ಧರ್ಮಸ್ಥಳ. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕ್ರೀಡಾಂಗಣದ ಭಾಗದಲ್ಲಿ ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ತಮ್ಮನ್ನು ಈ ಕ್ರೀಡಾಕೂಟದ ವತಿಯಿಂದ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಉತ್ತಮವಾಗಿತ್ತು ಚೆಂಡು, ಅಷ್ಟೇ ಉತ್ತಮವಾದಂತಹ ದಂಡನೆ. ಸೀಮಾ ರೇಖೆಯನ್ನು ಭರ್ಜರಿ 6 ಮುಖಾಂತರ ಧಾವಿಸ್ತಾ ಇದ್ದಾರೆ ದಾಂಡುಗಾರ. 9 ಎಸೆತಗಳ ಮುಂದೆ ಬೇಕಾಗಿದೆ 3. 9 ಎಸೆತ ಬಾಕಿ ಇದೆ ಈ ಓವರ್ನಲ್ಲಿ ಚತುರ್ಥ ಬಾರಿಗೆ. ಉತ್ತಮವಾಗಿತ್ತು ಚೆಂಡು, ಅಷ್ಟೇ ಉತ್ತಮವಾದಂಥ ದಂಡನೆ. ಬೌಂಡ್ರಿ ಹತ್ರ ಸಾಕ್ತಾ ಇದೆ. ಟೀಮ್ ಆರ್ವಿ ದೇಶಿನಿಕೋಡಿ ತಂಡವು ವಿಜಯಶಾಲಿಯಾಗಿದೆ. ಅದೇ ರೀತಿ
ಯೋಗಿ ಸುವರ್ಣ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸತೀಶ್ ಬರಮೇಲ್ ಇವರು ಸಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರಸಾದ್ ಬರಮೇಲು ಇವರು ಸಾಲು ಓದಿಸಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಫ್ಯಾಂಟಸಿ ಕ್ರಿಕೆಟ್ ತಂಡವು ನಾನ್ಯಜುಮಿಕೆಯನ್ನು ಗೆದ್ದುಕೊಂಡು ದಾಂಡುಗಾರಿಕೆ ಭಾಗವನ್ನು ಆಯ್ದುಕೊಂಡಿದೆ. 5 ಓವರ್ಗಳ ಅಂತಿಮ 10ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ದಿನದ ಲೀಗ್ ಮಾದರಿಯ 10ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಚಾಲ್ತಿಯಾಗಬೇಕಾಗಿದೆ. ಮಹೇಂದ್ರ ಧರ್ಮಸ್ಥಳ, ದಯವಿಟ್ಟು ತಾವೆಲ್ಲಿದ್ದರೂ ಒಂದೊಮ್ಮೆ ಆಯೋಜಕರನ್ನು ಸಂಪರ್ಕಿಸಬೇಕು. ಮಹೇಂದ್ರ ಧರ್ಮಸ್ಥಳ, ದಯವಿಟ್ಟು ತಾವುಗಳು ಪ್ರಸಾದ್ ರವರನ್ನ ಸಂಪರ್ಕಿಸಿ. ಈ ಪಂದ್ಯಾಕೂಟದ ಆಯೋಜಕರು ದಯವಿಟ್ಟು 10ನೇ ಪಂದ್ಯಾಟದ ಅಂತಿಮ ಪಂದ್ಯಾಟದ 2 ತಂಡದ 12 ಆಟಗಾರರು ದಯವಿಟ್ಟು ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕು. ಪ್ರಥಮ ಓವರ್ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ವಿಭಾಗದ ಪ್ರಥಮ ಚೆಂಡು, ಅದ್ಭುತ ರೀತಿಯ ದಾಂಡುಗಾರಿಕೆ. ಲೆಗ್ ಸೈಡ್ ಭಾಗದಲ್ಲಿ 1 ಬೌನ್ಸ್ ಓವರ್ ದ ರಫ್. ಇಲ್ಲಿ ಸಿಕ್ಸರ್ ಅನ್ನ ಆಕ್ರಮಿಸಿಕೊಳ್ತಾ ಇದೆ. ಪ್ರಥಮ ಚೆಂಡಿನ ಮುಂದೆ 6 ಓಟಗಳೊಂದಿಗೆ ಶುಭಾರಂಭವನ್ನು ಪಡೆದುಕೊಳ್ಳುತ್ತಾ ಇದೆ. ನಾನ್ಯಜುಮಿಕೆಯನ್ನ ಗೆದ್ದುಕೊಂಡು ದಾಂಡುಗಾರಿಕೆ ವಿಭಾಗವನ್ನು ಆಯ್ದುಕೊಂಡಂತ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡವು ಪ್ರಥಮ ಚೆಂಡಿನಲ್ಲಿ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 12th ಪ್ಲೇಯರ್, ದಯವಿಟ್ಟು 12 ಆಟಗಾರ ನಮ್ಮೊಂದಿಗೆ ಸಹಕರಿಸಿ. ಸ್ಟ್ರೈಕರ್ ವಿಭಾಗದಲ್ಲಿ ಅನಿಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅದ್ಭುತ ಶರವೇಗ ಭರಿತ ಎಸೆತಗಾರಿಕೆ ಬಾರಿ ಡಾಟೆಡ್ ಡೆಲಿವರಿ. ದ್ವಿತೀಯ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಬಹಳ ಅದ್ದೂರಿ ಪಂದ್ಯಾಕೂಟದಲ್ಲಿ ಬಹಳಷ್ಟು ಸಾಮರ್ಥ್ಯ ಬೀರಿ ಆಡುವಂತ ಪ್ರದರ್ಶನ, ಅದ್ಭುತ ಎಸೆತಗಾರಿಕೆ, ಅದ್ಭುತ ದಾಂಡುಗಾರಿಕೆ ವಿಭಾಗವನ್ನು ಆಯ್ದುಕೊಂಡಂತ ಪ್ರತಿ ಆಟಗಾರರು ಈ ಪಂದ್ಯಾಕೂಟದಲ್ಲಿ ತನ್ನ ಸಾಮರ್ಥ್ಯಕ್ಕೆ ಬೀರಿ ಆಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಬಾರಿ ಅಂತೂ ನೇರವಾಗಿ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. ಫ್ಯಾಂಟಸಿ ಕ್ರಿಕೆಟರ್ಸ್ ಪರವಾಗಿ ಪ್ರಥಮ ಹುದ್ದರಿ ಆಘಾತಗೊಳ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 6 ಓಟಗಳೊಂದಿಗೆ ಪ್ರಥಮ ಹುದ್ದರಿ ಆಘಾತ. ಪ್ರಥಮ ಹುದ್ದರಿ ಆಘಾತದೊಂದಿಗೆ 1 ಡೌನ್ ಕ್ರಮಾಂಕದ ಆಟಗಾರ ಜರ್ಸಿ ನಂಬರ್ 44ರಲ್ಲಿ ಅಖಿಲ್ ರವರ ಆಗಮನವಾಗ್ತಾ ಇದೆ. 3 ಚೆಂಡು ಮುಕ್ತಾಯದ ಬಳಿಕ ಎಸೆತಗಾರಿಕೆ ವಿಭಾಗದಲ್ಲಿ ಪುಟ್ಟು ಚತುರ್ಥ ಬಾರಿ ಅದ್ಭುತ ಎಸೆತಗಾರಿಕೆ ಮತ್ತೆ ಡಾಟೆಡ್ ಡೆಲಿವರಿ. ಶರವೇಗ ಭರಿತ ಚೆಂಡು ಗುರುತಿಸುವಲ್ಲಿ ವಿಫಲ. ಚೆಂಡು ಮತ್ತೆ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4 ಚೆಂಡು ಮುಕ್ತಾಯದ ಬಳಿಕ ಪವರ್ ಪ್ಲೇ ವಿಭಾಗದ ಓವರಿನ 4 ಚೆಂಡು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 6-4 ಲಾಸ್ ಆಫ್ 1 ವಿಕೆಟ್. 5th ಬಾಲ್ ಗೋ. 5ನೇ ಚೆಂಡು ಚಾಲ್ತಿಯಲ್ಲೇ ಅದ್ಭುತ ಹೊಡೆತಗಾರಿಕೆ ಲೆಗ್ ಸೈಡ್ ಭಾಗದಲ್ಲಿ ಒಟ್ಟ ಸಂಪೂರ್ಣತೆಯೊಂದಿಗೆ ಪಂಚಮ ಚೆಂಡು ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ದಯವಿಟ್ಟು ಶ್ರೀ ಮಹೇಂದ್ರ ಧರ್ಮಸ್ಥಳ ಅದ್ಭುತ ಆಟಗಾರರು ಈ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಆತ್ಮೀಯವಾಗಿ ನಮ್ಮ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ತಾವುಗಳು ವೇದಿಕೆ ಹತ್ತ ಬಂದು ಸಂಘಟಕರ ಪರವಾಗಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ 7, 1 ಹುದ್ದರಿ ನಷ್ಟದೊಂದಿಗೆ ದ್ವಿತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ.
ಅಂತಿಮ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಗಿದ ತಕ್ಷಣ ದಾಂಡುಗಾರರು ಅದೇ ರೀತಿ ಕ್ಷೇತ್ರ ಪಾಲಕರು ಆದಷ್ಟು ಬೇಗ ಮೈದಾನದ ಒಳಭಾಗಕ್ಕೆ ಪ್ರವೇಶಿಸಬೇಕು. ಸಮಯದ ಕೊರತೆ ಇದೆ. ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯಾಟವನ್ನು ನಿಲ್ಲಿಸುವಂತಿಲ್ಲ. ಎಸೆತಗಾರಿಕೆ ವಿಭಾಗದಲ್ಲಿ ತೇಜಸ್ ಪ್ರಥಮ ಚೆಂಡು ಒಂಟಿ ವಟ್ಟದೊಂದಿಗೆ, ದ್ವಿತೀಯ ಚೆಂಡು ಬಹಳ ಅದ್ಭುತ ರೀತಿಯ ಶೈಲಿಯಲ್ಲಿ ಚೆಂಡು ಡಾಟೆಡ್ ಡೆಲಿವರಿ ಆಗಿ ಪರಿವರ್ತಿಸ್ತಾ ಇದೆ. ಅದ್ಭುತ ರೀತಿಯ ಎಸೆತಗಾರಿಕೆ, ಲೈನ್ ಅಂಡ್ ಲೆಂತ್ ಡೆಲಿವರಿ, ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ನ ಮಾದರಿಯಲ್ಲಿ ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ತೃತೀಯ ಬಾರಿ ಅದ್ಭುತ ರೀತಿಯ ಎಸೆತಗಾರಿಕೆ, ಮತ್ತೆ ಶರವೇಗದ ಅದೇ ಎಸೆತ, ಮತ್ತೆ ಡಾಟ್ ಬಾಲ್. ತೇಜಸ್ ಅದ್ಭುತ ರೀತಿಯ ದಾಳಿಗಾರಿಕೆ, ಫ್ರೆಂಡ್ಸ್ ಮೈನಲ್ ತಡಕ ಪರವಾಗಿ ಅದ್ಭುತ ರೀತಿಯ ಶರವೇಗ ಭರಿತ ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುವ ಮುಖೇನ ದ್ವಿತೀಯ ಆಘಾತ ನೇರವಾಗಿ ಫ್ಯಾಂಟಸಿ ಕ್ರಿಕೆಟರ್ಸ್ ತಂಡದ ಎರಡನೇ ಹುದ್ದರಿ ಆಘಾತಗೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯ, 2 ಹುದ್ದರಿ ಪತನಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ಹಲೋ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ ತೇಜಸ್. ಶೇಖರ್ ವಿಭಾಗದಲ್ಲಿ ವಿನೋದ್ ಸಮನಾಲು ಪರಿಸರದ ಬಲಾಢ್ಯ ಆಟಗಾರ ಎದುರಿಸಿದ ಪ್ರಥಮ ಚೆಂಡಿಗೆ ಬಿದ್ದಿದೆ. ಅದ್ಭುತ ಹೊಡೆತ, ಲಾಂಗ್ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಜರ್ಸಿ ನಂಬರ್ 6ರಲ್ಲಿ ಬಂದಂತ ವಿನೋದ್ ಎದುರಿಸಿದ ಪ್ರಥಮ ಚೆಂಡಿಗೆ ಬಲಿಷ್ಠ ಹೊಡೆತದೊಂದಿಗೆ 6 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 14 ಓಟ. ದ್ವಿತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಎಸೆತ, ಔಟ್ಸೈಡ್ ದಿ ಆಫ್ ಸ್ಟಾಪ್, ವೈಡ್ ಬಾಲ್. ಅತಿರಿಕ್ತತೆಯ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳನ್ನ ಕಲೆ ಹಾಕ್ತಾ ಇದೆ. ಅದ್ಭುತ ರೀತಿಯ ಬ್ಯಾಟಿಂಗ್ ಪ್ರದರ್ಶನ. ದ್ವಿತೀಯ ಬಾರಿಗೆ ದ್ವಿತೀಯ ಓವರಿನ ಅಂತಿಮ ಚೆಂಡು ಒಂಟಿ ಓಟದ ಗಳಿಕೆಯೊಂದಿಗೆ ದ್ವಿತೀಯ ಓವರ್ ಕೂಡ ಮುಕ್ತಾಯ ಕಾಣ ಸಿಗ್ತಾ ಇದೆ. 2 ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 16, 2 ಹುದ್ದರಿಗಳ ನಷ್ಟದೊಂದಿಗೆ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ವಿನೋದ್. ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಜ್ಞಾನೇಶ್. ಎಸೆತಗಾರಿಕೆ ಭಾಗದಲ್ಲಿ ಅದ್ಭುತ ರೀತಿಯ ಎಸೆತಗಾರಿಕೆ, ಬಲವಾದ ಮನವಿ, ಯಾವುದೇ ಪುರಸ್ಕಾರವಿಲ್ಲ. ಚೆಂಡು ಡಾಟ್ ಬಾಲ್ ಮತ್ತೆ ಚುಕ್ಕಿಯಾಗಿ ಪರಿವರ್ತಿಸ್ತಾ ಇದೆ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರೆಸಿ. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ ಜ್ಞಾನೇಶ್. ಸ್ಟ್ರೈಕರ್ ವಿಭಾಗದಲ್ಲಿ ಸಿಕ್ಸರ್ ವೀರ ವಿನೋದ್ ದೊಡ್ಡ ಹೊಡೆತಕ್ಕೆ ಸಾಕ್ಷಿ. ದ್ವಿತೀಯ ಬಾರಿಗೆ ಲೆಗ್ ಸೈಡ್ ಭಾಗಕ್ಕೆ ದಂಡಿಸುವಂತ ಎಲ್ಲ ಪ್ರಯತ್ನ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ 17. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ ಜ್ಞಾನೇಶ್. ಸ್ಟ್ರೈಕರ್ ವಿಭಾಗದಲ್ಲಿ ಅಖಿಲ್. ಮತ್ತೆ ತೃತೀಯ ಬಾರಿಗೆ ಅದ್ಭುತ ರೀತಿಯ ಎಸೆತಗಾರಿಕೆ. ಈ ಬಾರಿ ಅಂತೂ ನೇರವಾಗಿ ದಯವಿಟ್ಟು ಪ್ರೇಕ್ಷಕರೇ, ಅಂಪೈರ್ ಸ್ವಲ್ಪ ಬದಿಗೆ ನಿಂತು ಸಹಕರಿಸಿ. ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. 4 ಓಟಗಳು ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 21 ಓಟಗಳು ದಾಖಲಿಸಿಕೊಳ್ತಾ ಇದೆ. ಫ್ಯಾಂಟಸಿ ಕ್ರಿಕೆಟರ್ಸ್ ಪರವಾಗಿ 4ನೇ ಬಾರಿಗೆ ವಾಟ್ ಎ ಶಾಟ್ ಬೈ ಅಖಿಲ್. ಅಖಿಲ್ ದಾಂಡು ಗರ್ಜಿಸ್ತಾ ಇದೆ.
ನೇರವಾಗಿ ಸಿಕ್ಸರ್ ಗಟ್ಟಿಸುವ ಮುಖೇನ 4 ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 27 ಒಟ್ಟುಗಳನ್ನು ದಾಖಲಿಸಿಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ಪಂಚಮ ಬಾರಿಗೆ ಮತ್ತೆ ಅಖಿಲ್ ಒನ್ಸ್ ಅಗೇನ್ ಈ ಬಾರಿಯಂತೂ ಕ್ಷೇತ್ರ ಪಾಲಕರ ಭದ್ರ ಬೊಗಸೆಯಲ್ಲಿ ಕಾಣಬೇಕಾಗಿದೆ. ಇಲ್ಲಿ ನೇರವಾಗಿ ವೀಕ್ಷಣೆಯತ್ತ ಬರಲೇಬೇಕಾಗಿದೆ. ಅಖಿಲ್ ಮತ್ತೆ ಒಂದು ಹುದ್ದರಿ ಆಘಾತ. 27 ಅಂಕಿಅಂಶ ಪಟ್ಟಿಯಲ್ಲಿ 3 ಹುದ್ದರಿ ನಷ್ಟ ಕಾಣುವಾಗ ಅಂತಿಮ ಒಂದು ಚಾಲ್ತಿಯಲ್ಲಿ ಒಂದು ಎಸೆತ ಚಾಲ್ತಿಯಾಗಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ತೃತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಜ್ಞಾನೇಶ್ ಎಸೆತಗಾರಿಕೆ ವಿಭಾಗದಲ್ಲಿ ಜೆರ್ಸಿ ನಂಬರ್ 1 ಕ್ರಮಾಂಕದಲ್ಲಿ ಸುಮಿತ್ ರವರ ಆಗಮನವಾಗಿದೆ. ಫ್ಯಾಂಟಸಿ ಕ್ರಿಕೆಟರ್ಸ್ ಪರವಾಗಿ ಪ್ರಥಮ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿಕೊಂಡಂತ ಫ್ಯಾಂಟಸಿ ಕ್ರಿಕೆಟರ್ಸ್ 27 ಒಟ್ಟಕ್ಕೆ 3 ಹುದ್ದರಿಯನ್ನು ಕಳೆದುಕೊಂಡಿದೆ. ಅಂತಿಮ ಎಸೆತ ಇಲ್ಲಿ ಔಟ್ ಸೈಡ್ ದಿ ಆಫ್ ಸ್ಟಂಪ್ ವೈಡ್ ಬಾಲ್. ಮತ್ತೆ ಅತಿರಿಕ್ತತೆಯ ಓಟಗಳು. 28 ಅಂಕಿಅಂಶ ಪಟ್ಟಿಯಲ್ಲಿ ತೃತೀಯ ಓವರಿನ ಅಂತಿಮ ಒಂದು ಚೆಂಡು ಮಾತ್ರ ಚಾಲ್ತಿಯಾಗಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಫುಲ್ ಟಾಸ್ ಮಾದರಿಯ ಚೆಂಡು ಈ ಬಾರಿಯಂತೂ ನೇರವಾಗಿ ಕ್ಷೇತ್ರ ಪಾಲಕರ ಭದ್ರ ಬೊಗಸೆಯಲ್ಲಿ ಈ ಬಾರಿ ಮತ್ತೆ ಒಂದು ಹುದ್ದರಿ ಆಘಾತ. 4ನೇ ಹುದ್ದರಿ ಕೂಡ ಪತನಗೊಳ್ಳುತ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್ ಪರವಾಗಿ. ಶ್ರೀಯುತ ಗುರು ಕಿರಣ್ ಬೆಳ್ತಂಗಡಿಯವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಗುರುತಿಸಿದ್ದೇವೆ. ದಯವಿಟ್ಟು ತಾವುಗಳು ವೇದಿಕೆಯತ್ತ ಬಂದು ಸಂಘಟಕರ ಪರವಾಗಿ ನಮ್ಮ ಪಂದ್ಯಾಕೂಟದ ಪರವಾಗಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರವಣ್ ದಾಂಡುಗಾರಿಕೆ ಭಾಗದಲ್ಲಿ 4ನೇ ಓವರಿನ ಪ್ರಥಮ ಚೆಂಡು ಅದ್ಭುತ ಶೈಲಿಯ ಹೊಡೆತಗಾರಿಕೆ ಲೆಗ್ ಸೈಡ್ ಭಾಗಕ್ಕೆ ಒಂಟಿ ಒಟ್ಟದ ಸೇರ್ಪಡೆಯನ್ನು ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 29 ಒಟ್ಟಗಳು. ಚತುರ್ಥ ಓವರಿನ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ಮನೋಜ್. ಶೇಖರಿ ಭಾಗದಲ್ಲಿ ಶ್ರವಣ್ ಈ ಬಾರಿಯಂತೂ ಲೆಗ್ ಸೈಡ್ ತೀರ ಹೊರ ಭಾಗದಲ್ಲೇ ಇಲ್ಲೇ ಆಲ್ಮೋಸ್ಟ್ 2 ಬಾಲ್ಸ್. ಇಲ್ಲಿ ನೇರವಾಗಿ ಬೌಂಡರಿಯನ್ನು ಸಮೀಪಿಸಿಕೊಳ್ಳುತ್ತಾ ಇದೆ. ವೈಡ್ ಪ್ಲಸ್ ಬೌಂಡರಿ. 5 ಓಟಗಳು ಉಚಿತ ಉಡುಗೊರೆಯಾಗಿ ನೀಡುತ್ತಾ ಇದ್ದಾರೆ ಮಿಸ್ಟರ್ ಮನೋಜ್. ದುಬಾರಿ ಎಸೆತಗಾರಿಕೆ. ಅಂಕಿಅಂಶ ಪಟ್ಟಿಯಲ್ಲಿ ಬದಲಾವಣೆ 34 ಓಟಗಳು. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ಇಲ್ಲಿ ಚತುರ್ಥ ಓವರ್ ಚಾಲ್ತಿಯಾಗಬೇಕಾಗಿದೆ. ದ್ವಿತೀಯ ಚೆಂಡು ಮತ್ತೆ ನೇರವಾಗಿ ಅದ್ಭುತ ಶೈಲಿ ಹೊಡೆತ ಆಫ್ ಸೈಡ್ ಭಾಗದಲ್ಲಿ ಆನ್ ಬೌನ್ಸ್ 2 ಬೌನ್ಸ್. ಅದ್ಭುತ ಕ್ಷೇತ್ರ ರಕ್ಷಣೆ. ಅವಳಿ ಒಟ್ಟಗಳ ಸೇರ್ಪಡೆಗೊಳ್ಳುತ್ತಾ ಇದೆ. ಅವಳಿ ಒಟ್ಟಗಳು ಸೇರ್ಪಡೆಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 36. 2 ಚೆಂಡು ಮುಕ್ತಾಯದ ಬಳಿಕ 4 ಹುದ್ದರಿ ಪತನ. ತೃತೀಯ ಬಾರಿಗೆ ಅದ್ಭುತ ಶೈಲಿ ಹೊಡೆತಗಾರಿಕೆ. ಗರಿಷ್ಠ ಮೊತ್ತಗಳನ್ನ ಪೇರಿಸುವಂತ ಎಲ್ಲಾ ಜವಾಬ್ದಾರಿ ಶ್ರವಣ್ ರವರ ಮೇಲೆ ಇದೆ. ಈ ಬಾರಿ ಶಿಖರ್ ಭಾಗದಲ್ಲಿ ಸಿಕ್ಸರ್ ವೀರ ವಿನೋದ್. ಆಕಾಶವಾಣಿ ಮಂಗಳೂರು ಔಟ್ ಆಫ್ ದಿ ಪಾರ್ಕ್. ದಿಸ್ ಇಸ್ ಹ್ಯೂಜ್ ಸಿಕ್ಸರ್. ಇಲ್ಲಿ ವಿನೋದ್ ಗರ್ಜಿಸಲೇಬೇಕಾದಂತ ಸಂದರ್ಭ. 4 ಚೆಂಡು ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ಗರಿಷ್ಠ ಮೊತ್ತದತ್ತ ತನ್ನೆಲ್ಲ ಸಾಮರ್ಥ್ಯ ಮೀರಿ ಆಡುವಂತ ಪ್ರಯತ್ನ. 43 ಆನ್ ದಿ ಬಾಲ್. ಪಂಚಮ ಬಾರಿಗೆ ಮತ್ತೆ ಎದುರಿಸಬೇಕಾಗಿದೆ ವಿನೋದ್. ಆಫ್ ಸೈಡ್ ಭಾಗದಲ್ಲಿ ದಂಡಿಸುವಂತ ಪ್ರಯತ್ನ. ಅದ್ಭುತ ರೀತಿಯ ಒಟ್ಟಗಳು ಗುಟ್ಟಗಳ ಮಧ್ಯೆ ಅವಳಿ ಒಟ್ಟಕ್ಕಾಗಿ ಪ್ರಯತ್ನವಂತೂ ಇದೆ. ಇಲ್ಲಿ ಪ್ರಯತ್ನಕ್ಕೆ ಸಿಕ್ಕಿದೆ ಅವಳಿ. 45 ಅಂಕಿಅಂಶ ಪಟ್ಟಿಯಲ್ಲಿ ಅಂತಿಮ ಬಾರಿಗೆ ಸೇರಬೇಕಾಗಿದೆ ಮನೋಜ್. ಲಾಸ್ಟ್ 1 ಬಾಲ್ ಟು ಗೋ. 4ನೇ ಓವರಿನ ಅಂತಿಮ ಒಂದು ಚೆಂಡು ಚಾಲ್ತಿಯಲ್ಲಿದೆ. ದಾಂಡುಗಾರಿಕೆ ಭಾಗದಲ್ಲಿ ಮತ್ತೆ ವಿನೋದ್. ಅಂತಿಮ ಬಾರಿಗೆ ಸೇರಬೇಕಾಗಿದೆ ಮನೋಜ್. ಇಲ್ಲಿ ಲೆಗ್ ಸೈಡ್ ಭಾಗಕ್ಕೆ ದಂಡಿಸುವಂತ ಪ್ರಯತ್ನ. ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. ಒಂಟಿ ಓಟದೊಂದಿಗೆ 4ನೇ ಓವರ್ ಕೂಡ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. 4ನೇ ಓವರ್ ಕೂಡ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 46. 4 ಹುದ್ದರಿಗಳ ಪತನದೊಂದಿಗೆ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ರಾಜೇಶ್. ಲೆಗ್ ಸೈಡ್ ತೀರ ಹೊರ ಭಾಗದಲ್ಲಿ ಚೆಂಡು
ವೈಡ್ ಬಾಲ್ ಅತಿರಿಕ್ತತೆಯ ಓಟ ಖಾತೆಗೆ ಜೋಡಣೆಗೊಳ್ಳುವಾಗ 47 ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಇಲ್ಲಿ ವಿನೋದ್ ಲೆಗ್ ಸೈಡ್ ವಿಭಾಗಕ್ಕೆ ದಂಡಿಸುವಂತ ಪ್ರಯತ್ನ, ಲೆಗ್ ಬೈಸು ಮುಖೇನ ಒಂಟಿ ಬಣ್ಣದ ಸೇರ್ಪಡೆ ಕಾಣುವಾಗ ಅಂಕಿಅಂಶ ಪಟ್ಟಿ 48 48 ಆನ್ ದಿ ಬೋರ್ಡ್. ಪ್ರಥಮ ಚೆಂಡು ಮಾತ್ರ ಮುಕ್ತಾಯವಾಗಿದೆ. ಇದು ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ದ್ವಿತೀಯ ಚೆಂಡು ಎಸೆತಗಾರಿಕೆ ವಿಭಾಗದಲ್ಲಿ ರಾಜೇಶ್, ಸ್ಟ್ರೈಕರ್ ವಿಭಾಗದಲ್ಲಿ ಶ್ರವಣ್ ಆನ್ ಫೈರ್. ಇಲ್ಲಿ ಅದ್ಭುತ ರೀತಿಯ ಹಾಡುಗಾರಿಕೆ. ಲೆಗ್ ಸೈಡ್ ಭಾಗದಲ್ಲಿ ನೇರವಾಗಿ ಸಿಕ್ಸರ್ ಗಟ್ಟಿಸುವ ಮುಖಾಂತರ ಜವಾಬ್ದಾರಿಯುತ ಆಟವನ್ನು ಕಾಡಲೇಬೇಕಾಗಿದೆ. ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಡಲೇಬೇಕಾಗಿದೆ. ಗೆಲ್ಲುವಂತ ಅನಿವಾರ್ಯತೆ ಪ್ರತಿ ತಂಡಗಳಿಗೂ ಖಂಡಿತವಾಗಿಯೂ ಇದೆ. ಇಲ್ಲಿ ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿ 54 54 ಆನ್ ದಿ ಬೋರ್ಡ್. ತೃತೀಯ ಬಾರಿಗೆ ಮತ್ತೆ ಶಿಖರ ಭಾಗದಲ್ಲಿ ಶ್ರವಣ್ ಒಂಟಿ ಓಟದ ಸೇರ್ಪಡೆಯೊಂದಿಗೆ ತೃತೀಯ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 55 55. ಲಾಸ್ಟ್ 3 ಬಾಲ್ ಟು ಗೋ. ಚತುರ್ಥ ಎಸೆತ ಚಾಲ್ತಿಯಲ್ಲಿ ಶಿಖರ ಭಾಗದಲ್ಲಿ ಸಿಕ್ಸರ್ ವೀರ ವಿನೋದ್ ರವರ ಆಗಮನ. ವಿನೋದ್ ಅದ್ಭುತ ರೀತಿಯ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಂತೂ ಪಟ್ಟರು. ಚೆಂಡಿಗೂ ದಂಡಿಗೂ ನಿಖರತೆಯ ಸಂಪರ್ಕಗಳು ಕಾಣ ಸಿಗ್ತಾ ಇಲ್ಲ. ಇಲ್ಲಿ ಚೆಂಡು ಡಾಟ್ ಬಾಲ್ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4 ಚೆಂಡುಗಳು ಮುಕ್ತಾಯ ಕಾಣುವಾಗ ಪಂಚಮ ಬಾರಿಗೆ ಸೇಬೇಕಾಗಿದೆ ರಾಜೇಶ್ ಮತ್ತೆ ವಿನೋದ್. ಲೆಗ್ ಸೈಡ್ ವಿಭಾಗದ ತೀರ ಹೊರಭಾಗದಲ್ಲಿ ಚೆಂಡು ಕಾಣುವಾಗ ಇಲ್ಲಿ ವೈಡ್ ಬಾಲ್. ಅತಿರಿಕ್ತತೆಯ ಓಟಗಳು ಖಂಡಿತವಾಗಿಯೂ ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ತಾ ಇದೆ. 56 ಆನ್ ದಿ ಸ್ಕೋರ್ ಬೋರ್ಡ್ 56. ಪಂಚಮ ಬಾರಿಗೆ ದಂಡಿಸುವಲ್ಲಿ ಸಂಪೂರ್ಣತೆಯ ಲಾಭ ಇಲ್ಲ. ಇಲ್ಲಿ ಅದ್ಭುತ ಕ್ಷೇತ್ರ ಪಾಲನೆ, ಅವಳಿ ಓಟದ ಸೇರ್ಪಡೆ ಕಾಣ್ತಾ ಇದೆ. 58 ಅಂಕಿಅಂಶ ಪಟ್ಟಿಯಲ್ಲಿ ಲಾಸ್ಟ್ 1 ಬಾಲ್ ಟು ಗೋ. ಅಂತಿಮ ಒಂದು ಚೆಂಡು ಮಾತ್ರ ಚಾಲ್ತಿಯಲ್ಲಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಕಾಣಲೇಬೇಕಾಗಿದೆ. ಇಲ್ಲಿ ಕೇವಲ ಒಂದು ಎಸೆತ ಮಾತ್ರ ಬಾಕಿ ಇದೆ. ವಿನೋದ್ ದಂಡಿಸುವರು. ಎಲ್ಲಿ ದಂಡಿಸಿದ್ರು ವಿನೋದ್ ಈ ಬಾರಿ ಹೆಲಿಕಾಪ್ಟರ್ ಶಾಟ್ ಮುಖೇನ ಸಿಕ್ಸರ್ ಗಟ್ಟಿಸುವ ಮುಖಾಂತರ ತಂಡಕ್ಕೆ ಪರಿಪೂರ್ಣತೆಯ ಲಾಭದಾಯಕ ಮೊತ್ತವನ್ನ ಆಸರೆಯಾಗಿಸಿಕೊಂಡು ಅಂಕಿಅಂಶ ಪಟ್ಟಿ ಗೋಚರಿಸಿಕೊಳ್ಳುವಾಗ 64 ಓಟವನ್ನು ಕಲೆ ಹಾಕುತ್ತಾ ಇದೆ. 64 ಆನ್ ದಿ ಬೋರ್ಡ್. ಅದ್ಭುತ ಜತೆಯಾಟ. ಅಂತಿಮ ಕ್ಷಣದಲ್ಲಿ ಆಗಮಿಸಿಕೊಂಡಂತ ಶ್ರವಣ್, ಅದೇ ರೀತಿ ವಿನೋದ್ ಅದ್ಭುತ ಜತೆಯಾಟದೊಂದಿಗೆ ಅಂಕಿಅಂಶ ಪಟ್ಟಿಯನ್ನು 64ರತ್ತ ಕೊಂಡೊಯ್ಯಲು ಬಹಳಷ್ಟು ಶ್ರಮ ಇದೆ. ಶ್ರಮಕ್ಕೆ ಅನುಸಾರವಾಗಿ ಎದುರಾಳಿಯ ತಂಡ 30 ಚೆಂಡುಗಳ ಮುಂದೆ 65 ಓಟವನ್ನು ಗಳಿಸಬೇಕಾಗಿದೆ. ಫ್ರೆಂಡ್ಸ್ ಮೈನಲ್ ತಡಕ ಈ ಪಂದ್ಯಾಟವನ್ನ ಗೆಲ್ಲುವರೆ ಅಥವಾ ಫ್ಯಾಂಟಸಿ ಕ್ರಿಕೆಟರ್ಸ್ ಆ ಒಂದು 5 ಓವರ್ಗಳಲ್ಲಿ ಈ ತಂಡವನ್ನು ಕಟ್ಟಿ ಹಾಕಬಲ್ಲ. ಎಲ್ಲವೂ ಪ್ರಶ್ನಾರ್ಥಕ ಚುಡಿಯಾಗಿದೆ. 10ನೇ ಲೀಗ್ ಮಾದರಿ 10ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅಂತಿಮ ಒಂದು ಪಂದ್ಯಾಟ ಯಾರಿಗಿದೆ डैडी जी रहे फुल परेशान मेरे ते, मम्मी जी बोले घरे आजा मेरे लाल। आई मुंह से बोल दे जब केम छो सुन के हार्ट वाली बीट बढ़ जाती है। आंखों में आके मार के जो खिला दे पैक आई वो मार के कमल चढ़ जाती है। हाय तुमसे मिलके दिल का है जो हाया कहे, हो गया है कैसा ये कमाल क्या कहे। तुमसे मिलके दिल का है जो हाया कहे, हो गया है कैसा ये कमाल क्या कहे। 30 ಚೆಂಡುಗಳಲ್ಲಿ 65 ಓಟವನ್ನ ಗಳಿಸಬೇಕಾಗಿದೆ. ಇದು ಕ್ರಿಕೆಟ್, ಇದು ಅದೃಷ್ಟದ ಆಟ. ಯಾವ ಕ್ಷಣದಲ್ಲಿ ಬೇಕಾದರೂ ದಾಂಡುಗಾರ ಗರ್ಜಿಸಬಲ್ಲ. ಗರಿಷ್ಠ ಮೊತ್ತ 74 ಎನ್ನುವಂತ ಆ ಒಂದು ಮೊತ್ತದ ಸಂದರ್ಭದಲ್ಲಿ ಎದುರಾಳಿಯ ತಂಡ ಕೇವಲ 4 ಓಟಗಳೊಂದಿಗೆ ಸೋತರೂ ಕೂಡ ಆ ಒಂದು ಗರಿಷ್ಠ ಮೊತ್ತವನ್ನ ಬೆನ್ನಟ್ಟುವಿಕೆಯಲ್ಲಿ ಸಫಲತೆಯನ್ನು ಕಾಣಿಸಿಕೊಂಡು
ತದನಂತರದ ಈ ಪಂದ್ಯಾಕೂಟದಲ್ಲಿ 65 ಓಟವನ್ನ ಗಳಿಸಬಲ್ಲರು. ಇದು ಅದ್ಭುತ ರೀತಿಯ ಎಸೆತಗಾರಿಕೆ ವಿಭಾಗದಲ್ಲಿ ಅಖಿಲ್ ಲೈನ್ ಅಂಡ್ ಲೆಂತ್ ಡೆಲಿವರಿ ಅದ್ಭುತ ರೀತಿಯ ಎಸೆತಗಾರಿಕೆ, ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ಅಖಿಲ್. ಸ್ಟ್ರೈಕರ್ ವಿಭಾಗದಲ್ಲಿ ಮಂಜು ಎದುರಿಸಬೇಕಾಗಿದೆ ದ್ವಿತೀಯ ಚೆಂಡು. ಅದ್ಭುತ ರೀತಿಯ ಎಸೆತಗಾರಿಕೆ, ಲೆಗ್ ಬೈಸ್ ಮುಖೇನ ಒಂಟಿ ಓಟದ ಸೇರ್ಪಡೆ ಕಾಣುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಶುಭಾರಂಭ. ದ್ವಿತೀಯ ಚೆಂಡು ಮುಕ್ತಾಯ, 1 ಓಟದೊಂದಿಗೆ ಶುಭಾರಂಭ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಹ್ಲಾದ್ ಕಳೆದ ಪಂದ್ಯಾಟದಲ್ಲಿ ಅದ್ಭುತ ದಾಂಡುಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ ಆಟಗಾರರು. ತೃತೀಯ ಚೆಂಡು, ಓಹೋ ಮನಮೋಹಕ ಶೈಲಿಯ ಎಸೆತಗಾರಿಕೆ, ಕ್ಲೀನ್ ಬೌಲ್ಡ್. ಹುದ್ದರಿಯನ್ನು ಮುತ್ತಿಕ್ಕುವ ಮುಖೇನ ಪ್ರಥಮ ಹುದ್ದರಿ ಆಘಾತಕ್ಕೊಳಗಾಗ್ತಾ ಇದೆ. ಇಲ್ಲಿ ಫ್ರೆಂಡ್ಸ್ ಮೈರಲ್ ತಡಕ ತಂಡ 1 ಓಟಗಳೊಂದಿಗೆ 1 ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. 3 ಚೆಂಡು ಅದ್ಭುತ ರೀತಿಯಲ್ಲಿ ಸಾಗಿ ಬಂದಿತ್ತು. ಚತುರ್ಥ ಬಾರಿಗೆ ಸೇಯಬೇಕಾಗಿದೆ ಅಖಿಲ್. ದಾಂಡುಗಾರಿಕಾ ವಿಭಾಗದಲ್ಲಿ ಜರ್ಸಿ ನಂಬರ್ 5 ಕ್ರಮಾಂಕದಲ್ಲಿ ಆಗಮಿಸಿಕೊಳ್ತಾ ಇದ್ದಾರೆ ಜ್ಞಾನೇಶ್. ಚತುರ್ಥ ಬಾರಿಗೆ ಅಖಿಲ್, ಸ್ಟ್ರೈಕರ್ ವಿಭಾಗದಲ್ಲಿ ಜ್ಞಾನೇಶ್. ಗೆಲ್ಲುವಂತ ಎಲ್ಲ ನಿರೀಕ್ಷೆಯನ್ನು ಹೊತ್ತುಕೊಂಡು ಬಂದಂತ 2 ತಂಡಗಳು ಕೂಡ ಅದ್ಭುತ ಪ್ರದರ್ಶನವನ್ನ ನೀಡಲೇಬೇಕಾಗಿದೆ. ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಶ್ರೀಯುತ ಭರತ್ ಪೂಜಾರಿ ಗುರಿಪಳ್ಳ ಉದ್ಯಮಿಗಳು ಇವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಆತ್ಮೀಯವಾಗಿ ನಮ್ಮ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಾಲು ಹೊದಿಸಿ ಗೌರವದ ಸ್ಮರಣಿಕೆಯೊಂದಿಗೆ ಗಣ್ಯ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಸುವರ್ಣ ಗ್ರಾಮ ಪಂಚಾಯತ್ ಸದಸ್ಯರು ಧರ್ಮಸ್ಥಳ. ಸರ್, ತಮ್ಮನ್ನು ಗುರುತಿಸಿದ್ದೇವೆ, ತಾವುಗಳು ಕೂಡ ವೇದಿಕೆಯತ್ತ ಬರಬೇಕು. ಸಂಘಟಕರು ಇವರನ್ನ ವೇದಿಕೆಯತ್ತ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್ಎಲ್ಇ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಮುಕ್ತಾಯ ಕಾಣುವಾಗ ಅದ್ಭುತ ರೀತಿಯ ಎಸೆತಗಾರಿಕೆ, ಕೇವಲ 1 ಓಟವನ್ನು ಬಿಟ್ಟುಕೊಟ್ಟು 1 ಹುದ್ದರಿಯನ್ನು ಪಡೆಯುವ ಮುಖೇನ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಅಖಿಲ್. ಬೆಳ್ತಂಗಡಿ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಬೆಸ್ಟ್ ಬೌಲರ್ ಆಗಿ ವೈಯಕ್ತಿಕ ಬಹುಮಾನವನ್ನು ಬಾಚಿಕೊಂಡಂತ ಈ ಅಖಿಲ್ ಅದ್ಭುತ ಸಾಧನೆ, ಆ ಸಾಧನೆಗೆ ಸಿಗುವಂತ ಪ್ರತಿಫಲ, ತಮ್ಮ ಸಾಧನೆ ಇನ್ನಷ್ಟು ಎತ್ತರದ ಶಿಖರದಲ್ಲಿ ಬೆಳೆಯುವಂತಾಗಲಿ. ಅದ್ಭುತ ರೀತಿಯ ಆಟದ ಪ್ರದರ್ಶನ. ಈ ಬಾರಿ ದ್ವಿತೀಯ ಓವರ್ನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಒಂಟಿ ಓಟದ ಸೇರ್ಪಡೆಯೊಂದಿಗೆ ಪ್ರಥಮ ಚೆಂಡು ಮುಕ್ತಾಯ ಕಾಣುವಾಗ ಡೆಡ್ ಬಾಲ್. ಎಸ್ ಡಾಟ್ ಬಾಲ್. ಎಸ್ ಓಕೆ. ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ಅದ್ಭುತ ರೀತಿಯ ವ್ಯಸ್ತತ. ಈ ಬಾರಿ ಎತ್ತು ಮತ್ತೆ ಮಗದೊಂದು ಡಾಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಡಾಟ್. ಎಸೆತಗಾರರ ಮೇಲುಗೈ ಎನ್ನುವಂತ ಆಟ. ಇಂತಹ ಆಟಗಳು ಬಂದಲ್ಲಿ ಕಠಿಣ ಪರಿಶ್ರಮ ಒಂದೇ. ಕನಿಷ್ಠ ಮೊತ್ತ ಬೇರಿಸಿದರೂ ಕೂಡ ಇಂತಹ ಜಾಣ್ಮೆ ಎಸೆತಗಳು ಬಂದಲ್ಲಿ ಕಟ್ಟಿ ಹಾಕುವಂತ ಎಲ್ಲಾ ಅವಕಾಶಗಳಿವೆ. ಅದ್ಭುತ ಎಸೆತಗಾರಿಕೆ. ತೃತೀಯ ಚೆಂಡು ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟ ದಾಖಲಿಸಿಕೊಳ್ತಾ ಇದೆ ಫ್ರೆಂಡ್ಸ್ ಮೈರಾಳ್ ತಡಕ. ಈ ಬಾರಿ ಸ್ಟ್ರೈಕರ್ ಭಾಗದಲ್ಲಿ ದಾನೇಶ್ ದೊಡ್ಡ ಹೊಡೆತಗಳಿಗೆ ಸಾಕ್ಷಿ. ಗರಿಷ್ಠ ಮೊತ್ತವನ್ನು ಪೇರಿಸಿಕೊಳ್ಳಲು ದೊಡ್ಡ ಹೊಡೆತದ ಅವಕಾಶವಿದೆ. ಹೇಳಿದ ತಕ್ಷಣ ಬಾರಿಸಿದ್ದಾರೆ ದಾನೇಶ್. ಔಟ್ ಆಫ್ ದಿ ಪಾರ್ಕ್. 6.
ಅದ್ಭುತ ಆಟಗಾರಿಕೆ ಹೇಳಿ ಮುಗಿಸುವುದರೊಳಗೆ 6 ಓಟಗಳನ್ನ ತಂಡಕ್ಕೆ ಆಸರಾಗಿಸಿದಂತೆ ಈ ಆಟಗಾರ ಜ್ಞಾನೇಶ್ ಬಾರಿಸಿದಂತ ಹೊಡೆತ ಈ ಬಾರಿ ಅಂಕಿಅಂಶ ಪಟ್ಟಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ. 8 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ, 1 ಉದ್ದರಿ ಆಘಾತದೊಂದಿಗೆ ದ್ವಿತೀಯ ಓವರಿನ ಚತುರ್ಥ ಚೆಂಡು ಮುಕ್ತಾಯದ ಬಳಿಕ ಪಂಚಮ ಬಾರಿಗೆ ಸೇರಬೇಕಾಗಿದೆ ಅನಿಲ್. ಅದ್ಭುತ ಹೊಡೆತ, ಅದ್ಭುತ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಶ್ರೀಯುತ ನಾಗೇಶ್ ಸದಸ್ಯರು ಗ್ರಾಮ ಪಂಚಾಯತ್ ಹುಜಿರೆ ಇವರು ಆಗಮಿಸಿದ್ದಾರೆ. ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ಹುಜಿರೆ ದಯವಿಟ್ಟು ತಮ್ಮನ್ನು ಕೂಡ ಗುರುತಿಸಿದ್ದೇವೆ ಸರ್. ತಾವುಗಳು ಕೂಡ ವೇದಿಕೆ ಅಂತ ಬಂದು ನಮ್ಮ ಸಂಘಟಕರ ಪರವಾಗಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14 ಅಂತಿಮ ಬಾರಿಗೆ ಇಲ್ಲಿ ಚೆಂಡು ಟಾಟ್ ಬಾಲ್ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯ ಕಾಣಸಿಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14 ಆನ್ ದ ಬೋರ್ಡ್. ಹದಿನೆಂಟು ಚೆಂಡುಗಳ ಮುಂದೆ 51 ಓಟಗಳು ಬೇಕಾಗಿದೆ. ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಎಸೆತಗಾರಿಕೆ ವಿಭಾಗದಲ್ಲಿ ಜರ್ಸಿ ನಂಬರ್ 1 ಆಟಗಾರ ಸುಮಿತ್ ಎಸೆತಗಾರಿಕೆ ವಿಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ನ ಮಾದರಿಯಲ್ಲಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿ. ದಾಂಡುಗಾರಿಕೆ ವಿಭಾಗದಲ್ಲಿ ಮಂಜು ಎದುರಿಸಿದ ಪ್ರಥಮ ಚೆಂಡು ಮಂಜು ಗಡ್ಡೆಯಾಗಿದೆ, ನೇರವಾಗಿ ಸಿಕ್ಸರ್. ಓ ಬಾಯ್ ಗಾಡ್, ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಶಾಟ್ ಬೈ ಮಂಜು. 20 ಅಂಕಿಅಂಶ ಪಟ್ಟಿಯಲ್ಲಿ 24 ಲಾಸ್ ಆಫ್ 1 ವಿಕೆಟ್. ಅದ್ಭುತ ರೋಚಕ ಸ್ಥಿತಿಯತ್ತ ಸಾಗಿ ಬರುತ್ತಾ ಇದೆ. ಪ್ರಥಮ ಹಂತದಲ್ಲಿ ಕೊಂಚ ಮಟ್ಟಿನ ನಿಧಾನಗತಿ ಆಟದ ಪ್ರದರ್ಶನವನ್ನು ಮುಂದುವರಿಸಿಕೊಂಡರು. ತದನಂತರದ ಅಂತಿಮ ಓವರ್ಗಳ ಎಸೆತಗಳಲ್ಲಿ ಸಿಕ್ಸರ್ಗಳ ಸುರಿಮಳೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಔಟ್ ಸೈಡ್ ದಿ ಆಫ್ ಸ್ಟಂಪ್ ವೈಡ್ ಬಾಲ್. ಮತ್ತೆ ಅತಿರಿಕ್ತತೆಯ ಮೊಟ್ಟ ಕತ್ತಿಯಲ್ಲಿ ಚಲನೆಗೊಳ್ಳುವಾಗ 21 ಅಂಕಿಅಂಶ ಪಟ್ಟಿಯಲ್ಲಿ 21 ಫಾರ್ ಲಾಸ್ ಆಫ್ 1 ವಿಕೆಟ್. ದ್ವಿತೀಯ ಎಸೆತ ಚಾಲ್ತಿಯಲ್ಲಿದೆ. ಮತ್ತೆ ಮಂಜು ಶೇಖರ್ ವಿಭಾಗದಲ್ಲಿ ಅದ್ಭುತ ರೀತಿಯ ಹೊಡೆತಕ್ಕೆ ಪ್ರಯತ್ನ. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟ ಸಂಪೂರ್ಣತೆಯೊಂದಿಗೆ ಅವಳಿ ಓಟಕ್ಕಾಗಿ ಯಾವುದೇ ನಿರ್ಧಾರವನ್ನ ಕೈಗೆತ್ತಿಕೊಳ್ಳಿಲ್ಲ. ಅದ್ಭುತ ರೀತಿಯ ಜೊತೆಯಾಟ. 22 ಅಂಕಿಅಂಶ ಪಟ್ಟಿಯಲ್ಲಿ 2 ಚೆಂಡು ಮಾತ್ರ ಮುಕ್ತಾಯವಾಗಿದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಸುಮಿತ್. ದಾಂಡುಗಾರಿಕೆ ಭಾಗದಲ್ಲಿ ಜ್ಞಾನೇಶ್. ಕಳೆದ ಓವರ್ನಲ್ಲಿ ಅಂತಿಮ 2 ಚೆಂಡುಗಳಿಗೆ 2 ಸಿಕ್ಸರ್ಗಳನ್ನ ದಾಖಲಿಸುವ ಮೂಲಕ ಈ ಬಾರಿ ಮತ್ತೆ ಸಿಕ್ಸರ್ ವೀರಶಂಕರ್ ಭಾಗದಲ್ಲಿ ಜ್ಞಾನೇಶ್. ಅದ್ಭುತ ರೀತಿಯ ಹೊಡೆತಕ್ಕೆ ಪ್ರಯತ್ನ. ಒಂಟಿ ಓಟಕ್ಕೆ ಮಾತ್ರ ತೃಪ್ತಿಗೊಳ್ಳುತ್ತಾ ಇದೆ ಫ್ರೆಂಡ್ಸ್. ಮೈರಡ್ ತಡ್ಕ ತಂಡ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 1 ಹುದ್ದರಿ ನಷ್ಟವಾಗಿದೆ. 3 ಚೆಂಡುಗಳು ಮಾತ್ರ ಮುಕ್ತಾಯವಾಗಿದೆ. ಇಲ್ಲಿ ತೃತೀಯ ಓವರ್ ಚಾಲ್ತಿಯಲ್ಲಿದೆ. 4ನೇ ಚೆಂಡು. 4th ಬಾಲ್ ಟು ಗೋ. ಸ್ಟ್ರೈಕರ್ ಭಾಗದಲ್ಲಿ ಸಿಕ್ಸರ್ ವೀರ ಮಂಜು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಅಂತೂ ಅದ್ಭುತ ರೀತಿಯ ಸ್ಥಗಾರಿಕೆ. ಲೈನ್ ಅಂಡ್ ಲೆಂತ್ ಡೆಲಿವರಿ. ಚೆಂಡು ಡಾಟ್ ಬಾಲ್ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 4 ಚೆಂಡು ಮುಕ್ತಾಯವಾಗಿದೆ. ಪಂಚಮ ಬಾರಿಗೆ ಸೇರಬೇಕಾಗಿದೆ ಸುಮಿತ್. ಮತ್ತೆ ಸ್ಟ್ರೈಕರ್ ಭಾಗದಲ್ಲಿ ಮಂಜು ನೇರವಾಗಿ ದೊಡ್ಡ ಹೊಡೆದಕ್ಕೆ ಪ್ರಯತ್ನವನ್ನ ಪಡಬೇಕಾದಂತ ಸಂದರ್ಭ. ಕ್ಯಾಚ್ ಅನ್ನ ಕೈ ಚೆಲ್ಲುವ ಮುಖೇನ ಒಂಟಿ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಪಂಚಮ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 24 ಲಾಸ್ಟ್ 1 ಬಾಲ್ ಟು ಗೋ. ಅಂತಿಮ 1 ಚೆಂಡು ಮಾತ್ರ ಬಾಕಿ. ಇಲ್ಲಿ ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ತಂಡನೆ ನೇರವಾಗಿ ಸಿಕ್ಸರಿಗೆ ದಾಖಲಿಸುವ ಅದ್ಭುತ ಆಟಗಾರ. ಬಲಿಷ್ಠ ಹೊಡೆತಕ್ಕೆ ಸೈ. 30 ಅಂಕಿಅಂಶ ಪಟ್ಟಿಯಲ್ಲಿ 30 ಆನ್ ದಿ ಬೋರ್ಡ್. 12 ಚೆಂಡು 35 ಬೇಕಾಗಿದೆ. ಸಾಮರ್ಥ್ಯ ಮೀರಿ ಆಡುವಂತ ಪ್ರದರ್ಶನ ಜ್ಞಾನೇಶ್. ತನ್ನ ತಂಡದ ಗೆಲುವಿಗಾಗಿ ಅದ್ಭುತ ಹೋರಾಟ, ಅದ್ಭುತ ಜೊತೆಯಾಟ.
ದಯವಿಟ್ಟು ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿಕೊಡಿ ತೀರ್ಪುಗಾರರೇ, ಸಮಯವನ್ನ ಅಲ್ಲಿ ವ್ಯರ್ಥ ಮಾಡಬೇಡಿ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಜಿತ್, 4ನೇ ಓವರಿನ ಪ್ರಥಮ ಚೆಂಡು ಪ್ರಜಿತ್. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಜಿತ್, ದಾಟುಗಾರಿಕೆ ವಿಭಾಗದಲ್ಲಿ ಮಂಜು. 35 ಓಟದ ಅವಶ್ಯಕತೆ ಇದೆ, 12 ಚೆಂಡುಗಳು ಬಾಕಿ ಇದೆ, ಗೆಲ್ಲುವರೆ ನಿಲ್ಲಿಸುವರೆ. ಅದ್ಭುತ ರೀತಿಯ ಹೊಡೆತ ಆಫ್ ಸೈಡ್ ಭಾಗದಲ್ಲಿ ಒಂಟಿ ಓಟ ಮಾತ್ರ ತೃಪ್ತಿಗೊಳ್ಳುತ್ತಾ ಇದೆ. 34 ಓಟದ ಅವಶ್ಯಕತೆ ಇದೆ, 11 ಚೆಂಡುಗಳು ಬಾಕಿ ಇದೆ. ಸಿಕ್ಸರ್ ವೀರನ ಆಗಮನವಾಗಿದೆ ಸ್ಟ್ರೈಕ್ ವಿಭಾಗದಲ್ಲಿ. ಜ್ಞಾನೇಶ್ ಗರಿಷ್ಠ ಮೊತ್ತವನ್ನು ಪೇರಿಸಬಲ್ಲರೆ ಇಲ್ಲಿ ಜ್ಞಾನೇಶ್ ಹೊಡೆತ ನೇರವಾಗಿ ಔಟ್ ಆಫ್ ದಿ ಬಾಲ್. ಸಿಕ್ಸರ್ ಮೊಳಗ್ತಾ ಇದೆ, ದಾಂಡು ಗರ್ಜಿಸ್ತಾ ಇದೆ. ಇಲ್ಲಿ ಜ್ಞಾನೇಶ್ ತಂಡಕ್ಕೆ ಆಸರೆಯಾಗಬಲ್ಲರು. 37 ಆನ್ ದಿ ಬಾಲ್. ದ್ವಿತೀಯ ಚೆಂಡು ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 37, 65 ಓಟವನ್ನು ಬೆನ್ನಟ್ಟಬೇಕಾಗಿದೆ. ತೃತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ಅದ್ಭುತ ರೀತಿಯ ಎಸೆತಗಾರಿಕೆ ಔಟ್ ಸೈಡ್ ದಿ ಆಫ್ ಸ್ಟಂಪ್, ವೈಡ್ ಬಾಲ್. ಮತ್ತೆ ಅತಿರಿಕ್ತತೆಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ಳುವಾಗ 38 ಫಾರ್ 1 ವಿಕೆಟ್. ತೃತೀಯ ಬಾರಿಗೆ ಮತ್ತೆ ಪ್ರಜಿತ್ ಸ್ಟ್ರೈಕರ್ ಭಾಗದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ, ಬಾರಿಸಿದೆಲ್ಲ ಸಿಕ್ಸರ್. ಬ್ಯಾಟಿಂಗ್ ಅದ್ಭುತ ಹೊಡೆತ, ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಪ್ರತಿ ಹೊಡೆತಗಳು ಕೂಡ ಬಹಳ ಅದ್ಭುತ ಶೈಲಿಯಲ್ಲಿದೆ. 44 ಅಂಕಿಅಂಶ ಪಟ್ಟಿಯನ್ನು ಕಾಣುವಾಗ 3 ಚೆಂಡು ಮಾತ್ರ ಮುಕ್ತಾಯ. ಚತುರ್ಥ ಬಾರಿಗೆ ಸೇಯಬೇಕಾಗಿದೆ. ಮತ್ತೆ ಪ್ರಜಿತ್ ದಾಂಡುಗಾರಿಕೆ ಭಾಗದಲ್ಲಿ ಸಿಕ್ಸರ್ಗಳ ಸುರಿಮಲೆಯನ್ನು ನೀಡುತ್ತಾ ಇದ್ದಾರೆ ಮಿಸ್ಟರ್ ಜ್ಞಾನೇಶ್. 9 ಚೆಂಡು 21 ಬೇಕಾಗಿದೆ. ಜ್ಞಾನೇಶ್ ಸ್ಟ್ರೈಕರ್ ನಲ್ಲಿ ನೆಲಕಚ್ಚಿ ನಿಂತು ಆಡಿದ್ದೇ ಆದಲ್ಲಿ ಖಂಡಿತ ಗೆಲುವಿನ ಸಮೀಪವನ್ನ ದಾಟಲೇಬಹುದು. 4ನೇ ಬಾರಿಗೆ ಮತ್ತೆ ಮೈ ಗಾಡ್ನೆಸ್, ದಟ್ ಈಸ್ ಫ್ಯಾಂಟಾಸ್ಟಿಕ್, ದಿಸ್ ಇಸ್ ಹ್ಯೂಜ್. ಅದ್ಭುತ ಹೊಡೆತಗಾರಿಕೆ ಅಂಕಿಅಂಶ ಪಟ್ಟಿ ಗೋಚರಿಸಿಕೊಳ್ಳುವಾಗ 50 ಆನ್ ದಿ ಬಾಲ್. ಅಂತಿಮ ಕ್ಷಣದಲ್ಲಿ ಜ್ಞಾನೇಶ್ ಗರ್ಜನೆ. 4 ಚೆಂಡು ಮುಕ್ತಾಯ. ಪಂಚಮ ಬಾರಿಗೆ ಮತ್ತೆ ದೊಡ್ಡ ಹಾರ್ದಿಕ ಪ್ರಯತ್ನಿಸಿದ್ರು. ಈ ಬಾರಿ ಅಂತೂ ಜಾಣ್ಮೆ, ತಾಳ್ಮೆ ಇವೆಲ್ಲಕ್ಕೂ ಮೀರಿ ಎಸೆತಗಾರಿಕೆಯಲ್ಲಿ ಯಶಸ್ವಿಯಾಗಿದೆ. ಗೂಟ ಪಾಲಕ ಯಾವುದೇ ತಪ್ಪನ್ನ ಮಾಡಲಿಲ್ಲ. ಜ್ಞಾನೇಶ್ ಅವರು ನೇರವಾಗಿ ನಿರ್ಗಮನವನ್ನು ಕಾಣಬೇಕಾಗಿದೆ. ಸ್ಟಾಂಪ್ ಔಟ್. ಅಂತಿಮ 1 ಚೆಂಡು ಚಾಲ್ತಿಯಾಗಬೇಕಾಗಿದೆ. ಲಾಸ್ಟ್ 1 ಬಾಲ್ ಟು ಗೋ. ಅಂಕಿಅಂಶ ಪಟ್ಟಿಯಲ್ಲಿ 15 ಓಟದ ಅವಶ್ಯಕತೆ ಇದೆ. 7 ಚೆಂಡುಗಳು ಬಾಕಿ ಇದೆ. 7 ಬಾಲ್ಸ್ 15 ಟು ಗೆಟ್. ಅದ್ಭುತ ಇನ್ನಿಂಗ್ಸ್ ಜ್ಞಾನೇಶ್ ಅವರೇ, ಅದ್ಭುತ ಆಟದ ಪ್ರದರ್ಶನ. ಖಂಡಿತವಾಗಿಯೂ ಒಂದು ಕ್ಷಣ ಆಸರೆಯಾದಂತ ಆಟ. ಇನ್ನೂ ಕೂಡ ಪಂದ್ಯಾಟ ಜೀವಂತವಾಗಿದೆ. 7 ಎಸೆತ ಇದೆ, 15 ಬೇಕಾಗಿದೆ. ದಾಂಡುಗಾರರ ಸ್ವರ್ಗತಾನವಾಗಿದೆ ಈ ಮೈದಾನ. ಅದ್ಭುತ ರೀತಿಯ ಹೊಡೆತಗಾರಿಕೆ, ಯಾವುದೇ ಓಟಗಳು ಲಭಿಸಿಕೊಳ್ಳುತ್ತಾ ಇಲ್ಲ. ಇಲ್ಲಿ ಅಂತೂ 4ನೇ ಓವರ್ ಸಂಪೂರ್ಣತೆ ಕಾಣಸಿಗ್ತಾ ಇದೆ. ಅಂತಿಮ 1 ಓವರ್ ಮಾತ್ರ ಬಾಕಿ ಇದೆ. 6 ಚೆಂಡು 15 ಓಟಗಳು ಬೇಕಾಗಿದೆ.
6 ಚೆಂಡುಗಳು 15 ಓಟಗಳ ಅವಶ್ಯಕತೆ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಇನ್ನೂ ಕೂಡ ಮಂಜು ಗಡ್ಡೆಯಾಗಿ ನಿಲ್ಲುವರೆ, ತನ್ನ ತಂಡಕ್ಕೆ ಆಸರೆಯಾಗುವರೆ, ತನ್ನ ಮಾಲಕರ ಮುಖದಲ್ಲಿ ಮುಗುಲ್ಲಗೆ ತರಬಲ್ಲರೆ, ಎಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಶ್ರವಣ್ ಕಳೆದ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಅದ್ಭುತ ದಾಂಡುಗಾರಿಕೆ ವಿಭಾಗವನ್ನು ಆಯ್ದುಕೊಂಡು ಬಹಳಷ್ಟು ಓಟವನ್ನ ತನ್ನ ತಂಡಕ್ಕೆ ನೀಡಿದ ಪ್ರದರ್ಶನ ಈ ಬಾರಿ ಎಸೆತಗಾರಿಕೆಯಲ್ಲಿ ಕಾಣಬಹುದು. ಪ್ರಥಮ ಚೆಂಡು ಚಾಲ್ತಿಯಲ್ಲಿ 15 ಓಟ ಬೇಕಾದಂತಹ ಕ್ಷಣ, ಅದ್ಭುತ ಎಸೆತಗಾರಿಕೆ. ಈ ಬಾರಿ ಅಂತೂ ಚೆಂಡು ಚುಕ್ಕಿಯಾಗಿ ಪರಿಣಮಿಸಿದೆ. ನಿಧಾನಗತಿ ಎಸೆತಗಾರಿಕೆ, ಜಾಣ್ಮೆ, ತಾಳ್ಮೆ, ಸಮಯ ಪ್ರಜ್ಞೆ ಬೇಕಾಗಿದೆ. ಈ 6 ಚೆಂಡುಗಳ ಮುಂದೆ ಒಂದು ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ಶ್ರವಣ್ ಟು ಮಂಜು. ದ್ವಿತೀಯ ಬಾರಿಗೆ ಮತ್ತೆ ಮಂಜು ಎದುರಿಸಬೇಕಾಗಿದೆ. ದೊಡ್ಡ ಹೊಡೆತ ಬಾರಿಸಲೇಬೇಕಾಗಿದೆ. ಹೇಳಿ ಮುಗಿಸುವುದರೊಳಗೆ ಎಲ್ಲಿ ಬಿದ್ದಿದೆ ಅದ್ಭುತ ಹೊಡೆ. ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ ಮಿಸ್ಟರ್ ಮಂಜು. 56 ಅಂಕಿಅಂಶ ಪಟ್ಟಿಯಲ್ಲಿ 9 ಓಟದ ಅವಶ್ಯಕತೆ ಇದೆ. 4 ಚೆಂಡುಗಳು ಬಾಕಿ ಇದೆ. ಇದು ಕ್ರಿಕೆಟ್ ಎನ್ನುವುದು ಅದೃಷ್ಟದ ಆಟ. ಯಾವುದೇ ಕ್ಷಣದಲ್ಲಿಯೂ ಕೂಡ ದಾಂಡುಗಾರ ಸಿಡಿಲಬ್ಬರದ ದಾಂಡುಗಾರಿಕೆಯನ್ನು ಪ್ರದರ್ಶಿಸಿದೆ ಆದಲ್ಲಿ ತಂಡಕ್ಕೆ ಆಸರೆಯಾಗಬಹುದು. ಇಲ್ಲಿ ತೃತೀಯ ಬಾರಿಗೆ ಮಂಜು ಎದುರಿಸಬೇಕಾಗಿದೆ. ಮತ್ತೆ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. 3 ಚೆಂಡು ಮುಕ್ತಾಯ ಕಾಣುವಾಗ 3ರ ಮುಂದೆ ವೈಡ್ ಬಾಲ್. ಇಲ್ಲಿ ಅಡ್ಡ ನಿಶಾನೆ. ಅತಿರಿಕ್ತತೆಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಳ್ತಾ ಇದೆ. 4 ಚೆಂಡು 8 ಬೇಕಾಗಿದೆ. 4 balls 8 ವಿಕೆಟ್. ಹೂ ವಿಲ್ ವಿನ್ ದಿಸ್ ಮ್ಯಾಚ್? ಅದ್ಭುತ ರೋಚಕ ಸ್ಥಿತಿಯತ್ತ ಫೈನಲ್ ಎನ್ನುವಂತ ಪಂದ್ಯಾಟವಾಗಿದೆ. ತೃತೀಯ ಬಾರಿಗೆ ಸೇರಬೇಕಾಗಿದೆ ಶ್ರವಣ್. ಈ ಬಾರಿ ಅಂತೂ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಇಲ್ಲ, ಇಲ್ಲಿ ಒಂಟಿ ಓಟದ ಸೇರ್ಪಡೆ ಕಾಣುವಾಗ ಅದ್ಭುತ ರೀತಿಯ ಪ್ರದರ್ಶನ. ರನ್ ಔಟ್. ಓ ಮೈ ಗಾಡ್. ಇಲ್ಲಿ ಪಂದ್ಯಾಟದಲ್ಲಿ ತಿರುವು. ಮಂಜೂರವರ ಹುದ್ದರಿ ಮನವಲ್ಲದ ಓಟಕ್ಕೆ ಹುದ್ದರಿ ಆಘಾತಗೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದಾಂಡುಗಾರನ ಅವಶ್ಯಕತೆ ಇದೆ. ರನ್ ಔಟ್ ಮುಖೇನ ಒಂಟಿ ಓಟದ ಸೇರ್ಪಡೆ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 58 7 ಓಟದ ಅವಶ್ಯಕತೆ ಇದೆ. 3 ಚೆಂಡುಗಳು ಬಾಕಿ. Three balls 7 to get. 3 ಚೆಂಡು 7 ಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಚೇತು ದಂಡಿಸಬಲ್ಲರೆ, ಶ್ರವಣ್ ನಿಲ್ಲಿಸಬಲ್ಲರೆ. ಚತುರ್ಥ ಬಾರಿಗೆ ಅದ್ಭುತ ರೀತಿಯ ಸೆತ, ಕ್ಲೀನ್ ಬೌಲ್, ಮ್ಯಾಜಿಕಲ್ ಡೆಲಿವರಿ. ನೇರವಾಗಿ ಕೂಟವನ್ನು ಮುತ್ತಿಕ್ಕುವ ಪ್ರದರ್ಶನ. ಅದ್ಭುತ ಸೆತ ಎಸೆದಂತ 4 ಚೆಂಡುಗಳಲ್ಲಿ 2 ಹುದ್ದರಿಯನ್ನು ಪಡೆಯುವ ಮುಖೇನ ಅದ್ಭುತ ಎಸೆತಗಾರಿಕೆ ಮಿಸ್ಟರ್ ಶ್ರವಣ್. ಗೆಲ್ಲುವಂತ ಎಲ್ಲ ನಿರೀಕ್ಷೆಯನ್ನು ಹೊತ್ತುಕೊಂಡು ಬಂದಂತ ಫ್ರೆಂಡ್ಸ್ ಮೈರಾಳ್ ತಡಕ ಒಂದು ಕ್ಷಣದಲ್ಲಿ ಗೆಲ್ಲುತ್ತೇವೆ ಎನ್ನುವಂತ ಭರವಸೆಯನ್ನು ಹೊತ್ತುಕೊಂಡು ಅಂತಿಮ ಕ್ಷಣದಲ್ಲಿ ಜ್ಞಾನೇಶ್ ಮಂಜು ಇವರ ಹುದ್ದೆಯನ್ನು ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ಜರ್ಸಿ ನಂಬರ್ 4ರಲ್ಲಿ ಆಗಮನವಾಗ್ತಾ ಇದೆ. ಲೋಹಿತ್ 2 ಚೆಂಡು 7 ಬೇಕಾಗಿದೆ. 1 ಸಿಕ್ಸರ್ನ ಅವಶ್ಯಕತೆ ಇದೆ. ದಂಡಿಸಬಲ್ಲರೆ, ನಿಲ್ಲಿಸಬಲ್ಲರೆ, ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. Two balls 7 to get. 2 ಚೆಂಡು 7 ಬೇಕಾಗಿದೆ. ಅದ್ಭುತ ಎಸೆತಗಾರಿಕೆ, ಮ್ಯಾಜಿಕಲ್ ಡೆಲಿವರಿ, ಡಾಟ್ ಬಾಲ್, ರೋಚಕ ತಿರುವು, ಅದ್ಭುತ ಎಸೆತಗಾರಿಕೆ ಶ್ರವಣ್. ಒಂದು ಚೆಂಡು 7 ಬಾಕಾಗಿದೆ. ಈ ದಿನದ ಅಂತಿಮ 1 ಚೆಂಡಿನ ಆಟ ಮಾತ್ರ ಬಾಕಿ ಇದೆ. ಅಂತಿಮ ಕ್ಷಣದಲ್ಲಿ ದಂಡಿಸಬಲ್ಲರೆ, ಇಲ್ಲಿ ಅದ್ಭುತ ಎಸೆತಗಾರಿಕೆಯೊಂದಿಗೆ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ಫ್ಯಾಂಟಸಿ ಕ್ರಿಕೆಟರ್ಸ್. ಆಡಿದಂತ 2 ತಂಡಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ದಿನದ ಪಂದ್ಯಾಟಕ್ಕೆ ಮುಕ್ತಾಯವನ್ನು ಕಾಣಬೇಕಾಗಿದೆ. ಆಡಿದಂತ ಎಲ್ಲಾ ತಂಡಗಳಿಗೂ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ, ನಾಳೆ ನಡೆಯುವಂತ ಪಂದ್ಯಾಟಕ್ಕೆ ಸಮಯಕ್ಕೆ ಸರಿಯಾಗಿ ಭಾಗವಹಿಸಿಕೊಳ್ಳಿ. ಇನ್ನೂ ಕೂಡ ಹಲವಾರು ಪಂದ್ಯಾಟ ಸಾಗಿ ಬರಬೇಕಾಗಿದೆ.
ಯಾವುದೇ ರೀತಿಯ ಸಮಯವನ್ನ ವ್ಯರ್ಥ ಮಾಡಬೇಡಿ. ನಾಳೆ ನೀಡಿದಂತ ಸಮಯಕ್ಕೆ ಸಮಯ ಪ್ರಜ್ಞೆಗೆ ತಲೆಬಾಗಿಸಿಕೊಂಡು ತಮಗೆ ನೀಡಿದಂತ ಸಮಯಕ್ಕೆ ಸರಿಯಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಪಂದ್ಯಾಕೂಟಕ್ಕೆ ಯಶಸ್ವಿಯನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿಗೆ ಈ ದಿನದ ಪಂದ್ಯಾಟ ಇಲ್ಲಿಗೆ ಮುಕ್ತಾಯವಾಗಿದೆ. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ. You are super hot mama. You are super hot mama. ಆಡಿ ಆಡಿ ಐಸ್ ಸ್ಪೈಸ್ ಸುಸ್ತಾಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಇವಳು ಸೊಂಟ ಝೀರೋ ಸೈಜ್ 4 ದಿನದಿಂದ ನಿಸಿಕಿಲ್ಲ ಅಂತ ಎಲ್ಲ ಬಾಯ್ಸ್ ಯಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್ ಏ ಜಿಗಿ 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 ತಾನೆ ಬಂದ ಸಿಂಡ್ರಲ್ಲ ಏ ಹಿಕ್ಕಿ 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 ಹಿಂದೆ ಬಂತು ಊರಲ್ಲ ಬಡುಕಬೇಡ ಕುಲುಕಬೇಡ ಜಿಗಿಲಿ ಜಿಗಿಲಿ ಪಾಟ್ ಮಮ್ಮ ಕುಂತರ ಬಿಸಿ ಯು ಆರ್ ಸೂಪರ್ ಹಾಟ್ ಮಮ್ಮ super hot mama ಮಾಡೋಣ ಸವಾರಿ ತರ್ತೀಯ ಫೆರಾರಿ ಸ್ಪೀಡ್ ಆಗಿ ಸುತ್ತಾಡಿ ತಿರುಗೋಕೆ ನಾರಡಿ ರಂಗೆ ರೋಹಲಿ ಪಿಸ್ತೂಲಿನ ಗೋಲಿ ಸುಸ್ತಾಯ್ತು ಗುದಾಡಿ ಬರ್ತೀನಿ ನಾತಡಿ ಈ ಕೆನ್ನೆ ಮೇಲೊಂದು ಗಟ್ಟಿಯ ಗೀರಿ ಬೆಂಕಿಲಿ ಹಚ್ಚೋಣ ಚುಟ್ಟ ಬಿಡಿ ಕಣ್ಣೆರಡು ಸಾಲಲ್ಲ ನನ್ನಂದ 3D ಐಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣ ತುಂಬಿಕೊಳ್ಳಿ ಕಣ್ಣ ಹೊಳೆಯಬೇಡ ಹುಡುಗರೆಲ್ಲ ಸ್ಪಾಟ್ ಮಮ್ಮ ಉತ್ತರ ಬಿಸಿ ಯು ಆರ್ ಸೂಪರ್ ಹಾಟ್ ಮಮ್ಮ ಏ ಹೋಗೋ 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 ಅಂದ್ರು ಯಾರು ಹೋಯ್ತಿಲ್ಲ ಏ ಮನೆ ಮಠ ಎಲ್ಲ ಬಿಟ್ಟು ಹಿಂದೆ ಬಿದ್ರಲ್ಲ ಆಡಿ ಆಡಿ ಐಸ್ ಸ್ಪೈಸ್ ಸುಸ್ತಾಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಇವಳು ಸೊಂಟ ಝೀರೋ ಸೈಜ್ 4 ದಿನದಿಂದ ನಿಸಿಕಿಲ್ಲ ಅಂತ ಎಲ್ಲ ಬಾಯ್ಸ್ ಯಪ್ಪ
yappa, 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 making so much noise. ಏ ಕಲ್ಲು ಕಲ್ಲು ಗೆಜ್ಜೆ ಕಟ್ಟಿ ಬಂದ ಸೆಂಡಲ ಏ ಹಿಕ್ಕಿ 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 ಹಿಂದೆ ಬಂದೂರಲ್ಲ ಗೋಲ್ಡ್ ಗೆಜ್ಜೆ ಸ್ವಲ್ಪ ಲಜ್ಜೆ ಹಣೆ ಮೇಲೆ ಡಾಟ್ ಮಮ್ಮ ಕುಂತರು ಬಿಸಿ ನಿಂತರು ಬಿಸಿ ಯು ಆರ್ ಸೂಪರ್ ಹಾಟ್ ಮಮ್ಮ. Super hot mama. You are super hot mama. Open